என்னது உத்துனாரு Mugrodi Construction, Sahara Power Products, and JSW Better Every Day. ಎಲ್ಲರೂ ದಯವಿಟ್ಟು ಕುತ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. I request everyone to be seated. ದಯವಿಟ್ಟು ಎಲ್ಲರೂ ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಐ ರಿಕ್ವೆಸ್ಟ್ ಎವ್ರಿವನ್ ಟು ಬಿ ಸೀಟೆಡ್. ಮಾತ್ರಲ್ಲ ಬತ್ತದು ಕುಲ್ಲೋಡು ಬೊಕ್ಕನಿಕ್ಲಿ ಗುಂತರು ಉಂಡಿತ್ತು ಮಾತ್ರಲ್ಲ ಬತ್ತದು ಕುಲ್ಲೆತುಕ ಹೊರ ಸೇರ್ದಿರ ಮಾತ್ರಲ್ಲ ಜೋರಾಯಿನ ಚಪ್ಪಾಳನ್ ಕೊರ್ಲೆತುಕ. ಲೆಟ್ಸ್ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ದಯಪಂಡ ನಮ್ಮ ಮಾತ್ರಲ್ಲ ಮೂಲು MLA Premier League ಗೆ ಬತ್ತು ಸೇರ್ದ and this is happening for the first time. So first time is always special. So let's give a big inchina sports dakul maatirla bate serdare onji chappale korle banaga idde muttallake enaji ora serdina maatirla jora ina chappale korle tuga nikleg nanala easy manfa chappale korre bangana chappale dodiga onchu light idu bobbe pandala you can nalla energetic adu puna the energetic morning. Let's make it more energetic. Let's give a big round of applause. Come on everyone. maatirla ora bobbe kendo ante light idu nanala charge avudunda apudu ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸಂಕಲ್ಪ ಫೌಂಡೇಶನ್ ಅಂಡ್ ಮ್ಯಾಂಗ್ಲೋರ್ ಯೂತ್ಸ್ ಪ್ರೆಸೆಂಟ್ಸ್ MEA ಪ್ರೀಮಿಯರ್ ಲೀಗ್ ಓರಾಮ್ ಕ್ರಿಕೆಟ್ ಟೂರ್ನಮೆಂಟ್ ಪವರ್ಡ್ ಬೈ ರೋಹನ್ ಕಾರ್ಪೊರೇಷನ್ ಅಂಡ್ ಕೋ ಪವರ್ಡ್ ಬೈ SL ಶೇಡ್ ಡೈಮಂಡ್ ಹೌಸ್ ಲೇಡಿ ಹಿಲ್ ಸಹ್ಯಾದ್ರಿ ಗ್ರೌಂಡ್ ನಲ್ಲಿ ನಡೀತಾ ಇರುವಂತಹ ಈ ಒಂದು MLA
ಪ್ರೀಮಿಯರ್ ಲೀಗ್ಗೆ ಆಗಮಿಸಿದಂತಹ ಎಲ್ಲರನ್ನ ಪ್ರೀತಿಯಿಂದ ನಾವು ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಿಕ್ಕುಲ್ ಇಲ್ಲಡೆ ಪೊಂದೇಂಡಲ ಮಲ್ಲೆಜ್ಜಿ ಒಂಚೂರು ಚಪ್ಪಾಳೆ ಬೊಬ್ಬೆ ಬನ್ನಗ ಬರೋಂದು ಪುಡ್ದು ಯಾಪಂಡ ಈ ನಮ್ಮ ಮಾತೆಲ್ಲ ಒಂಜಿ ಟೂರ್ನಮೆಂಟ್ಗೆ ಕ್ರಿಕೆಟ್ ಟೂರ್ನಮೆಂಟ್ಗೆ ಬತ್ತಿ ಸೇರಿದ ವೇದಿಕೆ ಉಪ್ಪುನ ಉಮ್ಮನಾಥ್ ಕೋಟ್ಯಾನ್ ಸರ್ MLA ಮುಲ್ಕಿ ಬೊಕ ಮುಡುಬಿದ್ರೆ ಒರ ಮೇರೆಗೆ ಜೋರಾಯನ ಚಪ್ಪಾಳೆನ ಕೊರಡು ಪಂದಕ್ಕೆ ಏನೊಂದಿಲ್ಲ ಒಮ್ಮೆ ಜೋರಾದ ಚಪ್ಪಾಳೆ. ಹಾಗೆ ಶ್ರೀಯುತ ರವೀಂದ್ರ ಶೇಟ್ SL ಶೇಟ್ನ ಓನರ್ ಅವರಿಗೆ ಜೋರಾದ ಚಪ್ಪಾಳೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಶ್ರೀಯುತ ಮಂಜುನಾಥ ಭಂಡಾರಿ MLCಗಳು ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳೆನ ಕೊಟ್ಟು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಪೂಜಾ ಪೈ ಲಯನ್ಸ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ವಿ ವೆಲ್ಕಮ್ ಯು ಮ್ಯಾಮ್ ಆ್ಯಂಡ್ ಸುನಿಲ್ ಆಳ್ವಾ ಬಿಸ್ನೆಸ್ ಮ್ಯಾನ್ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾನು ಕೆಲವೊಂದು ವಿಷಯಗಳನ್ನು ಹೈಲೈಟ್ ಮಾಡಲೇಬೇಕು. ಫಸ್ಟ್ಲಿ MLA ಪ್ರೀಮಿಯರ್ ಲೀಗ್ ಫಾರ್ ದ ಫಸ್ಟ್ ಟೈಮ್ ಆಗ್ತಾ ಇದೆ. ಸೊ ಫಸ್ಟ್ ಟೈಮ್ ಇಸ್ ಆಲ್ವೇಸ್ ಸ್ಪೆಷಲ್ ಅಂತ ನಾನು ಹೇಳಿದೆ. ಸೊ ಅದು ಒಂದು ಸ್ಪೆಷಲ್. ಇನ್ನೊಂದು ಓವರ್-ಆರ್ಮ್ ಕ್ರಿಕೆಟ್ ಟೂರ್ನಮೆಂಟ್. ಸೊ ಸೌತ್ ಕ್ಯಾನಡಾದಲ್ಲಿ ಒಂದು ಟ್ರೆಡಿಷನ್ ಏನು ಅಂತ ಹೇಳಿದ್ರೆ ಎಲ್ಲ ಕಡೆ ಅಂಡರ್-ಆರ್ಮ್ ಕ್ರಿಕೆಟ್ ಟೂರ್ನಮೆಂಟ್ಗಳು ಆಗ್ತಾ ಇರುತ್ತೆ. ಆದರೆ ಇಲ್ಲಿ ಓವರ್-ಆರ್ಮ್ ಕ್ರಿಕೆಟ್ ಒಂದು ಪ್ರೊಫೆಷನಲ್ ರೀತಿಯಲ್ಲಿ ಆಗ್ತಾ ಇದೆ. ಆ್ಯಂಡ್ ಇದು ಕರ್ನಾಟಕದಲ್ಲೇ ಫಾರ್ ದ ಫಸ್ಟ್ ಟೈಮ್ MLA ಪ್ರೀಮಿಯರ್ ಲೀಗ್ ಆಗುವಂಥದ್ದು. ಸೊ ಶುರುವಿಗೆ 8 ಜನ ಶಾಸಕರಿಗೆ ನಾವು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲೇಬೇಕು. ಯಾಕಂತ ಹೇಳಿದರೆ ಅವರ ಸಪೋರ್ಟ್ ಇಲ್ಲದೆ ಇರ್ತಾ ಇದ್ರೆ ಈ ಒಂದು ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಮೋಟಿವೇಟಿಂಗ್ ಅಸ್ ಆ್ಯಂಡ್ ಇನ್ಸ್ಪೈರಿಂಗ್ ಅಸ್. ಸೊ ಹಾಗೆ ಇನ್ನೊಂದು ವಿಷಯ ಸಂಕಲ್ಪ ಫೌಂಡೇಶನ್ ಬಗ್ಗೆ. ಸೊ 4 ಜನ ಪಿಲ್ಲರ್ಗಳು ಕಿರಣ್ ಕುಮಾರ್ ಕೋಡಿಕಲ್, ಹಾಗೆ ವರುಣ್ ಚೌಟ, ಭರತ್ ರಾಜ್ ಕೃಷ್ಣಾಪುರ, ಲೋಹಿತ್ ಅಮೀನ್. ಸೊ ಇವರು 2 ವರ್ಷಗಳ ಹಿಂದೆ ಸ್ಟಾರ್ಟ್ ಮಾಡಿದಂತಹ ಒಂದು ಫೌಂಡೇಶನ್ ಸಂಕಲ್ಪ ಫೌಂಡೇಶನ್. ಸೊ ಕೋವಿಡ್ ಟೈಮ್ನಲ್ಲಿ ಇದು ಶುರುವಾಗಿತ್ತು. ಅನೇಕ ಜನರಿಗೆ ಇವರು ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಆದರೆ ಎಲ್ಲೂ ನ್ಯೂಸ್ನಲ್ಲಿ ಆಗಲಿ ಹೈಲೈಟ್ ಮಾಡಲಿಲ್ಲ ಅವರಿಗೆ ಈ ಒಂದು ಸಂದರ್ಭದಲ್ಲಿ ನಾವು ಜೋರಾದ ಚಪ್ಪಾಳೆಯನ್ನು ಕೊಡಬೇಕು. ಬಿಕಾಸ್ ದೇ ಆರ್ ದ ಒನ್ ಹೂ ಆರ್ಗನೈಸ್ಡ್ ದಿಸ್ MLA ಪ್ರೀಮಿಯರ್ ಲೀಗ್. ಹಾಗೆ ತುಂಬ ಹೈಲೈಟ್ಸ್ ಇದೆ, ಇನ್ನು ಹೋದಾಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಶುರುವಿಗೆ ನಾನು ಕಿರಣ್ ಕುಮಾರ್ ಅವರನ್ನು ವೇದಿಕೆಗೆ ಕರೀತಾ ಇದ್ದೇನೆ, ಪ್ರಾಸ್ತಾವಿಕ ಹಾಗೆ ನಮ್ಮ ಅತಿಥಿಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕೆ. ಸೊ ಲೆಟ್ಸ್ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಕಿರಣ್ ಕುಮಾರ್ ಕೋಡಿಕಲ್. ಹಲೋ, ಸೇರಿದಿನ ಜನ ಮಾತ್ರೆಗಳ ವಂದನೆಯನ್ನು ಮಂತೊಂದು MLA ಪ್ರೀಮಿಯರ್ ಲೀಗ್ ಸಂಕಲ್ಪ ಫೌಂಡೇಶನ್ ಬೊಕ್ಕ ಮ್ಯಾಂಗ್ಳೂರ್ ಯೂತ್ ದೆತ್ತ ಒಂಜಿ ಸಹಭಾಗಿತ್ವಡು ನಡಪುನಂಚಿನ MLA ಪ್ರೀಮಿಯರ್ ಲೀಗ್ ಸಂಕಲ್ಪ ಫೌಂಡೇಶನ್ದ ಬಗ್ಗೆ ಪಾತೆರ್ನಗ MC ಬಂಡೇರ್ 2 ವರ್ಷದ್ದು ನಡಪೊಂದು ಬರ್ಪುನಂಚಿನ ಈ ಒಂಜಿ ಸಂಕಲ್ಪ ಫೌಂಡೇಶನ್ ಎಂಕಲು 4 ಜನ ಸೇರೊಂದು ಈ ಒಂಜಿ ಫೌಂಡೇಶನ್ ಕಟ್ಟದು ಕೋವಿಡ್ದ ಸಂದರ್ಭಡು ಒಂಜಾತ್ ಕಷ್ಟಡು ಉಪ್ಪುನಕ್ಲೆಗೆ ಎಂಕ್ಲೇರ್ದ ಆಪುನಾತ್ ಸಹಾಯ ಹಸ್ತಾನ ಎಂಕ್ಲೆ ಈ ಒಂಜಿ ಸಂಕಲ್ಪ ಫೌಂಡೇಶನ್ ಬುಕ್ಕೇನ ಕೊರ್ತಾ ಒವೇ ರೀತಿಡು ಐನು ಸೋಷಿಯಲ್ ಮೀಡಿಯಾಡ ಆವಡು ಒವೇ ರೀತಿಡು ಎಂಕ್ಲೆ ಐನು ತೊಜಿಪವಂದೆ ಎಂಕ್ಲೇರ್ದ ಆಪುನ ಎಂಕ್ಲೆ ಅಪ್ಪುನಾತ್ ಶಕ್ತಿಡು ಎಂಕ್ಲ ಆ ಸಹಾಯ ಹಸ್ತಾನ ಮಂತದಿತ್ತ ಅಂಡ ಒಂಜಾತ್ ಎಂಕ್ಲೆ ಯೋಚನೆ ಮಂತೊಂದಿತ್ತ ದೇನು ವಾ ರೀತಿಡು ಒಂಜಿ ಮಲ್ಲ ಮಟ್ಟಡು ಮುಂದುವರಿಸ ಒಂದು ಪೋಲಿ ಪನ್ಪುನ ದೃಷ್ಟಿಡು ಮಲ್ಲ ಮಟ್ಟಡು ಮನ್ಪೊಡ್ನಾಂಡ ಒಂಜಾತ ಜನಕ್ಲೆಗೆ ಎಂಕಲ್ನ ಸಂಕಲ್ಪ ಫೌಂಡೇಶನ್ದ ಬಗ್ಗೆ ಗೊತ್ತಾವಡು ಅಂಚ ಮನ್ಪೊಂಡ ದಾದ ಮನ್ಪೊಡು ಪಂಡದ ಯೋಚನೆ ಮನ್ಪನಾಗ ಎಂಕಲು ಖಾಲಿ ಒಂಜಿ ಸೋಷಿಯಲ್ ಆ್ಯಕ್ಟಿವಿಟೀಸ್ ಹತ್ತಂದೆ ಈ ಸಂಕಲ್ಪ ಫೌಂಡೇಶನ್ ಮನ್ಪುನ ಮುಖ್ಯ ಉದ್ದೇಶದಾದ ಪನ್ನಾಗ ಒಂಜಾತ ಜವನಿಯರೇನು ಸೇರ ಒಂದು ಈ ಸಾಂಸ್ಕೃತಿಕದ ಒಟ್ಟಿಗೆ ಸ್ಪೋರ್ಟ್ಸ್ ಆದುಪ್ಪು ಬೇತೆ ಬೇತೆ ಈರ್ನ ಧಾರ್ಮಿಕ ಆದುಪ್ಪು ಸೇರ ಒಂದಾಕ್ಲೇನು ಪೂರ ಒಂಜಿ ಎಡ್ಡೆ ಸಾಧಿಗೆ ಕೊಂದು ಉಪನಂಚಿನ ಯೋಚನೆಯನ್ನು ಮಂತೊಂದು ಈ ಒಂಜಿ ಸಂಕಲ್ಪ ಫೌಂಡೇಶನ್ ಮಂತದ ಆ ನಿಟ್ಟಿಡು ವಾ ರೀತಿಡು ನಮ್ಮ ಈ ಸಂಕಲ್ಪ ಫೌಂಡೇಶನ್ದ ಒಂದು ವಿಶೇಷವಾದ ಕಾರ್ಯಕ್ರಮ ಮಂತದ್ದು ಜನಕಲ್ನ ಎದುರು ಬರೋಳಿ ಬಂದು ಯೋಚನೆ ಮಾಡ್ಬಿಟ್ಟಾಗ ಕ್ರಿಕೆಟ್ದ ಬಗ್ಗೆ ಎಂಕ್ಲಿಗೆ ಯೋಚನೆ ಬರ್ತಂಡು ಕುಡ್ಲದ ಊರುಡು ನಮ್ಗೆ ಗೊತ್ತುಂಡು ಕ್ರಿಕೆಟ್ ಬಂಡಿ ಕೂಡಲೇ ಅಂಡರ್-ಆರ್ಮ್ ಕ್ರಿಕೆಟ್ ಬರ್ಪುಂಡು ಅಂಡರ್-ಆರ್ಮ್ ಕ್ರಿಕೆಟ್ ಮಸ್ತ್ ಮುಲ್ತೊಂಜಿ ಟ್ರೆಡಿಷನಲ್ ಗೇಮ್ ಆದು ಪೋತುಂಡು ಅಂಡ ಓವರ್-ಆರ್ಮ್ ಕ್ರಿಕೆಟ್ದ ಟ್ಯಾಲೆಂಟ್ ಮುಲ್ಪ ಮಸ್ತ್ ಜನ ಇತ್ತುಂಡಲ್ಲ ಮುಲ್ತ ಜವನಿಯರು ಎಡೆಡ್ಡೆ ಪ್ಲೇಯರ್ಸ್ ನಕಲು ಪೂರ ಕುಡ್ಲ ಬಿಡ್ದು ಪಿದೈಬೋದು ಗೊಬ್ಬುನಂಚಿನ ಪರಿಸ್ಥಿತಿ ಬೈದಂಡು ಅಂಚ ಅದು ಓವರ್-ಆರ್ಮ್ ಕ್ರಿಕೆಟ್ ಮಂತದ್ದು ಈ ಒಂಜಿ ಓವರ್-ಆರ್ಮ್ ಕ್ರಿಕೆಟಿನ ವಾ ರೀತಿಡು ಮಲ್ಲ ಮಟ್ಟಡು ಮನ್ಪುಳಿಂದ ಯೋಚನೆ ಮನ್ಪುನಾಗ ನಮ್ಮ ಜಿಲ್ಲೆದ ಎನ್ಮ ಜನಸೇವಕರು ಶಾಸಕರು ಏಪಲ ಎಂಕ್ಲ ಬೆರಿಸಾಯದ ಉಪ್ಪುನಕ್ಲು ಅಕ್ಲ ನೆನೆಪಾಂಡು
ಅಂಚ ಅಕ್ಲಿನ ಬೋದು ಎಂಕ್ಲು ಈ ವಿಚಾರ ಬಂದಾಗ ಭಾರಿ ಖುಷಿಟ್ ಒತ್ತೊಂದು ಎಂಕಲ್ನ ಪೂರ್ಣ ಬೆಂಬಲ ನಿಕ್ಲಿಗೆ ಉಂಡು ಪಂಡೇರು ಅಂಚಾದ ಎಂಕ್ಲಿ ಒಂಜಿ MLA ಪ್ರೀಮಿಯರ್ ಲೀಗ್ ಬಂಡದು ಎನ್ಮ ಮಂಡಲದ ಎನ್ಮ ಶಾಸಕಿಯರ್ನ ಮಾಲಕತ್ವಡು ಎನ್ಮ ತಂಡನ ರಚನೆ ಮಂತದ್ದು ಈ ಒಂಜಿ MLA ಪ್ರೀಮಿಯರ್ ಲೀಗ್ನ ಇನಿ ಮಂತೊಂದುಲ್ಲ. ಈ ಒಂಜಿ MLA ಪ್ರೀಮಿಯರ್ ಲೀಗ್ದ ಉದ್ಘಾಟನಾ ವೇದಿಕೆಡ್ ಉಪಸ್ಥಿತರಿಪ್ಪುನಂಚಿನ ಎಂಕಲ್ನ ಮಾರ್ಗದರ್ಶಕರು ಒವೇ ವಿಚಾರಡು ಆರ್ನಡೆ ಪೋಂಡ ಮುಕ್ತವಾದ ಯಾನ್ ನಿಖಲ್ನೊಟ್ಟಿಗೆ ಉಳ್ಳೆ ಪಂಡದು ಎಂಕ್ಲಿಗೆ ಸಹಕಾರ ಮನ್ಪುನಂಚಿನ ಮುಲ್ಕಿ ಮೂಡಬಿದ್ರಿ ಕ್ಷೇತ್ರದ ಶಾಸಕರಾಯನ ಉಮನಾಥ್ ಕೋಟೆ ಅಂಡ್ರೆಗೆ ಯಾನು ಮಾತಿನ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದುಲ್ಲೆ. ಸಂಯೋಜಕರು ದಯವಿಟ್ಟು ಶ್ರೀಯುತ ಉಮನಾಥ್ ಕೋಟ್ಯಾನ್ ಶಾಸಕರು ಮುಲ್ಕಿ ಮೂಡುಬಿದ್ರೆ ಕ್ಷೇತ್ರ ಇವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅದರ ಜೊತೆಗೆ ನಿಮ್ಮೆಲ್ಲರ ಚಪ್ಪಾಳೆಯ ಒಂದು ಗೌರವ ಬರಬೇಕು. ಅಂಜನೆ ಓಲು ನಮ್ಮ ಈ ಒಂಜಿ ಕ್ರಿಕೆಟ್ ಟೂರ್ನಮೆಂಟ್ ಮನ್ಪೊಡೊಂದು ಯೋಚನೆ ಬಂದಾಗ ಕುಡ್ಲದಾಕ್ಲೆ ಮಾತ್ರೆಗಳ ಸುರುಕು ಯೋಚನೆ ಆಪುನು ಸಹ್ಯಾದ್ರಿ ಕಾಲೇಜ್ ಅವು ದಾಯ ಪಣ್ಣಾಗ ವಿಧಾನ ಪರಿಷತ್ ಸದಸ್ಯರಿತ್ತೆ ಆರು ಮಾತ್ರೆಗಳ ಮುಕ್ತವಾದ ಒವೇ ಒಂಜಿ ಕಾರ್ಯಕ್ರಮ ಮನ್ಪೊಡ್ನ ಆರ್ನ ಕಾಲೇಜಿಗೆ ಬಲ್ಲೆ ಪಂಡದಲ್ಲಿ ಎಪ್ಪುನಾರು ಆರ್ನಾಡೆ ಪೋದುಪ್ಪುನಲ್ಲ ಆರ್ಲ ಮುಕ್ತವಾದ ನಿಖಿಲ್ ಬಾರಿ ಪೊರ್ಲದ ಯೋಚನೆ MLA ಪ್ರೀಮಿಯರ್ ಲೀಗ್ ಮಂತೊಂದುಲ್ಲಾರು ಖಂಡಿತವಾದ ಎನ್ನಲ್ಲ ನಿಕ್ಲೆ ಬೆಂಬಲ ಉಂಡು ಪಂಡೇರು ಆರ್ನ ಸಹಕಾರಡಿ ಎಂಕ್ಲಿ ಈ ಒಂಜಿ ಕ್ರೀಡಾಕೂಟನು ಮೂಲು ಸಹ್ಯಾದ್ರಿ ಕಾಲೇಜ್ ಮಂತೊಂದುಲ್ಲ ಅಂಚ ಅರೆಗಲ ವಿಧಾನ ಪರಿಷತ್ ಸದಸ್ಯರಾಯನಂಚಿನ ಮಂಜುನಾಥ್ ಭಂಡಾರಿಲೇಗಲ ಮಾತಿರ್ನ ಪರವಾದ ಯಾನು ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದುಲ್ಲ. ಶ್ರೀಯುತ ಮಂಜುನಾಥ್ ಭಂಡಾರಿ ಇವರಿಗೆ ನಮ್ಮ ಸಂಯೋಜಕರು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಲ್ಲರೂ ಜೋರಾದ ಚಪ್ಪಾಳೆಯ ಗೌರವವನ್ನು ಸಹ ಕೊಡಬೇಕು. ಅಂಚನೆ ಈ ಒಂಜಿ ಉದ್ಘಾಟನಾ ಈ ಒಂಜಿ ಕಾರ್ಯಕ್ರಮ ಮನ್ಪೊಡ್ನ ಒಂಜಾತ್ ಸಹಾಯ ಹಸ್ತ ಎಂಕ್ಲೆ ಬೋಡಿತ್ತಂಡು ಅಂಚ ಸುರುಕಾದ ಎಂಕ್ಲು SL ಶೇಟ್ ಲೇಡಿ ಹಿಲ್ ಇಂದೆತ್ತ ಮಾಲಕರೇನ ರವೀಂದ್ರ ಶೇಟ್ ನಡೆ ಪೋದುಪ್ಪನಾಗ ಆರ್ಲ ಎಂಕ್ಲೆ ಮುಕ್ತವಾದ ಸಹಕಾರ ಮಂದಿರ ಅರೆಲ್ಲ ಯಾನು ಮಾತಿರ್ನ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದುಲ್ಲೆ. ಶ್ರೀಯುತ ರವೀಂದ್ರ ಶೇಟ್ ಇವರಿಗೆ ಸಂಯೋಜಕರು ನೆನಪಿನ ಕಾಣಿಕೆಯನ್ನು ಕೊಟ್ಟು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅದರ ಜೊತೆಗೆ ನಿಮ್ಮೆಲ್ಲರ ಚಪ್ಪಾಳೆಯ ಗೌರವನು ಬರಬೇಕು. ಅಂಚನೆ ಎಂಕಲ್ನ ಸಂಕಲ್ಪ್ ಫೌಂಡೇಶನ್ ಬೊಕ್ಕ ಮ್ಯಾಂಗ್ಳೂರ್ ಯೂತ್ದ ಒಂಜಿ ಬೆರಿ ಸಹಾಯ ಪನೊಲಿ ಮಾರ್ಗದರ್ಶಕರ ಪನೊಲಿ ಸುನೀಲ್ ಆಲ್ವೇರು ಎಂಕಲೊಟ್ಟಿಗೆ ಉಳ್ಳೇರು ಮೂಡಬಿದ್ರೆದಾರು ಅರೆಲ್ಲ ಯಾನು ಮಾತಿರ್ನ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದುಲ್ಲೆ. ಮುಲ್ಕಿದಾರು ಶ್ರೀಯುತ ಸುನಿಲ್ ಆಳ್ವಾ ಇವರಿಗೆ ಸಂಯೋಜಕರು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಆತ್ಮೀಯವಾದಂತಹ ಸ್ವಾಗತ ಸರ್. ಎಲ್ಲರೂ ಜೋರಾದ ಚಪ್ಪಾಳೆಯ ಒಂದು ಗೌರವನ ಸಹ ಕೊಡಬೇಕು. ಅಂಚನೆ ಪೂಜಾ ಪ್ರಶಾಂತ್ ಪೈ ಲಯನ್ಸ್ದ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆದುಲ್ಲೇರು ಆರ್ಲ ಎಂಗ್ಲೆಗ್ ಶ್ರೀಮತಿ ಪೂಜಾ ಪೈ ಲಯನ್ಸ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ನಿಮ್ಮೆಲ್ಲರ ಚಪ್ಪಾಳೆಯ ಒಂದು ಗೌರವ ಬರಬೇಕು. ಅವೇ ರೀತಿ ಸೇರ್ದಿನಂಚಿನ ಮಾತ ಕ್ರೀಡಾಪಟುಗಳು ಕ್ರೀಡಾ ಪ್ರೇಮಿಲು ಮಾಧ್ಯಮ ಮಿತ್ರರು ಅಫಿಷಿಯಲ್ ನಕಲು ಮಾತಿರ ನಾನು ಪ್ರೀತಿಪೂರ್ವಕ ಸ್ವಾಗತ ಮಂತೊಂದು ಎನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯ ಮಂತೊಂದಿಲ್ಲ. ಜೈ ಹಿಂದ್. ಆಗಮಿಸಿದಂತಹ ಎಲ್ಲರನ್ನ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ವಕ್ರತು ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ ವಿಘ್ನ ವಿನಾಶಕನಾದ ಗಣೇಶನ ಆಶೀರ್ವಾದವನ್ನು ತಗೊಳ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಒಂದು ಸಂಸ್ಕೃತಿಯ ಪ್ರಕಾರ ಯಾವುದೇ ಒಂದು ಕಾರ್ಯಕ್ರಮನ ನಾವು ಶುರು ಮಾಡುವಾಗ ದೀಪವನ್ನು ಬೆಳಗಿಸಿ ಆ ಕಾರ್ಯಕ್ರಮವನ್ನು ನಾವು ಉದ್ಘಾಟಿಸ್ತೇವೆ. ಬಂದಿರತಕ್ಕಂತಹ ಅತಿಥಿಗಳು ದೀಪವನ್ನು ಬೆಳಗಿಸೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಸಂಕಲ್ಪ ಫೌಂಡೇಶನ್ ಆ್ಯಂಡ್ ಮ್ಯಾಂಗ್ಳೂರ್ ಯೂತ್ಸ್ ಪ್ರೆಸೆನ್ಸ್ MLA ಪ್ರೀಮಿಯರ್ ಲೀಗ್ 2022 ದೀಪವನ್ನು ಬೆಳಗಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಅತಿಥಿಗಳು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ.
ಬೆಳಗಿಸುವುದರ ಮೂಲಕ MLA ಪ್ರೀಮಿಯರ್ ಲೀಗ್ 2022 ಇದರ ಉದ್ಘಾಟನೆಯು ನಡೆದಿದೆ. ಸಾಂಕೇತಿಕವಾದ ಉದ್ಘಾಟನೆ ನಡೆದಿದೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ದೀಪವನ್ನ ಬೆಳಗಿಸುವುದರ ಮೂಲಕ MLA ಪ್ರೀಮಿಯರ್ ಲೀಗ್ 2022 ಇದರ ಚಾಲನೆಯಾಗಿದೆ. ಒಮ್ಮೆ ಎನರ್ಜಿ ಎಂಡ್ ತನಕ ಯಾವಾಗಲೂ ಒಂದೇ ತರ ಇರಬೇಕು. ಆ್ಯಂಡ್ ಇದು ತುಂಬಾನೇ ಎನರ್ಜೆಟಿಕ್ ಆಗಿ ಶುರುವಾಗಿದೆ. ಸೇರಿದಂತಹ ಎಲ್ಲರೂ ಒಂದು ಚಪ್ಪಾಳೆಯ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮದೇ ಆದಂತಹ ಒಂದು ಚಾಲನೆಯನ್ನು ಕೊಡೋಣ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀಯುತ ಉಮಾನಾಥ್ ಕೋಟ್ಯಾನ್, ಶಾಸಕರು ಮುಲ್ಕಿ ಮೂಡುಬಿದ್ರಿ ಕ್ಷೇತ್ರ, ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಲೋ, ಎಲ್ಲರಿಗೂ ನಮಸ್ಕಾರ. ಸಂಕಲ್ಪ ಫೌಂಡೇಶನ್ ಆ್ಯಂಡ್ ಮ್ಯಾಂಗ್ಳೂರ್ ಯೂತ್ಸ್ ಪ್ರೆಸೆನ್ಸ್ MLA ಪ್ರೀಮಿಯರ್ ಲೀಗ್ 2022 ಈ ಕ್ರಿಕೆಟ್ ಪಂದ್ಯಾಟದ ಉದ್ಘಾಟನೆಯ ಸಮಯದಲ್ಲಿ ಬಹಳ ಶೆಕೆ ಇರುವುದರಿಂದ ಸ್ವಲ್ಪ ತಂಪನ್ನು ಕೊಡಲಿಕ್ಕಾಗಿ ನಮ್ಮ ಎಲ್ಲ ಆಟಗಾರರಿಗೆ ಒಂದು ಸಣ್ಣ ಮಳೆಯ ಹನಿ, ತುಂತುರು ಹನಿ ನಮ್ಮ ಮೇಲೆ ಬಿದ್ದಿದೆ. ನಿಜವಾಗಿ ಇದು ಶುಭ ಲಕ್ಷಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತು ನಮ್ಮ ಸಂಕಲ್ಪ ಫೌಂಡೇಶನ್ ಮತ್ತು ಮಂಗಳೂರು ಯೂತ್ಸ್, ನಮ್ಮ ಕಿರಣ್ ಕುಮಾರ್ ಕೋಡಿಕಲ್, ಹಾಗೆಯೇ ವರುಣ್ ಚೌಟಾ, ಭರತ್ ರಾಜ್ ಮತ್ತು ರೋಹಿತ್ ಅಮೀನ್, ಈ 4 ಜನ ನಮ್ಮ ಸಹೋದರರು ಸೇರಿಕೊಂಡು ಕೊರೋನಾದ ಸಂದರ್ಭದಲ್ಲಿ ಅಶಕ್ತರಿಗೆ ಶಕ್ತಿಯನ್ನು ಕೊಡಬೇಕು, ಧೈರ್ಯ ತುಂಬಬೇಕೆಂಬ ನಿಟ್ಟಿನಲ್ಲಿ ಪ್ರಾರಂಭವಾದಂಥ ಈ ಸಂಸ್ಥೆ ಇವತ್ತು MLA ಪ್ರೀಮಿಯರ್ ಲೀಗ್ ಎಂಬ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಭಾವಂತ ನುರಿತ ಓವರ್ ಆರ್ಮ್ ಕ್ರಿಕೆಟ್ ಆಟಗಾರರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ ಈ ಒಂದು ಸುಸಜ್ಜಿತವಾದಂಥ ಮೈದಾನದಲ್ಲಿ ಆಯೋಜನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಸಹ್ಯಾದ್ರಿ ಎಜುಕೇಷನ್ನ ಅಧ್ಯಕ್ಷರಾದಂಥ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ನಾವಿಬ್ಬರು ಒಂದೇ ಬೆಂಚಲ್ಲಿ ಒಟ್ಟಿಗೆ ಕೂತು ಕಲಿತವರು, ನಾನು ಮತ್ತು ಮಂಜುನಾಥ್ ಭಂಡಾರಿಯವರು, ನಾವು ಕ್ಲಾಸ್ಮೇಟ್ಸ್. ಮಂಜುನಾಥ್ ಭಂಡಾರಿಯವರಿದ್ದಾರೆ. ಹಾಗೆಯೇ ನಮ್ಮ ಮಂಗಳೂರಿನ ಪ್ರಖ್ಯಾತ ವಜ್ರಾಭರಣ ಬಂಗಾರದ ಸಂಸ್ಥೆ SL ಸೇಟ್ ಸಂಸ್ಥೆಯ ರವೀಂದ್ರ ಶೇಟ್ ಅವರಿದ್ದಾರೆ. ನನ್ನ ಕ್ಷೇತ್ರದ ಅಧ್ಯಕ್ಷರು ನನ್ನ ಆತ್ಮೀಯ ಸಹೋದರರಾದಂಥ ಸುನೀಲ್ ಆಳ್ವ ಇದ್ದಾರೆ. ಹಾಗೆಯೇ ಸಹೋದರಿ ಪೂಜಾ ಪೈ ಅವರಿದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮದ ಆಯೋಜಕರು ಮತ್ತು ಕ್ರಿಕೆಟ್ ಅಭಿಮಾನಿಗಳು ಮತ್ತು ಇವತ್ತು ಕ್ರಿಕೆಟ್ ಆಡಲಿಕ್ಕೆ ಬಂದಂತಹ ಕ್ರೀಡಾಪಟುಗಳು, ಯಾವಾಗಲೂ ರಾಜಕೀಯದ ಜಂಜಾಟದಲ್ಲಿ ತೊಡಗಿಕೊಂಡಿರುವ ನಮ್ಮ ಕಾರ್ಯಕರ್ತರು ಮತ್ತು ನಾವು ಒಂದು ದಿನ 2 ದಿನ ರಾಜಕೀಯವನ್ನು ಬಿಟ್ಟು ಸ್ವಲ್ಪ ಎಲ್ಲರೊಂದಿಗೆ, ಜಿಲ್ಲೆಯ ಎಲ್ಲ ಕ್ರೀಡಾಪಟುಗಳೊಂದಿಗೆ 2 ದಿನವನ್ನು ಕಳೆಯಬೇಕು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಭಾವಂತ, ನಾನು ಹಾಗೆ ಹೇಳಿದಾಗೆ ಕ್ರಿಕೆಟ್ ಆಟಗಾರರಿಗೆ ಒಂದು ಅವಕಾಶವನ್ನು ಕೊಟ್ಟು ಬೆಂಬಲಿಸಬೇಕು, ಪ್ರೋತ್ಸಾಹ ಮಾಡಬೇಕು. ಹಾಗೆಯೇ ಒಂದು ವಿಶೇಷವಾದ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಈ ಜಿಲ್ಲೆಗೆ ಒಂದು ವಿಶೇಷತೆಯನ್ನು ಕೊಡಬೇಕೆಂಬ ದೃಷ್ಟಿಯಿಂದ ನಮ್ಮ ಈ ಸಂಕಲ್ಪ ಫೌಂಡೇಶನ್ನವರು ಈ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದಾರೆ. ಈಗ ತಾನೇ ದೀಪ ಬೆಳಗಿಸುವುದರ ಮುಖೇನ ಇದನ್ನು ಉದ್ಘಾಟನೆ ಮಾಡಿದ್ದೇವೆ. ಜಿಲ್ಲೆಯ 8 ಜನ ವಿಧಾನಸಭೆಯ ಸದಸ್ಯರು, ಇನ್ನು 7 ಜನ ಇವತ್ತು ನಾಳೆ ಬಂದು ನಮ್ಮನ್ನು ಸೇರಿಕೊಳ್ಳಿಕ್ಕಿದ್ದಾರೆ. ಒಂದು ಬದಿಯಿಂದ ಸುಳ್ಯದಿಂದ ನಮ್ಮ ಅಂಗರಣ್ಣನವರು, ಅವರ ತಂಡ, ಪುತ್ತೂರಿನಿಂದ ಸಂಜೀವ ಮಟ್ಟಂದೂರು ತಂಡ, ಬೆಳ್ತಂಗಡಿಯಿಂದ ಹರೀಶ್ ಪೂಂಜಾರ್ ಅವರ ತಂಡ, ಹಾಗೆಯೇ ಉಳ್ಳಾಲದಿಂದ UT ಖಾದರ್ ಅವರ ತಂಡ,
ಹಾಗೆಯೇ ಮಂಗಳೂರು ದಕ್ಷಿಣದಿಂದ ವೇದವ್ಯಾಸ್ ಕಾಮತ್ ಅವರ ತಂಡ, ಉತ್ತರದಿಂದ ಡಾಕ್ಟರ್ ಭರತ್ ಶೆಟ್ಟಿ ಅವರ ತಂಡ ಮತ್ತು ಮುಲ್ಕಿ ಮೂಡುಬಿದ್ರೆಯಿಂದ ನಮ್ಮ ತಂಡ. 8 ತಂಡಗಳು ಪಕ್ಷ ಭೇದ ಮರೆತು, ಜಾತಿ ಭೇದ ಮರೆತು, ಎಲ್ಲವನ್ನೂ ಮರೆತು ಕ್ರೀಡಾಪಟುಗಳಾಗಿ ಇಲ್ಲಿಗೆ ಬಂದಿದ್ದಾರೆ. ಕ್ರೀಡೆಗೆ ಯಾವುದೇ ಜಾತಿ ಮತ ಪಕ್ಷ ಯಾವುದೂ ಇರುವುದಿಲ್ಲ, ಎಲ್ಲವನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ನಾವು ಸಹ ಹಾಗೇನೆ ಇವತ್ತು ಈ ಪ್ರಯೋಜಕತ್ವವನ್ನು ಮಾಡುವಂತ ಸಂಕಲ್ಪ ಫೌಂಡೇಶನ್ ಮತ್ತು ಮಂಗಳೂರು ಯೂತ್ನವರು ಹೇಳಿದಾಗ ಬಹಳ ಸಂತೋಷದಿಂದ ಒಪ್ಪಿ ನಮ್ಮ ಕ್ಷೇತ್ರದ ಒಂದೊಂದು ತಂಡಗಳನ್ನು ಇಲ್ಲಿಗೆ ಕಳಿಸಿಕೊಟ್ಟಿದ್ದೇವೆ. ನನ್ನ ಆಸೆ ಏನು ಅಂತ ಕೇಳಿದ್ರೆ ನಾನೇ ಈ ಶೀಲ್ಡ್ ಅನ್ನು ಕೊಂಡೋಗ್ಬೇಕು ಅಂತ. ಆದ್ರೆ ಎಲ್ಲರ ಆಸೆ ಇದೇ ಇರಬಹುದು, 8 ಶಾಸಕರ ಆಸೆನೇ ಇದೇ ಇರಬಹುದು. ಆದ್ರೆ ಅದೇ ನಮ್ಮೆಲ್ಲರ ಆಸೆ ಯಾರ ಕೈಯಲ್ಲಿದೆ ಅಂತ ಕೇಳಿದ್ರೆ ನಮ್ಮ ಗೆಲುವು ಸೋಲಿನ ಮೂಲ ನಮ್ಮ ಕ್ರಿಕೆಟ್ ಟೀಮಿನ ಆ ಪ್ಲೇಯರ್ಸ್ನವರ ಕೈಯಲ್ಲಿದೆ. ಆದ್ದರಿಂದ ನೀವೆಲ್ಲರೂ ಇವತ್ತು ನಾನು ಮೊದಲೇ ಹೇಳಿದ್ದೇನೆ, ಪಕ್ಷ ಇಲ್ಲ ಜಾತಿ ಮತ ಯಾವುದಿಲ್ಲ. ನಾನು ಹೇಳ್ತಾ ಇದ್ದೇನೆ, ನೀವೆಲ್ಲರೂ ನಿಮ್ಮ ಕ್ಷೇತ್ರಕ್ಕೆ ಇದನ್ನು ಕೊಂಡೋಗ್ಬೇಕು ಅಂತ ಕಡೆ ಗಳಿಗೆಯವರೆಗೆ ಹೋರಾಟವನ್ನ ಕೊಡಬೇಕು. ಆದ್ರೆ ಕೊಂಡೋಗ್ಲಿಕ್ಕೆ ಆಗುದು ಒಂದೇ ಕ್ಷೇತ್ರಕ್ಕೆ ಪ್ರಥಮ ಬಹುಮಾನ, ಒಂದು ಕ್ಷೇತ್ರಕ್ಕೆ ದ್ವಿತೀಯ ಬಹುಮಾನ. ಆದ್ರೆ ಕಡೆ ಗಳಿಗೆಯವರೆಗೆ, ಕಡೆ ಓವರ್ನವರೆಗೆ, ಕಡೆ ಬಾಲ್ನವರೆಗೆ ಹೋರಾಟವನ್ನ ಕೊಟ್ಟು ಕ್ರೀಡಾ ಸ್ಫೂರ್ತಿಯನ್ನ ಮೆರೆದು ಈ ಗೆಲುವನ್ನು ನಾವೇ ಸಾಧಿಸಬೇಕೆಂಬ ಹಠ ಛಲ ಇದು ಇರಬೇಕು. ಆದ್ರೆ ಯಾವುದೇ ಕಾರಣಕ್ಕೂ ಕ್ರೀಡೆಯನ್ನು ಆಯೋಜನೆ ಮಾಡುವವರ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತ ತಾವು ತಿಳ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಸಮಸ್ಯೆ ಅಥವಾ ಗೊಂದಲಗಳಿಗೆ ಕಿವಿಗೊಡದೆ, ಎಡೆಮಾಡಿಕೊಡದೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವವರ ತೀರ್ಮಾನ ಏನಿದೆ ಅದೇ ತೀರ್ಮಾನ ಅಂತಿಮ ತೀರ್ಮಾನ ಅಂತ ಹೇಳಿಕೊಂಡು ಅದರಲ್ಲಿಯೂ ಕ್ರೀಡಾ ಸ್ಫೂರ್ತಿಯನ್ನು ಮೆರೆದು ತಮ್ಮ ಕ್ರೀಡಾ ಗೌರವವನ್ನು ಎತ್ತಿಡಿಯುವಂತ ಕೆಲಸವನ್ನು ತಾವು ಮಾಡಬೇಕು ಅನ್ನುತ್ತಾ ಹೇಳುತ್ತಾ, ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ನಡೆಯತಕ್ಕಂಥ ಈ ಕ್ರೀಡೆ ಖಂಡಿತವಾಗಿಯೂ ಮಳೆ ನಮಗೇನು ತೊಂದರೆ ಮಾಡುವುದಿಲ್ಲ. ಬಹಳ ಶೆಕೆ ಇತ್ತ, ಶೆಕೆ ಕಮ್ಮಿ ಆಗಲಿಕ್ಕೆ ಸ್ವಲ್ಪ ನಮಗೆ ತಂಪನ್ನು ಕೊಡ್ಲಿಕ್ಕಾಗಿ ಮಳೆರಾಯ ಸುರಿದಿದ್ದಾನೆ. ಆದ್ದರಿಂದ ಈ ಕ್ರಿಕೆಟ್ ಪಂದ್ಯಾಟಕ್ಕೆ ನಾನು ಶುಭವನ್ನು ಹಾರೈಸ್ತೇನೆ. ನಮಸ್ಕಾರ. ಧನ್ಯವಾದಗಳು. ಸರ್ ಹೇಳಿದ್ರು ಕ್ರೀಡೆ ನಮಗೆ ತುಂಬಾನೇ ವಿಷಯಗಳನ್ನ ಜೀವನದಲ್ಲಿ ಕಲಿಸುತ್ತೆ. ಅದರಲ್ಲಿ ಮುಖ್ಯವಾದದ್ದು ಕ್ರೀಡಾ ಸ್ಫೂರ್ತಿ. ನಿಜವಾಗಿಯೂ ಎಲ್ಲರಲ್ಲೂ ಕ್ರೀಡಾ ಸ್ಫೂರ್ತಿ ಇರಲೇಬೇಕು. ಆಮೇಲೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಗೆಲುವು ಮತ್ತೆ ಸೋಲನ್ನ ಒಂದೇ ರೀತಿ ಸ್ವೀಕಾರ ಮಾಡೋದನ್ನ ಕ್ರೀಡೆಯು ನಮಗೆ ಕಲಿಸುತ್ತೆ. ಸೊ ಹಾಗೆ ಧನ್ಯವಾದಗಳು ಸರ್. ನಿಮ್ಮ ಸಹಕಾರ ಯಾವಾಗಲೂ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾವು ಆಶಿಸ್ತೇವೆ. ಹಾಗೆ ಶ್ರೀಯುತ ಮಂಜುನಾಥ ಭಂಡಾರಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ನೆರೆದಿರುವಂಥ ಎಲ್ಲ ನನ್ನ ಆತ್ಮೀಯರೇ, ಭಾಳ ಉತ್ತಮವಾಗಿ ನನ್ನ ಸಹಪಾಠಿಗಳು ಭಾಷಣ ಮಾಡಿದ್ದಾರೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಸಹ್ಯಾದ್ರಿ ಗ್ರೌಂಡಲ್ಲಿ ನೀವು ಉತ್ತಮ ರೀತಿಯಲ್ಲಿ ಈ 2 ದಿವಸಗಳ ಕಾಲ ಒಂದು ಶಿಸ್ತುಬದ್ಧಾಗಿ ತಮ್ಮನ್ನು ತಾವು ಮರೆತು ಈ ಸೌಂದರ್ಯವನ್ನು ನೀವೊಂದು ಉತ್ತಮವಾಗಿ ಈ ಸೌಂದರ್ಯನ ಸವಿಯಬೇಕು ಅಂತ ಕೇಳಿಕೊಂಡು, ಆಯೋಜಕರಿಗೆ ಎಲ್ಲಿದ್ದಾರೆ ಆಯೋಜಕರು? ನಿಮಗೊಂದು ಸರ್ಪ್ರೈಸ್ ಏನಂತ ಹೇಳಿದ್ರೆ, ನಾಳೆ ಸಾಯಂಕಾಲ 4 ಗಂಟೆಗೆ ನಮ್ಮ ಗೃಹ ಮಂತ್ರಿಗಳು ಇಲ್ಲಿಗೆ ಬರೋರಿದ್ದಾರೆ. ನೀವು ಬೇಕಾದರೆ ಅವ್ರನ್ನ ಇನ್ವೈಟ್ ಮಾಡಿ ನಿಮಗೆ ಕರೆಸ್ಕೊಳ್ಬೋದು. ಅವ್ರು 4 ಗಂಟೆಗೆ ಒಂದು ಪ್ರೋಗ್ರಾಮಿಗೆ ಬರ್ತಾರೆ, ಅವ್ರು ಕಾಲೇಜಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ತಮ್ಮ ಶಾಸಕರ ಮುಖಾಂತರ ಹೇಳಿ ಅವ್ರನ್ನ 4 ಗಂಟೆಗೆ 4:04ವರೆಗೇನೆ ಬರ್ಬೋದು. ಅವ್ರನ್ನ ನೀವು ಹೇಳಿ ಅಂತೇಳಿ ಕೇಳಿಕೊಂಡು ಉತ್ತಮ ರೀತಿಯಲ್ಲಿ 2 ದಿವಸ ನೀವು ಈ ಸೌಂದರ್ಯವನ್ನು ರಚಿಸಬೇಕು. ಮತ್ತು ಒಳ್ಳೆಯ ಕ್ರೀಡೆಗಳಾಗಿ ಉಮಾನಾಥ್ ಕೋಟಿಯವರು ಹೇಳ್ದಾಗೇನೆ, ಯಾಕೆಂತ ಹೇಳಿದ್ರೆ ನಮ್ಮ ಯಾರೇ ಆಗಲಿ ಇರುವೆ ಬರ, ಆನೆಗೆ ಆನೆ ಬಾರ ಅಂತೆ, ಎಲ್ಲರಿಗೂ ಅವರವರದ್ದೇ ಕಷ್ಟ, ನೋವು, ನಲಿವುಗಳು ಇರುತ್ತೆ. ಅದೆಲ್ಲ ಮರೆತು ಇನ್ನು 48 ಗಂಟೆಗಳ ಕಾಲ ಇಲ್ಲಿ ಉತ್ತಮ ರೀತಿಯಲ್ಲಿ ಇರಿ ಅಂತೇಳಿ ಆಶಿಸುತ್ತಾ ತಾವು ಬಂದದಕ್ಕೆ ಎಲ್ಲರಿಗೂ ಒಂದ್ಸಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಒಮ್ಮೆ ಜೋರಾದ ಚಪ್ಪಾಳೆಯನ್ನು ಕೊಡಬೇಕು. ಹಾಗೆ ಶ್ರೀಯುತ ರವೀಂದ್ರ ಶೇಟ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ನಮಸ್ಕಾರ. ಇಲ್ಲಿ ನೆರೆದಿರುವ ಗಣ್ಯರಿಗೂ ಮತ್ತು ಸಭಿಕರಿಗೂ, ಇಲ್ಲಿ ಪ್ಲೇಯರ್ಸ್ನವರಿಗೆ ಎಲ್ರಿಗೂ ನಮ್ಮ ನಮಸ್ಕಾರ. ಎಲ್ಲ ನಾವು ಇದು ಹೇಳುವುದನ್ನು ಉಮಾನಂದ ಕೋಟೆಯನ್ನು ಎಲ್ಲ ವಿಷಯವನ್ನು ಹೇಳಿದ್ದಾರೆ. ಇದು ಕ್ರಿಕೆಟ್ ಎಂಬುದು ಒಂದು ಎಲ್ರಿಗೂ ಒಟ್ಟುಗೂಡಿಸುವ ಒಂದು ಗೇಮು. ಇದು ಸೌತ್ ಈಸ್ಟ್ ಇಂಗ್ಲೆಂಡ್ನಲ್ಲಿ ಸ್ಟಾರ್ಟ್ ಆಗಿತ್ತು. ಅಲ್ಲಿಂದ ಮತ್ತು ಇಲ್ಲಿ ಇಂಡಿಯಾದಲ್ಲಿ ಬಂದು ಇಂಡಿಯಾದವರು ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡುತ್ತಾ ಬಂದು ಈಗ ಸಹ IPL ಲೀಗ್ ಆಗ್ತಾ ಉಂಟು. ಎಲ್ಲರೂ ನೋಡಿಕೊಂಡು ಇರ್ತಾ ಇದ್ದಾರೆ.
ಅದೇ ರೀತಿಯಲ್ಲಿ ಈಗ ಅವ್ರು ಹೇಳಿದ ಹಾಗೆ 8 ಟೀಮ್ನಲ್ಲಿ ಯಾರಾದರೂ ಒಬ್ಬರು ಮಾತು ಗೆಲ್ಲುವುದು, ಅದನ್ನು ಎಲ್ಲ ರೀತಿಯಲ್ಲಿ ಸಹಕರಿಸಿಕೊಂಡು ಬರಬೇಕು. ಮತ್ತು ನಮ್ಮ ಅಂಗಡಿಯ ಪರವಾಗಿ ಅಸೋಸಿಯೇಟ್ ಆಮ್ಡರ್ ಲೇಡಿಯಿಂದ ನಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೇನೆ. ಮತ್ತು ನಮ್ಮ ಗಣ್ಯರನ್ನು ವಂದಿಸುತ್ತಾ ನನ್ನ ಸಣ್ಣ ಮಾತನ್ನು ಮುಕ್ತಾಯ ಮಾಡಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಶ್ರೀಯುತ ರವೀಂದ್ರ ಶೇಟ್ ಅವರಿಗೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ನಾನು ಇದನ್ನ ಹೇಳಲೇಬೇಕು. ಯೂಶುವಲ್ ಆಗಿ ಟಾಸ್ ಮಾಡುವಾಗ ಹೆಡ್ ಅಂಡ್ ಟೇಲ್ ಅಂತ ಇರುತ್ತೆ. ಆದರೆ ಈ MLA ಪ್ರೀಮಿಯರ್ ಲೀಗ್ನಲ್ಲಿ ಒಂದು ವಿಶೇಷತೆ ಇದೆ. ಅದೇನು ಅಂತ ಹೇಳಿದ್ರೆ ಇವತ್ತು ಸ್ವಲ್ಪ ಚೇಂಜಸ್ ಇದೆ. ಕಾಯಿನ್ ಸಿಲ್ವರ್ ಇದಾಗಿರುತ್ತೆ. ಆಮೇಲೆ ಹೆಡ್ ಅಂಡ್ ಟೇಲ್ ಬದಲು MLA ಪ್ರೀಮಿಯರ್ ಲೀಗ್ ಅಂಡ್ SL ಶೇಟ್ ಅಂತ ಇರುತ್ತೆ. ಸೊ ಟಾಸ್ ಮಾಡುವಾಗ ನೀವು ಹೆಡ್ ಅಂಡ್ ಟೇಲ್ ಅಂತ ಹೇಳಲಿಕ್ಕಿಲ್ಲ. ಸೊ ಇಟ್ಸ್ MLA ಪ್ರೀಮಿಯರ್ ಲೀಗ್ ಅಂಡ್ SL ಶೇಟ್. ಆಮೇಲೆ ಯಾರು ವಿನ್ ಆಗ್ತಾರೆ ಟಾಸ್, ಸೊ ಆ ಕ್ಯಾಪ್ಟನಿಗೆ ಆ ಒಂದು ಸಿಲ್ವರ್ ಕಾಯಿನ್ ಅನ್ನ ಇಮಿಡಿಯೇಟ್ ಆಗಿ ಕೊಡಲಾಗುತ್ತೆ. ಸೊ ಶ್ರೀಯುತ UT ಖಾದರ್ ಅವರಿಗೆ ನಾವು ಆತ್ಮೀಯವಾಗಿ ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅಂಚನೆ ಉಳ್ಳಾಲ ಕ್ಷೇತ್ರದ ಶಾಸಕರು ಎಂಕಲೆ ಈ MLA ಪ್ರೀಮಿಯರ್ ಲೀಗ್ ಮನ್ಪುನಾಗ 6 ನಡೆಗಳ ಪೋದಿತ್ತ ಭಾರಿ ಖುಷಿಟಾರು ಮಸ್ತ್ ಉತ್ಸಾಹ ತುಜ್ಪದು ಎನ್ನ ಖಂಡಿತವಾದ ಎನ್ನ ತಂಡನೆ ನಾನು ಕಡಪುಡ್ವೆ ನಿಕ್ಲಿಗೆ ವಾರೀತಿದ ಸಹಕಾರ ಬುಂಡಲೆ ನಾನು ಮನ್ಪೆ ಪಂಡದು ಭಾರಿ ಒಂಜಿ ಪೊರ್ಲುಡಾರನ ತಂಡದ ಜರ್ಸಿ ಅನವರನ ಅದುಪ್ಪು ಬೇತೆ ಬೇತೆ ರೀತಿ ಮಂತದು ಇನ್ನಿತ ದಿನಟ್ ಈ ಒಂಜಿ ಕಾರ್ಯಕ್ರಮಗಳ ಉದ್ಘಾಟನಾ ಕಾರ್ಯಕ್ರಮಗಳ ಬೈದೇರು ಅರೆಲ್ನ ಇಡೀ ಎಂಕಲ್ನ ಸಂಘಟನೆದ ಪರವಾದ ಸ್ವಾಗತ ಮಂತೊಂದು ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದಲ್ಲೇ. ಸೊ ಸಂಯೋಜಕರು ನೆನಪಿನ ಕಾಣಿಕೆಯನ್ನು ಕೊಟ್ಟು ಶ್ರೀಯುತ UT ಖಾದರ್ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಕ್ರೀಡಾ ಸ್ಫೂರ್ತಿಯನ್ನ ನೀವು ನೋಡಬಹುದು. ಅವರು ಫುಲ್ ತಯಾರಾಗಿ ಬಂದಿದ್ದಾರೆ ಕ್ರಿಕೆಟ್ ಆಟ ಆಡ್ಲಿಕ್ಕೆ. ಒಮ್ಮೆ ಜೋರಾದ ಚಪ್ಪಾಳೆ ಕೊಡಬೇಕು. ಹಾಗೆ ನಾನು ಟಾಸ್ನ ಬಗ್ಗೆ ಹೇಳ್ತಾ ಇದ್ದೆ. ಒಂದು ಸಿಲ್ವರ್ ಕಾಯಿನ್ ಇರುತ್ತೆ. ಸೊ ಟಾಸ್ ಮಾಡುವಾಗ MLA ಪ್ರೀಮಿಯರ್ ಲೀಗ್ ಅಂಡ್ SL ಶೇಟ್ ಅಂತ ಇರುತ್ತೆ. ಸೊ ಯಾವ ಕ್ಯಾಪ್ಟನ್ ಟಾಸ್ ವಿನ್ ಆಗ್ತಾರೆ ಅವರಿಗೆ ಅದೇ ಸಂದರ್ಭದಲ್ಲಿ ಆ ಕಾಯಿನ್ ಅನ್ನ, ಸಿಲ್ವರ್ ಕಾಯಿನ್ ಅನ್ನ ಕೊಡಲಾಗುತ್ತೆ. ಅಂಡ್ ಪ್ರತಿಯೊಂದು ಮ್ಯಾಚ್ ಅಲ್ಲೂ ಸಪರೇಟ್ ಆದ ಕಾಯಿನ್ಸ್ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ SL ಶೇಟ್ ಅವರಿಗೆ. ಎಸ್ ಸರ್, ಟಾಸ್ ಯಾರು ಹಾಕ್ತಾರೋ ಅವರಿಗೂ ಕೊಡ್ಬೇಕಂತೆ ಕಾಯಿನ್. ಎಸ್. ಸೊ ಹಾಗೆ ಇನ್ನೊಂದು ವಿಚಾರ ನಾನು ಹೇಳಬೇಕು. ಪ್ರತಿಯೊಂದು ಮ್ಯಾಚ್ಗೂ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಇರುತ್ತೆ. ಸೊ ಅವರಿಗೆ ಮೆಮೊರೇಬಲ್ ಮೊಮೆಂಟ್ ಆಲ್ಸೋ ಇರುತ್ತೆ, ಮೊಮೆಂಟನು ಇರುತ್ತೆ. ಅದು ಸ್ಪಾನ್ಸರ್ಡ್ ಬೈ SL ಶೇಟ್. ಸೊ ಕಾರ್ಯಕ್ರಮನ ಮುಂದುವರಿಸ್ತಾ ಶ್ರೀಯುತ UT ಖಾದರ್ ಅವರು, ಸೊ ಶ್ರೀಮತಿ ಪೂಜಾ ಪೈ, ಲಯನ್ಸ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್, ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹರಿ ಓಂ. ಇವತ್ತು ಸಂಕಲ್ಪ ಫೌಂಡೇಶನ್ ಆ್ಯಂಡ್ ಮ್ಯಾಂಗ್ಳೂರ್ ಯೂತ್ಸ್ ಪ್ರೆಸೆನ್ಸ್ MLA ಪ್ರೀಮಿಯರ್ ಲೀಗ್ ಈಗಾಗಲೇ ಹೇಳಿದರು. ವಿಶೇಷವಾಗಿ ಕರ್ನಾಟಕದಲ್ಲೇ ಮೊದಲ ಬಾರಿಗೆ, ಅದು ಕೂಡ MLAಗಳು 8 MLAಗಳು ಸೇರಿ ಮಾಡುವಂತಹ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಏನಿದೆ, ಇದು ಆರ್ಗನೈಸ್ ಮಾಡಿದಂತಹ ನಮ್ಮ 4 ಪಿಲ್ಲರ್ಸ್ ಲೋಹಿತ್, ಭರತ್, ಕಿರಣ್ ಹಾಗೂ ವರುಣ್. ಮೊದಲನೇದಾಗಿ ನಾನು ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನಮಗೂ ಗೊತ್ತಿರಲಿಲ್ಲ 2 ವರ್ಷದ ಹಿಂದೆ ಸಂಕಲ್ಪ ಫೌಂಡೇಶನ್ ಇತ್ತು ಅಂತೇಳಿ. ಕೊರೋನಾ ಸಂದರ್ಭದಲ್ಲಿ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡಿ 2 ವರ್ಷದಲ್ಲೇ ಇವತ್ತು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಕ್ರೀಡೆಯನ್ನು ಆರ್ಗನೈಸ್ ಮಾಡಬೇಕಿದ್ರೆ ಅವರ ಒಂದು ಮನೋಸ್ಥೈರ್ಯವನ್ನು ನಾವು ಮೆಚ್ಚಲೇಬೇಕು. ಮೊದಲನೇದಾಗಿ ಎಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ವೇದಿಕೆಯಲ್ಲಿರುವಂತಹ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಮೂಡಬಿದ್ರೆ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರಾಗಿರ್ತಕ್ಕಂತಹ ಉಮಾನಾಥ್ ಕೋಟ್ಯಾನವರೇ, ಈಗಾಗಲೇ ಟಿ ಶರ್ಟನ್ನು ಹಾಕಿಕೊಂಡು ಕ್ರೀಡಾ ಸ್ಫೂರ್ತಿಯಲ್ಲಿ ಅವರು ಕೂಡ ಸ್ಫೂರ್ತಿಯಿಂದಿದ್ದು ನಿಮಗೂ ಕೂಡ ಸ್ಫೂರ್ತಿಯನ್ನು ಕೊಡಲಿಕ್ಕೆ ಬಂದಂತಹ UT ಖಾದರ್ ಅವರೇ, ಈ ಕ್ಷೇತ್ರದವರೇ, ಈ ಕಾಲೇಜಿನ ಮುಖ್ಯಸ್ಥರಾಗಿ ಈಗಷ್ಟೇ MLC ಆಗಿ ವಿಧಾನ ಪರಿಷತ್ತನ್ನು ಹೋಗಿರತಕ್ಕಂತಹ ಮಂಜುನಾಥ್ ಭಂಡಾರಿ ಅವರೇ, ಕೊಡುಗೈ ದಾನಿಗಳು ರವೀಂದ್ರ ಶೇಟ್ ಅವರೇ, ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ ಮಂಡಲದ ಅಧ್ಯಕ್ಷರು ಮತ್ತು ಉದ್ಯಮಿಗಳಾಗಿರ್ತಕ್ಕಂತಹ ಸುನೀಲ್ ಆಳ್ವಾ ಅವರೇ, ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಕ್ರೀಡಾಭಿಮಾನಿಗಳೇ, ಕ್ರೀಡಾ ಪ್ರೇಮಿಗಳೇ ಹಾಗೂ ಕ್ರೀಡಾಪಟುಗಳೇ, ಈಗಾಗಲೇ ಹೇಳಿದರು ಕೋಟ್ಯಾನರು ಕ್ರೀಡೆಯನ್ನು ಹೇಗೆ
ವಯೋಸಹಜವಾಗಿ ಅಂದರೆ ವಯಸ್ಸಿನ ಮಿತಿಯನ್ನು ಮೀರಿ ಚಿಕ್ಕ ಮಕ್ಕಳಿರಲಿ ದೊಡ್ಡವರಿರಲಿ ಪಕ್ಷಾತೀತವಾಗಿ ರಾಜಕೀಯ ರಹಿತವಾಗಿ ಇವತ್ತೊಂದು ಕ್ರೀಡೆ ಇಲ್ಲಿ ನಡೀತಾ ಇದೆ. ಎಲ್ರಿಗೂ ಶುಭವಾಗಲಿ. ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟಲ್ಲಿ ಆಡಿ ಕೊನೆ ಕ್ಷಣದವರೆಗೂ ಹೋರಾಡಿ ಇಲ್ಲಿ ಸಣ್ಣದಿರುವಾಗಲೂ ಕೂಡ ಕ್ರಿಕೆಟನ್ನು ನೋಡ್ಕೊಂಡು ಬಂದಿದ್ದವರು. ಒಂದು ಟೀಮಿನ ಬಗ್ಗೆ ನಮಗೆ ಜಾಸ್ತಿ ಒಲವಿರ್ತದೆ, ಆದರೆ ಇಲ್ಲಿ ನಿಜ ಹೇಳಬೇಕಂದ್ರೆ 8ಕ್ಕೆ 8 ಟೀಮ್ಗಳು ಕೂಡ ನಮ್ಮದೇ. ಹಾಗಾಗಿ ಯಾರು ವಿನ್ ಆದರೂ ಕೂಡ ನಮ್ಮವರೇ ವಿನ್ ಆಗ್ತಾರೆ. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಶ್ರೀಮತಿ ಪೂಜಾ ಪೈ ಅವರಿಗೆ. ಅಂಚನೆ ಎಂಕಲ್ನ ಸಂಕಲ್ಪ್ ಫೌಂಡೇಶನ್ ಬೊಕ ಮ್ಯಾಂಗ್ಳೂರು ಯುದ್ಧ ಮಾರ್ಗದರ್ಶಕರೇನು ಅಂಚನೆ ಜಿಲ್ಲಾಧ್ಯಕ್ಷರು ಸುದರ್ಶನ್ ಮೂಡ್ಬಿದ್ರೆ ಬೈದೇರು ಆರ್ನಡೆಗ್ಲ ಎಂಕ್ಲಿ ಒಂಜಿ ಕ್ರೀಡಾಕೂಟದ ಬಗ್ಗೆ ಪಂಡ್ರೆ ಪೋದುಪುನಗ ಆರ್ಲ ಮುಕ್ತಾದ ಎಂಕ್ಲೆ ನಿಖಲ್ನೊಟ್ಟಿಗೆ ಉಲ್ಲ ಎಡ್ಡೆ ಒಂಜಿ ಕ್ರೀಡಾ ಸ್ಫೂರ್ತಿ ಒಂಜಿ ಕಾರ್ಯಕ್ರಮ ಮಂತೊಂದುಲ್ಲಾರು ಪಂಡದು ಎಂಕ್ಲೇನು ಶಾಬಾಷ್ ಪಂಡದು ಎಂಕ್ಲೇನು ನಿಖಲ್ನೊಟ್ಟಿಗೆ ಉಲ್ಲ ಪಂಡದು ಎಂಕ್ಲೆಗೆ ಪಂಡಿನ ಸುದರ್ಶನ್ ಮೂಡಬಿದ್ರೆಗ್ಲ ನಾನು ಈ ಒಂಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಂತೋದಿಲ್ಲ. ಶ್ರೀಯುತ ಸುದರ್ಶನ್ ಮೂಡುಬಿದ್ರೆ ಇವರಿಗೆ ಸಂಯೋಜಕರು ನೆನಪಿನ ಕಾಣಿಕೆಯನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಶ್ರೀಯುತ UT ಖಾದರ್ ಮಂಗಳೂರು ಕ್ಷೇತ್ರದ ಶಾಸಕರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಸಂಕಲ್ಪ ಫೌಂಡೇಶನ್ ಹಾಗೂ ಮಂಗಳೂರು ಯೂತ್ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ MLA ಪ್ರೀಮಿಯರ್ ಲೀಗಿನ ಉದ್ಘಾಟನೆಯ ಈ ಒಂದು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನಮ್ಮೆಲ್ಲ ಆತ್ಮೀಯರು ಗೌರವಿತರು ಮೂಡುಬಿದ್ರೆ ಕ್ಷೇತ್ರದ ಶಾಸಕ ಸಮಿತಿಯಿಂದ ಉಮ್ನಾಥ್ ಕೋಟ್ಯಾನ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿದ್ದುಕೊಂಡು ಬಹುಶಃ ಎಲ್ಲ ಸ್ಥಳಾವಕಾಶ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಸಹ್ಯಾದ್ರಿ ಸಂಸ್ಥೆಯ ಸಂಸ್ಥಾಪಕರು, ವಿಧಾನ ಪರಿಷತ್ನ ಸದಸ್ಯರು, ನಮ್ಮೆಲ್ಲ ಹಿರಿಯ ನಾಯಕರು ಸನ್ಮಾನ್ಯ ಮಂಜುನಾಥ್ ಭಂಡಾರವರೇ, ನಮ್ಮೆಲ್ಲ ಗೌರವಿತರು ಹಿರಿಯರು, ಈ ಒಂದು ಕಾರ್ಯಕ್ರಮಕ್ಕೆ ತನ್ನ ವಿಶೇಷ ಸಹಕಾರ ನೀಡಿದಂಥ SLC ಫೌಂಡೇಶನ್ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ರವೀಂದ್ರ ಶೇಟ್ ಅವರೇ, ಅದೇ ರೀತಿ ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂತಹ ಲಯನ್ಸ್ ಮುಖ್ಯಸ್ಥ ಆಗಿರುವಂಥ ಪೂಜಾ ಪೈ ಅವರೇ, ನಮ್ಮ ಸನ್ಮಿತರಂತ ಸುದರ್ಶನ್ ರವರೇ, ಸುನಿಲ್ ಆಲ್ವಾರ್ ಅವರೇ, ಎಲ್ಲ ನಮ್ಮ ಈ ತಂಡದ ಸಂಘಟಕ ವರುಣ್ ಮತ್ತು ಎಲ್ಲವರ ಸಂಘಟಕರೇ, ಮುಂದಿರುವ ವಿವಿಧ ಕ್ಷೇತ್ರ ವ್ಯಾಪ್ತಿಯಿಂದ ಬಂದಂಥ ಕ್ರಿಕೆಟ್ನ ಅಭಿಮಾನಿಗಳೇ, ಕ್ರಿಕೆಟ್ ಆಟಗಾರರೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಪ್ರತಿಯೊಂದು ಹಿತೈಷಿಗಳ ಮಾಧ್ಯಮದ ಮಿತ್ರರೇ, ಅತ್ಯಂತ ಸಂತೋಷವಾಗ್ತಿದೆ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಲಿಕ್ಕೆ. ಸಂಕಲ್ಪ ಫೌಂಡೇಶನ್ನ ಮತ್ತು ಮಂಗಳೂರು ಯೂತ್ನ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಈ ಕಾರ್ಯಕ್ರಮಕ್ಕೆ ತನ್ನ ವಿಶೇಷವಾದ ನೇತೃತ್ವ ವಹಿಸುವಂಥ ಸನ್ಮಿತರಾದಂತಹ ವರುಣ್ ಮತ್ತು ಎಲ್ಲ ತಂಡದವರನ್ನು ಸಮಸ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಪರವಾಗಿ ನಾನು ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಕ್ರೀಡೆ ಸ್ಫೂರ್ತಿ ಅದೊಂದು ಬೇರೆ. ಕ್ರೀಡೆಗೆ ಯಾವುದು ಕೂಡ ಯಾವ ಜಾತಿ, ಯಾವ ಧರ್ಮ, ಯಾವ ಪಕ್ಷ ಕೂಡ ಯಾವುದು ಕೂಡ ಅಡ್ಡ ಬರೋದಿಲ್ಲ. ಕ್ರೀಡೆ ಅಂತ ಹೇಳಿದರೆ ಎಲ್ಲರಿಗೂ ಅತ್ಯಂತ ಪ್ರೀತಿ ವಿಶ್ವಾಸ ಆಡುವಂಥದ್ದು, ಅದನ್ನು ಸಂತೋಷವಾದ ವಾತಾವರಣ ನಿರ್ಮಾಣ ಮಾಡುವಂಥದ್ದು, ಅದರ ಮುಖಾಂತರ ಆ ಒಂದು ಯಶಸ್ವಿಯ ವಾತಾವರಣ ನಿರ್ಮಾಣ ಮಾಡೋ ವಿಶೇಷವಾದ ಒಂದು ಕ್ರೀಡೆ ಆಗಿದೆ, ಒಂದು ಕಾರ್ಯಕ್ರಮ ಅಂತ ಹೇಳ್ತೇವೆ. ಅದಕ್ಕಾಗಿ ಯಾವುದೇ ಒಂದು ವಿಚಾರದಲ್ಲಿ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಬೇಕಂತ ಹೇಳುವಂಥದ್ದು, ಎಲ್ಲದನ್ನು ಕೂಡ ಅದನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿಕೊಂಡು ಹೋಗುವಂಥ ಮನೋಭಾವನ ಹಮ್ಮಿಕೊಳ್ಬೇಕಂತ ಒಂದು ಪದ, ಅದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಂತ ಹೇಳಿದರೆ, ಸ್ಪೋರ್ಟ್ಸ್ ಮ್ಯಾನ್ಗೆ ಯಾವಾಗಲೂ ಕೂಡ ಸಕಾರಾತ್ಮಕವಾದ ಆ ವಿಚಾರ ತೆಗೆದುಕೊಂಡು ಅತ್ಯುತ್ತಮವಾದ ವಾತಾವರಣ ನಿರ್ಮಾಣ ಮಾಡುವಂಥ ವಿಶೇಷದ ವ್ಯಕ್ತಿತ್ವ ಇರ್ತದೆ. ನಮಗೆ ರಾಜಕೀಯದಲ್ಲಿ ಕೂಡ ಕೆಲವರು ಕೂಡ ಹೇಳ್ತಾರೆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರಬೇಕು, ಯಾವುದೇ ಸಮಸ್ಯೆ ಇಲ್ಲದೆ ಹೋಗುವಂಥ ವಾತಾವರಣ. ಆದ ಕಾರಣ ಈ ಒಂದು ಕ್ರಿಕೆಟ್ ಅತ್ಯಂತ ಯಶಸ್ವಿ ಕ್ರಿಕೆಟ್ ಆಗುವಂಥ ಅವಕಾಶ ಇವತ್ತು ಆಗಲಿ, ನಮ್ಗೆ ಕೂಡ ಅತ್ಯಂತ ಸಂತೋಷ. ಕ್ರೀಡೆಯಲ್ಲಿ ಮತ್ತು ಕ್ರಿಕೆಟಿಗೆ ವಿಶೇಷವಾದ ಗೌರವ, ಎಲ್ಲ ಸಣ್ಣ ಮಕ್ಕಳಿಂದ ಇದೇ ವಯಸ್ಸಿನವರು ಕೂಡ ಇವತ್ತು ಕ್ರಿಕೆಟ್ನ ಬಗ್ಗೆ ವಿಶೇಷವಾದ ಆಸಕ್ತಿ ಮತ್ತು ಸಂತೋಷದ ವಾತಾವರಣ. ಆ ಸಂದರ್ಭದಲ್ಲಿ ಇವತ್ತು MLA ತಂಡವನ್ನು ನಿರ್ಮಾಣ ಮಾಡಿ, ಇದು ಬರೀ MLA ತಂಡ ಅಲ್ಲ, ಪರಸ್ಪರ ಜಿಲ್ಲೆಯನ್ನು ಒಂದುಗೂಡಿಸುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಅಂತ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಮಾಡುವಂಥದ್ದು. ಆದ ಕಾರಣ ಈ ಕಾರ್ಯಕ್ರಮ ರಾಜ್ಯದ ಸರ್ವರಿಗೂ ಕೂಡ ಒಂದು ಮಾದರಿಯಾದ ಕಾರ್ಯಕ್ರಮ ಆಗುವಂಥ ಅವಕಾಶ ಆಗಲಿ. ಎಲ್ಲ ನಮ್ಮ ಕ್ರಿಕೆಟ್ ಆಟಗಾರರಿಗೆ ನಾನು ಎಲ್ಲ ತಂಡದ ಕ್ಯಾಪ್ಟನ್ ಮತ್ತು ಎಲ್ಲ ತಂಡದ ಆಟಗಾರರಿಗೆ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸುವಂಥದ್ದು. ನಮ್ಮ ರಾಜ್ಯಕ್ಕೂ ಕೂಡ ಒಂದು ಕ್ರಿಕೆಟ್ ಇದ್ದಾಗೆ ನಾನು ಯಾವಾಗಲೂ ಹೇಳ್ತೇನೆ, ರಾಜ್ಯಕ್ಕೆ ಎಲ್ಲ ಒಂದು ಕ್ರಿಕೆಟ್ ಇತ್ತಿಲ್ಲ ಇದರಲ್ಲಿ ವ್ಯತ್ಯಾಸ ಇಜ್ಜಿ ಎಂಕ್ಲೆಗ್ಲ ಈ ಕ್ರಿಕೆಟ್ದಾಗಲ ಅದು ವ್ಯತ್ಯಾಸ ಹೊಂಡ. ಕ್ರಿಕೆಟ್ ಏರ್ ಬಾಲ್ ಬಾಡಿ ಏರ್ ಬ್ಯಾಟ್ ಬಾಡಿ ಗೊತ್ತಾಪು, ನಮ್ಮ ಏರ್ ಬಾಲ್ ಬಾಡಿ ಇವ್ರು ಬ್ಯಾಟ್ ಆಗಿ ಏರ್ಲ ಗೊತ್ತಿದೆ ಅಂತಲೇ ಪರಿಸ್ಥಿತಿ ವ್ಯತ್ಯಾಸ ಅದು ಅಕ್ಲನ ನಿಮ್ಮ ಇದರಲ್ಲಿ ಯಾರ್ಯಾರ ಬಾಲಿಗೆ ಯಾರ್ಯಾರು ಹೊಡಿಬೇಕಂತ ಭಾಳ ಸ್ಪಷ್ಟವಾಗಿದೆ. ಇಲ್ಲಿ ಯಾರ ಬಾಲಿಗೆ ಯಾರು ಹೊಡಿತಾನೆ ಅಂತ ಯಾರು ಕೂಡ ಗೊತ್ತಿಲ್ಲ ಅನ್ನೋ ವಿಚಾರ ಇವತ್ತು ಆಗಿದೆ. ಅದಕ್ಕೆ ನಿಮ್ಮೆಲ್ಲ ಈ ಕ್ರೀಡೆ ಅತ್ಯಂತ ಸಂತೋಷ ಹೋಗುವಂಥ ವಿಚಾರ ಇವತ್ತು ಆಗಲಿ. ನಿಮಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸುತ್ತಾ, ಎಲ್ಲ ತಂಡದ ಶುಭಾಶಯ ಸಲ್ಲಿಸಿ, ನನ್ನ ಮಂಗಳೂರು ಮತ್ತು ಉಲ್ಲಾಲ್ ತಂಡದ ನನ್ನ ವಿಶೇಷ ನಾನು ಸಮಯ ಇಲ್ಲದಿದ್ದು ಕೂಡ ಎಲ್ಲ ಅವರೇ
ವ್ಯವಸ್ಥೆ ಮಾಡಿಕೊಂಡು ಮುಂದೆ ಒಂದು ಅವಕಾಶ ಆಗಿದೆ. ಮತ್ತು ನನ್ನ ಸಂಕಲ್ಪ ಫೌಂಡೇಶನ್ ಮಂಗಳೂರು ಯೂತ್ನ ಈ ಒಂದು ಸಂಘಟಕರನ್ನು ಎಲ್ಲರೂ ಅಭಿನಂದಿಸಿ. ಯಾಕೆಂತ ಹೇಳಿದರೆ ನೋಡಿ, ನಮ್ಮ ಪಾನ್ ಮಸಾಲದವರು ಕೂಡ ಅಡ್ವರ್ಟೈಸ್ಮೆಂಟ್ ಕೊಡ್ತಾನಂತ ಬಂದರು. ಪಾನ್ ಮಸಾಲದವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾನಂತ ಮುಂದೆ ಬಂದರು. ಅದೇ ಬಹುಶಃ ಸಂಕಲ್ಪ ಫೌಂಡೇಶನ್ ಯೂತ್ ಹೇಳಿದಿಲ್ಲ, ನಾವು ಬಹುಶಃ ಯಾವ್ದು ಇವತ್ತು ಸಮಾಜಕ್ಕೆ ಇವತ್ತು ಹಾನಿಕರವಾಗ್ತದೆ ಅಂಥ ದುಡ್ಡು ನಮಗೆ ಬೇಡ, ಅದನ್ನು ನಾವು ಸ್ವೀಕರಿಸಲ್ಲ ಅಂತ ಹೇಳಿ ಆ ದುಡ್ಡನ್ನು ರಿಜೆಕ್ಟ್ ಮಾಡಿ ಬಹುಶಃ ಇವತ್ತು ಆ ಒಂದು ಆರೋಗ್ಯಕರವಾದ ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಮ್ಮದು ಕೂಡ ವಿಶೇಷವಾದ ಒಂದು ವ್ಯಕ್ತಿತ್ವ ಮನೋಭಾವ ಇದೆ ಅಂತ ತೋರಿಸ್ಕೊಳ್ಳೋ ಕೆಲಸ ಇವತ್ತು ಆಗಿದೆ ಅಂತ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಸರ್ವರಿಗೂ ನಾನು ಶುಭ ಸಲ್ಲಿಸಿದ. ಇವತ್ತು ಸಂಜೆ ಆಗುವಾಗ ಮ್ಯಾಚ್ ಮುಗಿಬೇಕು. ಸೊ ಒಬ್ಬರು ಗೆಲ್ಲಬೇಕು, ಬೇರೆ ಯಾರಿಗೂ ನಾಳೆ ಇವತ್ತು ಮತ್ತು ನಾಳೆ ಮ್ಯಾಚ್ ಮುಗಿಬೇಕಾದ್ರೆ ಯಾರಾದರೂ ಒಬ್ಬರು ಗೆಲ್ಲಬೇಕು, ಬೇರೆಯವ್ರು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅದು ಸ್ವಾಭಾವಿಕ. ಇಲ್ಲದ ಮ್ಯಾಚ್ ನಮಗೆ ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಒಬ್ಬ ನಾವು ಜಯಿಸಿದ್ದೇವೆ ಅಂತ ಘೋಷಣೆ ಮಾಡ್ತೇವೆ. ಆದ ಕಾರಣ ಈ ಒಂದು ಟೂರ್ನಮೆಂಟ್ನ ಗೆಲುವು ಅದು ಯಾರ ಗೆಲುವು ಕೂಡ ಅಲ್ಲ. ಈ ಒಂದು ಟೂರ್ನಮೆಂಟ್ನ ಸೋಲು ಅದು ಯಾರ ಸೋಲು ಕೂಡ ಅಲ್ಲ. ಈ ಒಂದು ಟೂರ್ನಮೆಂಟ್ನ ಗೆಲುವು ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಜನಸಾಮಾನ್ಯ ಗೆಲುವಾಗಿ ಮೂಡಿ ಬರಲಿ ಅಂತೇಳಿ ನಾನು ಶುಭಾಶಯ ಸಲ್ಲಿಸಿ ನನ್ನೆರಡು ಮಾತು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಧನ್ಯವಾದಗಳು ಶ್ರೀಯುತ UT ಖಾದರ್ ಅವರಿಗೆ. ಹಾಗೆ ಶ್ರೀಯುತ ಸುದರ್ಶನ್ ಮೂಡುಬಿದ್ರೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾವೆ. ಸಹ್ಯಾದ್ರಿಯ ತಪ್ಪಲಿನ ತುಳುನಾಡಿನಲ್ಲಿ ನಮ್ಮ ಜಿಲ್ಲೆಯ ಸಹ್ಯಾದ್ರಿಯ ಗ್ರೌಂಡಿನ ಪರಿಸರದಲ್ಲಿ ನಾವೆಲ್ಲ ಸೇರಿದ್ದೇವೆ. ಸಂಕಲ್ಪ ಫೌಂಡೇಶನ್ ಮತ್ತು ಮ್ಯಾಂಗ್ಳೂರು ಯೂತ್ನವರು ಆಯೋಜನೆಗೊಂಡಿರುವಂತಹ ನಮ್ಮ ಜಿಲ್ಲೆಯ ಶಾಸಕರಿಗೋಸ್ಕರ ಮಾಡಿದಂಥ ಒಂದು ಕ್ರಿಕೆಟ್ ಟೂರ್ನಮೆಂಟ್. ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಉಮನಾಥ್ ಕೋಟ್ಯಾನ್ರವರೇ, ಈ ಒಂದು ಅತ್ಯುತ್ತಮವಾದಂತಹ ಪರಿಸರವನ್ನು ಇವತ್ತು ನಮಗೆಲ್ಲ ನೀಡಿರುವಂಥ ಹಾಗೂ ಅನೇಕ ನಮ್ಮ ಸಂಘಟನೆಯ ಕಾರ್ಯಕ್ರಮಕ್ಕೆ ಸ್ಥಳದಾನವನ್ನು ಮಾಡಿದಂಥ MLC ಮಂಜುನಾಥ್ ಭಂಡಾರಿಯವರೇ, ಶಾಸಕರಾಗಿರುವಂಥ UT ಖಾದರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ರವೀಂದ್ರ ಶೇಟ್ ಅವರೇ, ಪೂಜಾ ಪೈ ಅವರೇ, ಸುನೀಲ್ ಆಳ್ವಾರ್ ಅವರೇ, ಸೇರಿರುವಂತಹ ಕ್ರೀಡಾಭಿಮಾನಿ ಬಂಧುಗಳೇ, ಭಾಳ ವಿಶೇಷವಾಗಿ ನಮ್ಮ 4 ಜನ, ವರುಣ್ ಚೌಟಾ ಇರ್ಬೋದು, ನಮ್ಮ ಕಿರಣ್ ಇರ್ಬೋದು, ಲೋಹಿತ್ ಮತ್ತು ಭರತ್ ರಾಜ್, ಯುವಶಕ್ತಿ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ಎನ್ನುವುದಕ್ಕೆ ಕೆಲವೇ ದಿನಗಳಲ್ಲಿ ಸಂಕಲ್ಪ ಫೌಂಡೇಶನ್ ಎನ್ನುವ ಸಂಸ್ಥೆಯನ್ನು ಕಟ್ಟುವಂಥ ಸಂಕಲ್ಪ ಮಾಡಿದಂಥ ಈ 4 ಜನರಿಗೆ ಕೂಡ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಒಂದು ಒಳ್ಳೆಯ ಕನಸನ್ನು ಇಟ್ಕೊಂಡು ಈ ಜಿಲ್ಲೆಯ ಶಾಂತಿ ಸೌಹಾರ್ದತೆಗೆ ಪೂರಕವಾಗಿ ಈ ರೀತಿಯ ಒಂದು ಕ್ರೀಡಾ ಚಟುವಟಿಕೆಯನ್ನು ಮಾಡುವ ಉದ್ದೇಶದಿಂದ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈಗಾಗಲೇ ಅನೇಕ ಜನ ಉಲ್ಲೇಖ ಮಾಡಿದರು, ಕ್ರೀಡೆ ಮಾನಸಿಕವಾಗಿ ದೈಹಿಕವಾಗಿ ಯಾವ ರೀತಿ ನಮಗೆ ಉಪಯೋಗಕ್ಕೆ ಬರ್ತದೆ, ಅದಕ್ಕಿಂತ ಹೆಚ್ಚಾಗಿ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಗೆ ಅದು ಕಾರಣೀಕರ್ತರಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ. ಬಹುಶಃ ಮುಂದಕ್ಕೆ ಅವರಲ್ಲಿ ಅನೇಕ ಕನಸುಗಳಿದೆ. ಆ ಎಲ್ಲ ಕನಸುಗಳಿಗೆ ನಾವೆಲ್ಲರೂ ಸಹಕಾರಿಯಾಗಿ ಇರ್ತೇವೆ ಎನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಒಂದು ಕ್ರಿಕೆಟ್ ಟೂರ್ನಮೆಂಟಿಗೆ ಶುಭಾಶಯವನ್ನು ಕೋರ್ತಾ 8 ಜನ ನಮ್ಮ ಜಿಲ್ಲೆಯ ಶಾಸಕರು ಭಾಳ ಈಗ ಹೇಳಿದರು, ಸೋಲು ಗೆಲುವು ಅಂತ ಖಾದರ್ ಅವರು ಉಲ್ಲೇಖ ಮಾಡಿದರು. ಆದರೆ ಟೀಮ್ ರಚನೆ ಮಾಡುವಾಗ ಪ್ರತಿಯೊಬ್ಬ ಶಾಸಕ ಕೂಡ ಗೆಲ್ಲಬೇಕು ಎನ್ನುವ ಉದ್ದೇಶದಿಂದ ಬಹಳ ವ್ಯವಸ್ಥಿತವಾಗಿ ಟೀಮನ್ನು ರಚನೆ ಮಾಡಿಕೊಂಡು ಬಂದಿದ್ದಾರೆ. ಈ 8 ತಂಡಕ್ಕೂ ನಾನು ಶುಭಾಶಯವನ್ನು ಕೋರ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎನ್ನುವ ಆಶಯವನ್ನು ವ್ಯಕ್ತಪಡಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಶ್ರೀಯುತ ಸುದರ್ಶನ್ ಮೂಡುಬಿದ್ರಿ ಅವರಿಗೆ. ಹಾಗೆ ಕಾರ್ಯಕ್ರಮನ ಮುಂದುವರಿಸ್ತಾ ಎಲ್ಲ ಪ್ಲೇಯರ್ಸ್ ದಯವಿಟ್ಟು ವೇದಿಕೆಯ ಬಲಬದಿಯಲ್ಲಿ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಐ ರಿಕ್ವೆಸ್ಟ್ ಆಲ್ ದ ಪ್ಲೇಯರ್ಸ್ ಟು ಕಮ್ ಟು ದಿ ರೈಟ್ ಸೈಡ್ ಆಫ್ ದಿ ಸ್ಟೇಜ್. ಮಾತ ಪ್ಲೇಯರ್ಸ್ ಬಲ ಸೈಡ್ಗೆ ಬರೋಡು, ಟೀಮ್ ವೈಸ್ ನಿಕಲ ಟೀಮ್ ದ ಲೈನ್ ಮಂತದು ಉಂಟೋಡು. ದಯವಿಟ್ಟು ಎಲ್ಲ ಪ್ಲೇಯರ್ಸ್ ವೇದಿಕೆಯ ಬಲಬದಿಯ ಬಲಬದಿಯಲ್ಲಿ ಎಲ್ಲ ಪ್ಲೇಯರ್ಸ್. ಸೊ 8 ತಂಡಗಳು, 8 ಶಾಸಕರ 8 ತಂಡಗಳು ದಯವಿಟ್ಟು ವೇದಿಕೆಯ ಬಲಬದಿಯಲ್ಲಿ ಬರಬೇಕು. ಅದೇ ರೀತಿ
ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾಗಿರುವಂಥ ಶರತ್ ಅವರು, ಶ್ವೇತಾ ಪೂಜಾರಿ ಅವರು, ಮುಖಂಡರಾಗಿರುವಂಥ ಸಿತೇಶ್ ಕೊಂಡೆ ಅವರು, ರಂದೀಪ್ ಕಾಂಚನ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ನಾನು ಸ್ಮರಿಸ್ತಾ ಇದ್ದೇನೆ. ಎಸ್, ಎಲ್ಲ ಪ್ಲೇಯರ್ಸ್ ಅಲ್ಪ ದೂರ ಇಡಲ್ಲರ್ ಬೇಗ ಬೇಗ ಬಲೆ ತುಕ ರೈಟ್ ಸೈಡ್ ಸ್ಟೇಜ್ ಇದ. ಹಾಗೆ ಈಗ ಕೆಲವೇ ಸಂದರ್ಭದಲ್ಲಿ ನಾವೆಲ್ಲರೂ ಕಾತರದಿಂದ ಕಾಯುವಂತಹ ಕ್ಷಣ ಟ್ರೋಫಿ ಅನಾವರಣ ಆಗ್ಲಿಕ್ಕಿದೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲಾ ಗಣ್ಯಾತಿ ಗಣ್ಯರು ದಯವಿಟ್ಟು ಟ್ರೋಫಿಯ ಬಳಿ ಹೋಗ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಬಿಫೋರ್ ದಾಟ್ ಸೇರಿದಂತಹ ಎಲ್ಲಾ ಪ್ಲೇಯರ್ಸ್ 8 ಜನ ಶಾಸಕರಿಗೆ ಹಾಗೆ ಸಂಕಲ್ಪ ಫೌಂಡೇಶನ್ ಅಂಡ್ ಮ್ಯಾಂಗ್ಳೂರ್ ಯೂತ್ ನ ಟೀಮ್ಗೆ ಹಾಗೆ ನಿಮ್ಗೆಲ್ಲರಿಗೂ ಒಮ್ಮೆ ಜೋರಾದ ಚಪ್ಪಾಳೆಯನ್ನು ಕೊಡಬೇಕು. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಆಲ್ ಆಫ್ us. ಕಮ್ ಆನ್ ಎವ್ರಿವನ್. ಸೊ ಈಗ ಕೆಲವೇ ಸಂದರ್ಭದಲ್ಲಿ ನಾವು ಕಾತರದಿಂದ ಕಾಯುವಂತಹ ಕ್ಷಣ ಟ್ರೋಫಿ ಅನಾವರಣ ಆಗ್ಲಿಕ್ಕಿದೆ. ಎಲ್ಲ ಅತಿಥಿಗಳು ಜೊತೆಗೂಡಿ ಈ ಒಂದು ಟ್ರೋಫಿಯನ್ನ ಅನಾವರಣಗೊಳಿಸಲಿಕ್ಕಿದ್ದಾರೆ. ಸೊ ವಿ ವಿಲ್ ಬಿ ಅನ್ವೇಲಿಂಗ್ ದಿ ಟ್ರೋಫಿ ಇನ್ ಸಮ್ ಟೈಮ್. ಒಂದು ವಿಭಿನ್ನ ರೀತಿಯಲ್ಲಿ ಟ್ರೋಫಿ ಅನಾವರಣಗೊಳ್ಳಿಕ್ಕಿದೆ. Yes, we are unveiling MLA Premier League 2022 beautiful trophy. It's really a very special and beautiful moment. ತುಂಬಾನೇ ಒಂದು ಸುಂದರವಾದಂತಹ ಕ್ಷಣ. MLA Premier League 2022 ಇದರ ಟ್ರೋಫಿಯು ಅನಾವರಣಗೊಂಡಿದೆ. ಎಲ್ಲ ಗಣ್ಯಾತಿ ಗಣ್ಯರು ಸೇರಿ ಈ ಒಂದು ಟ್ರೋಫಿಯನ್ನು ಅನಾವರಣಗೊಳಿಸಿದ್ದಾರೆ. ಹಾಗೆ ಈಗ ನಾವೆಲ್ಲರೂ ಮೈದಾನದ ಕಡೆಗೆ ಹೋಗ್ತಾ ಇದ್ದೇವೆ. This is a special moment, so we are inaugurating the ground. So MLA Premier League powered by Rohan Corporation and co-powered by SL Shea Diamond House, Lady Hill. So MLA Premier League 2022 ನ ಟ್ರೋಫಿ ಅನಾವರಣದ ಬಳಿಕ ಈಗ ಗ್ರೌಂಡ್ ಇನಾಗ್ರೇಷನ್ ಆಗ್ಲಿಕ್ಕಿದೆ. ಗ್ರೌಂಡ್ ನ ಮೈದಾನದ ಉದ್ಘಾಟನೆ ಆಗ್ಲಿಕ್ಕಿದೆ. ಎಲ್ಲಾ ಗಣ್ಯಾತಿ ಗಣ್ಯರು ಜೊತೆಗೂಡಿ ಈ ಒಂದು ಮೈದಾನವನ್ನ ರಿಬ್ಬನ್ ಕಟ್ ಮಾಡುವುದರ ಮೂಲಕ ಉದ್ಘಾಟನೆಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಎಸ್, ನಮ್ಮ ಎಲ್ಲ ಗಣ್ಯಾತಿ ಗಣ್ಯರು ರಿಬ್ಬನ್ ಅನ್ನ ಕಟ್ ಮಾಡುವುದರ ಮೂಲಕ ಮೈದಾನದ ಉದ್ಘಾಟನೆಯನ್ನ ಮಾಡ್ಲಿಕ್ಕಿದ್ದಾರೆ. ಮಾಡಿ ಆಯ್ತು, ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ಕೊಡ್ಬೇಕು. ಅಂಡ್ ಎಸ್, ಎಲ್ಲರೂ ಬಹಳ ಕಾತರದಿಂದ ಕಾಯ್ತಾ ಇದ್ದಂತಹ ಕ್ಷಣ, that is inaugurating MLA Premier League 2022, which is powered by Rohan Corporation and co-powered by SL Shea Diamond House, Lady Hill. ಈಗ MLA Premier League 2022 ಇದರ ಉದ್ಘಾಟನೆ ಆಗ್ಲಿಕ್ಕಿದೆ. ಎಲ್ಲ ಗಣ್ಯಾತಿ ಗಣ್ಯರು ಸೇರಿ ಉದ್ಘಾಟನೆಯನ್ನು ನಡೆಸಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. Yes, this is really a very special moment for all of us. ಎಲ್ಲರಿಗೂ ಒಂದು ವಿಶೇಷವಾದಂತಹ ಕ್ಷಣ. MLA Premier League 2022, which is powered by Rohan Corporation and co-powered by SL Shea Diamond House, Lady Hill. MLA Premier League na ಇನಾಗ್ರೇಷನ್ ಉದ್ಘಾಟನೆ ಆಗ್ಲಿಕ್ಕಿದೆ. ಎಲ್ಲ ಪ್ಲೇಯರ್ಸ್ ದಯವಿಟ್ಟು ಸಾಲಾಗಿ ನಿಲ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲ ಪ್ಲೇಯರ್ಸ್ 8 ತಂಡಗಳು ದಯವಿಟ್ಟು ಸಾಲಾಗಿ ನಿಲ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಐ ರಿಕ್ವೆಸ್ಟ್ ಆಲ್ ದ ಪ್ಲೇಯರ್ಸ್ ಟು ಸ್ಟ್ಯಾಂಡ್ ಇನ್ ಅ ಲೈನ್. ಮಾತೆಲ್ಲ ಒಂಜಿ ಲೈನ್ ಇಡುಂತೋಡು ಮಾತ ಎನ್ಮ ತಂಡದ ಕುಲ್ಲ.
ಮುಂಚೆ ಇನಾಗ್ರೇಷನ್ ಆಗ್ಲಿಕ್ಕಿದೆ. ಸೊ MLA ಪ್ರೀಮಿಯರ್ ಲೀಗ್ 2022 ಇದರ ಉದ್ಘಾಟನೆ ನಡೀತಾ ಇದೆ. ಎಲ್ಲ ಗಣ್ಯಾತಿ ಗಣ್ಯರು ಸೇರಿ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದಾರೆ. Check. So yes, in some time balloons are unleashed into the sky. Yes, ಈಗ ಎಕ್ಸಿಬಿಷನ್ ಮ್ಯಾಚ್ ನಡೀಲಿಕ್ಕಿದೆ. ನಮ್ಮ ಆರ್ಗನೈಸರ್ಸ್ ಅಂಡ್ MLAs ಗಳು ದಯವಿಟ್ಟು ಎಲ್ಲಾ ಟೀಮ್ ನವರು ಲೈನ್ ಅಪ್ ಆಗ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಮಾತ ಟೀಮ್ ದಕ್ಕಲೆ ಎನ್ಮ ಟೀಮ್ ದಕ್ಕಲೆ ಎನ್ಮ ಲೈನ್ ಉಪ್ಪೋಡು ದಯಮಲ್ತು ಲೈನ್ ಇಡುಂತೋಡು. So I request all the players to stand in a proper line. ಮಾತ ಎನ್ಮ ಟೀಮ್ ದಕ್ಕಲೆ ಎನ್ಮ ಲೈನ್ ಉಪ್ಪೋಡು. Hello, check, mic check. Yes, ಮಂಜುನಾಥ್ ಭಂಡಾರಿ ಅವರು ಬೌಲಿಂಗ್. So all set now for the big moment of the MLA Premier League 2022, and UT Kadar will go into bat here. One of the very technically sound player, definitely will going to enjoy the batting here in beautiful Sahyadri cricket ground, and our chief guest will go into ball next delivery. Left arm round the wicket, but ball just little bit outside the line of leg stump, and here is looking for the stroke. Lovely shot driven down to deep long of boundary. Fantastic stroke there from UT Kadar. What a big moment for this prestigious MLA Premier League. And UT Kadar, our respected MLA of Ullala constituency, definitely enjoying very cloudy, scattered clouds, and of course it's a very cool morning out here, and fantastic weather condition out well, and with the banks of very popular Netravati river, we are just passing behind this cricket ground. What a fantastic atmosphere out here in this most beautiful Sahyadri ground. All set now for the inaugural ceremony. So thank you very much, UT Kadar, giving you an important time for the inaugural function of this MLA Premier League. So ಎಲ್ಲ ಶಾಸಕರಿಗೆ ಈ ಒಂದು ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. We thank all the MLAs at this moment for supporting us immensely. MLA of Umudapuri constituency, Umesh. And I request all the captains to come forward. ದಯವಿಟ್ಟು ಎಲ್ಲ ಕ್ಯಾಪ್ಟನ್ಸ್ ಗಳು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. Yes, so now we will be unleashing the balloons to the sky. 8 ತಂಡಗಳು ದಯವಿಟ್ಟು ಲೈನ್ ನಲ್ಲಿ ನಿಲ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. 8 ತಂಡಗಳು ದಯವಿಟ್ಟು ಲೈನ್ ನಲ್ಲಿ ನಿಲ್ಬೇಕು. I request all the players to stand in the line. ದಯಮಲ್ತು ಮಾತೆಲ್ಲ ಲೈನ್ ಉಂಟೋಡು ಆಯ್ನಾತ್ ಬೇಗ ಲೈನ್ ಮಂತ್ಲೆ ಬಲೂನ್ ಬುಡ್ದು ಒಂಜಿ ಬೇತನೆ ರೀತಿಯ ಇನಾಗ್ರೇಷನ್ ಆರುಂಡು. So let's unleash the balloon to the sky. So 8 teams with 8 captains and 8 balloon bunches. So Ravindra Shet onji 6 hakir. So yes, ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಗುರು ಅಂತ ಶ್ರೀಮತಿ ಪೂಜಾ ಅವರು ಬಂದಿದ್ದಾರೆ. So yes, 8 ತಂಡಗಳ 8 captains ಗಳು with 8 balloon bunches. In some time, let's unleash the balloons to the sky. Yang countdown korpa, ayirdu bokka. ಎನ್ಮ ತಂಡದ ಪ್ಲೇಯರ್ಸ್ ದಯಮಾಡಿ ಲೈನ್ ಉಂಟೋಡು. We request 8 team players
players to stand in a proper line. ದಯಮಾಡ್ತದ ಲೈನ್ ಇಡುವಂತೋಡು ಎಲ್ಲರೂ ಲೈನ್ ಆಗಿ ಸಾಲಾಗಿ ನಿಲ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. The 8 teams which is participating in this cricket So tournament, ಹಾಗೆ Tulnadu Warriors, balloon ಅನ್ನ ಬಿಡ್ಲಿಕ್ಕೆ ನಾವು ಕೌಂಟ್ ಡೌನ್ ಕೊಡ್ತೇವೆ. After the countdown, you can unleash the balloon to the sky. So 8 teams with 8 captains with 8 balloon bunches. Yes. Ready? Onji clap ಹಾಕ್ಲಿಕ್ಕೆ ready and ಮಾತಿರ್ಲ. Yes, all set. On the count of என்னோட count down ಮಾಡ್ಬಿಡು 5 ವರ್ದು. 5 loudly. 4 3 2 and 1. Let's unleash the balloon to the sky. It's really a beautiful moment. ಬಹಳ ಒಂದು ಸುಂದರವಾದಂತಹ ಕ್ಷಣ. So inauguration ಆಗಿದೆ MLA Premier League 2022 which is sponsored, powered by Rohan Corporation and co-powered by SL Shade Diamond House, Lady Hill. So ಈಗ ಮೊದಲನೆಯ ಪಂದ್ಯಾಟಕ್ಕೆ Tulnadu Warriors as well as Tulnadu Tigers will go into play a first match. ಈಗ ಎಲ್ಲಾ ಪ್ಲೇಯರ್ಸ್. ಸೊ ಹಾಗೆ ಈಗ ನ್ಯಾಷನಲ್ ಆಂಥಮ್ ರಾಷ್ಟ್ರ ಗೀತೆ ನಡೀಲಿಕ್ಕಿದೆ. ಎಲ್ಲರೂ ಸಾಲಾಗಿ ನಿಲ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅಂಡ್ ಲೆಟ್ಸ್ ಬಿಗಿನ್. ರಾಷ್ಟ್ರಗೀತೆ. Let's मन अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे ಮಾತರಂ. ಹಾಗೆ ಈ ಒಂದು ಸಂದರ್ಭದಲ್ಲಿ ನಾವು 8 ಚಾಲಕರಿಗಳಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ನಿಮ್ಮ ಒಂದು ಸಹಕಾರ ಇದ್ದ ಕಾರಣ ಈ ಕಾರ್ಯಕ್ರಮ ಚೆನ್ನಾಗಿ ನಡೀಲಿಕ್ಕೆ ಕಾರಣ. ಹಾಗೆ ಯಾವತ್ತು ನಿಮ್ಮ ಸಹಕಾರ ಇರ್ಲಿ ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಇನ್ನು ಕೆಲವೇ ಸಂದರ್ಭದಲ್ಲಿ ಎಲ್ಲ ಶಾಸಕರು, ಸಂಸದರು, ಮಂಗಳೂರಿನ ಸಂಸದರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ಲಿಕ್ಕಿದ್ದಾರೆ. ಹಾಗೆ ಎಲ್ಲರೂ ಗ್ರೌಂಡ್ ಕ್ಲಿಯರ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಮಾತೆಲ್ಲ ಗ್ರೌಂಡ್ ಕ್ಲಿಯರ್ ಮಾಡ್ಕೊಡು. So hage at this moment, let me tell you all the names of the match officials. Mr. Pushparaj, umpire. Harish Padil is umpire and Ravi Uppala is umpire. And as English commentators, commentator Satish Salyan, Hindi commentator Gopi, Kannada commentator agi Mr. Sukumar, hage Sachin Kamath as a official scorer. So all are qualified by Karnataka State Cricket Association. ಮಾತೆರ್ಲ ಕರ್ನಾಟಕ ಸ್ಟೇಟ್ ಅಫಿಷಿಯಲ್ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ದ ಅಫಿಷಿಯಲ್ಸ್. ಈ ಒಂಜಿ ಸಂದರ್ಭಡು ಮಾತ ಅಫಿಷಿಯಲ್ಗಳ ಸೇರಿದ ಮಾತೆರ್ಲ ಜೋರೇನ ಚಪ್ಪಾಳೆನ್ ಕೊರ್ಲೆ ತೂಕ ಮಾತೆರ್ಲ. ಮಾತಾಡಲ್ಲ ಮನವಿ ಮಂತೊಂದಿಲ್ಲ ಮಾತ ಫೀಲ್ಡ್ ಇನ್ ಬಡ್ದು ಪಿದಾಯಿ ಪೋಡ್ ಗ್ರೌಂಡ್ ಉನ್ ಬಡ್ದು ಪಿದಾಯಿ ಪೋಡ್ ಬಂದು ರಿಕ್ವೆಸ್ಟ್ ಮಂತೊಂದಿಲ್ಲ ಮಾತ ಪ್ಲೇಯರ್ಸ್ ಅಂಚನೆ ನಿಖಿಲ್ನ ಟೀಮ್ ದ ಕ್ಯಾಪ್ಟನ್ ಪೋದು
రిజిస్ట్రేషన్ కౌంటర్ పోదు నిఖిల్ టీమ్ రిజిస్టర్ ఫస్ట్ మన్ ప్లే ఫస్ట్ మ్యాచ్ ఇమీడియట్ ಶುರು ಆಪುಂಡು ದಯಮಂತದ ಮಾತೆರ್ಲ ಗ್ರೌಂಡ್ ಇರ್ದು ಪಿದಾಯ್ಪೋಡು ಟೀಮ್ ರಿಜಿಸ್ಟ್ರೇಟ್ ಮನ್ ಪ್ಲೇ ಮನ್ಪಂದ್ ನಕ್ಲು ದಯಮಂತ ಟೀಮ್ ರಿಜಿಸ್ಟರ್ ಮನ್ ಪ್ಲೇ ಅಲ್ಪ ಟೀಮ್ ಪ್ಲೇಯರ್ಸ್ ನಕ್ಲ ಲಿಸ್ಟ್ ಕೊರ್ಲೆ ಅಲ್ಪ. ಸೊ ಎಸ್ ಎಲ್ಲ ಪ್ಲೇಯರ್ಸ್ ದಯವಿಟ್ಟು ಟೀಮ್ ಅನ್ನ ರಿಜಿಸ್ಟರ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಫಸ್ಟ್ ಮ್ಯಾಚ್ ಶುರು ಆಗ್ಲಿಕ್ಕಿದೆ. ನನ್ನ ಒಂತೆ ಪೋರ್ತಡೆ ಫಸ್ಟ್ ಮ್ಯಾಚ್ ಶುರು ಆಪುಂಡು ಮಾತೆರ್ಲ ಪೋದು ರಿಜಿಸ್ಟ್ರೇಷನ್
ಇಂಚಿನ ಸೂಪರ್ ಸೈಟ್ ಈ ರೋಹನ್ ಕಾರ್ಪೊರೇಷನ್ ತಕ್ಕಲ ಸೇ ಸೂಪರ್ ಸೈಟ್ ನೀವು ಕ್ಯಾನ್ ಪನ್ಪುರಕ್ಕೆ ಈ ಸೈಟ್ ಕಂಪ್ಲೀಟ್ తీయరే ಏತ್ ಬ್ಯೂಟಿಫುಲ್ ಆದುಂಡಿ నీ ನಮ್ಮ ಈ ಸೈಡ್ తీతనికి ಬ್ಯೂಟಿಫುಲ್ ಉಂಡು ಆತೆ ಕಾಸು ಪುನೆಕ್ ಆತೆ ಕಾಸು ದಾಲೇಜಿ ತಿಂಗಳಿಗೆ 10,000 ರೂಪಾಯಿ ಮಾತ್ರ ಕಟ್ಟೇರತೆ ಇರಕ್ಕೆ 30,000 ರೂಪಾಯಿ ಸಂಬಳ ಇಚ್ಚ ಹೆಂಗ್ 25 ಬರ್ಪುಜ ಐಟ್ ಏತುಂಡು ಕಟ್ಟುನ ಮಲ್ಲ ವಿಷಯನೇ 10,000 ಪನ್ನಗ ಪೂರ 10,000 ಬಂಪೇರು ಬೊಕ್ಕ ಲಕ್ಷ ಕೊರೋಡ್ ನಮ್ಮ ಇರೆ ಡೌಟ್ ಡೇ ಸೈಪುನೆ ತಾನಿರ್ದಿನಿ ಮುಟ್ಟ ಡೌಟ್ ಅದೇ ಇಂಜಿನೇ ಡೌಟ್ ಇಂದ ಮಾತೇರು ಬಗ ಇಂಜಿನಿಯರ್ ಆತು ಸೊಲ್ಲಬಡ್ 10,000 ಗೇರ್ಲ ಕೊರ್ಪೇರ ದೇ ಸೈಟ್ ಕೆಲವು ಪೂರ ಪೋತಾತನಿಗೆ ನನ್ನ ಒಂತ ಪೀಸು ಪುನಿ ಐಟ್ ನಮ್ಮ ಒಂಜಿ ಪರ್ಚೇಸ್ ಮನ್ಪುಗೆ ತಿಂಗೋಲುಕು 10,000 ನಮಕ್ ಸೆಟ್ ಆವ ಒಂದು ಇರೆಗ ಪೋಯಿನಲ್ಪ ತುಂಬು ಪೂರ ಸೆಟ್ ಆತನ ಇತ್ತ ಮಾತ್ರ ಸೆಟ್ ಆವಂದಿವಿ ಅಲ್ಲೇನು ಮೂಲೆಯಲ್ಲಿ ಮಾತ್ರ ಸೆಟ್ ಮಲ್ತಿದ್ಯಾರ ಇದೊಂದು ನಮ್ಮ ಪುದರ್ ಸೈಟ್ ಇದು ಮ್ಯಾರೇಜ್ ಆಪ್ನೇಡ್ ತುಂಬು ತಾದ ಬನ್ನಿ ಎನ್ನ ಪುದರ್ ಸೈಟ್ ಮಲ್ತು ಕೊರ್ಪೆನ್ ಬಂತಿದ್ಯಾರ ಅವು ಪೂರ ಜನ ಬಂದ್ಬೇರು ಮದ್ಮೆ ಆಪ್ನೇಡ್ ತುಂಬು ಅನ್ನ ಪೊಸತ್ತವು ಓ ಈರ ಅಂಚ ಪಂಡಿನ ಮಲ್ಲೇಜಿ ಈರು ಒಂಜಾ ರೋಹನ್ ಕಾರ್ಪೊರೇಷನ್ ದಕ್ಲ ಸೈಟ್ ಎನ್ನ ಪುದರ್ ರಿಜಿಸ್ಟ್ರೇಷನ್ ಮಾಡ್ಬೋದು ಅತ್ತಂದ ನೀರಿಂಗ್ ಡೈವರ್ಸ್ ಕೊರೋಡು ಬುಡ್ಚಿ ನಿಕ್ ಸೈಟ್ ಅದ ಮಾರ ಇದು ಬಲ ರೋಹಂಡ ಯಾನೆ ಐತೆ ಮಂಗಳೂರಿನ ಪಕ್ಷಿಕೆರೆಯಲ್ಲಿ ರೋಹನ್ ಎಸ್ಟೇಟ್ನಲ್ಲಿ ನಿಮ್ಮ ಅಭಿರುಚಿಗೆ ತಕ್ಕಂತೆ ನಿಮ್ಮ ಬಜೆಟ್ನಲ್ಲಿ ಮನೆ ಕಟ್ಟಿಸಬಹುದು. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. 300ಕ್ಕೂ ಹೆಚ್ಚು ರೆಡಿ ಸೈಟ್ಗಳು ಲಭ್ಯ. ಹಿಂದೆ ಬುಕ್ ಮಾಡಿ. ರೋಹನ್ ಎಸ್ಟೇಟ್, ಕನಸಿನ ಮನೆಗೆ ಮುನ್ನುಡಿ ಬರೆಯೋಣ.
ఏ ఇంచిన సూపర్ సైట్ ఈ రోహన్ కార్పొరేషన్ దక్కల సే సూపర్ సైట్ నీవు క్యాన్ ಪನ್ಪುರಕ್ಕೆ ಈ ಸೈಟ್ ಕಂಪ್ಲೀಟ್ ತೀಯರಿ ಏತ್ ಬ್ಯೂಟಿಫುಲ್ ಆದ ಉಂಡಿ ನೀ ನಮ್ಮ ಈ ಸೈಟ್ ತೀತನ್ಗೆ ಬ್ಯೂಟಿಫುಲ್ ಉಂಡು ಆತೆ ಕಾಸು ಪುನೆಕ್ ಆತೆ ಕಾಸು ದಾಲೇಜಿ ತಿಂಗಳಿಗೆ 10,000 ರೂಪಾಯಿ ಮಾತ್ರ ಕಟ್ಟಿರತ್ತೆ ಇರಕ್ಕೆ 30,000 ರೂಪಾಯಿ ಸಂಬಳ ಇಚ್ಚ ಹೆಂಗ್ 25 ಬರ್ಪುಜ ಐಟ್ ಏತುಂಡು ಕಟ್ಟುನ ಮಲ್ಲ ವಿಷಯನೇ 10,000 ಪನ್ನಗ ಪೂರ 10,000 ಬಂತೇರು ಬೊಕ್ಕ ಲಕ್ಷ ಕೊರೋಡ್ ನಮ್ಮ ಇರೆ ಡೌಟ್ ಡೇ ಸೈಪುನೆ ತಾನಿರ್ ದಿನ ಮುಟ್ಟ ಡೌಟ್ ಅದೇ ಇಂಜಿನೇ ಡೌಟ್ ಇಂದ ಮಾತೇರು ಬಗ ಇಂಜಿನೇ ಆತು ಸೊಲ್ಲಬಡ 10,000 ಗೇರ್ಲ ಕೊರ್ಪೇರ ದೇ ಸೈಟ್ ಕೆಲವು ಪೂರ ಪೋದಾತನಿಗೆ ನನ್ನ ಒಂತೆ ಪೀಸು ಪುನಿ ಐಟ್ ನಮ್ಮ ಒಂಜಿ ಪರ್ಚೇಸ್ ಮನ್ಪುದೆ ತಿಂಗೋಲುಕು 10,000 ನಮಕ್ ಸೆಟ್ ಆವ ಒಂದು ಇರೆಗ ಪೋಯಿನಲ್ಪ ತುಂಬು ಪೂರ ಸೆಟ್ ಆತನ ಇತ್ತೆ ಮಾತ್ರ ಸೆಟ್ ಆವಂದಿನಿ ಅಲ್ಲೇನು ಮೂಲೆಯಲ್ಲಿ ಮಾತ್ರ ಸೆಟ್ ಮಲ್ತಿದ್ಯಾರ ಇದೊಂದು ನಮ್ಮ ಪುದರ್ ಸೈಟ್ ಈ ಮ್ಯಾರೇಜ್ ಆಪ್ನೇಡ್ ತುಂಬು ತಾದ ಬನ್ನಿ ಎನ್ನ ಪುದರ್ ಸೈಟ್ ಮಲ್ತು ಕೊರ್ಪೆನ್ ಬಂತಿದ್ಯಾರ ಅವು ಪೂರ ಜನ ಬಂದ್ಬೇರು ಮದ್ಮೆ ಆಪ್ನೇಡ್ ತುಂಬು ಎನ್ನ ಅನ್ನ ಪೊಸತ್ತವು ಓ ಈರ ಅಂಚ ಪಂಡಿನ ಮಲ್ಲೇಜಿ ಈ ಒಂಜ ರೋಹನ್ ಕಾರ್ಪೊರೇಷನ್ ದಕ್ಲ ಸೈಟ್ ಎನ್ನ ಪುದರ್ ರಿಜಿಸ್ಟ್ರೇಷನ್ ಮಾಡ್ಬೋದು ಅತ್ತಂದ ನೀರಿಂಗ್ ಡೈವರ್ಸ್ ಕೊರೋಡು ಬುಡ್ಚಿ ನಿಕ್ ಸೈಟ್ ಅದ ಮಾರ ಇದು ಬಲ ರೋಹಂಡ ಯಾನೆ ಐತೆ ಮಂಗಳೂರಿನ ಪಕ್ಷಿ ಕೆರೆಯಲ್ಲಿ ರೋಹನ್ ಎಸ್ಟೇಟ್ನಲ್ಲಿ ನಿಮ್ಮ ಅಭಿರುಚಿಗೆ ತಕ್ಕಂತೆ ನಿಮ್ಮ ಬಜೆಟ್ನಲ್ಲಿ ಮನೆ ಕಟ್ಟಿಸಬಹುದು. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. 300ಕ್ಕೂ ಹೆಚ್ಚು ರೆಡಿ ಸೈಟ್ಗಳು ಲಭ್ಯ. ಹಿಂದೆ ಬುಕ್ ಮಾಡಿ. ರೋಹನ್ ಎಸ್ಟೇಟ್, ಕನಸಿನ ಮನೆಗೆ ಮುನ್ನುಡಿ ಬರೆಯೋಣ.
set now for the big moment. MLA Premier League 2020 inaugural match and inaugural toss as well. Of course, just like we are mentioning about the special toss, the silver coin, and one, this is not a head and tails, but it's a SL Sheet Diamond House, one face, another face, it's a MLA Premier League. Toss winning team will going to get the lucky coins, the silver coin. Wait and see which team captain will going to be lucky here. And we have the proprietor of SL Sheet Diamond House, Ravindra Sheth, and we have two captains, the captain S. Khannan as well as Captain Roshan, and umpire Pushparaj will going to toss the coin. And it's not a head and tails, already mentioned. The captain have to tell. Yes, Captain Kannan told it's a MLA Premier League. And toss is completed. It's absolutely MLA Premier League. And that means the captain of Tulnada Warriors, yes, Kannan, won the toss. And yes, Kannan. And yes, Kannan, congratulations first of all, because inaugural match, I request a little bit. Wait a minute, two-team captain of Tulnada Warriors, S. Kannan, you won the toss, and what are you going to decide? We would decide to field first. That's our main reason because of the new factor. Our strength is bowling. Let's see what happens because this is the very first game. Even though we wanted to bat, we would like to play on the safer side. It's because it's a league match. That's the reason. Absolutely, it was very good thinking actually, and you're just mentioning about you wanted to take the advantage of the rain factor, a little bit showering in the morning, might be the little bit juicy factor, the ball is not really coming to the batter, and how much run you wanted to restrict the opposition? Frankly speaking, they have a very good, it's a very good side, no doubt about it. 6 overs, we are ultimately looking to restrict them below 30 runs because we have the capacity of restricting them. It's a game of cricket. Let's see what happens. We'll put our 101 effort. Rest left to God. Absolutely, it's winning and losing is a part of cricket. And is your trump card bowler you are talking about? Is a bowling department so good? And which bowler you are looking for as a wicket-taking bowler? See, for me, all 16 players are important. We have all-rounders, we have bowlers. So, people are curious to see who all the bowlers are. Let them watch how we'll go. Absolutely, Kanan. All the best for the first match and all the best for the toss-losing team as well, because they only lost the toss, but not really they lost the match. And N. Roshan, captain of Tulna Tigers, lost the toss, asked by the opposition to bat first and wait and see how well Tulnada Tigers will go into bat here. And Gopi, it's a fantastic, isn't it? And in the morning, looks like it's a very difficult condition, scattered clouds, maybe a little bit rain out here, but still, I think by the grace of God, we are all set out of the big moment, and the sun now is coming out with full strength, and it means good news for the cricket lovers as well as for MLA Premier League 2022. Absolutely, Satish. निस्संदेह एक बेहतर Absolutely, Gopi, and we would like to special thanks to the organizer, isn't it? Sankalp Foundation and Bangalore Youth presenting this cricket tournament under the great leadership of 4 pillars of this cricket tournament, Kiran, Lohit, Varun and Bharat Raj, done a whole hard work. It's not an easy job, isn't it, Gopi? The first time in history of Karnataka State organizing the cricket tournament in the name of LMA Premier League. Under their leadership, 8 constituency, the players, the talents will going to get the opportunity to showcase their talent. And state level players, national level players, even local talents will go into take the advantage of this MLA Premier League. And we're expecting, just like you're mentioning about Gopi, we are looking for some healthy battle in the sense the battle between bat and ball. And we are hoping that its tournament will going to be one more historical cricket tournament in this most beautiful Sahyadri cricket ground. Our straight away goes into the commentary box. Thank you very much.
I request some teams are not registered yet, and I request Shamika Strikers, and I request Saffron Warriors, request Puttur Lotus. All teams, please report here immediately. Please enroll your player's name and register your player's name as soon as possible. Please get ready for the next matches. And there's also car display from Renault Mangalore. Just everybody have a look. So dayavitu bandoru just have a look. We have kept car display from Renault. Check. Sankalpa Foundation and Mangalore Youths presents MLA Premier League 2022 Overarm Cricket Tournament is powered by Rohan Corporation and co-sponsored by SL Shade Diamond House, Lady Hill, and supported by Enupaya Group, Hangyo Ice Cream, Mugrodi Construction and Sahara Power Products. And this match is live in V4NEWS 24/7. ಅಲ್ಲಿ ದಯಮಾಡಿ ಕಮೆಂಟ್ರಿ ಬಾಕ್ಸ್ನ ಎದುರುಗಡೆ ನಿಂತಂತ ಆರ್ಗನೈಸರ್ಸ್ ಪ್ಲೀಸ್ ಗೋ ಅವೇ. ವಿ ಆರ್ ನಾಟ್ ಹ್ಯಾವಿಂಗ್ ಎ ಗುಡ್ ಸೈಟ್ ಆಫ್ ದ ಪಿಚ್. ಪ್ಲೀಸ್ ಕೋಆಪರೇಟ್. ತುಲ್ನಾ ಟೈಗರ್ಸ್ ಇದರ ನಾಯಕ ಎಲ್ಲಿದ್ರು ವೇದಿಕೆ ಬರಬೇಕು, ಕಮೆಂಟ್ರಿ ಬಾಕ್ಸ್ ಆಗಿ ಸೇರ್ಕೊಳ್ಬೇಕು. ತುಲ್ನಾ ಟೈಗರ್ಸ್. Hello, mic check. Check, mic check, 1 2 3. Mic testing, 1 2 3. So welcome back, and once again, good morning, cricket lovers, and Sankalp Foundation and Mangalore Youth are presenting this MLA Premier League 2022 Overarm Cricket Tournament, and the first time in history, and a historical cricket tournament organizing in such a fantastic and most beautiful cricket ground here in Sahyadri ground, Adyar. And cricket ground which is situated in the banks of river Netravati. What a fantastic view. Absolutely, it was the ground which is covered by the nature beauty. And look at the cricket ground. Absolutely, it's a greenery. Doesn't look like it's a ground. It's not really ground we are watching here. It is just looks like an international cricket ground. And that was one of the most beautiful cricket ground we have here in South Kendra district. And thanks to the organizer organizing such a big tournament in this most beautiful venue. I request 12th man of both the teams, please report to the commentary box immediately. ದಯಮಾಡಿ ಎರಡು ತಂಡದ ಎಕ್ಸ್ಟ್ರಾ ಪ್ಲೇಯರ್ಸ್ ಇಲ್ಲಿ ನಮ್ಮ ಕಮೆಂಟ್ರಿ ಬಾಕ್ಸ್ ಕಡೆ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ತುಳುನಾಡು ಟೈಗರ್ಸ್ ತಂಡದ ಎಕ್ಸ್ಟ್ರಾ ಪ್ಲೇಯರ್ಸ್ ಕಂಪಲ್ಸರಿ. ವಿದೌಟ್ ಯುವರ್ ಪ್ರೆಸೆನ್ಸ್ ವಿ ಕ್ಯಾನಾಟ್ ಸ್ಟಾರ್ಟ್ ದ ಮ್ಯಾಚ್. ಪ್ಲೀಸ್ ಕೋಆಪರೇಟ್ ವಿತ್ ಅಸ್. ತುಳುನಾಡು ಟೈಗರ್ಸ್ ತಂಡದ ಎಕ್ಸ್ಟ್ರಾ ಪ್ಲೇಯರ್ ಆಯ್ನಾತ್ ಬೇಗ ಕಮೆಂಟ್ರಿ ಬಾಕ್ಸ್ ಬರೋಡು ದಯವಂತದ್ದು. ತುಳುನಾಡು ಟೈಗರ್ಸ್ ತಂಡದ ಎಕ್ಸ್ಟ್ರಾ ಪ್ಲೇಯರ್. So right now, after winning the toss, captain of Tulunadu Warriors, it's a very good toss to win. Especially, he's just mentioning about after winning the toss, rightly so. He is very lucky to win the toss, seeing that the condition is really
very much suitable for the bowler, and we will see how well the Tulunadu Warriors, the bowlers will going to exploit the condition out here in this most beautiful cricket ground. And just coming back to the weather condition, we are having a little bit blue skies, even some white clouds, but no sign of rain here, and it was scattered clouds, but will not going to disturb. This clouds will not going to disturb the 2 days of a wonderful cricket tournament, MLA Premier League 2022. Not that much of breeze out here in the middle. Slightly the wind is passing in the middle of the ground, but and hopefully this condition will go into continue till the end of this wonderful cricket tournament, MLA Premier League 2022. So all set now for the first over, and opening batsmen already they made their way to the middle of the pitch for the Tulunadu Tigers. Two Tigers are in the middle, Vitesh and Sachin. Vitesh is an Saigazan, and Sachin is an on-Saigazan, and Muzamil on behalf of Tulunadu Warriors will go into start the proceedings from the commentary box end. So NHA 75, which is just passing behind our commentary box, which is going to touch the Bangalore. It was the Bangalore highway, and one of the most beautiful venue. And all set now for the first delivery of the MLA Premier League 2022, and Muzamil will go into ball that the first delivery of the tournament. All right, over the wicket starts with the delivery, which is looks like the morning warm-up delivery ball there by Muzamil, as he was trying for the extra pace, but couldn't manage to control his line and length. That ball is a little bit pitched outside the line of off-stump. Still, they got getting extra deviation, as he couldn't manage to control that line. Ball went outside the line of off-stump too far, so that no hesitation in the mind of umpire Pushparaj to signal the wide. And first run comes up in the first run of this MLA Premier League 2022, and it's in the form of extra. So Muzamil seaming in away from us. This time a short pitch delivery, lofted at one, and ball went, and it's the first sixer of MLA Premier League 2022. Thank you, DJ. Thank you. This has been an outstanding, magnificent struck from Vitesh. A little bit outside the line of opening, but it is a short pitch, isn't it? Short pitch delivery, but look at the way the Vitesh is transferring his weight onto the back foot, and he just climbed down to that. He just climbed down that short pitch delivery. He's lofted that one handsomely, and he got the distance, isn't it? It's very difficult. I wanted to mention, this is not a condition which is suitable for the batting. It's definitely the condition which is suitable for the bowling. But in this condition, I think Vitesh not only has got a lot of power behind the stroke, but it's a sweet timing as well. Next delivery, the batsman looking for the switch hit in the occasion. Premeditated switch hit is attempted before the bowler delivers the ball. And Vitesh is in a little bit of aggressive frame of mind, rightly so, because he's playing a power play overs. The intention of the opening batters always to exploit the fielding condition. And only two fielders outside the circle standing, one at deep long on and one at deep mid wicket. And here is deep long off and deep long on, in fact. And here is again bowler bowling. This time lovely shot. This time switch it comes into play, and one bounce over the rope for 4 runs. The first boundary of the MLA Premier League 2022. It's a 6. Here the correction, it's a 6. Thank you, DJ. Oh, what a magnificent stroke. What a player he's been. A very, very unorthodox kind of cricketing stroke. And even Muzamil is surprised with that stroke, because that ball is outside the run of off stump, of course. But look at the way that batsman picking up the line and then so quickly. Exquisite timing. Vitesh again, right, oh, lovely delivery in there. That's a good comeback. Muzamil looks like seeing the body language of the bowler and the closing fielder. Might be that ball has got a little bit nick
of the bat of Vitesh. It's definitely going to be a chance here for the batter. You cannot give that kind of chances for the batsman like Vitesh. They need to grab the opportunity. The opportunity is always not coming to your way regularly, but you need to grab the opportunity. But Vitesh, such a dangerous batsman, and he can exploit, he can take the advantage of that life from the wicketkeeper behind the stump. Muzamil bowling away from us, right arm. Over the wicket again, looking for the reverse stroke. Quite interesting kind of the cricketing batting here from Vitesh. Again, he's looking for the reverse stroke, but not quite able to meet the bat and the ball. Missed the bat. Wicketkeeper behind the stump did the rest. Back to bowler. Again, Muzamil with a shot, with a run up, and just examining the fielding set. Now he's bowling right arm over the wicket. Delivers a slash that one, but not quite get hold of that net properly. The timing is not really coming proper because might be the Viz just wanted to play that one a little bit away from the body. The intention of Vitesh is to get over the top of that infield, but he didn't got that much of enough bat onto that. But the first over, absolutely, they're a very good over for Tulunada Tigers. They managed to score 14 valuable runs, and their all wickets are safe. Expensive over, good start here for Tulunada Tigers. Even they lost the toss, asked by the opposition to bat first, but Vitesh just going after the bowling of Muzamil. ದಯಮಾಡಿ ಅಲ್ಲಿ ಗ್ರೌಂಡಿನ ಹೊರಗಡೆ ಪ್ರಾಕ್ಟೀಸ್ ಮಾಡುವಂಥ ಎಲ್ಲ ತಂಡದ ಆಟಗಾರರು ದಯಮಾಡಿ ಗಮನಿಸಬೇಕು. ಬಾಲ್ ನಮ್ಮ ಗ್ರೌಂಡ್ನ ಒಳಗೆ ಬಂದರೆ ತುಂಬ ತೊಂದರೆ ಆಗ್ತದೆ. ದಯವಿಟ್ಟು ನಮ್ಮೊಂದಿಗೆ ಗಮನಿಸಬೇಕು. ಪ್ಲೀಸ್ ಬಿ ಕೇರ್ಫುಲ್ ಅಬೌಟ್ ದ್ಯಾಟ್. ಪ್ರಾಕ್ಟೀಸ್ ಮಾಡುವಾಗ ಸ್ವಲ್ಪ ನೋಡಿ, ಬಾಲ್ ಗ್ರೌಂಡ್ನ ಒಳಗೆ ಬರದಾಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಪ್ಲೀಸ್ ಡೋಂಟ್ ಡಿಸ್ಟರ್ಬ್. Thank you very much. Please cooperate with the organizers. So what a fantastic start. Just like we were mentioning about the condition, it seems to be very good for the bowling side. But Vitesh is not agree with that because he's just saying if you're good enough to hit the ball, you can hit the ball. And just look at the way the ball which is... the ball which is used for this particular tournament is training, and that training ball, and training ball, everybody knows that this is a bit hard enough, isn't it? This is hard enough. If the batsman able to hit the ball with the direction of the wind, they can get the distance right, and that's very important for each and every batsman. As a shot selection is concerned, they need to see that the direction of the wind. With the direction of the wind, you can get the distance, just like what Vitesh did. That was intelligent batting in that occasion. Now we can see, just what I wanted to see, and from the far end, that means from the Netravati river end, the kind of bowling, and I think it's of the direction of the wind might be this support to get the distance from that end, but in this end, and why wait and see how Vitesh will go into implement the technique of getting the runs. Vedant brought into attack. The second and last over of the power play, 6-over format of the games, and 2 overs going to be a power play where you can keep not more than 2 fielders outside the circle. One at deep mid wicket, one at deep backward square leg, one at short mid wicket, short square leg, short mid on, and here is the first ball. So yes, This time he's gone. Shuffled across the line of the delivery too much, and he just pays the penalty for that. What a fantastic stumps and wicket here for Vedant. He's just right on the money. So yes, ಎಲ್ಲ ಪ್ರೇಕ್ಷಕರಿಗೆ ನಂದಿನಿ ಕಡೆಯಿಂದ ಲಸ್ಸಿ ಫ್ರೀ ಆಗಿ ಪ್ಲೇಯರ್ಸ್ ಹಾಗೆ ಆಡಿಯನ್ಸ್ ಎಲ್ಲರಿಗೂ. MPL ಕ್ರಿಕೆಟು ನಡುವೆ 6 ವಿಕೆಟು, 6-4 ರಾಕೆಟು, ಕೇಳು ಸೌಂಡಿನ ಬಿಟ್ಟು. MLA ಮ್ಯಾಚಣ್ಣ, ಸ್ನೇಹಿತರು ನಾವಣ್ಣ, ಮಂಗಳೂರ ನಾಯಕರ ಒಗ್ಗಟ್ಟಿನ ಗೇಮಣ್ಣ. ಸಂಕಲ್ಪ ಫೌಂಡೇಶನ್ ಮಂಗಳೂರು ಯೂತ್ ಅರ್ಪಿಸುವ MLA ಪ್ರೀಮಿಯರ್ ಲೀಗ್, MLA ಪ್ರೀಮಿಯರ್ ಲೀಗ್. MPL MLA ಪ್ರೀಮಿಯರ್ ಲೀಗ್, MLA ಪ್ರೀಮಿಯರ್ ಲೀಗ್. So thank you. It's a title song of MLA Premier League. It's very melodious, and now it's not that much of melodious here for the Tulunada Tigers because they've lost their big tiger in the sense Vitesh is back into pavilion as he was. Let's just look at that one in replay, and he's just shuffled across the line of the delivery too much. Almost he's in a 4th or 5th stumps in the outside the line of half stump. That means might be the technique of hitting the ball is too much across the line of the delivery. That's why Vedant just bowling that a very good line. He's quickly realizing that if he bowls right on the slot, he can get the wicket, but he got a wicket, and that was a big wicket for Tulunada Warriors.
And the first wicket is back into pavilion at the score of 14. The partnership for the first wicket, the 14 runs, is comes to an end. And Vitesh, after playing a small cameo of 13 valuable runs in just 7 deliveries. And that was absolutely explosive batting performance. 2 sixes coming from the bat of Vitesh. So Vedant going from the far end. All right, over the wicket delivers. This time a lovely delivery. That was a little bit lifting of delivery. And the Vedant a little bit exploiting the condition. Just like I'm mentioning about if the bowler just hitting the ball in a right area, right line, they can create the problem. So Vedant is a clever thinking, actually. He's a very good bowler. In fact, you know exactly the condition. You know the condition is suitable for the bowlers if the ball very good line and land. This time a little bit ball is just lifting up from the good land spot, and the batsman well behind the line of the delivery. Nihit, and is off the mark with a single. Soft hand comes into play, and good thinking here from Nihit. Not only he's played that one defensively, but he played that one quite a soft hand comes into play so that he can able to pick the single. So with that single, scoreboard now moves on to 15 now. 15 for the loss of the big wicket of Vitesh. Vedant searching for the wicket, searching for the dotted delivery. So far it's a battle between Tulnad Warriors versus Tulnad Tigers. Oh, there's a across the line of the delivery, and he's gone across the line. He wanted to play Sachin, but once he missed the ball, no hesitation at all for umpire Harish Patel to raise his fingers plumb in front of wicket. Wicket number 2 is back into pavilion. Stop in my mind, in my mind. Stop in my mind, in my mind. Thank you, DJ. Thank you, Vedant. Vedant, if he able to get the hat-trick wicket, he will going to get 5,000 rupees, which is announced by Vasant Pujari. This is only for Vedant. Of course, he got a one break. Actually, picked up 2 wickets in 3 deliveries. That means he have to pick another 2 wickets in a consecutive deliveries if he wanted to get the hat-trick and if he wanted to put 5,000 cash into his pocket. Vedant, seaming in from the far end. This time straight to the hands of short mid-wicket. Vedant dismantling the batting department. Thank you, DJ. What a day he's having, Vedant. Absolutely, he's been unstoppable. He's just firing in there from the far end. He's just exploiting the condition of the pitch as well. 2 wickets in 2 consecutive deliveries and 3 wickets in 4 deliveries. That means if he able to get 1 more wicket in the next delivery, he will going to complete the hat-trick. Not only he will going to complete the hat-trick, but he will going to put exactly 5,000 rupees into his pocket. And Vasant Pujari is just announcing that cash prize. And I think Vedant might be getting some inspiration after hearing that he will going to get 5,000 rupees. And now, wait and see, can he able to get the hat-trick here or not? Vedant looking for the hat-trick. The new batsman Roshan came into middle. Wait and see how Roshan will going to survive. Will it going to be a hat-trick? Oh, copybook style, absolutely copybook style, well behind the line of the delivery in the negation. This is one more good delivery there from Vedant. Right on the money, right on the target, but Roshan in the negation, very, very watchful. Just off the back foot, played that one defensively and denying the hat-trick from Vedant. The scoreboard is
17 on the board, 17 for the loss of 3 wickets back independent on all 3 wickets which is claimed by Vedanta in his bowling. So first over which is belongs to the Tulunada Tigers and second over which is belongs to Tulunada Warriors from the far end Vedanta. Right, over the delivery was nice behind the line of the delivery. That was a good technique again from Roshan, well behind the line of the delivery. Just allow the ball to coming into his bat and just get the placement right towards the mid-on to pick the single. So 2 overs completed. Excellent over there from Vedant. The great over indeed. Come back over here for Tulunada Warriors and completion of over number 2. And scoreboard is 17 on the board for the loss of 3 wicket Tulunada Tigers. Still, even though they didn't got enough runs on the second over, but they really they knows that they got runs what they really wanted in the power play over. 17 means 8.5 runs per over. The run rate progressing here for Tulunada Tigers. ಸೊ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತ ಕುಲಶೇಖರ ಮಂಗಳೂರು ಕಡೆಯಿಂದ ಎಲ್ರಿಗೂ ಲಸ್ಸಿ ಇದೆ. ಸೊ ಯು ಕ್ಯಾನ್ ಗೋ ಅಂಡ್ ಕಲೆಕ್ಟ್. ಸೊ ಸ್ಟೇಜ್ನ ರೈಟ್ ಸೈಡ್ನಲ್ಲಿದೆ. ಯು ಹ್ಯಾವ್ ಲಸ್ಸಿ ಫ್ರಮ್ ನಂದಿನಿ ಉಚಿತವಾಗಿ. ಸೊ ಕೈಂಡ್ಲಿ ಗೋ ಅಂಡ್ ಕಲೆಕ್ಟ್. So thank you very much once again for the sweet lassi. Thanks to Dakshina Kannada Cooperative Milk Producers Union Limited Mangalore Dairy for providing sweet lassi. And but here is the competition is on in the inaugural match. The battle is on between Tigers versus the Warriors of Tulunadu. And the battle is on. And first 2 overs, which is a mixed result, in fact. And as far as the run is concerned, Tulunadu Tigers, they got runs. As far as picking up a wicket is concerned by Warriors, they got 3 valuable wickets. Yashu brought into attack. So Nishu straight away is picked up a single by just dabbing the ball down to backward point region for an easy single. With that single scoreboard moves on to 18 on the board. Thank you very much, Sharmila, for so far you did a great job for the inaugural of this inaugural ceremony. And thank you very much for your cooperation. I'm looking forward for your sweet voice in incoming the final day as well. Again, lovely back foot cut again from the batsman. He picked up a single. Roshan has picked up a single, and both the batsmen are dealing with the single. Rightly so. So spinner is introduced. So fielding is spreading out here. After that power play, there is no, we can see that there's so many bodies out there in the deep. One at deep, long on, one at deep, long off, deep mid wicket is there. Again, looking for the reverse stroke. Set to the hands of fieldsman, has a run out in the non-strikers, and but ball is not really having a good enough to collect the ball. That ball is just came in off volley. When the ball throw is coming in the off volley, it's very difficult for the bowler to collect the throw from the fielder. So that batsman just survive from that. So with the addition of that single scoreboard, now moves on to 20 on the board for the loss of 3 wickets. Both the batsmen are really playing as per the condition required. They quickly realizing that after losing 3 wickets, the time for them to negotiate, to spend a little bit time. But it's a 6 overs game, isn't it? And not enough time to think and play. They need to rotate the strike at least if they wanted to get a good score. And so far, these batsmen are really playing as per the condition required. Try to build the partnership. And here is again a bowler Yashu around the wicket. Delivers a lovely shot, beautiful cut shot in the direction of the back foot, and there is a protection in the deep backward point region, so that batsman have to settle for the single. Technically very sound in the direction, Roshan, just seeing that the turn of the delivery, watching the ball till the last moment, and off the back foot, one of the most delightful stroke to watch when batsman playing that one, little bit square of the wicket, and that was a back foot cut shot played by Roshan. Yashu delivers. That was a sensible batting. This time going for a run. If it is a direct hit, I will definitely tell you that it's going to be a curtain in the innings of the batter. That was a risky run, which is taken there by Dikshit, a little bit Nihit in the negation, pushing the ball towards a short extra cover point fielder, and just asking his partner to come for the single. But he himself is in trouble if it is a direct hit. But he's survived. And no damage done. Score 22 on the board. Yashu. Right arm around the wicket once again. Roshan off the back foot, not quite able to beat the infield. This time he's cut that one very pretty hard, hitting a ball into the ground. And the fielder at backward point done a great job. The right time he's just jumped and stopped that one. So good over there for Yashu. It's a quiet over indeed. Just
5 runs coming from that over of Yashu. So after completion of over number 3, it's 22 for the loss of 3 wicket Tulnadu Tigers. So 3 overs completed, and I think it's now time to change in commentary box as well. And Gopi, welcome once again. Good morning to you. And it was a beautiful morning, isn't it? It's a little bit weather condition. Just we were talking about it's a cloudy weather condition, but still we can see that good light condition out as well. But in this condition, I think 22 score, I think it's a very good score. Even they lost 3 wickets, but 22 as far as the run rate is concerned, just 7.33 runs per hour. I think it's a good start. Even they lost 3 wickets, there all the chances of getting 40 to 45 runs. It's going to be a very good total to defend in this condition. It's over to Gopi. My friend, Mr. Gopi will going to take over the microphone in our national language, Hindi. Thank you. धन्यवाद सतीश। तो सारे दर्शकों का मैं गोपी यहाँ पर स्वागत करता हूँ। जैसा कि आपने कहा सतीश, बिल्कुल सही बात। एक बेहतरीन क्रिकेट श्रृंखला एमएलए प्रीमियर लीग 2022 और आज सुबह भव्य उद्घाटन समारोह के बाद ये श्रृंखला चंद देर पहले शुरू हो चुकी है और पहला मैच यहाँ पर खेला जाता हुआ तुलुनाडु वॉरियर्स और तुलुनाडु टाइगर्स के बीच में। तुलुनाडु वॉरियर्स ने टॉस जीतने के बाद पहले फील्डिंग करने का निर्णय लिया है और तुलुनाडु टाइगर्स पहले बल्लेबाजी करते हुए 3 ओवर के बाद 22 रन जोड़ चुका है, जबकि विकेटें उसके गिर चुके हैं 3 ओवर के समाप्ति के बाद 22 रन 3 विकेट के नुकसान पर। तुलुनाडु के 2 शेर इस वक्त भिड़ते हुए, तुलुनाडु वॉरियर्स और तुलुनाडु टाइगर्स। पहली गेंद इस बार उछाला है, गेंद हमें में फील्डर गेंद के नीचे आते हुए और इस कैच को लपकने में सफल। तो यहाँ पर विकेट गिर चुका है, विकेट नंबर 4। बल्लेबाज निहित जो कि गेंद को उछालना चाहता, मिडल ऑफ द बैट कनेक्शन नहीं, हवे में काफी देर तक गेंद हवे में रही और आखिरकार एक बेहतर जजमेंट के साथ कवर पर इस कैच को लपक लिया गया। तो और वेदांत जो गेंदबाज थे, हर विकेट के लिए 1000 रुपए का नकद पुरस्कार उनके टीम के मैनेजमेंट की ओर से घोषित किया गया है और यहाँ पर 1000 रुपए का नकद पुरस्कार वो प्राप्त करते हुए और चौथा विकेट यहाँ पर खो चुका है तुलुनाडु टाइगर्स 22 रनों के ऊपर। इट्स 22 for 4 in the over number 4 in progress. ಮಾಜಿ ಮೇಯರ್ ಆಗಿರುವಂತಹ ಶ್ರೀಯುತ ದಿವಾಕರ್ ಪಾಂಡೇಶ್ವರ್ ಅವರು ನಮ್ಮ ಜೊತೆ ಈ ಒಂದು ವೇದಿಕೆಯಲ್ಲಿ ಆಗಮಿಸಿದ್ದಾರೆ. ಇವರನ್ನ ನಮ್ಮ ಸಂಕಲ್ಪ ಫೌಂಡೇಶನ್ನ ಆಯೋಜಕರಾದ ವರುಣ್ ಚೌಟಾ ಇವರು ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಿವಾಕರ್ ಪಾಂಡೇಶ್ವರ್ ಅವರಿಗೆ ಸಂಕಲ್ಪ ಫೌಂಡೇಶನ್ ಹಾಗೂ ಮ್ಯಾಂಗ್ಳೂರು ಯೂಸ್ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. धन्यवाद। और नए बल्लेबाज इस वक्त क्रीज पर मौजूद, चेतन नए बल्लेबाज के रूप में और वेदांत 4 विकेटें अब तक वेदांत के खाते में जा चुके हैं। और जहां तक सवाल है अगली गेंद का, तो गेंदबाज इस वक्त गेंदबाज यहां पर आगे बढ़ाते हुए ये गेंद इस बार गेंद को खेल दिया खूबसूरती के साथ मिड ऑफ की दिशा में, तेजी के साथ रन के लिए दौड़ पड़े और 1 रन यहां पर पूर्ण कर चुके हैं। 23 रन बन चुके हैं 4 विकेट के नुकसान पर। 23 for the loss of 4 wicket. ಅಲ್ಲಿ ಮುಂದಿನ ಪಂದ್ಯವನ್ನು ಆಡಲಿರುವಂತಹ ಕಮಲಾ ರೈಸರ್ಸ್ ಹಾಗೂ ಲೋಟಸ್ 11 ತಂಡದ ಎಲ್ಲ ಸದಸ್ಯರು ದಯವಿಟ್ಟು ವೇದಿಕೆ ಹತ್ತ ತೆರಳಿ ಫೋಟೋ ಸೆಷನ್ ನಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಕಮಲಾ ರೈಸರ್ಸ್ ಹಾಗೂ ಲೋಟಸ್ 11 ತಂಡದ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಕರೆಯನ್ನು ಕೊಡ್ತಾ ಇದ್ದೇವೆ, ಕೂಡಲೇ ವೇದಿಕೆ ಹತ್ತ ತೆರಳಿ ಫೋಟೋ ಸೆಷನ್ ನಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. So 23 now for the loss of 4 wicket and इस बार बेहतर गेंद थी और इस बार रनआउट का मौका, लेकिन मौके को इस वक्त गवा चुके हैं। अपील वहां पर जरूर हुई थी और वहां पर रन के लिए दौड़ पड़े थे, विकेट कीपर ने निशाना दागा जरूर, लेकिन आखिरकार गेंद स्टंप्सों पर नहीं
टकराई और 1 रन के साथ दोनों बल्लेबाज अपना छोड़ यहां पर बदल चुके हैं। स्कोर बढ़कर पहुंच चुका है 24 रन 4 विकेट के नुकसान पर। 24 for the loss of 4 wicket in the over number 4 in progress for तुलुनाडु टाइगर्स। हालांकि 4 विकेट जो गिर चुके हैं, चारों विकेट वेदांत के खाते में जा चुके हैं। सबसे सफल गेंदबाज अब तक साबित हो चुके हैं तुलुनाडु वॉरियर्स की ओर से। और यहाँ पर 1000 रुपए का नकद पुरस्कार वेदांत के लिए घोषित किया गया है हर विकेट के ऊपर, और इस ओवर में 1 विकेट वो प्राप्त कर चुके हैं और 1000 रुपए का नकद पुरस्कार भी वो इस वक्त प्राप्त कर चुके हैं। और अपने 5वें विकेट की तलाश में इस वक्त गेंदबाजी यहाँ पर आगे बढ़ाते हुए चेतन इस वक्त सामना करने के लिए तैयार। फील्डिंग में जमावट यहाँ पर चलती हुई और वेदांत दाहिने हाथ ओवर द विकेट इस वक्त गेंदबाजी करते हुए बाएं हाथ के बल्लेबाज चेतन के लिए। ये गेंद ऑफ स्टंप से बाहर की ओर निकलती हुई गेंद को जाने दिया सीधे विकेट कीपर के हाथों में अपने बल्ले को हवे में उठाने के बाद, और इस बीच 1 रन का इजाफा वाइड के रूप में उनके खाते में जुड़ चुका है। 25 रनों पर स्कोर बोर्ड पहुंच चुका 4 विकेट के नुकसान पर। जहां तक एक बेहतर स्कोर खड़ा करने का सवाल है, कम से कम 40 का आंकड़ा यहां पर पार करना होगा तुलुनाडु टाइगर्स के बल्लेबाजों को अगर उन्हें चुनौती भरा स्कोर खड़ा करना है तो। फुल टॉस ऑन साइड पर गेंद को उछालना चाहा, शफल होते हुए लेग स्टंप से काफी बाहर की ओर गेंद नहीं निकल रही थी इस वक्त, और गेंद सीधे पहुंचे विकेट कीपर के हाथों में। हालांकि बल्लेबाज ने प्रश्नार्थक तरीके से अंपायर की ओर जरूर देखा, लेकिन अंपायर इस वक्त सतर्क सही गेंद इस वक्त घोषित करते हुए और रन इस बीच नहीं मिलेगा। 25 रनों पर स्कोर बोर्ड पहुंच चुका 4 विकेट के नुकसान पर। वेदांत काफी लंबा ओवर उनका इस वक्त प्रगति पर। बाएं हाथ के बल्लेबाज चेतन इस वक्त सामना करते हुए फुल टॉस गेंद को इस वक्त खेलना चाहता, गेंद पहुंची शॉर्ट थर्ड मैन पर, तेजी के साथ रन के लिए दौड़ पड़े और 1 रन के साथ अपना छोड़ यहां पर पूर्ण कर चुके हैं। 26 रन बन चुके हैं 4 विकेट के नुकसान पर। एमएलए प्रीमियर लीग 2022-2022 इस मेगा श्रृंखला के अंतर्गत इस श्रृंखला का पहला मैच यहां पर खेला जाता हुआ तुलुनाडु वॉरियर्स और तुलुनाडु टाइगर्स के बीच में। चौथा ओवर तुलुनाडु टाइगर्स की पारी में इस वक्त प्रगति पर और 26 रन बन चुके हैं 4 विकेट के नुकसान पर। 26 for the loss of 4 wicket in the over number 4 in progress. ನಮ್ಮ MLA ಪ್ರೀಮಿಯರ್ ಲೀಗ್ಗೆ ಯುವ ಉದ್ಯಮಿಗಳಾದ ಪೃಥ್ವಿರಾಜ್ ಯುಬಿ ಅವರು ಆಗಮಿಸಿದ್ದಾರೆ. ಇವರನ್ನ ನಮ್ಮ ಸಂಕಲ್ಪ್ ಫೌಂಡೇಶನ್ನ ಕೋಆರ್ಡಿನೇಟರ್ ಹಾಗೆ ತಂಡದ ಸದಸ್ಯರಾಗಿರುವಂತಹ ಪ್ರಶಾಂತ್ ಆಚಾರ್ಯ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಪೃಥ್ವಿರಾಜ್ ಯುಬಿ, ಯುವ ಉದ್ಯಮಿಗಳು. ಎಲ್ಲ ಕ್ರೀಡಾಪಟುಗಳಲ್ಲಿ ವಿನಂತಿ, ದಯವಿಟ್ಟು ತಾವು ನೀರಿನ ಬಾಟಲ್ ಇರ್ಬೋದು, ಲಸ್ಸಿಯ ಪ್ಯಾಕೆಟ್ ಇರ್ಬೋದು, ಅಲ್ಲಲ್ಲಿ ಬಿಸಾಡಬಾರ್ದು. ಡಸ್ಟ್ಬಿನ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಎಲ್ಲ ಪ್ಲಾಸ್ಟಿಕ್ಸ್ ಅಥವಾ ಬಾಟಲ್ಸ್ ಅನ್ನು ಡಸ್ಟ್ಬಿನ್ಗೆ ಹಾಕಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. धन्यवाद सर। 4 ओवर की समाप्ति और 4 ओवर की समाप्ति के बाद 26 रन बन चुके हैं 4 विकेट के नुकसान पर। 26 for the loss of 4 wicket after completion of 4 overs for Tulunadu Tigers after being losing the toss and put to bat by Tulunadu Warriors in the inaugural match of MLA Premier League 2022. They are progressing well now, except they lost their 4 wicket. They managed to score 26 runs on the board in the first 4 overs with a run rate of exactly 6.5 runs per over. And the 5th over is now going to start. Muzammil starts the proceedings from commentary box end. And he'll be bowling to left-handed batsman चेतन. और चेतन का जहां तक सवाल है, चेतन के लिए इस वक्त डीप बैकवर्ड स्क्वायर लेग पर एक फील्डर ठीक सीमा रेखा के पास तैनात. डीप मिड विकेट, लॉन्ग ऑन लॉन्ग ऑफ, डीप बैकवर्ड थर्ड मैन ठीक सीमा रेखा के पास तैनात. 4 खिलाड़ी 20 गज के दायरे के अंदर मौजूद इस वक्त. शॉर्ट थर्ड मैन, मिड विकेट, मिड ऑफ और ओवर की पहली गेंद लेकर गेंदबाज इस वक्त तैयार. शॉर्ट एक्स्ट्रा कवर भी मौजूद 20 गज के दायरे के अंदर. पटकी हुई गेंद, उछालना चाहा, टॉप एज, विकेट कीपर गेंद तक नहीं पहुंच पाएंगे. अंतिम क्षण में जी तोड़ कोशिश उन्होंने जरूर की थी, लेकिन आखिरकार गेंद तक पहुंचने में असफल. और इस बीच 1 रन का इजाफा यहां पर हो चुका है. चेतन के खाते में 1 रन, टीम के खाते में 1 रन. स्कोर बढ़कर अब पहुंच चुका है 27 रनों पर 4 विकेट के नुकसान पर. 27 फॉर द लॉस ऑफ 4 विकेट. सुबह का वक्त 11:45 यहाँ पर बच चुके हैं. धूप धीरे धीरे अपना कहर मैदान पर ढाता हुआ और इस बढ़ते हुए वक्त के साथ साथ धूप की तीव्रता भी यहाँ पर बढ़ती नजर आती हुई. और मुजम्मिल इस वक्त गेंदबाजी करेंगे रोशन के लिए और फील्डिंग में कुछ हद तक जमावट यहाँ पर करते हुए सुंदर सा विशाल सा हरा भरा सह्याद्री
कॉलेज का क्रिकेट मैदान कई मशहूर श्रृंखलाओं के लिए गवाह है। नेत्रावती नदी के तट पर यह मैदान स्थित और कुल मिलाकर यहाँ पर क्रिकेट के लिए एक पर्याप्त वातावरण छा चुका है और एक बेहतरीन क्रिकेट श्रृंखला एमएलए प्रीमियर लीग 2022 के अंतर्गत यहाँ पर एक शानदार प्रगति करते हुए फुल टॉस फुल किया इस वक्त स्क्वायर ऑफ द विकेट गेंद जाती हुई डीप एक्स कवर पर जब तक गेंद को फील्ड किया जाता दूसरे के लिए बल्लेबाज दौड़ पड़े नजदीकी मामला और इसी के साथ ये विकेट गिर चुका है। ನಮ್ಮಿ ಕ್ರೀಡಾಕೂಟಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಯ ಉಪಮೇಯರ್ ಆಗಿರುವಂತಹ ಶ್ರೀಮತಿ ಸುಮಂಗಲ ರಾವ್ ಅವರು ಆಗಮಿಸಿದ್ದಾರೆ. ಇವರಿಗೆ ನಮ್ಮ ಸಂಕಲ್ಪ ಫೌಂಡೇಶನ್ನ ಧರ್ಮಿತ್ ಇವರು ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಸುಮಂಗಲ ರಾವ್, ಉಪಮೇಯರ್ ಮಂಗಳೂರು ಮಹಾನಗರ ಪಾಲಿಕೆ, ಇವರಿಗೆ ಸಂಕಲ್ಪ ಫೌಂಡೇಶನ್ ಹಾಗೂ ಮಂಗಳೂರು ಯೂತ್ಸ್ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಮಲಾ ರೈಸರ್ಸ್ ಅವರು ಆದಷ್ಟು ಬೇಗ ಫೋಟೋ ಸೆಷನ್ಗೆ ಬರಬೇಕು. ಕಮಲಾ ರೈಸರ್ಸ್ ಹಾಗೂ ಲೋಟಸ್ 11 ಫೋಟೋ ಸೆಷನ್ಗೆ ಇಮಿಡಿಯೇಟ್ ಆಗಿ ಬರಬೇಕು. ಟಾಸ್ ಕೂಡ ಪ್ರೆಸೆಂಟೇಷನ್ ಡೆಸ್ಕ್ ಅಲ್ಲಿ ಆಗ್ತದೆ. ದಯವಿಟ್ಟು ಆದಷ್ಟು ಬೇಗ ಫೋಟೋ ಸೆಷನ್ಗೆ ಬರಬೇಕು ಎರಡು ತಂಡದವರು. So Dharmesh, the number 7 batsman, is now comes out to the middle for Tulunadu Tigers. Now they are 28 for the loss of 5 wicket in the over number 5 in progress. और सामना इस वक्त करने के लिए तैयार रोशन मुजम्मिल फील्डिंग में जमावट करने के बाद अपनी अगली गेंद लेकर तैयार। दाहिने हाथ तो ओवर द विकेट इस वक्त गेंदबाजी करते हुए दाहिने हाथ के बल्लेबाज रोशन के लिए पटकी विकेट. Oh, that is an absolutely terrific run, absolutely fantastic delivery. गेंद टिप्पा खाने के बाद ज्यादा उछाल लेते हुए ज्यादा रफ्तार को वृद्धि करते हुए आई और इस गेंद पर स्ट्रोक खेलने में चूंकि बीट हो गए पूरी तरह और गेंद सीधे पहुंची विकेट कीपर के हाथों में. बाल बाल इस गेंद पर बचते हुए अगली गेंद पटकी हुई गेंद कट किया. बैकफुट पर जाने के बाद कवर पॉइंट पर फील्डर पहुंचे और इससे पहले कि थ्रो पहुंचे विकेट कीपर के हाथों में बल्लेबाज के पास मौका था 1 रन प्राप्त करने का और 1 रन के साथ स्कोर बढ़कर पहुंच चुका है 29 रनों पर 5 विकेट के नुकसान पर. ये दोनों बल्लेबाज क्रीज पर मौजूद इस वक्त एक साझेदारी निभाने की पूरी कोशिश यहां पर करते हुए इस ओवर के बाद 1 ओवर का खेल अभी भी बाकी. जैसा कि मैं पहले भी फरमा चुका, कम से कम 40 का आंकड़ा तुलनाडु टाइगर्स के बल्लेबाजों को पार करना होगा अगर उन्हें एक चुनौती भरा स्कोर यहां पर खड़ा करना है तो तुलनाडा वॉरियर्स के खिलाफ. और इस वक्त सामना करने के लिए तैयार नए बल्लेबाज धर्मेश और मुजम्मिल गेंदबाज यहां पर आगे बढ़ाते हुए. हल्की सी हवा मैदान की दाईं से बाईं और इस वक्त गुजरती हुई और ये हल्की सी हवा काफी हद तक खिलाड़ियों को और दर्शकों को इस भीषण गर्मी से राहत दिला रही है. और जहां तक सवाल है इस श्रृंखला का तो एक मेगा श्रृंखला एमएलए प्रीमियर लीग 2022-2022 के नाम पर एक शानदार प्रगति यहां पर रख करते हुए दाहिने हाथ ओवर द विकेट गेंदबाजी करते हुए ये गेंद ऑफ स्टंप पर आती हुई रिवर्स शॉट गेंद को खेलना चाहता चूंकि गेंद सीधे पहुंची विकेट कीपर के हाथों में रन इस बीच बल्लेबाज को नहीं मिलेगा. बेहतर लेंथ और लाइन के साथ इस वक्त मुजम्मिल गेंदबाजी करते हुए और जहां तक सवाल है रनों का तो रनों के लिए कुछ हद तक संघर्ष इस वक्त करते हुए तुलनाड टाइगर्स के बल्लेबाज मुजम्मिल कुछ हद तक फील्डिंग में तब्दीली करते हुए एक्स्ट्रा कवर फील्डर को थोड़ा सा वाइडर इस वक्त तैनात किया गया है और मुजम्मिल गेंदबाजी इस बार बेहतर गेंद थी. हल्के से गेंद को पुश कर दिया, तेजी के साथ रन के लिए दौड़ पड़े और 1 रन के साथ दोनों बल्लेबाज अपना छोड़ बदल चुके हैं. इससे पहले कि गेंद को वहां पर फील्ड किया जाता और 1 रन के साथ स्कोर बढ़कर अब पहुंच चुका है 30 रनों पर 5 विकेट के नुकसान पर. तो 30 रन बन चुके हैं 5 विकेट के नुकसान पर और कुल मिलाकर 5 ओवर की समाप्ति यहां पर हो चुकी है. 5 overs completed, 30 for the loss of 5 wicket for Tulunadu Tigers. Now after being a good start, now they are searching for the right track in the last over. So a last over remaining in their innings and let's see how many runs they are making in this remaining last over with the help of remaining 5 wickets. ಎಮ್ಎಲ್ಎ ಪ್ರೀಮಿಯರ್ ಲೀಗ್ನ ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಜೊತೆ ಪಂಚಾಯತ್ ಸದಸ್ಯರಾದ ಸಚಿನ್ ಅಡಪ ಇವರು ಆಗಮಿಸಿದ್ದಾರೆ. ಇವರನ್ನ ನಮ್ಮ ಸಂಕಲ್ಪ ಫೌಂಡೇಶನ್ನ ಸದಸ್ಯರಾದ ಗಿರೀಶ್ ಇವರು ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಶ್ರೀಯುತ ಸಚಿನ್ ಅಡಪ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಯುವ ಉದ್ಯಮಿಗಳಾದ ಪವನ್ ಕುಮಾರ್ ನಮ್ಮ ಜೊತೆ ಇದ್ದಾರೆ. ಇವರನ್ನು ಕೂಡ ಈ ಒಂದು ಕ್ರೀಡಾಕೂಟಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸಂತೋಷ ಆಳ್ವ ಇವರು ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಪವನ್ ಕುಮಾರ್ ಯುವ ಉದ್ಯಮಿಗಳು ಇವರಿಗೆ MLA ಪ್ರೀಮಿಯರ್ ಲೀಗ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ओवर टू कमेंट्री बॉक्स. धन्यवाद. और यहाँ पर छठा और अंतिम ओवर शुरू होता हुआ तुलनाडु टाइगर्स की पारी में हरीश गेंदबाजी इस वक्त प्रारंभ करते हुए, धर्मेश सामना करने के लिए तैयार और उनकी पारी का अंतिम ओवर यहाँ पर शुरू होता हुआ. हमसे दूर वाले छोर से नेत्रावती नदी एंड की ओर से इस वक्त गेंदबाजी शुरू करते हुए, फील्डिंग में कुछ हद तक जमावट यहाँ पर चलती हुई और जहां तक सवाल है बचे हुए गेंद का तो सिर्फ 6 गेंदे अब उनकी पारी में बाकी. ಅಲ್ಲಿ ಮುಂದಿನ ಪಂದ್ಯಕ್ಕಾಗಿ ಕಮಲಾ ರೈಸರ್ಸ್ ಹಾಗೂ ಲೋಟಸ್ 11 ತಂಡದ ನಾಯಕರಿಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ವೇದಿಕೆಯನ್ನು ಸಂಪರ್ಕಿಸಬೇಕಾಗಿ ವಿನಂತಿ. ನಾಣ್ಯ ಚಿಮ್ಮುಗೆಗಾಗಿ ಟಾಸ್ಗಾಗಿ ದಯವಿಟ್ಟು full toss, pull that one and this time it's gone over the fence. It's a biggie. Please stop the DJ. So what a fantastic struck came from the bat of Dharmesh. Just got that one after being shuffling across and he lofted that one in a style of a deep mid wicket fence for 6 runs. Absolutely fantastic struck. अगली गेंद इस बार गेंद को उछालना चाहा, गेंद पहुंची इस वक्त डीप मिड विकेट पर. नॉट क्वाइट गेट दैट वन राइट फ्रॉम द मिडल ऑफ द बैट बट ही गेट्स इन अ सिंगल फॉर दैट स्ट्रोक और इस रन के साथ स्कोर बढ़कर अब पहुंच चुका है 37 रनों पर, जबकि उनकी पारी का छठा और अंतिम ओवर यहाँ पर प्रगति पर. पहले 2 गेंदों में हरीश 7 रन अब तक प्रदान कर चुके हैं. सामना इस वक्त करते हुए रोशन और हरीश कुछ हद तक फील्डिंग में तब्दीली करने के बाद इस वक्त तैयार अगली गेंद लेकर. ये गेंद इस बार ऑफ द बैकवर्ड स्क्वायर ऑफ द विकेट गेंद को खेल दिया इस वक्त पॉइंट फील्डर के हाथों में. और जब तक पॉइंट फील्डर गेंद को फील्ड करे, बल्लेबाज के पास मौका था 1 रन के साथ अपना छोड़ यहाँ पर बदल सके और 1 रन के साथ स्कोर बढ़कर पहुंच चुका है 38 रनों पर 5 विकेट के नुकसान पर. 38 for the loss of 5 wicket in the over number 6 and the last in progress in their innings. Just 3 balls now remaining in their innings. और हरीश एक बार फिर से तैयार धर्मेश के लिए. यह गेंद पुल किया एक बार फिर से, लेकिन इस बार मिड विकेट फील्डर नहीं, गेंद तक नहीं पहुंच पाएंगे और गेंद सीमा रेखा से बाहर 6 रनों के लिए. So once again, absolutely a fantastic struck came from the bat of Dharmesh. This time, once again, he just got that one right from the middle of the bat and lofted that one in a style. और डीप मिड विकेट पर फील्डर खड़े हुए थे जरूर सीमा रेखा के पास, अपने ऊपर की ओर छलांग लगाकर उन्होंने गेंद को अंदर की ओर ढकेलना चाहा, लेकिन गेंद उनके पहुंच से बाहर. डीप मिड विकेट सीमा रेखा से बाहर 6 रनों के लिए. ये गेंद ऑफ स्टंप से बाहर, स्ट्रेट अवे द प्रेशर ऑन द बॉलर. ऑफ स्टंप से काफी बाहर, दिशाहीन गेंद इस वक्त फेंकी थी और इस बीच अंपायर का इशारा वाइड का. तो वाइड के इस रन के साथ स्कोर बढ़कर पहुंच चुका है 45 रनों पर. कुल मिलाकर 15 रन पहले 4 गेंदों में अब तक बन चुके हैं. हरीश के काफी महंगे साबित होते हुए. Full toss, again pull that one. This time I think again it's a biggie. 6 number 3 in this over. And now Dharmesh looking in a tremendous form. Six number 3 came from the bat of Dharmesh and 50 comes up for Tulunadu Tigers. The last ball of their innings is now coming up. Harish to Dharmesh. Again, the pull किया एक बार फिर से मिड विकेट पर 6 number 4. 6 number 4. 27 of 7 deliveries from Dharmesh.
26 of 6 deliveries from 7 deliveries. In fact, he faced to score 26 runs, including 4 sixes, with a strike rate of 380. And this is an absolutely tremendous batting performance came from the bat of Dharmesh. And Tulunadu Tigers finished well with 57 for the loss of 5 wickets in fact, in the stipulated 6 overs. Now the target for Tulunadu Warriors is 58. They have to score for victory. Thank you, Gopi. So we are into the second match of this prestigious MLA Premier League, and the second match will be played between Kamala Strikers versus Lotus 11. So that I request the two teams captain, please come forward for the presentation desk, and I request chief guest for this tossing ceremony. We have dignitaries out here, and Deputy Mayor of City Corporation, Srimati Sumangala Rao. We have ex-Mayor of City Corporation, Divakar Pandeshwar. At the same time, we have very respected Captain Brijesh Chauta. So I request all three chief guests please present here for the tossing ceremony. And we have the captain of Kamala Strikers, Mr. Manoj Yam. He is MPL icon player, and he's represented the team Elegant Bangalore when they lifted prestigious MPL. And we have the captain of Lotus 11, Pradeep, the captain of Lotus 11, Sulya. So here's the time for the tossing ceremony, and now I request the two teams captain, Manoj, please come forward. Pradeep. And the specialty of this toss is that it's a SL sheet and one MLA Premier League. You have to tell whether it was a SL sheet or it was a MLA Premier League. So, two captains out here. Yes. So, Kamala Risers Bantwal, Manoj captain, will going to toss the coin. MLA Premier League and SL sheet. MLA Premier League is a call, and it's a MLA Premier League. And captain of Lotus 11 now won the toss. And the coin, definitely it's going to be a lucky captain. Pradeep will going to get this lucky coin. Pradeep toss winner. Enchina manpodu Bari kusha ondu toss aata enkel team. Head team set malta enkel bowling tawad batting tawad try malpa win avera. ಏತು ಸಮರ್ಥಿಂಚ ನಿಕಲ್ ಒಂಜಿ ಪ್ರಾಕ್ಟೀಸ್ ಮಂತಂದುಲ್ಲ ದಾಯಪಂಡ MLA ಪ್ರೀಮಿಯರ್ ಲೀಗ್ ಪಂಡಿಕುಡ್ಲೆ ಒಂಜಿ ಪ್ರೆಸ್ಟೀಜಿಯಸ್ ನಿಕಲ್ನ MLA ಐನಂಚಿನ ಅಂಗಾರಕ ವಾ ರೀತಿದ ಒಂಜಿ ತಯಾರು ಮಂತಿರ ಅಂದ್ರೆ ನೀರಕ್ಕೆ ವಾ ರೀತಿದ ಒಂಜಿ ಪ್ಲೇಯರ್ಸ್ ನಕಲ್ ನಿಕಲಿಗೆ ಕಾನ್ಫಿಡೆನ್ಸ್ ಉಂಡ ಈ ಮ್ಯಾಚ್ ಅತಿ ಟೂರ್ನಮೆಂಟ್ ವಿನ್ ಆಪಿನ ಎಂಕ್ಲೆಗೆ MLA ಪ್ರೀಮಿಯರ್ ಲೀಗ್ ಮುಲ್ಪ ಆಯೋಜನೆ ಮಲ್ಪನೆ ಒಂಜಿ ನ್ಯೂಸ್ ತಿಕ್ಕನ ಕೂಡಲೇ ಎಂಕ್ಲ ಪ್ರಾಕ್ಟೀಸ್ ಸ್ಟಾರ್ಟ್ ಮಲ್ತಾ ಮಾಂತ ಪ್ಲೇಯರ್ಸ್ಗೆ ಒಟ್ಟಿಗೆ ಸೇರ್ತೆ ಪ್ರಾಕ್ಟೀಸ್ ಶುರು ಮಲ್ತಾ ಎಂಕ್ಲ. All the best, Pradeep. You won the toss and you are elected to yes, field first. Field first. ಏತರ ನಡುವಂತ ಹೊಡ್ಕೊಂಡ್ರು ಆಜೆ ಹೊರಟು ಒಂಜಿ 30 ಆಜೆ ಹೊರಟು 30 ಈ ಮ್ಯಾಚ್ ತುಯ್ಯಾರತೆ ಏತು ಸ್ಕೋರ್ ಆಂಡ್ ಬಂದದ್ದು 30 ಉಂತ ಹೊಡೆ ಹಾಕೊಂಡು ಇಜಿನ ಬಂಗಾವು ಬೌಲಿಂಗ್ ಲೈನ್ ಪೆಡ್ಡೆ ಉಂಡೆ ಎಂಕ್ಲ. Hello. Pradeep is very confident here is that after winning the toss elected to field first and he wanted to restrict the opposition under 30. Manoj ಇರದಾದ ಬಂದಲ್ಲ 30 ಉಂತ ಹೊಡೆ ಬಂದಲ್ಲ ಇರೆಗ 30 ಜಾಸ್ತಿ ಬೋಡ ಅತಿ ಕಮ್ಮಿ ಬೋಡ. ಎಂಕ್ಲ ಬ್ಯಾಟಿಂಗ್ ಲೈನ್ ಅಪ್ ಸ್ಟ್ರೆಂತ್ ಸೊ ಎಂಕ್ಲ ಐನಾತು 50 ಪ್ಲಸ್ ಹಾಕು ಒಂದು. Thank you very much, Manoj. You are having some good players in our side as Manoj himself is a former cricketer was represented team Elegant Bangalore, the winning team of MPL, isn't it? And you have Loki Puttur, some good players in the side as well. And we are expecting some good battle between these two teams. And thank you very much, all the chief guests, for this wonderful moment of the tossing ceremony of the second match. Thanks to Deputy Mayor Sumangala Rao. We'd like to give special thanks to ex-mayor of City Corporation Divakar Pandeshwar, and we would like to give special thanks to Captain Brijesh Chauta for this beautiful moment of the tossing ceremony of the second match of this prestigious MPL. Thank you very much. It's over to commentary box. I think it's Sukumar will going to have the mic in our state language, sweet language, Kannada. It's over to commentary box. Thank you very much. Hello. ಸಂಕಲ್ಪ್ ಫೌಂಡೇಶನ್ ಹಾಗೂ ಮಂಗಳೂರು ಆಯೋಜಿಸಿರುವಂತಹ ಈ ಒಂದು MLA ಪ್ರೀಮಿಯರ್ ಲೀಗ್ನ
ಈ ಸಮಾರಂಭಕ್ಕೆ ನಮ್ಮ ಈ MLA ಪ್ರೀಮಿಯರ್ ಲೀಗ್ನ ಪ್ರಮುಖ ಪ್ರಾಯೋಜಕರು ಆಗಿರುವಂತಹ MSCZ ಲಿಮಿಟೆಡ್ನ ಡೆಪ್ಯೂಟಿ ಮ್ಯಾನೇಜರ್ ಆಗಿರುವಂತಹ ಶ್ರೀಯುತ ಜಯಪ್ರಕಾಶ್ ಸೂರಿಂಜೆ ಅವರು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಇವರನ್ನ ನಮ್ಮ ಸಂಕಲ್ಪ ಫೌಂಡೇಶನ್ನ ವರುಣ್ ಚೌಟ ಇವರು ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಈ ಒಂದು ಕ್ರೀಡಾಕೂಟದ ಪ್ರಮುಖ ಪ್ರಾಯೋಜಕತ್ವವನ್ನು ಕೂಡ MSCZ ಲಿಮಿಟೆಡ್ ವಹಿಸಿಕೊಂಡಿದೆ. MSCZ ತಂಡಕ್ಕೆ ನಮ್ಮ ಪ್ರೀಮಿಯರ್ ಲೀಗ್ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಶ್ರೀಯುತ ವರುಣ್ ಚೌಟ ಇವರು ಜಯಪ್ರಕಾಶ್ ಸೂರಿಂಜೆ ಡೆಪ್ಯೂಟಿ ಮ್ಯಾನೇಜರ್ MSCZ ಇವರನ್ನ गौरविसी स्वागतिस्ता इद्दारे. ओवर टू कमेंट्री बॉक्स. धन्यवाद. और 58 रनों का लक्ष्य इस वक्त तुलुनाडु वॉरियर्स के सामने तुलुनाडु टाइगर्स ने रखा है. Exactly 9.66 the required run rate for them. They have to score 58 in 6 overs. With the help of 10 wickets they have to score for victory. The present equation shows for them, and let's see can they reach the target or not. और इससे पहले एक गेंद फेंकी जा चुकी है, दूसरी गेंद इस वक्त फेंकी जा रही है और ऑफ द टॉस गेंद को खेल दिया इस वक्त शॉर्ट मिड विकेट पर. इस एक रन के साथ रनों का सिलसिला यहां पर शुरू हो चुका है. एक रन तुलुनाडु वॉरियर्स का. और इससे पहले कि अगली गेंद फेंकी जाए आगे का को निकाल सुनाने के लिए इस श्रृंखला इस टूर्नामेंट में पहली बार मेरे एक और काबिल दोस्त राज्य भाषा कन्नड़ में मैं अब आमंत्रित करना चाहूंगा श्रीमान सुकुमार को. आइए सुकुमार. धन्यवाद. थैंक यू. हेलो ಹಲೋ ಚೆಕ್. ಹಲೋ. ಸಂಕಲ್ಪ ಫೌಂಡೇಶನ್ ಮತ್ತು ಮಂಗಳೂರು ಯೂತ್ ಪ್ರೆಸೆನ್ಸ್ ಇದರ ಆಶ್ರಯದಲ್ಲಿ ನಡೆಯುವಂತಹ MLA ಪ್ರೀಮಿಯರ್ ಲೀಗ್ 2022ಕ್ಕೆ ಈ ಬಾರಿ ಚೆಂಡು ಗಾಳಿಯಲ್ಲಿದೆ. ಉತ್ತಮವಾಗಿರತಕ್ಕಂತಹ ಹೊಡೆತ ಡೀಪ್ ಸ್ಕ್ವೇರ್ ವಿಭಾಗದಲ್ಲಿ ಅಷ್ಟೇ ಅದ್ಭುತ ರೀತಿಯ ಕ್ಷೇತ್ರ ರಕ್ಷಣೆ. ವಿಕೆಟ್ಗಳ ಮಧ್ಯೆ 2 ಸುಲಭ ಅಂಕಗಳ ಸೇರ್ಪಡೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 3. ಮತ್ತೊಮ್ಮೆ ಆಗಮಿಸಿರತಕ್ಕಂತಹ ಸರ್ವ ಕ್ರೀಡಾಭಿಮಾನಿಗಳು ಹಾಗೇನೆ ಎಲ್ಲ ತಂಡದ ಆಟಗಾರರು ಹಾಗೇನೆ V4 ನ್ಯೂಸ್ ಚಾನೆಲ್ ಮೂಲಕ ಯೂಟ್ಯೂಬ್ ಲೈವ್ ನಲ್ಲಿ ಕೂಡ ಕ್ರಿಕೆಟ್ ಪಂದ್ಯಾಟವನ್ನು ವೀಕ್ಷಣೆ ಮಾಡಿರತಕ್ಕಂಥ ಸರ್ವ ಕ್ರೀಡಾಭಿಮಾನಿಗಳಿಗೂ ಮತ್ತೊಮ್ಮೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಈಗಾಗಲೇ MLA ಪ್ರೀಮಿಯರ್ ಲೀಗ್ನ ಪ್ರಥಮ ಪಂದ್ಯಾಟ ಸಾಗಿ ಬರ್ತಾ ಇದೆ. ತುಳುನಾಡ ವಾರಿಯರ್ಸ್ ತಂಡದ ವಿರುದ್ಧವಾಗಿದೆ ತುಳುನಾಡ ಟೈಗರ್ಸ್. ನಾಲ್ಕನೇ ಬಾರಿ ಸುಂದರತೆ ಎಸೆದ ಅತ್ಯುತ್ತಮವಾದ ಎಸೆದ ಬಲವಾದ ಮನವಿ ಲೆಗ್ ಬಿಫೋರ್ಗಾಗಿ ನಿರ್ಣಾಯಕರಿಂದ ತಿರಸ್ಕಾರ. ಚೆಂಡು ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ಲೆಗ್ ಬೈಸ್ ಮೂಲಕ ಮತ್ತೊಂದು ರನ್ನಿನ ಸೇರ್ಪಡೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 4. ಪ್ರಥಮ ಓವರಿನ 4 ಚೆಂಡು ಮುಕ್ತಾಯವಾಗಿದೆ. ಅಂತಿಮ 2 ಚೆಂಡು ಬಾಕಿ ಇದೆ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಇದೀಗ ಮತ್ತೊಮ್ಮೆ ತೀರ್ಪುಗಾರನ ಬಿಟ್ಟು 5ನೇ ಬಾರಿ ಫುಲ್ ಟಾಸ್ ಆಗಿ ಬಂದಿತ್ತು ಚೆಂಡು. ಚೆಂಡನ್ನ ಸರಿಯಾದ ದಿಕ್ಕಿನಲ್ಲಿ ಗುರುತಿಸುವಲ್ಲಿ ವೈಫಲ್ಯ. ನೇರ ಥ್ರೋ ಬಿದ್ದದ್ದೇ ಆದಲ್ಲಿ ರನ್ಔಟ್ಗೂ ಕೂಡ ಅವಕಾಶವಿತ್ತು. ಇಲ್ಲಿ ಅಷ್ಟೇ ಉತ್ತಮವಾದ ವಿಕೆಟ್ಗಳ ಮಧ್ಯೆ ಚುರುಕಿನ ಹೊಂದಾಣಿಕೆಯ ಓಡಾಟ. ಮತ್ತೊಂದು ರನ್ನಿನ ಸೇರ್ಪಡೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 5ರಲ್ಲಿದೆ. ಪ್ರಥಮ ಓವರಿನ ಚಾಲ್ತಿಯಲ್ಲಿ ಅಂತಿಮ ಬಾರಿ ಎಸೆಯಬೇಕಾಗಿದೆ ಸಚಿನ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸ್ಟ್ರೈಕಿಂಗ್ ನಲ್ಲಿ ಹರೀಶ್. ಓರ್ವ ಅನುಭವಿ ದಾಂಡಿಗ. ಪವರ್ ಪ್ಲೇಯ ಲಾಭವನ್ನ ಎತ್ತಬೇಕಾಗಿದೆ. 58 ರನ್ನಿನ ವಿಜಯದ ಗುರಿಗಿದೆ. 36 ಎಸೆತಗಳ ಮುಂದೆ ಖಂಡಿತವಾಗಿಯೂ ಕೂಡ ಈ ಪವರ್ ಪ್ಲೇ ನಲ್ಲಿ ಕನಿಷ್ಠ 20-25 ರನ್ನಿನ ಅವಶ್ಯಕತೆ ಇದೆ. ಅಂತಿಮ ಎಸೆತ ಉತ್ತಮವಾಗಿರತಕ್ಕಂಥ ಎಸೆತವಾಗಿತ್ತು. ಈ ಬಾರಿ ಮತ್ತೆ 1 ರನ್ನಿನ ಸೇರ್ಪಡೆಯಾಗಿದೆ. ಪ್ರಥಮ ಪವರ್ ಪ್ಲೇಯಲ್ಲೂ ಕೂಡ ಪವರ್ ಪ್ಲೇ ಎಂಬುದು ಬ್ಯಾಟ್ಸ್ಮನ್ ಗಳ ಪಾಲಿಗೆ ಸ್ವರ್ಗ. ಆ ಸ್ವರ್ಗ ತಾಣದಲ್ಲೂ ಕೂಡ ಬೌಲರ್ ತನ್ನ ಕೈ ಚಳಕವನ್ನ ತೋರ್ಪಡಿಸುವ ಮೂಲಕ ಇಬ್ಬರು ದಾಂಡಿಗರನ್ನ ಕಟ್ಟಿ ಹಾಕುವಲ್ಲಿ ಸಫಲತೆಯನ್ನ ಕಂಡುಕೊಂಡಾಗ ಪ್ರಥಮ ಓವರ್ನ ಮುಕ್ತಾಯಕ್ಕೆ ತಂಡ ಗಳಿಸಿಕೊಂಡಿದೆ ಕೇವಲ 6. ಇನ್ನುಳಿದ 30 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 52. 30 ಎಸೆತಗಳ ಮುಂದೆ 52 ರನ್ನಿನ ಅವಶ್ಯಕತೆ ಇದೆ. ಓವರೊಂದಕ್ಕೆ ಸರಾಸರಿ 10.4 ರನ್ ಗಳಿಸಬೇಕಾಗಿದೆ. ಈ ಮೈದಾನದಲ್ಲಿ ಖಂಡಿತವಾಗಿಯೂ ಕೂಡ 10ಕ್ಕೂ ಹೆಚ್ಚು ರನ್ ಅನ್ನು ಒಂದು ಓವರ್ಲಿ ಸಿಡಿಸುವುದು ಖಂಡಿತವಾಗಿಯೂ ಕೂಡ ಸುಲಭ ಸಾಧ್ಯವಲ್ಲ. ಪ್ರಥಮ ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ಅನ್ನು ಮಾಡಿದಂತಹ ತುಳುನಾಡ ಟೈಗರ್ಸ್ ತಂಡ ಆರಂಭಿಕ ಓವರಿನಲ್ಲಿ ವಿತೇಶ್ ಅವರು ಸಿಡಿಸಿದಂತಹ ಆ 2 ಸಿಕ್ಸರ್. ಆ ಬಳಿಕ ಅಂತಿಮ ಓವರಿನಲ್ಲಿ ಹರೀಶ್ ಅವರ ಅಂತಿಮ ಓವರ್ನಲ್ಲಿ 4 ಸಿಕ್ಸರ್ ಸಿಡಿಸುವ ಮೂಲಕ ಒಂದು ಅತ್ಯುತ್ತಮವಾದಂತಹ ಮೊತ್ತವನ್ನು ದಾಖಲಿಸಿಕೊಳ್ಳುವಲ್ಲಿ ಸಫಲತೆಯನ್ನ ಕಂಡುಕೊಂಡಿತ್ತು ತುಳುನಾಡ ಟೈಗರ್ಸ್ ತಂಡ. ನಿಗದಿತ
6 ಓವರ್ಗಳ ಮುಕ್ತಾಯಕ್ಕೆ 57 ರನ್ನ ಕಲೆ ಹಾಕಿ ಎದುರಾಳಿ ತಂಡಕ್ಕೆ 36 ಎಸೆತಗಳ ಮುಂದೆ 58 ರನ್ನಿನ ವಿಜಯದ ಗುರಿಯನ್ನು ನೀಡಿತು. ಪ್ರಥಮ ಓವರಿನ ಮುಕ್ತಾಯಕ್ಕೆ ತುಳುನಾಡ ವಾರಿಯರ್ಸ್ ತಂಡ ಗಳಿಸಿಕೊಂಡಿದೆ ಕೇವಲ 6 ಅಂಕಗಳನ್ನು. ಇನ್ನುಳಿದ 30 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 52. ಓವರೊಂದಕ್ಕೆ ಸರಾಸರಿ 10.4 ರನ್ ಗಳಿಸಬೇಕಾಗಿರತಕ್ಕಂಥ ಅನಿವಾರ್ಯತೆಯಲ್ಲಿ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಎಸೆತಗಾರಿಕೆ ಭಾಗದಲ್ಲಿ ವಿತೇಶ್ ಪ್ರಥಮ ಇನ್ನಿಂಗ್ಸಿನ ಪ್ರಥಮ ಓವರಿನಲ್ಲಿ 2 ಸಿಕ್ಸರ್ಗಳ ಮೂಲಕ ತಂಡಕ್ಕೆ ಒಂದು ಅತ್ಯುತ್ತಮವಾದ ಆರಂಭವನ್ನು ನೀಡಿದಂತಹ ವಿತೇಶ್ ಒಂದು ಕಡೆಯಾದರೆ, ಬ್ಯಾಟಿಂಗ್ ವಿಭಾಗದಲ್ಲಿ ಅಂತಿಮ ಓವರ್ನ ಎಸೆದು 4 ಸಿಕ್ಸರ್ ಅನ್ನು ನೀಡಿ ದುಬಾರಿಯಾಗಿ ಪರಿಣಮಿಸಿದಂತಹ ಹರೀಶ್ ಇದೀಗ ಸ್ಟ್ರೈಕಿಂಗ್ ನಲ್ಲಿ ಓರ್ವ ಹೊಡೆಬಡೆಯ ದಾಂಡಿಗೆ ಖಂಡಿತವಾಗಿಯೂ ಕೂಡ ಈ ಭಾಗ ಕಂಡಿರತಕ್ಕಂಥ ಓರ್ವ ಅತ್ಯುತ್ತಮವಾದ ಬ್ಯಾಟ್ಸ್ಮನ್. ಆದರೆ ಈ ಪಂದ್ಯದಲ್ಲಿ ತನ್ನ ಜವಾಬ್ದಾರಿಯನ್ನ ಅರಿತು ತನ್ನ ತಂಡದ ಅವಶ್ಯಕತೆಯ ತಕ್ಕಂತೆ ರನ್ ಅನ್ನು ಗಳಿಸಬೇಕಾಗಿರತಕ್ಕಂಥ ಅನಿವಾರ್ಯತೆಯಲ್ಲಿ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಪ್ರಥಮ ಬಾರಿ ಎಸೆಯಬೇಕಾಗಿದೆ ವಿತೇಶ್. ಸುಂದರದ ದಾಳಿ, ಉತ್ತಮವಾದ ಹೊಡೆತ. ಈ ಬಾರಿ ಚೆಂಡು ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಪ್ರಥಮ ಬೌಂಡ್ರಿ ದಾಖಲಾಗ್ತಾ ಇದೆ. ದ್ವಿತೀಯ ಇನ್ನಿಂಗ್ಸ್ನ ಪ್ರಥಮ ಬೌಂಡ್ರಿ ಹರೀಶ್ ಅವರ ಬ್ಯಾಟ್ನ ಮುಖೇನವಾಗಿ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 2 ಅಂಕಿಯತ್ತ 10. ತಂಡದ ಮೊತ್ತ 10. ದ್ವಿತೀಯ ಓವರಿನಲ್ಲಿ ಅತ್ಯುತ್ತಮವಾದ ಆರಂಭವನ್ನು ಪಡೆದುಕೊಳ್ತಾ ಇದೆ ತುಳುನಾಡ ವಾರಿಯರ್ಸ್ ತಂಡ. ಇದೀಗ ಮತ್ತೊಮ್ಮೆ ದ್ವಿತೀಯ ಬಾರಿ ಮತ್ತಷ್ಟು ಸಮಾಲೋಚನೆ, ಕಪ್ತಾನರ ಮಧ್ಯೆ ಕ್ಷೇತ್ರ ರಕ್ಷಣೆಯಲ್ಲಿ ಸಮಾಲೋಚನೆ. ಅಂತಿಮ ಪವರ್ ಪ್ಲೇ ಚಾಲ್ತಿಯಲ್ಲಿದ್ದ ಗರಿಷ್ಠವಾಗಿ 2 ಜನ ಕ್ಷೇತ್ರ ರಕ್ಷಕರು ಮಾತ್ರ 30 ಗಜಗಳಿಗಿಂತ ಹೊರಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನ ಮಾಡುವಂತಹ ಅವಕಾಶ. ಈ ಒಂದು 5 ಎಸೆತಗಳಲ್ಲಿ ಕನಿಷ್ಠವಾಗಿ 2 ಅಥವಾ 3 ಸಿಕ್ಸರ್ ಅನ್ನು ಸಿಡಿಸಿದೆ ಆದಲ್ಲಿ ಪಂದ್ಯಾಟದಲ್ಲಿ ಮತ್ತೆ ವಾಪಸಾತಿಯನ್ನು ಮಾಡುವಂತ ಅವಕಾಶವಿದೆ ತುಳುನಾಡ ವಾರಿಯರ್ಸ್ ತಂಡಕ್ಕೆ. ಮತ್ತೊಮ್ಮೆ ವಿತೇಶ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ದ್ವಿತೀಯ ಬಾರಿ ತೀರ್ಪುಗಾರನ ಬಿಟ್ಟು. ಸುಂದರತೆ ದಾಳಿ, ಈ ಬಾರಿ ಕೇವಲ 1 ಅಂಕ ಲೆಗ್ ಬೈಸ್ ಮೂಲಕ ಬಲವಾದ ಮನವಿಗಿತ್ತು. ಆದರೆ ನಿರ್ಣಾಯಕರಿಂದ ತಿರಸ್ಕಾರ ಲಭಿಸ್ತಾ ಇದೆ. ಮತ್ತೆ 1 ರನ್ನಿನ ಸೇರ್ಪಡೆಯಾಗಿದೆ. ಅತ್ಯುತ್ತಮವಾದ ವಾಪಸಾತಿ. ಪ್ರಥಮ ಎಸೆತವನ್ನೇ ಬೌಂಡರಿ ಗಟ್ಟಿದ್ರು ಹರೀಶ್. ಆದರೆ ದ್ವಿತೀಯ ಎಸೆತವನ್ನ ಕರಾರುವಕ್ಕಾದ ದಾಳಿಯ ಮೂಲಕ ಬ್ಯಾಟ್ಸ್ಮನ್ಗೆ ಕೇವಲ 1 ಅಂಕ ಅಷ್ಟೇ ಲಭಿಸ್ತಾ ಇದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 11ರಲ್ಲಿದೆ. ತಂಡದ ಮೊತ್ತ 11. ಇನ್ನುಳಿದ 28 ಎಸೆತಗಳ ಮುಂದೆ 47 ರನ್ನಿನ ಅವಶ್ಯಕತೆ ಇದೆ. ಕನಿಷ್ಠ 3 ರಿಂದ 4 ಸಿಕ್ಸರ್ ಅವಶ್ಯಕತೆ ಇದೆ ಈ ಪ್ರಥಮ ಪಂದ್ಯವನ್ನ ಗೆದ್ದುಕೊಳ್ಳಲು ಮಂಗಳೂರು ವಾರಿಯರ್ಸ್ ತಂಡಕ್ಕೆ. ಇದೀಗ ಮತ್ತೊಮ್ಮೆ ವಿತೇಶ್ ತೀರ್ಪುಗಾರನ ಬಿಟ್ಟು 3ನೇ ಬಾರಿ. ಸುಂದರತೆಯ ದಾಳಿ, ಅತ್ಯುತ್ತಮವಾದ ಎಸೆತ. ಬ್ಯಾಟ್ಸ್ಮನ್ಗೆ ರನ್ ಗಳಿಸುವಲ್ಲಿ ಅವಕಾಶವೇ ಇಲ್ಲ. ಲಯಬದ್ಧವಾದ ದಾಳಿ. ಮತ್ತೊಂದು ಅಂಕರಹಿತ ದಾಳಿ. ಡಾಟ್ ಬಾಲ್ ಆಗಿ ಪರಿವರ್ತನೆ ಮಾಡುವಲ್ಲಿ ವಿತೇಶ್ ಸಫಲತೆಯನ್ನ ಕಂಡುಕೊಳ್ತಾ ಇದ್ದಾರೆ. ಇಲ್ಲಿ ಪ್ರಥಮ ಚೆಂಡಿನಲ್ಲೇ ಬೌಂಡರಿ ದಾಖಲಾಗಿದ್ರು ಕೂಡ ಆ ಬಳಿಕ ಮುಂದಿನ 2 ಎಸೆತಗಳಲ್ಲಿ ಕೇವಲ 1 ರನ್ ಅನ್ನು ನೀಡಿ ಅತ್ಯುತ್ತಮವಾದ ವಾಪಸಾತಿಯನ್ನ ಮಾಡುವಲ್ಲಿ ಸಫಲತೆಯನ್ನ ಕಂಡುಕೊಳ್ತಾ ಇದ್ದಾರೆ ಅವರು ಅತ್ಯುತ್ತಮ ಆಲ್ರೌಂಡ್ ಆಟಗಾರ ವಿತೇಶ್. ಇದೀಗ ಮತ್ತೆ 4ನೇ ಬಾರಿ ತೀರ್ಪುಗಾರ ಹರೀಶ್ ಅವರನ್ನ ಬಿಟ್ಟು. ಸುಂದರತೆ ದಾಳಿ, ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಆದರೆ ಕ್ಷೇತ್ರ ರಕ್ಷಣೆ ಕೈಯಲ್ಲಿದೆ. ಚೆಂಡು ರನ್ಔಟ್ ಆಗುವ ಸಾಧ್ಯತೆಗಿತ್ತು. ಆದರೆ ನಿರ್ದಿಷ್ಟ ದಿಕ್ಕಿನಲ್ಲಿ ಚೆಂಡನ್ನ ಎಸೆಯದ ಕಾರಣ 1 ಅಂಕವನ್ನ ಗಳಿಸಿಕೊಳ್ತಾ ಇದೆ ಮಂಗಳೂರು ವಾರಿಯರ್ಸ್. ನಿಧಾನಗತಿಯಲ್ಲಿ ರನ್ ಗತಿಯನ್ನ ಹೆಚ್ಚಿಸಿಕೊಳ್ತಾ ಇದೆ. ಒಂದು ಕಡೆ ಪವರ್ ಪ್ಲೇಯಲ್ಲೂ ಕೂಡ ಬೌಲರ್ಗಳು ತಮ್ಮ ಕೈ ಚಳಕವನ್ನ ತೋರ್ಪಡಿಸುವಲ್ಲಿ ಸಫಲತೆಯನ್ನ ಕಂಡುಕೊಳ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ 5ನೇ ಬಾರಿ ವಿತೇಶ್ ಹರೀಶ್. ಈ ಬಾರಿ ದೊಡ್ಡ ಹೊಡೆತ. ಚೆಂಡು ಗಾಳಿಯಲ್ಲಿದೆ. ಕ್ಷೇತ್ರ ರಕ್ಷಕನ ಕೈಯನ್ನ ಸೇರ್ತಾ ಇದೆ. ಇದರೊಂದಿಗೆ ಮಂಗಳೂರು ವಾರಿಯರ್ಸ್ ತಂಡದ ಓರ್ವ ದೊಡ್ಡ ಹೊಡೆತಕ್ಕೆ ಕೈ ಹಾಕಿದಂತ ಹರೀಶ್ ಚೆಂಡನ್ನ ನಿರ್ದಿಷ್ಟ ದಿಕ್ಕಿನಲ್ಲಿ ಹೊಡೆದ ಕಾರಣ ನೇರವಾಗಿ ಕ್ಷೇತ್ರ ರಕ್ಷಕನ ಕೈ ಸೇರಿದಾಗ ಪ್ರಥಮ ಆರಂಭಿಕ ಆಘಾತವನ್ನ ಕಂಡುಕೊಳ್ತಾ ಇದೆ
ತುಳುನಾಡ ವಾರಿಯರ್ಸ್. ಹರೀಶ್ ಅವರ ಸ್ಥಾನವನ್ನು ತುಂಬಲು ಸಚಿನ್ ರವರ ಆಗಮನವಾಗಿದೆ. ಸುಚಿನ್ ರವರ ಆಗಮನವಾಗಿದೆ. ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಬಾರಿ ಎಸೆಯಬೇಕಾಗಿದೆ ವಿತೇಶ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಒನ್ ಡೌನ್ ಬ್ಯಾಟ್ಸ್ಮನ್ ಸುಚಿನ್ ರವರ ಕಡೆಗೆ ತಂಡದ ಮೊತ್ತ ಕೇವಲ 12. ಅತ್ಯುತ್ತಮವಾದ ಲಯಬದ್ಧವಾದ ದಾಳಿ ವಿತೇಶ್ ಅವರ ಕಡೆಗಿಂದ. ಅಂತಿಮ ಎಸೆದ ತೀರ್ಪುಗಾರನ ಬಿಟ್ಟು ಸುಂದರತೆ ದಾಳಿ. ಈ ಬಾರಿ ಬ್ಯಾಟ್ ಅಂಚಿಗೆ ಬಡಿದಂತಹ ಚೆಂಡು, ಆದರೆ ಬಲವಾದ ಮನವಿ ಇತ್ತು. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಅಂತರವಿತ್ತು. ಮತ್ತೊಂದು ಡಾಟ್ ಬಾಲ್. ಇದರೊಂದಿಗೆ ದ್ವಿತೀಯ ಓವರಿನ ಮುಕ್ತಾಯಕ್ಕೆ ತುಳುನಾಡ ವಾರಿಯರ್ಸ್ ತಂಡ ಗಳಿಸಿಕೊಂಡಿದೆ 12. ಓವರೊಂದಕ್ಕೆ ಸರಾಸರಿ 6 ರನ್ ಗಳಿಸಿಕೊಳ್ಳುವಲ್ಲಿ ಶಕ್ತವಾಗಿದೆ. ಇನ್ನುಳಿದ 24 ಎಸೆತಗಳ ಮುಂದೆ 46 ರನ್ನಿನ ವಿಜಯದ ಗುರಿಗಿದೆ. ಓವರೊಂದಕ್ಕೆ ಸರಾಸರಿ 11.5 ರನ್ ಗಳಿಸಬೇಕಾಗಿದೆ ತುಳುನಾಡ ವಾರಿಯರ್ಸ್ ತಂಡ. ಈ ಪಂದ್ಯಾಟ ಮುಗಿದ ತಕ್ಷಣ ಮುಂದಿನ ಪಂದ್ಯಕ್ಕಾಗಿ ಕಮಲಾ ರೈಸರ್ಸ್ ಮತ್ತು ಲಾಟಸ್ 11 ಸುಳ್ಯ, ಈಗಾಗಲೇ ಅದೃಷ್ಟದ ನಾಣ್ಯ ಚುಮ್ಮಗೆಯನ್ನ ಗೆದ್ದಂತಹ ಲಾಟಸ್ 11 ಸುಳ್ಯ ತಂಡ ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಂಡಿದೆ. ಈ ಪಂದ್ಯಾಟ ಮುಗಿದ ತಕ್ಷಣ ಎರಡೂ ತಂಡಗಳ ಆಟಗಾರರು ತಡ ಮಾಡದೆ ಅಂಕಣವನ್ನ ಪ್ರವೇಶಿಸಬೇಕು. MLA ಪ್ರೀಮಿಯರ್ ಲೀಗ್ನ ಈ ಒಂದು ಪಂದ್ಯಾಕೂಟಕ್ಕೆ ನಮ್ಮೊಂದಿಗೆ ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರ ಗೂಡ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ದೇವದಾಸ್ ಶೆಟ್ಟಿ ಅವರು ನಮ್ಮೊಂದಿಗೆ ಈ ವೇದಿಕೆಯಲ್ಲಿದ್ದಾರೆ. ಇವರನ್ನ ನಮ್ಮ MLA ಪ್ರೀಮಿಯರ್ ಲೀಗಿನ ಸಂಯೋಜಕರಾದ ಪ್ರಶಾಂತ್ ಆಚಾರ್ಯ ಇವರು ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಶ್ರೀಯುತ ದೇವದಾಸ್ ಶೆಟ್ಟಿ ಇವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಅವರ ಜೊತೆ ಪ್ರಮುಖರು ನಮ್ಮೊಂದಿಗೆ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವರನ್ನು ಕೂಡ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಓವರ್ ಟು ಕಾಮೆಂಟರಿ ಬಾಕ್ಸ್. ಧನ್ಯವಾದಗಳು ಸರ್. 3ನೇ ಓವರ್ನ ಚಾಲ್ತಿಯಲ್ಲಿದೆ. ಪ್ರಥಮ ಚೆಂಡಿನಲ್ಲೇ ಒಂದು ಅಂಕವನ್ನ ಕಲೆ ಹಾಕಿದೆ ತಂಡ. ಆದರೆ ನಿಧಾನಗತಿಯ ಬ್ಯಾಟ್ನ ಮೂಲಕ ಈ ಪಂದ್ಯದಲ್ಲಿ ಸಂಪೂರ್ಣವಾದ ಬಿಗಿ ಹಿಡಿತವನ್ನ ಸಾಧಿಸಿಕೊಳ್ತಾ ಇದೆ. ಕ್ಷೇತ್ರ ರಕ್ಷಣೆಯನ್ನ ಮಾಡುವಂತಹ ತುಳುನಾಡ ಟೈಗರ್ಸ್ ತಂಡ ಆರಂಭದಲ್ಲಿ ನಾಣ್ಯ ಚುಮ್ಮುಗೆಯನ್ನ ಸೋತರು ಕೂಡ ಆ ಬಳಿಕ ಒಂದು ಸಾಂಘಿಕ ಆಟದ ಪ್ರದರ್ಶನ. ದ್ವಿತೀಯ ಬಾರಿ ಲೋ ಫುಲ್ ಟಾಸ್ ಆಗಿ ಬಂದಿತ್ತು ಚೆಂಡು, ಉತ್ತಮವಾಗಿರತಕ್ಕಂಥ ಹೊಡೆತ. ಲಾಂಗ್ ಆಫ್ ವಿಭಾಗದಲ್ಲಿತ್ತು ಚೆಂಡು, ಸೊಗಸಾದ ಕ್ಷೇತ್ರ ರಕ್ಷಣೆ ಕೂಡ. ಆದರೆ ಕೇವಲ 1 ಅಂಕವನ್ನಷ್ಟೇ ಗಳಿಸಿಕೊಳ್ಳುವಲ್ಲಿ ಶಕ್ತವಾಗ್ತಾ ಇದೆ ತುಳುನಾಡ ವಾರಿಯರ್ಸ್. ಕನಿಷ್ಠವಾಗಿ ಪ್ರತಿಯೊಂದು ಓವರ್ನಲ್ಲಿ 1 ಅಥವಾ 2 ಸಿಕ್ಸರ್ನ ಅವಶ್ಯಕತೆ ಇದೆ ತುಳುನಾಡ ವಾರಿಯರ್ಸ್ ತಂಡಕ್ಕೆ ಈ ಪಂದ್ಯಾಟವನ್ನ ಗೆದ್ದುಕೊಳ್ಳಲು. ಇದೀಗ ಮತ್ತೆ 3ನೇ ಬಾರಿ. ಈ ಬಾರಿ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಚೆಂಡನ್ನು ಹೊಡೆಯುವಂತಹ ಪ್ರಯತ್ನ ಆಫ್ ಸೈಡ್ ಕಡೆಗೆ ಚಲಿಸಿ, ಆದರೆ ಲಯಬದ್ಧವಾದ ದಾಳಿ ಯಾವುದೇ ಹಂತದಲ್ಲೂ ಕೂಡ ಬ್ಯಾಟ್ಸ್ಮನ್ಗಳಿಗೆ ಸುಲಭ ತುತ್ತಾಗಲಿಲ್ಲ. ಇದರೊಂದಿಗೆ ಮತ್ತೊಂದು ಡಾಟ್ ಬಾಲ್. ಅತ್ಯುತ್ತಮವಾದ ಎಸೆತ ಕಾರ್ತಿಕ್ ಡಿಜಿ. ಮತ್ತೊಮ್ಮೆ 4ನೇ ಬಾರಿ. ಸುಂದರತೆ ದಾಳಿ, ಲಯಬದ್ಧವಾದ ದಾಳಿ. ಡಿಪೆಕ್ಷಾ ಕವರ್ ವಿಭಾಗದಲ್ಲಿ ಚೆಂಡು 1 ರನ್ನಿಗೆ ಸೇರ್ಪಡೆ. ಹಲವಾರು ರಾಜ್ಯ ಮಟ್ಟದ ತಂಡಗಳಲ್ಲಿ ಭಾಗವಹಿಸಿದಂತಹ ಅನುಭವವನ್ನು ಹೊಂದಿದಂತಹ ಎಸೆತಗಾರ ಕಾರ್ತಿಕ್ ಡಿಜಿ ಇದೀಗ ತುಳುನಾಡ ಟೈಗರ್ಸ್ ತಂಡದ ಪರವಾಗಿ 5ನೇ ಬಾರಿ ಎಸೆಯಬೇಕಾಗಿದೆ ತೀರ್ಪುಗಾರನ ಬಿಟ್ಟು. ರೈಟ್ ಆರ್ಮ್ ಒಂದು ವಿಕೆಟ್ ಮುಖೇನವಾಗಿ. ಲೋವರ್ ಫುಲ್ ಟಾಸ್ ಆಗಿ ಬಂದಿತ್ತು, ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ನಿರ್ಣಾಯಕರಿಂದ ಅಗಲ ಎಸೆದದ ತೀರ್ಪು. ಗೂಟ ರಕ್ಷಕನ ವೈಫಲ್ಯ. 1+1 2 ರನ್ನಿನ ಸೇರ್ಪಡೆ. ಇದರೊಂದಿಗೆ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 17. ತಂಡದ ಮೊತ್ತ 17, 41 ರನ್ನಿನ ವಿಜಯದ ಗುರಿಗಿದೆ 21 ಎಸೆತಗಳ ಮುಂದೆ. ಸರಾಸರಿ ಎಸೆತವೊಂದಕ್ಕೆ 2 ರನ್ ಗಳಿಸಬೇಕಾಗಿರತಕ್ಕಂತಹ ಅನಿವಾರ್ಯತೆ. ನಿಧಾನಗತಿಯ ಬ್ಯಾಟಿಂಗ್ ನ ಮೂಲಕ ಗಳಿಸಬೇಕಾಗಿರತಕ್ಕಂಥ ರನ್ ಧಾರಣೆ ಏರಿಕೆಯಾಗ್ತದೆ. ಯಾವೊಬ್ಬ ಬ್ಯಾಟ್ಸ್ಮನ್ಗಳು ಕೂಡ ದೊಡ್ಡ ಹೊಡೆತವನ್ನ ಹೊಡೆಯುವಲ್ಲಿ ವಿಫಲತೆಯನ್ನ ಕಂಡುಕೊಳ್ತಾ ಇದ್ದಾರೆ. ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ಕೇವಲ 1 ಬೌಂಡ್ರಿ ಅಷ್ಟೇ ದಾಖಲಾಗ್ತಾ ಇದೆ. ಇದೀಗ ಮತ್ತೆ ಅಂತಿಮ ಬಾರಿ ಎಸೆಯಬೇಕಾಗಿದೆ. 5ನೇ ಬಾರಿ ಅಂತಿಮ ಬಾರಿ ಎಸೆಯಬೇಕಾಗಿದೆ ಕಾರ್ತಿಕ್. ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನವಾಗಿ ತೀರ್ಪುಗಾರನ ಬಿಟ್ಟು. ಮತ್ತೆ ಸುಂದರತೆ ದಾಳಿ, ಕಲಾತ್ಮಕ ಶೈಲಿಯ ದಂಡನೆ. ಈ ಬಾರಿ 1 ರನ್ನಿನ ಸೇರ್ಪಡೆಯಾಗಿದೆ. ಇದರೊಂದಿಗೆ ದ್ವಿತೀಯ ಇನ್ನಿಂಗ್ಸ್ನ 3ನೇ ಓವರ್ ಮುಕ್ತಾಯ. 3ನೇ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 19. ಓವರೊಂದಕ್ಕೆ ಸರಾಸರಿ 6.33 ರನ್ ಗಳಿಸಿಕೊಳ್ಳುವಲ್ಲಿ ಶಕ್ತವಾಗಿದೆ. ಇನ್ನುಳಿದ 18 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 39. ಓವರೊಂದಕ್ಕೆ ಸರಾಸರಿ 13 ರನ್ ಗಳಿಸಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ 18 ಎಸೆತಗಳ ಮುಂದೆ. ಈ 18 ಎಸೆತಗಳ ಮುಂದೆ 39 ರನ್ ಯಾವ ರೀತಿ ಬೆನ್ನತ್ತುವತ್ತು ಅನ್ನುವುದನ್ನ ಕಾದು ನೋಡಬೇಕಾಗಿದೆ. ಮುಂದಿನ ವೀಕ್ಷಕ ವಿವರಣೆಗಾರರಾಗಿ
ಆಂಗ್ಲ ಭಾಷಾ ವೀಕ್ಷಕ ವಿವರಣೆಗಾರರಾಗಿರತಕ್ಕಂಥ ಶ್ರೀಯುತ ಸತೀಶ್ ಮಂಗಳೂರಿವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. So thank you very much, Sukumar. So struggle time continues here for Tulunada Warriors as they are chasing a big total of winning this match, as 58 is the target, and so far it's 19 on the board. Still it's a long way to go, and wait and see how well they manage to bounce back here. They needed to bounce back in the sense they needed some the good over, the productive over, which is badly required here for Tulunada Warriors. They need to talk with the bat if they wanted to win this match. So 19 is the total score, but it's not a good enough run rate as far as winning the match is concerned. 39 runs required in 18 balls from the far end. Right over the wicket, nice looking drive towards wideish long on region before the fielder from deep wicket region to run across this left to field the ball. Ample time for the batsman to complete the single, so with that single score now moves on to 20 on the board. The target is a 58, and that means another 38 more runs required for the victory in 17 deliveries. And the batsmen now going to face Kannan, being the captain of the side. Wait and see how Kannan will go into face next delivery. This time Kannan loft it, but I don't think he will go and get the distance. He just finding the fielder at the deep long on region, and the captain departs here. Just trying for the big stroke, no other option at all. Have to look for the big shot, but he didn't got the distance right. This time a little bit in the length, which what we can say that is a hittable one. But as a fact that not really having that much of a wind direction, the help of the wind direction we are not having for that particular stroke of Kannan. That's why that ball didn't travel, and the ball just landed inside the boundary line. A deep long on fielder taken a very straightforward catch. So wicket number 2 is back into pavilion of Tulunada Warriors. So worries continues here for Warriors, as the runs are very hard to combine because of some disciplined bowling performance by the bowlers of Tulunada Tigers. So Vitesh picked up a wicket. It's a very important player for the side, and one more delivery, and this time batsman negotiated very well to pick the single. So with that single score, moves on to 21 on the board for the loss of 3 wicket. Suchin will go into face a next delivery from Vitesh, seaming in from the river end. Right, over the wicket, full toss delivery, and he just capitalized that one, just over that square leg fielder for a maximum. Much required 6, which is came from the bat of Suchin. This is a juicy full toss, and batsmen have to just one thing to say that thank you very much Vitesh for the full toss delivery, because my team is wanted the run here, and he's just capitalizing that full toss delivery with both the hands by hitting the ball right from the middle of the bat, just clearing that fielder, and score jumps into 27 on the board. That kind of the stroke which is required here for the Warriors. This time again he tried to repeat that stroke, shuffled across the line of the radio, didn't quite hold up that one properly. Ball running down to short fine leg region before the fielder from a short fine leg to run across his left to field that one. Ample time for Sachin to pick the singles. With that single scoreboard now moves on to 28 on the board. Still long way to go, and 28 means 58 is the target. 28 deducted from 58. That means another 30 more runs required for the victory for Warriors. Vitesh. Right over the wicket this time, lovely delivery indeed. The batsman swinging his bat right across the line of the delivery. But good thinking here from Vitesh, just not really settle the batsman for that the big swing. Just ball outside the line of off stump and missed the bat of the batsman. Wicketkeeper behind the stump did the rest, and over number 4 completed after completion of 4 over, chasing 58 to win this match. Scoreboard 28 on the board for the loss of 3 wicket. What a fantastic cricket tournament is progressing here. MLA Premier League 2022, one of the most prestigious cricket tournament and historical cricket tournament. First time in the history in our Karnataka state that the MLA Premier League is organized. 8 constituency MLAs being the owner of this particular tournament, and the battle is on straight away. And you're watching, for the latecomers, those who are late tuned to the YouTube channel, one of the most popular YouTube channel, V424 into 7 news channel, and
and welcoming each and every viewers of our YouTube channel for this wonderful cricket tournament, MLA Premier League 2022, on behalf of Sankalp Foundation and Mangalore Youth organizing this cricket tournament in this most beautiful venue. Sachin in his second over. He's bowled first over. It's 6 runs which is conceded in the first over. That is a power play. Now he's with the protection of more fielders. Is bowling. This time he's lofted at one. Not quite able to get the timing right. But he got a placement right to pick the single before the fielder from the deep long off to run across towards the straight long off region to field that one. Ample time for the batter to complete the single. So with that single, scoreboard moves on to 29 on the board for the loss of 3 wicket. All we can see that the batsmen are dominating of the batsmen of Tulunadu Tigers, especially in the first 2 overs. They got some runs and because of that they got a very good score of 57 and they set a target of 58 to win this match for Tulunadu Warriors. Again, Sachin right arm over the wicket, delivers again nicely bowled. This time ball is a little bit deviation as the ball is just running, coming into the batsman in the negation, and the batsman just got a little bit outside of the batter and before the fielder from third slip region to field that one. Ample time for the batter to complete the single. So with that single, score moves on to 30 on the board. Another 28 more runs required for the victory, and the deliveries remaining is 16. Sachin bowling away from us. Right above the wicket, beautifully bowled. That was excellent delivery indeed. The ball looks like it's one set. The appeal is going on for caught behind, but it's a late reaction. We can see that the wicketkeeper behind the stump. First, he is not really appealing the one, but quickly realizing that all the closing fielders are appealing. But it's the batsmen are walking here. Absolutely magnificent to watch that the batsmen, the true spirit of cricket. This is what we want to see, that true sportsman spirit, and without waiting for the umpire decision. But he know himself that he's nicked it, and no question of umpire to raising the finger. And exactly, yes, thank you. And because of I think because of that sound, maybe that umpire couldn't manage to hear the nick of the bat, and the batsman back into pavilion. Sachin has played a good innings actually, 11 runs and just 8 balls he faced, but Sachin is back into pavilion. Replacing him is the new batsman, just walking towards the middle with the jersey number 77, Kashyap, and wait and see how Kashyap will going to contribute. He's a middle order batsman with a lot of responsibility, because his team is needed some runs straight away. 28 required, and deliveries remaining is 15. Bowling right arm over the wicket. This time he went for the reverse stroke, high up in that fielder there in the right position. He connected on very well, but not really getting the distance what he's looking for. The intention of the batsman to play that one down to deep backward point, but ball went towards a deep wideish long off for one more wicket. So one more wicket is back into pavilion. The wickets are tumbling, quite understandable, because the batsmen of Warriors no other option at all. They have to throw the bat for each and every ball if they wanted to climb that mountain of runs, because the target is looking tougher and stiffer here. After that they got a shackling start and it never looks like they are going to chase this one. But cricket, everybody knows the cricket is a game of glorious uncertainty. 1 or 2 big strokes in favor of Tulunadu Warriors can change the complexion of this match. But question raising here is that can the bowler of Tulunadu Tigers allow the batsmen to get that big stroke? So Sachin has got a wicket here, the 2 wickets in this particular over. This time well behind the line of the delivery, beautifully played, but not more than a single. In the direction looking for the second, and the fielder in the deep extra cover region, very slow to react to that field, and batsman got a single for that last delivery of the over number. Little protection, the 5 overs completed, the 1 over remaining, and that means 6 balls remaining. They have to get another 28 runs to win this match. ಅಲ್ಲಿ ದಯವಿಟ್ಟು ಗಮನಿಸಬೇಕು, ಸ್ಯಾಫ್ರಾನ್ ವಾರಿಯರ್ಸ್ ತಂಡದ ಆಟಗಾರರು ಆದಷ್ಟು ಬೇಗ ತಮ್ಮ ತಂಡದ ರಿಜಿಸ್ಟ್ರೇಷನ್ ಮಾಡಬೇಕು. ಕೇವಲ 1 ತಂಡ ಮಾತ್ರ ಬಾಕಿ ಇದೆ ರಿಜಿಸ್ಟ್ರೇಷನ್ ಮಾಡಲು.
ದಯಮಾಡಿ ಸಂಘಟಕರೊಂದಿಗೆ ಸಹಕರಿಸಬೇಕು. ಸ್ಯಾಫ್ರಾನ್ ವಾರಿಯರ್ಸ್ ತಂಡದ ಎಲ್ಲ ಆಟಗಾರರು ಆದಷ್ಟು ಬೇಗ ನಮ್ಮ ರಿಜಿಸ್ಟ್ರೇಷನ್ ಕೊಠಡಿಗೆ ಆಗಮಿಸಬೇಕು. ತಮ್ಮ ಆಟಗಾರರ ಹಸ್ತಾಕ್ಷರ ಹಾಗೂ ದಾಖಲೆ ಪತ್ರವನ್ನು ನೀಡಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. So last over remaining, 28 runs required for the victory. Dharmesh will go into ball that last over from the river end. 26 rate correction. Score is 22. Dharmesh, the batsman who hit 5 sixes, and if they wanted to take the revenge, the batsmen of Warriors have to hit another 5 sixes in his bowling if they wanted to win the match. Of course, there is no word called revenge in cricket, but you need to perform. That's what we want to see here. Is the first ball down the leg stamp, batsman going for the swing of the bat, but umpire Harish Padil, chance of run out in no second. Harish Padil just looking at that one for the last moment, and it's just signals are wide. So with that wide scoreboard now moves on to 33 on the board. 33 for the loss of 4 wicket. Dharmesh played magnificent innings. He's played a small cameo in the slog overs. He hitting some big strokes and is really getting some entertainment. Played some enterprising cricketing strokes. Dharmesh. Right, over the wicket this time. Lofted one high up in there. Will it go on to be a big one? Yes, it does. That was a huge six. That was a monumental. Just look at that stroke, that one. Absolutely magnificent struck from Anil. Just picking up the line and then so quickly. And you can see that you can hear that instrumental sound which is coming from the blade of Anil, showing that he's just connected that one right from the middle of the bat towards deep mid-wicket boundary for a huge six. So with that six, little bit of hope is continues here for Warriors. Dharmesh delivers the frustration and the pressure. 2 wides already this over. 8 runs in 1 deliveries. This is what I'm talking about. The cricket is game of glorious uncertainty. You cannot say anything in cricket. It's unpredictable game. And now 5 balls remaining, and Warriors required another 18 runs to win the match. Showering out here in the middle. This time I'll right across the line of the delivery, swinging that one down to deep backward square like generally looking for the second. In comes the throw from the deep. They're going for the second. Oh, that's a total mix-up. Total mix-up, and the run out taken place. That means Anil desperately wanted to retain the strike. The wicket number 6 is back into pavilion. In fact, 5. ಸಂಕಲ್ಪ್ ಫೌಂಡೇಶನ್ ಹಾಗೂ ಮಂಗಳೂರು ಆಯೋಜಿಸಿರುವಂತಹ ಈ ಒಂದು MLA ಪ್ರೀಮಿಯರ್ ಲೀಗ್ನ ಕ್ರೀಡಾಕೂಟಕ್ಕೆ ಲೈಲಾ ಪಂಚಾಯತ್ನ ಉಪಾಧ್ಯಕ್ಷರಾದ ಗಣೇಶ್ ಲೈಲಾ ಹಾಗೆ ಪಟ್ಟಣ ಪಂಚಾಯತ್ ಸದಸ್ಯರಾದ ಪ್ರಕಾಶ್ ಆಚಾರ್ಯ ಅವರು ನಮ್ಮೊಂದಿಗಿದ್ದಾರೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. Over to commentary box. Thank you. There is no run at all in that occasion because umpire Pushparaj saying that the short means there is no run, and that the batsman couldn't manage to drag his bat and over the line because as per the rules and regulation, even it's on the line, it's not run will not going to considered. It's a very careful here in the occasion because each and every run going to be very crucial here for Kamal. So a little bit of confusion will go into with the striker. Anil one who hit the ball and trying for the second run.
Run out taken place in that end. ಹಲೋ ಲೈಲಾ ಪಂಚಾಯತ್ನ ಉಪಾಧ್ಯಕ್ಷರಾದ ಗಣೇಶ್ ಲೈಲಾ ಹಾಗೆ ಪಟ್ಟಣ ಪಂಚಾಯತ್ನ ಸದಸ್ಯರಾದ ಶ್ರೀಯುತ ಪ್ರಕಾಶಾಚಾರ್ಯ ನಮ್ಮೊಂದಿಗಿದ್ದಾರೆ. ಇವರಿಗೆ ಲೋಹಿತ್ ಅಮೀನ್ ಅವರು ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ MLA ಪ್ರೀಮಿಯರ್ ಲೀಗಿಗೆ ಪ್ರೀತಿಟ್ಟು ಆಗಮಿಸಿ ಶುಭ ಹಾರೈಸಿದಂತಹ ಗಣೇಶ್ ಲೈಲಾ ಹಾಗೆ ಪ್ರಕಾಶಾಚಾರ್ಯ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಓವರ್ ಟು ಕಾಮೆಂಟ್ರಿ ಬಾಕ್ಸ್. So because of the heavy rain, umpire that's called off because it's very difficult to continue the match as the fact that the heavy rain out here and the groundsman just they're bringing the cover to cover the pitch here and it's a little bit heavy rain but still I don't think it will going to be a continuous rain here because it's small clouds which is covering the sky and hopefully it will going to be a little rain within the 5 to 10 minutes this rain will going to stop and hopefully we're going to continue this match and at the now in this position scoreboard I want to repeat you scoreboard is 40 on the board. Still they have to get another 18 runs to win this match in the remaining 4 deliveries. 4 deliveries, 18 runs which is required for Tulunada Warriors to win this match. संकल्प हल 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 संकल्प फाउंडेशन एंड मंगलूर यूथ्स हल
for the lap, just as she did before. MLA Premier League 2022, powered by Rohan Corporation, co-sponsored by SL Shade Diamond House Ladium, supported by Anapoya, Hangyo Ice Cream, Mugrodi Construction, Sahara Power Products. Thanks to all the sponsors and supporters. ಸಂಕಲ್ಪ್ ಫೌಂಡೇಶನ್ ಹಾಗೂ ಮಂಗಳೂರು ಯೂತ್ ಆಯೋಜಿಸಿರುವಂತಹ MLA ಪ್ರೀಮಿಯರ್ ಲೀಗ್ 2022 ಪ್ರಮುಖ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್ ಹಾಗೆ SL ಶೀಟ್ ಡೈಮಂಡ್ ಹೌಸ್ ಲೇಡಿನ್, ಎನಪೋಯ, ಹ್ಯಾಂಗ್ಯೋ ಐಸ್ ಕ್ರೀಮ್, ಮುಗ್ರೋಡಿ ಕನ್ಸ್ಟ್ರಕ್ಷನ್, ಸಹಾರಾ ಪವರ್ ಪ್ರಾಡಕ್ಟ್ಸ್ ಈ ಎಲ್ಲ ಪ್ರಾಯೋಜಕ ನೀಡಿದಂತಹ ಸಂಸ್ಥೆಗಳಿಗೆ ನಮ್ಮ ಸಂಕಲ್ಪ್ ಫೌಂಡೇಶನ್ ಹಾಗೂ ಮಂಗಳೂರು ಯೂತ್ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಕ್ರೀಡಾಕೂಟವನ್ನು ಲೈವ್ ಆಗಿ ಯೂಟ್ಯೂಬ್ ಮೂಲಕ V4 News 24/7 ಮೀಡಿಯಾ ಪಾರ್ಟ್ನರ್ ಆಗಿ ದಕ್ಷಿಣ ಕನ್ನಡ ಹಾಗೂ ಮಂಗಳೂರಿನಾದ್ಯಂತ ಪ್ರಸಾರವಾಗ್ತಾ ಇದೆ. MLA ಪ್ರೀಮಿಯರ್ ಲೀಗ್ 2022 ಇದೀಗ ಮೋಡಗಳು ಸರಿದು ಪಂದ್ಯಾಟ ಮತ್ತೆ ಪ್ರಾರಂಭವಾಗ್ತಾ ಇದೆ. ನಮ್ಮ ಕಾರ್ಯಕರ್ತರು ಗ್ರೌಂಡ್ ಅನ್ನ ಮತ್ತೊಮ್ಮೆ ಸಜ್ಜುಗೊಳಿಸುವಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಲ್ಲ ನಮ್ಮ ಸಂಕಲ್ಪ್ ಫೌಂಡೇಶನ್ ಹಾಗೂ ಮಂಗಳೂರು ಯೂತ್ನ ಸದಸ್ಯರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. Thank you very much. Welcome back again. Rains are stopped and covers are off. And thank you very much all the volunteers of Sankalpa Foundation and Mangalore Youth. And quickly they removes the covers. And thank you very much even for the pitch curators. And we are into this match. It's a very interesting match as far as this match is concerned. Now 4 deliveries remaining. 18 runs required for the victory. And the next match will be Kamal Risers versus Lotus 11. Please note, and now onwards the match will be of 5 overs as per the rules and as per the decision of organizers, because of we are having a shortage of time, and they decided to reduce the number of overs to 5 from next match onwards. Please note that changes. ಇಲ್ಲಿ ಲೋಟಸ್ 11 ಹಾಗೂ ಕಮಲ ರೈಸರ್ಸ್ ತಂಡದ 2 ತಂಡದ ಆಟಗಾರರು ಆದಷ್ಟು ಬೇಗ ರೆಡಿಯಾಗಿರಬೇಕು. ಈ ಪಂದ್ಯಾಟ ಮುಗಿದ ಕೂಡಲೇ ಲೋಟಸ್ 11 ತಂಡದ ಆಟಗಾರರು ಮೈದಾನಕ್ಕೆ ಇಳಿಬೇಕು. ಅಂಡ್ ಕಮಲ ರೈಸರ್ಸ್ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ ಕೂಡ ರೆಡಿಯಾಗಿರಬೇಕು. ಸಮಯದ ಅಭಾವ ಇದೆ, ಗಮನಿಸಬೇಕು. 1 ಓವರಿಗೆ ಕನಿಷ್ಠ ಪಕ್ಷ 4 ನಿಮಿಷ ನೀಡಲಾಗುವುದು. ಅಂದರೆ 5 ಓವರಿಗೆ 20 ನಿಮಿಷ ಪ್ಲಸ್ 10 ನಿಮಿಷ ರೇಸ್ ಟೈಮ್ ಕೊಡಲಾಗುವುದು. ಅದನ್ನು ಖಂಡಿತವಾಗಿ ಉಪಯೋಗಿಸಿ 30 ನಿಮಿಷದ ಒಳಗೆ 1 ಇನ್ನಿಂಗ್ಸ್ ಅನ್ನು ಸಂಪೂರ್ಣಗೊಳಿಸಬೇಕು. ಪ್ಲೀಸ್ ನೋಟ್ ಆ್ಯಂಡ್ ಪ್ಲೀಸ್ ಕೋಆಪರೇಟ್ ವಿತ್ ಆರ್ಗನೈಸರ್. ಇಲ್ಲದಿದ್ದಲ್ಲಿ ಪಂದ್ಯಾಟ ಮುಗಿಸುವುದು ತುಂಬ ಕಷ್ಟವಾಗ್ತದೆ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು. ಕೇವಲ ಅರ್ಧ ಗಂಟೆಯೊಳಗೆ 30 ನಿಮಿಷ, 10 ನಿಮಿಷ ನಿಮಗೆ ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಾರೆ, ಅದನ್ನು ಮೀರಿ ಹೋಗಬೇಡಿ. 20 plus 10, it's going 10 minutes, it's going to be race time, and that means you have to complete within 30 minutes, you have to complete your 5 overs quota. So now, the match is very interesting. Match is not still over. 18 to get for 4 balls. Neon is on strike. Oh, that was what we can see that after that rain, that kind of scenario, it was common, because very difficult for the bowler to grip, even for the batsmen as well, and a very difficult condition for everyone after that rain taken place, and slippery out a little bit, very difficult for the players to grip the ground, because it is a tough track. It's a very tough for the players to grip, and that's why the bowler couldn't manage to control his the body, and after that is deliver the ball. Just he fell down, but not much done. Just a
single run, and scoreboard is 21 on the board. 17 required. 3 balls remaining. 3 sixes, which is badly required. Anil is on strike. He is the only hope of winning this match because he is the one who got a 1-6 already. And can he able to deliver the 3? And here is from the far end. Bowler Dharmesh delivers the ball outside the line of off temp. Dharmesh not really looking good. This is the third wide of this over. One with the addition of that single scoreboard moves on to 42 on the board. That means 16 to get from 3 balls. 16 to get from 3 balls. Anil really looking for one big shot. Can he able to deliver one big shot so that he can take this match the interesting here? And umpire Arish Padil, and then Pushparaj just watching that possibility of continuing this match, and might be the little bit problem for the bowlers on their follow through after they delivering the ball. Couldn't manage to grip that one straight away. And I request those who are standing inside the commentary box, please clear out. ದಯಮಾಡಿ ಅಲ್ಲಿ ಕಮೆಂಟ್ರಿ ಬಾಕ್ಸ್ನ ಎದುರುಗಡೆ ಯಾರು ಕೂಡ ನಿಲ್ಬಾರ್ದು. ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತೇವೆ. ಮುಂದಿನ ಪಂದ್ಯಾಟಕ್ಕಾಗಿ ಕಮಲ ರೈಸರ್ಸ್ ಹಾಗೂ ಲೋಟಸ್ 11 ತಂಡದ ಆಟಗಾರರು ಆದಷ್ಟು ಬೇಗ ತಯಾರಾಗಿರಬೇಕು. ಸೊ ಫ್ರಮ್ ದಿ ಫಾರ್ and 2 balls 16 required, looking for the big shot, not quite able to get that one from the middle of the bat. That's it. 2 balls remaining, 17 runs required for the victory, unless bowler making no mistake, any stupidity in the last 2 deliveries, then no one can stop the victory from Tulunada Tigers, because 16 to get from 2 balls, it's very impossible. Even the 2 sixes in a row will not going to help Tulunada Warriors to win this match. Full toss delivery high up in there, chance here for the wicketkeeper behind the stump to take the catch, and that's it. Anil just walking towards the pavilion. Last ball, 16 required. So last ball of the match, 16 to get from final delivery of Dharmesh. Drives that one down to mid-off region, but not really have helped that to win the match. But I think he will go into a little bit decrease the difference of the run defeat of the runs, and now score is 33. So victory here for Tulunada Tigers, winning this inaugural match against Tulunada Warriors by 14 runs. The 14 runs victory for Tulunada Tigers, and they're registering their first victory, and they're grabbing 4 full points with the victory. Poco no te gusta cuando yo te bailo, oh, 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 te extraño tanto, pero ya no soy y eso hay que aprovecharlo. Dame solo esta noche, quiero sentirte papito cerca de mí. Dame solo esta noche, quiero sentirte papito cerca de mí.
So welcome back for the presentation ceremony of the man of the match of the inaugural match, and for that prize distribution ceremony for the man of the match, we have a chief guest Jaya Prakash Surinje, we have Rajesh Kotare, we have Sandeep Pachanade, and we have very special Kylie from US Riches Scholar. I request Kylie, please come forward for this presentation ceremony. And I request Amresh Bekal to please present for the presentation of Man of the Match Award. And of course, it's a very good match to start with, the inaugural match. Tulnadu Warriors and Tulnadu Tigers, they really paid hard for the victory, but at last the Tulnadu Tigers won this match. And the man who is responsible for the victory is none other than man with some explosive batting performance, is none other than Dharmesh of Tulnadu Tigers, one who scored 26 runs in just 7 balls. Absolutely, it was an entertainment innings which is played by Dharmesh of Tulnadu Tigers. Hits 4 magnificent 6, and he picked up 1 wicket. So I request Mr. Dharmesh of Tulnadu Tigers, please come forward to collect your Man of the Match award from our chief guest. We have Jayaprakash Surinje, Rajesh Kotari, Sandeep Pachanade, and a very special Kylie from US Research Scholar, and a big idea for Dharmesh, the first player to win the man of the match of this prestigious MLA Premier League. That's it in the presentation ceremony, and we are coming back to the match number 2, and that match will be played between Kamala Risers versus Lotus 11. It's over to commentary box. It's over to Gopi in our national language, Hindi. Thank you. Dhanyawad Satish. So the match number 2 is now going to begin between Lotus 11 versus Kamala Risers, and the match starts right now. ಹಲೋ MLA ಪ್ರೀಮಿಯರ್ ಲೀಗ್ 2022 ಈ ಒಂದು ಕ್ರೀಡಾಕೂಟಕ್ಕೆ ಶುಭ ಹಾರೈಸಲು ನಮ್ಮ ಜೊತೆ ಆಗಮಿಸಿದ್ದಾರೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀಯುತ ರವಿಶಂಕರ್ ಮಿಚರ್, ಹಾಗೆ ಮೀನುಗಾರಿಕಾ ನಿಗಮ ಮಂಡಳಿಯ ಅಧ್ಯಕ್ಷರಾದ ಶ್ರೀಯುತ ನಿತಿನ್ ಕುಮಾರ್. ಇವರನ್ನ ಸಂಕಲ್ಪ ಫೌಂಡೇಶನ್ ಹಾಗೂ ಮಂಗಳೂರು ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ರಾಹುಲ್ ಇವರು ಸ್ಮರಣಿಕೆ ಹಾಗೂ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ರವಿಶಂಕರ್ ಮಿಜರ್, ಅಧ್ಯಕ್ಷರು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಹಾಗೆ ನಿತಿನ್ ಕುಮಾರ್ ಇವರಿಗೆ ಮೀನುಗಾರಿಕಾ ನಿಗಮದ ಅಧ್ಯಕ್ಷರು, ಇವರಿಗೆ ಶಿವಪ್ರಸಾದ್ ಬೊಳ್ಳಾಜೆ ಇವರು ಸ್ಮರಣಿಕೆ ಹಾಗೂ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ರವಿಶಂಕರ್ ಮಿಜರ್ ಹಾಗೂ ನಿತಿನ್ ಕುಮಾರ್ ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಬಜಿ ಸೋಲ್ ಬರ್ತಿದ್ದ ಐದು ಪಕ್ಕ ಬರ್ತಾನೆ.
ಇಂಚಿನ ಸೂಪರ್ ಸೈಟ್ ಈ ರೋಹನ್ ಕಾರ್ಪೊರೇಷನ್ ತಕ್ಕಲ ಸೂಪರ್ ಸೈಟ್ ನೀವು ಕ್ಯಾನ್ ಪನ್ಪುರಕ್ಕೆಂಡ ಈ ಸೈಟ್ ಕಂಪ್ಲೀಟ್ తీయరి ಏತ್ ಬ್ಯೂಟಿಫುಲ್ ಆದುಂಡಿ ನಿ ನಮ್ಮ ಈ ಸೈಟ್
प्राप्त करते हुए बल्लेबाज और इस एक रन के 7 रनों का सिलसिला यहाँ पर शुरू हो चुका है कमला राइजर्स के लिए 1 रन 90 लाख से नुकसान के और संतोष ऑफ द स्ट्राइक हो चुके। ये गेंद पटकी हुई गेंद बैकफुट पर गए, खूबसूरती के साथ गेंद को इस वक्त खेल दिया, पंच कर दिया ऑफ साइड पर। मनोज बल्लेबाज थे और कवर पॉइंट पर जब तक गेंद को फील्ड किया जाता बल्लेबाज के पास मौका था 1 रन प्राप्त करने का और इस 1 रन के साथ बल्लेबाज मनोज का खाता यहां पर खुल चुका है
और कुल रन संख्या बढ़कर अब पहुंच चुका है 2 रनों पर बिना किसी नुकसान के, जबकि पहला ओवर उनकी पारी का यहां पर प्रगति पर। नवीन गेंदबाजी इस वक्त आगे बढ़ाते हुए 8 से 10 कदम उनका रन अप दाहिना तो ओवर द विकेट। ये गेंद ऑन साइड पर, गेंद को उछालना चाहा, सफल होते हुए चूके पूरी तरह और गेंद सीधे टकराई लेग स्टंप पर, बेल्स डिस्टर्ब होते हुए और इसी के साथ पहला विकेट यहां पर गिर चुका है। संतोष जो कि आक्रामक बल्लेबाज के रूप में जाने जाते हैं और ऐसा कहना पड़ेगा अंडरआर्म क्रिकेट के सर्वश्रेष्ठ बल्लेबाजों में से एक जाने जाते हैं। यहां पर गेंद को पूरी तरह सफल होते हुए ऑनसाइड पर उछालना चाहा, लेकिन गेंद की लाइन को, गेंद की उछाल को समझ नहीं पाए। गेंद उतनी ज्यादा उछाल नहीं थी टिप्पा खाने के बाद और सीधे उनके गेंद लेग स्टंप पर जाकर टकराती हुई गिल्लियां बेल्स उड़ते हुए और इसी के साथ पहला विकेट यहां पर गिर चुका है कमला राइजर्स का 2 रनों के योग पर। इट्स 2 फॉर द लॉस ऑफ 1 विकेट। तो प्रज्वल का आगमन होता हुआ, जो कि एक बेहतरीन बेसबॉल प्लेयर के रूप में जाने जाते हैं और वो इस वक्त स्ट्राइकर एंड की ओर कदम बढ़ाते हुए तो इस वक्त प्रज्वल सामना करने के लिए तैयार और गेंदबाज नवीन इस वक्त गेंदबाजी आगे बढ़ाते हुए दाहिने हाथ ओवर द विकेट गेंदबाजी करते हुए। ये गेंद अच्छी गेंद थी, ऑफ स्टंप पर आती हुई गेंद का पीछा करना चाहा, जस्ट वांटेड टू फॉलो दैट वन एट द लास्ट मूवमेंट बट द बॉल वेंट इनटू द हैंड्स ऑफ विकेट कीपर आफ्टर बीटिंग द बैट्समैन और इस बीच रन से बल्लेबाज को नहीं मिलेगा। बदली भरा वातावरण मैदान पर छा चुका है। लगभग 1 घंटा यहाँ पर वर्षा हुई थी और उसके बाद लगभग 1 या सवा घंटे के बाद इस वक्त खेल पुनरारंभ हो चुका है और दूसरे मैच का पहला ओवर यहाँ पर प्रगति पर। यह गेंद ऑन साइड पर उछालना चाहा, चूके पूरी तरह और गेंद टकराई इस वक्त ऑफ स्टंप पर। दूसरा विकेट गिर चुका है। प्रज्वल गेंद को ऑन साइड पर खेलना चाहते थे, लेकिन गेंद परिवर्तन के तौर पर कुछ हद तक धीमी गेंद थी। ऐसा कहना पड़ेगा, just wanted to play that one too early and the ball came quite lately and because of that no contact between the bat and the ball. And the ball after beating his bat, it's passed below his bat and stuck to his off stump. Second wicket gone. Kamala Risers are now looking in trouble. It's 2 for the loss of 2 wicket in the over number first in progress. Second match of this tournament, prestigious cricket tournament, MLA Premier League 2022 is now progressing here between Kamala Risers versus Lotus 11. After this match, the next match will be played between Shramika Strikers versus Abbaka Soldiers. And because of that, I request all the players of the next match to please get ready for the next match. So back to this game, the number 4 batsman, Chetan, is now comes out to the middle. चेतन इस वक्त सामना करने के लिए तैयार। गेंदबाज पटके हुई गेंद ऑन साइड पर गेंद को उछालना चाहा, फिसल कर गिर पड़े, रन के लिए दौड़ पड़े और चेतन की भी पारी यहां पर समाप्त हो चुकी है। जोखिम भरा रन चुराने का प्रयास किया था और इससे पहले कि नॉन स्ट्राइक रन पर चेतन पहुंचे, सीधा थ्रो पहुंचता हुआ शॉर्ट कवर का स्टंप्सों को बिखेर कर ले जाता हुआ और तीसरा विकेट इस पहले ओवर में गिर चुका है। So what a terrific first over came to an end from Naveen. Conceded just 2 runs and captured a couple of wickets. And one more wicket fell in the face of run out in the last delivery of the first over in the face of Chetan. Gone for an unnecessary single and because of that he lost his wicket in the face of run out. 2 रन 3 विकेट के नुकसान पर पहले ओवर की समाप्ति के बाद शैकलिंग स्टार्ट जिस अंग्रेजी में कहते हैं, एक लड़खड़ाती हुई शुरुआत यहां पर कमला राइजर्स कर चुका है। पुरुषोत्तम, the number 5 batsman, is now coming out to the middle with lots of responsibilities. और जहां तक साझेदारी पार्टनरशिप का सवाल है, इस वक्त कमला राइजर्स को चाहिए एक लंबी साझेदारी जो उन्हें इस संकटमय परिस्थिति से उभर सके, बाहर निकाल सके कहना पड़ेगा। और लितिन गेंदबाजी इस वक्त शुरू करते हुए
फील्डिंग में जमावट यहाँ पर चलते हुए, बदली भरा वातावरण अभी भी मैदान पर छा चुका है। हालांकि पिच पर कुछ हद तक नमी मौजूद, आउटफील्ड पर घास जो कि कुछ हद तक गीले हो चुके हैं इस वक्त, और धीरे धीरे क्रिकेट के लिए पर्याप्त माहौल इस मैदान पर बनता हुआ और मैच जो कि आगे बढ़ता हुआ। प्रेस्टिजियस क्रिकेट टूर्नामेंट एमएलए प्रीमियर लीग 2022 2022 के अंतर्गत दूसरा मैच का दूसरा ओवर इस वक्त लेकर तैयार। गेंदबाज पहली गेंद बैकफुट पर गई, गेंद को कट करना चाहा लेकिन गेंद की लाइन को भापते हुए गेंद को छोड़ दिया। अंतिम क्षण में अपने बल्ले को हवा में उठाते हुए और वाइड का इशारा अंपायर का, और वाइड के इस रन के साथ स्कोर बढ़कर अब पहुंच चुका है 3 रनों पर 2 विकेट के नुकसान पर। इट्स 3 फॉर द लॉस ऑफ 2 विकेट एट द स्टार्ट ऑफ दिस सेकंड ओवर इन फैक्ट। और प्रसाद गेंदबाजी इस वक्त शुरू कर चुके हैं और मनोज इस वक्त सामना करने के लिए तैयार, जो कि 1 रन के व्यक्तिगत स्कोर पर बल्लेबाजी करते हुए। दाहिना तो ओवर द विकेट प्रसाद, पटकी हुई गेंद ऑन साइड पर गेंद को उछालना चाहा लेकिन लेग स्टंप से काफी बाहर की ओर गेंद निकलती हुई। लगातार दूसरा वाइड प्रसाद इस ओवर में भेज चुके हैं और इस 1 रन के साथ स्कोर अब बढ़कर पहुंच चुका है 4 रनों पर 2 विकेट के नुकसान पर, जबकि उनकी पारी का दूसरा ओवर यहां पर प्रगति पर। प्रसाद अपनी अगली गेंद लेकर इस वक्त तैयार। दाहिने हाथ के बल्लेबाज मनोज के लिए अच्छी गेंद ऑफ स्टंप पर, गेंद को डिफ्लेक्ट करना चाहा। गेंद लगभग मैं समझता हूं उनके पैरों से टकराने के बाद फाइन लेग पर जब तक फील्ड हो नहीं, इज गॉट अ डिफ्लेक्शन ऑन दैट, इज गॉट अ बैट ऑन दैट, और 1 रन का इजाफा यहां पर हो चुका है। 1 रन के इजाफे के साथ स्कोर बढ़कर पहुंच चुका है इस वक्त 5 रनों पर। तो एक बेहतरीन एक्सक्विजिट लाइव टेलीकास्ट V4 न्यूज 24/7 चैनल पर इस वक्त किया जा रहा है यूट्यूब पर, और निश्चित रूप से यह श्रृंखला एक शानदार प्रगति यहां पर करती हुई। दाहिना तो ओवर द विकेट प्रसाद, पटकी विकेट हल्के से गेंद को इस वक्त मोड़ दिया खूबसूरती के साथ कलाइयों के सहारे, और इससे पहले कि शॉट्स को लेकर और शॉर्ट मिड विकेट के दरमियान जब तक गेंद को फील्ड किया जाता, बल्लेबाज के पास मौका था 1 रन प्राप्त करने का। 6 रन 2 विकेट के नुकसान पर। मनोज और पुरुषोत्तम इस वक्त पारी की भागदौड़ को इस वक्त संभाले हुए, और ये दोनों बल्लेबाज जानते हैं इस वक्त एक साझेदारी उन्हें निभानी है अपने टीम को इस मुश्किल परिस्थितियों से बाहर निकालने के लिए, क्योंकि पहले ओवर में 3 विकेटें गिर चुके हैं संतोष, प्रज्वल और चेतन के रूप में। ये गेंद बैकफुट पर गए, गेंद को कट करना चाहा, रन के लिए दौड़ पड़े, थ्रो पहुंचा, निशाना इस वक्त दागा विकेट कीपर ने, लेकिन इससे पहले मैं समझता हूं बल्लेबाज अपना बल्ला क्रीज पर रख चुके हैं। गेंद सीधे स्टंप्सों के ऊपर आई थी और जैसे ही गेंद उनके हाथों में है, उनके हाथ से उन्होंने तुरंत गेंद को रिलीज किया। इस वक्त स्टंप्सों पर निशाना दागा विकेट कीपर ने, लेकिन इससे पहले बल्लेबाज क्रीज पर पहुंच चुके थे और इस 1 रन के साथ अब स्कोर बढ़कर पहुंच चुका है 7 रनों पर 3 विकेट के नुकसान पर। 7 फॉर द लॉस ऑफ 3 विकेट। प्रसाद एक बार फिर से गेंदबाजी यहां पर आगे बढ़ाते हुए, ये गेंद रिवर्स शॉट, खूबसूरत स्ट्रोक, बैकवर्ड थर्ड मैन सीमा रेखा से बाहर 4 रनों के लिए। मनोज के बल्ले से चौका लग चुका है, ऐसा कहना पड़ेगा। जस्ट प्लेड दैट वन विद अ ट्विस्टेड बैट एंड फाइंड्स द गैप एज वेल बिटवीन बैकवर्ड थर्ड मैन एंड डीप थर्ड मैन एंड finds the gap as well and the ball went over the fence for a boundary. Perfect struck, पहला आत्मविश्वास भरा स्ट्रोक इस वक्त मनोज के बल्ले से लग चुका है। कमला राइजर्स की पारी में स्कोर बोर्ड बढ़कर पहुंच चुका है 2 अंकों पर। It's 11 for the loss of 3 विकेट इन द ओवर नंबर 2 in progress. प्रसाद एक बार फिर से तैयार, ये गेंद हल्के से गेंद को इस वक्त पुश कर दिया। अंतिम क्षण में बैकविट पर जाने के बाद गेंद की लाइन को भापते हुए देखा कि गेंद ऑफ स्टंप से बाहर की ओर निकल रही है। अंतिम क्षण में गेंद की लाइन पर बल्ले को लाते हुए गेंद को हल्के से इस वक्त स्टीयर कर दिया खूबसूरती के साथ पॉइंट पर, और 1 रन के साथ दोनों बल्लेबाज अपना छोड़ यहां पर बदल चुके हैं। 12 रन बन चुके हैं 3 विकेट के नुकसान पर। 12 फॉर द लॉस ऑफ 3 विकेट। कुल मिलाकर 10 रन अब तक इस ओवर में बन चुके हैं। एक बेहतर ओवर साबित होता हुआ अगर कमला राइजर्स के पॉइंट ऑफ व्यू यानी दृष्टिकोण से देखा जाए, जो कि इस वक्त प्रगति पर है। और प्रसाद एक बार फिर से गेंदबाजी आगे बढ़ाते हुए, इस बार प्रज्वल सामना करने के लिए तैयार। यह गेंद ऑन साइड पर गेंद को शफल होते हुए उछालना चाहा, चूंकि गेंद लेग स्टंप से काफी बाहर की ओर निकलती हुई, वाइड का इशारा। अपनी सही लेंथ और लाइन को इस वक्त तराशते हुए गेंदबाज प्रसाद इस ओवर में 3 दिशा से भटकती हुई गेंदें वाइड के रूप में फेंक चुके हैं और स्कोर बढ़कर पहुंच चुका है वाइड के इस रन के साथ 13 रनों पर 3 विकेट के नुकसान पर। प्रसाद एक बार फिर से ऑन साइड पर गेंद को मोड़ा, इस वक्त शफल होते हुए गेंद पहुंची इस वक्त शॉर्ट स्क्वायर लेग और शॉर्ट फाइन लेग के दरमियान, और जब तक गेंद को वहां पर फील्ड किया जाता बल्लेबाज के पास मौका था 1 रन प्राप्त करने का। 14 रन बन चुके 3 विकेट के नुकसान। 14 फॉर द लॉस ऑफ 3 विकेट आफ्टर कंप्लीशन ऑफ 2 overs. Good over in Kamala Rice's point of view came to an end. 12 runs came from it, and after 2 overs, it's 14 for 3.
I request Sharmika Strikers as well as Abbaka Soldiers, please report here for the photo session. ದಯಮಾಡಿ Sharmika Strikers ಹಾಗೂ Abbaka Soldiers ತಂಡದ ಎಲ್ಲ ಆಟಗಾರರು ಆದಷ್ಟು ಬೇಗ ಫೋಟೋ ಸೆಷನ್ಗಾಗಿ ಇಲ್ಲಿ ನಮ್ಮ ಕಮೆಂಟ್ರಿ ಬಾಕ್ಸ್ ಕಡೆ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ದಯಮಾಡಿ Sharmika Strikers ಹಾಗೂ Abbaka Soldiers, they will go into play next match immediately after this match, so that I request both the teams please cooperate with the organizers and without wasting a time, please report here for the photo session and even for the tossing ceremony. Thank you, Satish. And back to this game. 14 for the loss of 3 wicket. Recovered a little bit after being a shackling start for Kamala Risers. 12 runs scored in the last over without losing any wicket. And now they are 14 for the loss of 2 wicket after completion of 2 overs. Third over starts from Naveen. His second over. First ball of his second over is now coming up. And Prajwal is now going to face the bowler Naveen. First ball of his fresh over, right arm over the wicket. Again on side पर गेंद को इस वक्त मोड़ना चाहता, लेकिन गेंद उनके पहुंच से बाहर, लेग स्टंप से काफी बाहर की ओर निकलती हुई, और इस बीच अंपायर का इशारा वाइड का, और वाइड के इस रन के साथ स्कोर बढ़कर पहुंच चुका है 15 रन 3 विकेट के नुकसान पर। कुल मिलाकर 13 रन बन चुके हैं। इस बार यह गेंद उछालना चाहा हवे में एक्स्ट्रा कवर पर, और इसी के साथ यहां पर विकेट गिर चुका है। So after the departure of Purushottam, the number 6 batsman, Santosh number 2 for Kamala Risers is now comes out to the middle. और वो इस वक्त सामना करने के लिए तैयार, बैकफुट पर गए, खूबसूरती के साथ गेंद को कट किया अंतिम एक्शन में, और इससे पहले कि गेंद को पॉइंट पर फील्ड किया जाता बल्लेबाज के पास मौका था 1 रन प्राप्त करने का। स्ट्राइक रोटेट कर चुके हैं इस वक्त संतोष इस सिंगल के साथ, और स्कोर बढ़कर पहुंच चुका है 16 रन 4 विकेट के नुकसान पर। अभी भी कमला राइजर्स आरंभिक चंद आघातों से संभलने की पूरी कोशिश यहां पर करता हुआ, और जहां तक सवाल है गेंदबाजी का, तो नवीन इस वक्त गेंदबाजी आगे बढ़ाते हुए, सामना इस वक्त करते हुए मनोज। ये गेंद रक्षात्मक तरीके के खेल, रन के लिए दौड़ पड़े, सेंसिबल क्रिकेट अपनाते हुए गेंद को बल्ले तक आने दिया, बल्ले और पैर को एक साथ लाते हुए गेंद को ढकेला इस वक्त गेंदबाज की बाईं ओर से, और तेजी के साथ 1 रन पूरे कर लिए दोनों बल्लेबाजों ने, और 1 रन के साथ स्कोर बढ़कर अब पहुंच चुका है 17 रनों पर 4 विकेट के नुकसान पर। इट्स 17 फॉर द लॉस ऑफ 4 विकेट इन द ओवर नंबर 3 इन प्रोग्रेस। जहां तक एक बेहतर स्कोर खड़ा करने का सवाल है, कम से कम 40 का आंकड़ा यहां पर पार करना होगा कमला राइजर्स के बल्लेबाजों को, अगर उन्हें एक चुनौती भरा स्कोर यहां पर खड़ा करना है तो लोटस 11 के खिलाफ। और एक बार फिर से गेंदबाज की अगली गेंद, ये गेंद ऑन साइड पर, गेंद को स्कूप कर दिया, बैकवर्ड स्कोर लेग पर, फील्डर काफी पीछे, एकमात्र रन बल्लेबाज को मिलेगा एक टिप्पे के बाद, जब तक गेंद को फील्ड किया जाता बल्लेबाज के पास समय अवकाश 1 रन प्राप्त करने का। ऑफ द टोज गेंद को स्कूप कर दिया था इस वक्त डीप बैकवर्ड स्क्वायर लेग और डीप मिड विकेट के दरमियान, और 1 रन बल्लेबाज बटोरते हुए 18 रन बन चुके हैं 4 विकेट के नुकसान पर। अभी भी बदली भरा माहौल कुछ हद तक मैदान पर छा चुका है, और गेंदबाज नवीन पटकी हुई गेंद स्टीयर किया, बैकफुट पर जाने के बाद खूबसूरती के साथ गेंद की लाइन को भागते हुए, जैसे ही गेंद ऑफ स्टंप से बाहर की और विकेट कीपर के हाथों में पहुंचे, अंतिम क्षण में लेट कट के जरिए गेंद को इस वक्त खेलते हुए पॉइंट पर 1 रन तेजी के साथ बटोर चुके हैं बल्लेबाज, और 1 रन के साथ स्कोर बढ़कर अब पहुंच चुका है 19 रनों पर 4 विकेट के नुकसान पर। 19 फॉर द लॉस ऑफ 4 विकेट इन द ओवर नंबर 3 इन प्रोग्रेस। तो अगली गेंद इस वक्त लेकर गेंदबाज तैयार, रिवर्स शॉट, पैरों पर गेंद टकराई, गेंद को उछालना चाहते थे लेकिन कनेक्ट नहीं कर पाए, और अंतिम क्षण में 1 रन दौड़कर बल्लेबाज पूर्ण कर चुके। तो कुल मिलाकर इस ओवर में रन्स बने 6, और 3 ओवर के समाप्ति के बाद स्कोर इस वक्त है 20 रन 4 विकेट के नुकसान पर। 20 फॉर द लॉस ऑफ 4 विकेट आफ्टर कंप्लीशन ऑफ 3 ओवर्स फॉर कमला राइजर्स, स्टिल सर्चिंग फॉर द राइट ट्रैक। 2 ओवर्स रिमेनिंग इन ओवरऑल कैलकुलेशन इन द इनिंग्स, 2 ओवर का खेल बाकी, और देखना यह है कि इन बचे हुए 2 ओवर में कमला राइजर्स के बल्लेबाज और कितने रन यहां पर बटोर पाते हैं बचे हुए 6 विकेटों की मदद से।
एक प्रतिष्ठित प्रेस्टिजियस क्रिकेट श्रृंखला एमएलए प्रीमियर लीग 2022-2022 की शानदार प्रगति यहां पर होते हुए और आज का दूसरा मैच यहां पर खेला जाता हुआ, दूसरा मैच का प्रथमार्ध यहां पर प्रगति पर, और मैच इस वक्त खेला जा रहा है कमला राइजर्स और लोटस 11 के बीच इस सुंदर से विशाल से हरे भरे सह्याद्री क्रिकेट मैदान पर, जो कि नेत्रावती नदी के तट पर स्थित है। और यहाँ पर एक बेहतरीन क्रिकेट श्रृंखला की शानदार प्रगति होती हुई एमएलए प्रीमियर लीग 2022-2022 के नाम पर चौथा ओवर प्रारंभ होता हुआ। चेतन गेंदबाजी इस वक्त शुरू करते हुए ओवर की पहली गेंद लेकर इस वक्त तैयार, दाहिने हाथ ओवर द विकेट, पटकी हुई गेंद, एक्स्ट्रा क्विकर गेंद थी, गेंद को छोड़ दिया इस वक्त। पहले सोचा कि रिवर्स शॉट खेला जाए, लेकिन अंतिम क्षण में अपने निर्धार को बदलते हुए गेंद को जाने दे, देखा कि गेंद ऑफ स्टंप से काफी बाहर की ओर निकल रही है, और इस बीच वाइड का इशारा अंपायर का, वाइड के रन के साथ स्कोर बढ़कर अब पहुंच चुका है 21 रनों पर। इट्स 21 फॉर द लॉस ऑफ 4 विकेट। पटकी हुई गेंद, रिवर्स शॉट सीधे गली फील्डर के हाथों में, और इसी के साथ एक और विकेट यहां पर गिर चुका है। He just played that one with a twisted bat, but can't face the gap. Placement was too wrong, and because of that, he paid the penalty for that. धन्यवाद डीजे। और आगे बढ़ते हैं। संतोष का विकेट पिछले गेंद पर गिर चुका है, रिवर्स शॉट खेला जरूर है, लेकिन प्लेसमेंट बिल्कुल गलत। अले ವೇದಿಕೆ ಮುಂಭಾಗದಲ್ಲಿ ನಿಂತುಕೊಂಡವರು ದಯವಿಟ್ಟು ಅಲ್ಲಿ ಪಕ್ಕಕ್ಕೆ ಸರಿಬೇಕಾಗಿ ವಿನಂತಿ। ಆಫ್ ಸ್ಟಂಪ್ से बाहर इस वक्त कट किया खूबसूरती के साथ, गेंद जाते हुए बैकवर्ड थर्ड मैन पर, एक रन, दूसरे रन के लिए दौड़ पड़ा, थ्रो पहुंचा, लेकिन इस बीच बल्लेबाज नहीं पहुंच पाए, और एक और विकेट इस वक्त गिर चुका है यहां पर रनआउट के रूप में। तो अक्षय का विकेट गिर चुका है। पहला रन पूर्ण करने के बाद दूसरे रन के लिए मुड़े, जो कि काफी जोखिम भरा साबित हो सकता था, और साबित हुआ। इस बार उछालना चाहा था नए बल्लेबाज राकेश ने, लेकिन गेंद उनके बल्ले पर नहीं आए, और गेंद सीधे पहुंचे विकेट कीपर के हाथों में। बल्लेबाज को वंचित करने के बाद रन इस बीच बल्लेबाज को नहीं मिला, स्कोर रुक चुका है 22 रन 6 विकेट के नुकसान पर। ऐसा कहना पड़ेगा एब्सोल्युटली अ स्ट्रगलिंग टाइम कंटिन्यूइंग हियर फॉर द बैट्समैन ऑफ कमला राइजर्स। पटके हुई गेंद, टॉप एज, गेंद पहुंची इस वक्त डीप थर्ड मैन पर, फील्डर वहां पर मौजूद, गेंद रफ्तार को खोने के बाद जब तक फील्ड हो, डीप थर्ड मैन फील्डर द्वारा बल्लेबाज के पास मौका था 1 रन प्राप्त करने का। 23 रन बन चुके हैं, 23 फॉर द लॉस ऑफ 6 विकेट। रन्स अभी भी सिंगल्स के रूप में बनते हुए, जहां तक चौके और छक्कों का सवाल है, कोशिश तो जरूर कर रहे कमला राइजर्स के बल्लेबाज करारे स्ट्रोक्स लगाने की, लेकिन सफलता अब तक उनके पक्ष में नहीं आई। कुल मिलाकर ऐसा कहना पड़ेगा एक बेहतरीन गेंदबाजी का सिलसिला यहां पर जारी रखते हुए लोटस 11 के गेंदबाज, और श्रेयस गेंदबाजी इस वक्त आगे बढ़ाते हुए, फील्डिंग में कुछ हद तक जमावट यहां पर चलती हुई, और स्ट्राइकर एंड के बल्लेबाज इस वक्त स्क्वायर लेग अंपायर की और बड़े कुछ बातचीत इस वक्त करते हुए, शायद नियमों के बारे में, और वापस अपने स्वस्थान पर इस वक्त लौटते हुए सामना करने के लिए तैयार। तो बल्लेबाज मनोज पूरी तरह सफल होते हुए गेंद को ऑन साइड पर उछाला है मिड विकेट पर, लेकिन फीडर वहां पर मौजूद, फुल टॉस गेंद थी, लेकिन स्ट्रोक का करारा
जरूर था, लेकिन प्लेसमेंट कुछ खास सही नहीं और इस बीच 2 रन उनके खाते में जुड़ते हुए और इन 2 रनों के साथ स्कोर अब बढ़कर पहुंच चुका है 25 रनों पर और कुल मिलाकर मनोज इस वक्त पहुंच चुके हैं 11 रनों पर। मनोज आरंभिक बल्लेबाज के हैसियत से मैदान पर उतरे थे, अभी तक डटे हुए। ये गेंद बोल्ड आउट, विकेट नंबर 7 गिर चुका है। शफल होते हुए ऑन साइड पर उछलना चाहा, लेकिन इस बार गेंदबाज काफी सतर्क सीधी रफ्तार के साथ गेंद उन्होंने फेंकी और गेंद बल्लेबाज को वंचित करती हुई सीधे मिडल ऑफ स्टंप पर टकराती हुई। एक बेहतर पारी पर पर्दा गिर चुका है मनोज का 11 रनों का। इज आउट फॉर 11 एंड Kabala Risers are now losing their 7th wicket 25 for 7. ಹಲ್ MLA ಪ್ರೀಮಿಯರ್ ಲೀಗ್ 2022 ಇದೀಗ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ನಮ್ಮೊಂದಿಗೆ ಪಾಲ್ಗೊಳ್ಳಲು ಆಗಮಿಸಿದ್ದಾರೆ ಮಂಗಳೂರು ವಿಭಾಗದ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಶ್ರೀಯುತ ದಿನಕರ್ ಶೆಟ್ಟಿ. ಇವರನ್ನು ನಮ್ಮ ಈ ಸಂಕಲ್ಪ ಫೌಂಡೇಶನ್ ಹಾಗೂ ಮಂಗಳೂರು ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಸುನಿಲ್ ಇವರು ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಸ್ಥಳೀಯ ಠಾಣಾಧಿಕಾರಿಗಳಾಗಿರುವಂತಹ ಶ್ರೀಯುತ ಜಾನ್ಸನ್ ಅವರಿದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಪವಿತ್ರ ನಿರಂಜನ್ ಇವರು ಸ್ಮರಣಿಕೆ ಹಾಗೂ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಉದ್ಯಮಿಗಳಾದ ಅಭಿಲಾಷ್ ಅವರಿದ್ದಾರೆ, ಅವರಿಗೂ ಕೂಡ ಚರಣ್ ರವರು ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ऑटो माइक। तो पहले गेंद शॉर्ट गेंद को इस वक्त पुल किया खूबसूरती के साथ डीप मिड विकेट पर और इस बीच छक्का इस वक्त प्राप्त करते हुए ये गेंद उछालना चाहा, नॉट क्वाइट मिड विकेट, गेंद पहुंचे सिले मिड ऑन पर 1 रन का इजाफा यहां पर हो चुका। छक्का राकेश ने गेंद को उछाला था। इस ओवर की पहली गेंद को शॉर्ट गेंद थी, गेंद को पुल कर दिया डीप मिड विकेट सीमा रेखा से बाहर मिडल ऑफ द बैट कनेक्ट करते हुए और स्कोर अब बढ़कर पहुंच चुका है 32 रनों पर। 4 गेंदें अब उनकी पारी में बाकी, जस्ट 4 balls नाउ रिमाइनिंग इन देयर इनिंग्स। गेंदबाज दीक्षित यह गेंद ड्राइव किया, ओवर पिच गेंद थी लॉन्ग ऑफ के दिशा में और इससे पहले की गेंद को वहां पर फील्ड किया जाता 1 रन का इजाफा यहां पर हो चुका है और 1 रन के इजाफे के साथ स्कोर बढ़कर पहुंच चुका है 33 रन 8 विकेट के नुकसान पर। इट्स 33 फॉर द लॉस ऑफ 8 विकेट्स, 7 विकेट्स इन फैक्ट। इस बार पुल किया है डीप मिड विकेट पर और गेंद ब्रिलियंट ब्रिलियंट, लेकिन इस वक्त कैच छूट चुका है और यहां पर इस वक्त इशारा करते हुए समर्थक कि छक्का है, तो अंपायर ने यहां पर कबूल करते हुए इसे छक्का घोषित किया है। गेंद को उछाला था इस वक्त और गेंद सीमा रेखा के बाहर हो ही रही थी कि जीतोड़ कोशिश जरूर की फील्डर ने, लेकिन गेंद को लपक नहीं पाए। I request the captain of Abaka, please stay there only. There will be a tossing ceremony, and at the same time I request the captain of Shamika Strikers, please report immediately for the toss. Shamika Strikers ನಾಯಕ ಹಾಗೂ ಅಬ್ಬಕ್ಕ ಇದರ ನಾಯಕರು ಆದಷ್ಟು ಬೇಗ ಅಬ್ಬಕ್ಕ ಸೋಲ್ಜರ್ಸ್ ಇದರ ನಾಯಕರು ನನ್ನ ಚಿಮಿಗಾಗಿ ನಮ್ಮ ಪ್ರೆಸೆಂಟೇಷನ್ ನ ಡಯಾಸ್ ಹತ್ರ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. तो अगली गेंद इस वक्त ऑफ स्टंप पर आती हुई गेंद को इस वक्त उछालना चाहता चूके और यहां पर रनआउट के रूप में विकेट गिर चुका है। सो 39 फॉर द लॉस ऑफ 8 विकेट्स नाउ एंड नाउ जस्ट अ लास्ट बॉल रिमाइनिंग इन द इनिंग्स। अंतिम गेंद बाकी अब उनकी पारी में और देखना यह कि इस अंतिम गेंद में उनके बल्लेबाज और कितने रन यहां पर बटोर पाते। तो एक बेहतर गेंदबाजी का सिलसिला यहां पर अब तक जारी रख चुके हैं लोटस 11 के गेंदबाज और उनकी पारी के अंतिम गेंद लेकर तैयार। द लास्ट बॉल ऑफ देयर इनिंग्स इज नाउ कमिंग अप। ये गेंद ऑन साइड पर गेंद को उछालना चाहा, नॉट क्वाइट मिडल विकेट, ही गेट्स इन अ सिंगल फॉर दैट। In fact, they're looking for the second but won't get it, and a 9th wicket fallen in the final delivery of their innings. So the innings is up for Kabala Risers. They finished with 40 for the loss of 9 wickets in the stipulated 5 overs, and now they set a victory target of 41 for Lotus 11. And as far as the required run rate is concerned, exactly 8.20 runs per over they have to score for victory. With the help of 10 wickets, the present equation shows for Lotus 11. And let's see can they reach the target or not. Meantime, their inning starts within a short while. Till then, we're taking a short break and we'll be back right after the short break with my friend Mr. Sukumar in our state language, sweet language Kannada, when the innings of Lotus 11 will going to begin within just a short while. And now it's time for break. Thank you. Dhanyavad. Hello.
ಸಂಬಳ ಇಚ್ಚ ಹೆಂಗ್ 25 ಬರ್ಪುಜ ಐಟ್ ಏತುಂಡು ಕಟ್ಟುನ ಮಲ್ಲ ವಿಷಯನೇ 10,000 ಪನ್ನಗ ಪೂರ 10,000 ಬಂತೇರು ಬೊಕ್ಕ ಲಕ್ಷ ಕೊರೋಡ್ ನಮ್ಮ ಇದೇ ಡೌಟ್ ಡೇ ಸೈಪುನೆ ತಾನಿರ್ ದಿನ ಮುಟ್ಟ ಡೌಟ್ ಅದೇ ಎಂಜಿನೇ ಡೌಟ್ ಇಂದ ಮಾತೇರು ಮಗ ಇಂಜಿನಿಯರ್ ಆತು ಸೊಲ್ಲಬಾರ್ದು 10,000 ಹೋಗ್ಯಾರಲ್ಲ ಕೊರ್ಪೇರ ದೇ ಸೈಟ್ ಕೆಲವು ಪೂರ ಪೋತಾತನಿಗೆ ನಾನು ಒಂತ ಪೀಸ್ ಪುನಿ ಐಟ್ ನಮ್ಮೊಂಜಿ ಪರ್ಚೇಸ್ ಮನ್ಪುಗೆ ತಿಂಗೋಲುಕು 10,000 ನಮಕ್ ಸೆಟ್ ಆವ ಒಂದು ಇರೇಗ ಪೋಯಿನ ಅಲ್ಪ ತುಂಬು ಪೂರ ಸೆಟ್ ಆತನ ಇತ್ತ ಮಾತ್ರ ಸೆಟ್ ಆವಂದಿವಿ ಅಲ್ಲೇನು ಮೂಲೆಯಲ್ಲಿ ಮಾತ್ರ ಸೆಟ್ ಮಲ್ತಿದ್ಯಾರ ಇದೊಂದು ನಮ್ಮ ಪುದರ್ ಸೈಟ್ ಇದು ಮ್ಯಾರೇಜ್ ಆಪ್ನೇರ್ ತುಂಬು ತಾದ ಬಣ್ಣಿ ಎನ್ನ ಪುದರ್ ಸೈಟ್ ಮಲ್ತು ಕೊರ್ಪೆನ್ ಬಂತಿದ್ಯಾರ ಅವು ಪೂರ ಜನ ಬಂದ್ಬೇರು ಮದ್ಮೆ ಆಪ್ನೇರ್ ದುಂಬು ಅನ್ನ ಪೊಸತ್ತವು ಓ ಈರ ಅಂಚ ಪಂಡಿನ ಮಲ್ಲೇಜಿ ಈರ್ ಒಂಜಾ ರೋಹನ್ ಕಾರ್ಪೊರೇಷನ್ ದಕ್ಲ ಸೈಟ್ ಎನ್ನ ಪುದರ್ ರಿಜಿಸ್ಟ್ರೇಷನ್ ಮಾಡ್ಬೋದು ಅತ್ತಂದ ನೀರಿಂಗ್ ಡೈವರ್ಸ್ ಕೊರೋಡು ಬುಡ್ಚಿ ನಿಕ್ ಸೈಟ್ ಅದ ಮಾರ ಇದು ಬಲ ರೋಹಂಡ ಯಾನೆ ಐತೆ ಮಂಗಳೂರಿನ ಪಕ್ಷಿ ಕೆರೆಯಲ್ಲಿ ರೋಹನ್ ಎಸ್ಟೇಟ್ನಲ್ಲಿ ನಿಮ್ಮ ಅಭಿರುಚಿಗೆ ತಕ್ಕಂತೆ ನಿಮ್ಮ ಬಜೆಟ್ನಲ್ಲಿ ಮನೆ ಕಟ್ಟಿಸಬಹುದು. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. 300ಕ್ಕೂ ಹೆಚ್ಚು ರೆಡಿ ಸೈಟ್ಗಳು ಲಭ್ಯ. ಇಂದೇ ಬುಕ್ ಮಾಡಿ. ರೋಹನ್ ಎಸ್ಟೇಟ್, ಕನಸಿನ ಮನೆಗೆ ಮುನ್ನುಡಿ ಬರೆಯೋಣ. MPL ಕ್ರಿಕೆಟು ನಡುವೆ 6 ವಿಕೆಟು 6 4 ರಾಕೆಟು ಕೇಳು ಸೌಂಡಿನ ಬಿಟ್ಟು MLA ಮ್ಯಾಚ್ ಅಣ್ಣ ಸ್ನೇಹಿತರು ನಾವಣ್ಣ ಮಂಗಳೂರ ನಾಯಕರ ಒಗ್ಗಟ್ಟಿನ ಗೇಮಣ್ಣ ಸಂಕಲ್ಪ ಫೌಂಡೇಶನ್ ಮಂಗಳೂರು ಯೂತ್ ಅರ್ಪಿಸುವ MLA ಪ್ರೀಮಿಯರ್ ಲೀಗ್ MLA ಪ್ರೀಮಿಯರ್ ಲೀಗ್ MPL MLA ಪ್ರೀಮಿಯರ್ ಲೀಗ್ MLA ಪ್ರೀಮಿಯರ್ ಲೀಗ್ England winning in Sydney, taking the MLA ಪ್ರೀಮಿಯರ್ ಲೀಗ್ MLA ಪ್ರೀಮಿಯರ್ ಲೀಗ್ MPL MLA ಪ್ರೀಮಿಯರ್ ಲೀಗ್ MLA ಪ್ರೀಮಿಯರ್ ಲೀಗ್ MPL MPL ಕ್ರಿಕೆಟು ನಡುವೆ 6 ವಿಕೆಟು 6 4 ರಾಕೆಟು ಕೇಳು ಸೌಂಡಿನ ಬಿಟ್ಟು MLA ಮ್ಯಾಚ್ ಅಣ್ಣ ಸ್ನೇಹಿತರು ನಾವಣ್ಣ ಮಂಗಳೂರ ನಾಯಕರ ಒಗ್ಗಟ್ಟಿನ ಗೇಮಣ್ಣ ಸಂಕಲ್ಪ ಫೌಂಡೇಶನ್ ಮಂಗಳೂರು ಯೂತ್ ಅರ್ಪಿಸುವ MLA ಪ್ರೀಮಿಯರ್ ಲೀಗ್ MLA ಪ್ರೀಮಿಯರ್ ಲೀಗ್ MPL MLA ಪ್ರೀಮಿಯರ್ ಲೀಗ್ MLA ಪ್ರೀಮಿಯರ್ ಲೀಗ್ ಇಬ್ಬರು ಆರಂಭಿಕ ದಾಂಡಿಗರು ಅಂಕಣದಲ್ಲಿ. ಲೋಟಸ್ 11 ಸುಳ್ಯ ತಂಡದ ಪರವಾಗಿ ಸ್ಟ್ರೈಕಿಂಗ್ ನಲ್ಲಿ ನವೀನ್, ನಾನ್ ಸ್ಟ್ರೈಕಿಂಗ್ ನಲ್ಲಿ ಪ್ರದೀಪ್. 30 ಎಸೆತ 41 ರನ್ನಿನ ವಿಜಯದ ಗುರಿಗಿದೆ ಲೋಟಸ್ 11 ಸುಳ್ಯ ತಂಡಕ್ಕೆ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಎಸೆತಗಾರಿಕೆ ಭಾಗದಲ್ಲಿ ರಾಕೇಶ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರನ ಬಿಟ್ಟು ಬಲಗೈ ದಾಂಡಿಗ ನವೀನ್ ರವರ ಕಡೆಗೆ ಪ್ರಥಮ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಪ್ರಥಮ ಪವರ್ ಪ್ಲೇ. Hello. So welcome back for the tossing ceremony of the third match of this prestigious MLA Premier League 2022. And for that tossing ceremony, I would like to invite very respected ACF Dinakar Shetty, and I request Mr. Johnson D'Souza, the inspector, and Abhilash Shetty for this tossing ceremony. And we have two captains out here of Shamika Strikers, as well as Abaka soldiers, and definitely it's going to be a tossing time, and with the presence of all dignitaries. The toss winning captain will going to win the silver coin, and you have to tell it's not head and tails, and the answers as per the special rules of this tournament is concerned. MLA Premier League is one side, and SL State Diamond House is one more side. MLA Premier League, which is the call. MLA Premier League is a call, and it's SL State. That means Abaka Warriors captain won the toss. The winning captain will going to get very lucky the silver coin of this MLA Premier League. Thanks to the proprietor of SL State Diamond also for this cooperation. So captain on the toss, Dada $1,000 fielding.
elected to ball first and condition to nagenja onundu ball pardu et run gunta odu bandide plan mantondallar ಎಂಕಲ್ನ ಬೌಲರ್ ಎಡ್ಡುಲ್ಲೇರು ನಾ ಲೈನ್ ಬೌಲರ್ ಉಳ್ಳರು ಏರ್ ಮೈನ್ ಬೌಲರ್ ಅದು ವೀರಜ್ ಬಕ್ಕ ಇರ್ಫಾನ್ ಬಕ್ಕ ಅಸ್ಪಾಕ್ ಶುಯಲ್ ಬಂದು ಬಕ್ಕ ಸಿಯಾಬ್ ನಾ ಲೈನ್ ಬೌಲರ್ ಉಳ್ಳರು ಏತರ ನಡುವಂತವರು ಎಂಕಲೊಂಜಿ 25-30 ಉಂಟೋರು ಓಕೆ 5 ಓವರ್ ದ ಮ್ಯಾಚ್ 30 ನಡುವಂತವರು ಓಕೆ ಶ್ರಮಿಕ ಸ್ಟ್ರೈಕರ್ಸ್ ನಿಕಲ ಅಗೇನ್ಸ್ಟ್ ಟೀಮ್ ಗೊತ್ತುಂಡಾಯ್ತ ವಿಷಯ ನಿಕಲ ಟೀಮ್ ಎಡ್ಡೆ ಪ್ಲೇಯರ್ಸ್ ನಕಲ ಗೇಮ್ ಪ್ಲಾನ್ ದಲ್ಲ ಪಾಡ್ದಾರ ಐಟ್ ಪಂಡ್ರಾಪುಜಿ 2 ಜನ ತೂತ್ಯಾನು ಪ್ರಬಲ ಬಕ್ಕ ಪುದರ್ ಗೊತ್ತಿಜಿ ಎಡ್ಡೆ ಪ್ಲೇಯರ್ ಟಾಪ್ ಪ್ಲೇಯರ್ ಓಕೆ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ವೆರಿ ಮಚ್ ಆಲ್ ದ ಬೆಸ್ಟ್ ಬೋತ್ ಟೀಮ್ಸ್ ಶ್ರಮಿಕ 30 ನಡುವಂತವರು ಬಂದಿಲ್ಲ ಈ ರೀತಿ ಪಾಡೋದು ಬಂದಿಲ್ಲ ಫಸ್ಟ್ ಆಫ್ ಆಲ್ ಆರ್ಗನೈಸರ್ಸ್ಗೆ ಥ್ಯಾಂಕ್ಸ್ ಇಂಚಿನ ಒಂಜಿ ಟೂರ್ನಮೆಂಟ್ ಕಂಡಕ್ಟ್ ಮಲ್ಪನಕ್ಕೆ ಬೊಕ ಎಂಕ್ಲೊಂಜಿ 40+ ಗೊಬೋಡು ಪನ್ಪನ ಒಂಜಿ ಪ್ಲಾನ್ ಉಂಡು ಇದು ಐತೆ ವೆದರ್ ಲಾಂಚನೆ ಉಂಡು ಏಪ ಬರ್ಸ ಬರ್ಪನೆ ಏಪ ಒಂದು ಅಪ್ಪನದು ಗೊತ್ತಿಜ್ಜಿ ಸೊ ಆಯ್ನಾತ್ ಎಡ್ಡೆ ಟಾರ್ಗೆಟ್ ಸೆಟ್ ಮಲ್ಪನ ಪ್ಲಾನ್ ಉಂಡು Absolutely. You wanted to get a 40 runs. All the best. Nalparan Depule, winner, try and play. All the best, both the teams. And that's it from the tossing ceremony. It's over to Gopi for the liberation. Over to Sukumar. Yes, sir, thank you, sir. Prathama over na ಚಾಲ್ತಿಯಲ್ಲಿದೆ ಪ್ರಥಮ ಓವರ್ ನಲ್ಲಿ 5 ಎಸೆತ ಓವರ್ ನ ಮುಕ್ತಾಯವಾಗಿದೆ. ಪ್ರಥಮ ಓವರ್ ನ ಮುಕ್ತಾಯಕ್ಕೆ 3 ರನ್ ಅನ್ನು ಗಳಿಸಿಕೊಂಡಿದೆ ಲೋಟಸ್ 11 ಸುಳ್ಯ ತಂಡ. ಆರಂಭಿಕ ಓವರ್ ನಲ್ಲಿ ಅತ್ಯುತ್ತಮವಾದ ಲಯಬದ್ಧವಾದ ಎಸೆತಗಳಿಂದ ಎದುರಾಳಿ ಬ್ಯಾಟ್ಸ್ಮನ್ ಗಳನ್ನ ಕಟ್ಟಿ ಹಾಕುವಲ್ಲಿ ಸಫಲತೆಯನ್ನ ಕಂಡುಕೊಂಡಂತಹ ರಾಕೇಶ್ ದಯವಿಟ್ಟು ಗಮನಿಸಿಕೊಳ್ಳಿ. ವೀಕ್ಷಕ ವಿವರಣ ಕೊಠಡಿಯ ಮುಂಭಾಗದಲ್ಲಿರತಕ್ಕಂಥ ಆಟಗಾರರು ದಯವಿಟ್ಟು ಅಲ್ಲಿಂದ ತೆರವುಗೊಳಿಸಿ ನಮ್ಮೊಂದಿಗೆ ಸಹಕರಿಸಬೇಕು. ತಂಡದ ಮೊತ್ತ 3 ಎಸೆತಗಾರಿಕೆ ಭಾಗದಲ್ಲಿ ಮತ್ತೆ ಮನೋಜ್ ದ್ವಿತೀಯ ಓವರ್ ನ ಕೈಗೆತ್ತಿಕೊಂಡು ತಂಡದ ಪರವಾಗಿ ಇನ್ನುಳಿದ 24 ಎಸೆತಗಳ ಮುಂದೆ 38 ರನ್ನಿನ ವಿಜಯದ ಗುರಿಗಿದೆ. ಓವರ್ ಒಂದಕ್ಕೆ 9.5 ರಂತೆ ರನ್ ಗಳಿಸಬೇಕಾಗಿದೆ ಲೋಟಸ್ 11 ಸುಳ್ಯ ತಂಡ. ಮನೋಜ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಬಲಗೈ ದಾಂಡಿಗ ನವೀನ್ ರವರ ಕಡೆಗೆ. ದ್ವಿತೀಯ ಓವರ್ನ ಪ್ರಥಮ ಚೆಂಡು 24 ಎಸೆತ 38 ರನ್ನಿನ ವಿಜಯದ ಗುರಿಗಿದೆ. ಉತ್ತಮವಾಗಿರತಕ್ಕಂಥ ಎಸೆತ ನೇರವಾಗಿ ದಂಡಿಸಿದ್ರು ಚೆಂಡನ್ನ. ಅಲ್ಲಿ ಅದ್ಭುತ ರೀತಿಯ ಕ್ಷೇತ್ರ ರಕ್ಷಣೆ. ವಿಕೆಟ್ಗಳ ಮಧ್ಯೆ ಒಂಟಿ ರನ್ನಿಗಾಗಿ ಓಡಾಟ. ಕೇವಲ 1 ಅಂಕವನ್ನಷ್ಟೇ ಗಳಿಸಿಕೊಳ್ತಾ ಇದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 4. ದ್ವಿತೀಯ ಓವರ್ನ ಪ್ರಥಮ ಚೆಂಡು ಮುಕ್ತಾಯವಾಗಿದೆ. ಮತ್ತೆ ದ್ವಿತೀಯ ಬಾರಿ ಎಸೆಯಬೇಕಾಗಿದೆ ಮನೋಜ್ ಪ್ರದೀಪ್ ರವರ ಕಡೆಗೆ. ಇಬ್ಬರು ದಾಂಡಿಗರಲ್ಲಿ ಒಬ್ಬ ದಾಂಡಿಗ ಅಂತೂ ಖಂಡಿತವಾಗಿಯೂ ಕೂಡ ಅಂತಿಮ ಹಂತದವರೆಗೂ ಕ್ರೀಸ್ ನಲ್ಲಿ ನಿಂತು ದೊಡ್ಡ ಹೊಡೆತಗಳನ್ನು ಸಿಡಿಸಬೇಕಾಗಿರತಕ್ಕಂಥ ಅನಿವಾರ್ಯತೆ. ರಿವರ್ಸ್ ಸ್ವೀಪ್ ಮಾಡುವಂತ ಪ್ರಯತ್ನ. ಚೆಂಡು ಮತ್ತು ಬ್ಯಾಟ್ ನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಮತ್ತೊಂದು ಡಾಟ್ ಬಾಲ್. ಪ್ರತಿಯೊಂದು ಡಾಟ್ ಬಾಲ್ ಕೂಡ ಬ್ಯಾಟ್ಸ್ಮನ್ ಗಳ ಮೇಲೆ ಹೆಚ್ಚಿನ ಒತ್ತಡವನ್ನು ಹೇರುವುದು ಖಂಡಿತ. ತಂಡದ ಮೊತ್ತ ಕೇವಲ 4ರಲ್ಲಿದೆ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿದೆ. 3ನೇ ಬಾರಿ ಎಸೆಯಬೇಕಾಗಿದೆ ಮತ್ತೊಮ್ಮೆ ಮನೋಜ್. ಪ್ರಥಮ 2 ಎಸೆತ ಕೇವಲ 1 ಅಂಕವನ್ನ ಬಿಟ್ಟುಕೊಟ್ಟಂತ ಎಸೆತಗಾರ. ಇದೀಗ ಮತ್ತೊಮ್ಮೆ 3ನೇ ಬಾರಿ ಮನೋಜ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಬಲಗೈ ದಾಂಡಿಗ ಪ್ರದೀಪ್ ರವರ ಕಡೆಗೆ. ಉತ್ತಮವಾಗಿರತಕ್ಕಂಥ ಎಸೆತ. ಅಷ್ಟೇ ಉತ್ತಮವಾದ ಹೊಡೆತ. ಈ ಬಾರಿ ಚೆಂಡು ಲಾಂಗ್ ಆನ್ ವಿಭಾಗದಲ್ಲಿ ಚೇತನ್ ರವರಿಂದ ಕ್ಷೇತ್ರ ರಕ್ಷಣೆ. ವಿಕೆಟ್ಗಳ ಮಧ್ಯೆ ಮತ್ತೆ ಒಂಟಿ ರನ್ನಿಗಾಗಿ ಓಡಾಟ. ಕೇವಲ 1 ಅಂಕವನ್ನಷ್ಟೇ ಗಳಿಸಿಕೊಳ್ತಾ ಇದೆ. ಕನಿಷ್ಠ 1 ಓವರಿನಲ್ಲಿ 1 ಅಥವಾ 2 ದೊಡ್ಡ ಹೊಡೆತಗಳ ಅವಶ್ಯಕತೆ ಇದೆ ಲೋಟಸ್ 11 ಸುಳ್ಯ ತಂಡಕ್ಕೆ. ಆರಂಭದಲ್ಲಿ ಪ್ರಥಮ ಇನ್ನಿಂಗ್ಸ್ ನಲ್ಲಿ ಬಹಳಷ್ಟು ಬಿಗಿ ಹಿಡಿತವನ್ನ ಸಾಧಿಸಿದ ತಂಡ. ಆದರೆ ಅಂತಿಮ ಓವರಿನಲ್ಲಿ 1-2 ದೊಡ್ಡ ಹೊಡೆತಗಳನ್ನು ಸಿಡಿಸಿದ ಕಾರಣ ಎದುರಾಳಿ ತಂಡ ಒಂದು ಅತ್ಯುತ್ತಮ ಪೈಪೋಟಿಯಾದ 40 ಅಂಕವನ್ನ 5 ಓವರ್ಗಳಲ್ಲಿ ಗಳಿಸಿಕೊಂಡಿದೆ. ಇದೀಗ 2ನೇ ಓವರ್ನ ಚಾಲ್ತಿಯಲ್ಲಿದೆ. 1.3 ಓವರ್ನ ಮುಕ್ತಾಯಕ್ಕೆ ಕೇವಲ 5 ರನ್ ಗಳಿಸಿಕೊಂಡಿದೆ ಲೋಟಸ್ 11 ಸುಳ್ಯ ತಂಡ. ಇದೀಗ ಮತ್ತೊಮ್ಮೆ 4ನೇ ಬಾರಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಮನೋಜ್ ಬಲಗೈ ದಾಂಡಿಗ ನವೀನ್ ರವರ ಕಡೆಗೆ. ನವೀನ್ ಓರ್ವ ಅತ್ಯುತ್ತಮವಾದ ಆಲ್ರೌಂಡ್ ಆಟಗಾರ. ಸುಳ್ಯ ತಂಡದ ಲೋಟಸ್ 11 ತಂಡದ ಆಟಗಾರ. ತನ್ನ ಸಂಪೂರ್ಣ ಅನುಭವವನ್ನು ಇಲ್ಲಿ ದಾರೆ ಎರೆಯಬೇಕಾಗಿದೆ ತಂಡ ವಿಜಯಶಾಲಿಯಾಗಲು. ಮತ್ತೊಮ್ಮೆ ಉತ್ತಮವಾದ ಎಸೆತ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇದ್ದು ಚೆಂಡು ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಮತ್ತೊಮ್ಮೆ ಅತ್ಯುತ್ತಮವಾದ ಲಯಬದ್ಧವಾದ ಎಸೆತ. ಓರ್ವ ಅನುಭವಿ ಎಸೆತಗಾರನ ಅನುಭವಿ ದಾಂಡಿಗನನ್ನ ಕೂಡ ವಂಚಿಸ್ತಾ ಇದೆ ಚೆಂಡು. ಕೇವಲ 5ರಲ್ಲಿದೆ ತಂಡದ ಮೊತ್ತ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ
5ನೇ ಬಾರಿ ಎಸೆಯಬೇಕಾಗಿದೆ ಮತ್ತೊಮ್ಮೆ ಮನೋಜ್. ಕೇವಲ 2 ಅಂಕವನ್ನ ಇದುವರೆಗೆ ಬಿಟ್ಟುಕೊಟ್ಟು 4 ಎಸೆತ ಮುಕ್ತಾಯವಾಗಿದೆ. 5ನೇ ಬಾರಿ ಮತ್ತೊಮ್ಮೆ ತೀರ್ಪುಗಾರ ಪುಷ್ಪರಾಜ್ ಇವರನ್ನು ಬಿಟ್ಟು. ಸುಂದರತೆ ದಾಳಿ, ಈ ಬಾರಿ ಚೆಂಡು ಕೆಲಕಾಲ ಗಾಳಿಯಲ್ಲಿದೆ, ಆದರೆ ಕ್ಯಾಚ್ ಔಟ್ಗೆ ಅವಕಾಶವಿತ್ತು. ಆದರೆ ಕಠಿಣ ಅವಕಾಶವನ್ನ ಕ್ಷೇತ್ರ ರಕ್ಷಕರು ಕೈ ಚೆಲ್ಲಿದ್ರು. ಇದರೊಂದಿಗೆ ಜೀವದಾನ ಲಭಿಸ್ತಾ ಇದೆ. ನವೀನ್ ರವರಿಗೆ ಯಾವ ರೀತಿ ಈ ಜೀವದಾನವನ್ನ ಸದುಪಯೋಗ ಪಡಿಸಿಕೊಳ್ಳುತ್ತಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಇದೀಗ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಬಾರಿ ಎಸೆಯಬೇಕಾಗಿದೆ ಮನೋಜ್. ರೈಟ್ ಆರ್ಮ್ ಓವರ್ನ ವಿಕೆಟ್ ಮುಖೇನವಾಗಿ ತಂಡದ ಮೊತ್ತ ಕೇವಲ 6ರಲ್ಲಿದೆ, ಯಾವುದೇ ವಿಕೆಟ್ ನಷ್ಟವಿಲ್ಲದೆ. ತಂಡದ ಮೊತ್ತ ಕೇವಲ 6. ಮತ್ತೊಮ್ಮೆ ಮನೋಜ್ ತನ್ನ ದ್ವಿತೀಯ ಓವರಿನ ಅಂತಿಮ ಬಾರಿ ಎಸೆಯಬೇಕಾಗಿದೆ ತೀರ್ಪುಗಾರರ ಬಿಟ್ಟು. ಸ್ಟ್ರೈಕಿಂಗ್ ನಲ್ಲಿ ಮತ್ತೆ ಪ್ರದೀಪ್. ಲಾಟಸ್ 11 ಸುಳ್ಯ ತಂಡದ ಆರಂಭಿಕ ದಾಂಡಿಗೆ ಪ್ರದೀಪ್ ಸ್ಟ್ರೈಕಿಂಗ್ ನಲ್ಲಿ. ಈ ಬಾರಿ ಉತ್ತಮವಾಗಿರ್ತಕ್ಕಂಥ ಹೊಡೆತ, ದಂಡಿಸಿರುವ ಚೆಂಡನ್ನ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಕೇವಲ ಮತ್ತೆ 1 ಅಂಕವನ್ನಷ್ಟೇ ಗಳಿಸಿಕೊಳ್ತಾ ಇದೆ. ಅತ್ಯುತ್ತಮವಾದ ಲಯಬದ್ಧವಾದ ಎಸೆತ, ಅದರ ಜೊತೆಗೆ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆಯ ಮೂಲಕ 2 ಓವರ್ನ ಮುಕ್ತಾಯಕ್ಕೆ ಎದುರಾಳಿ ತಂಡ ಗಳಿಸಿಕೊಂಡಿದೆ. ಲಾಟಸ್ 11 ಸುಳ್ಯ ತಂಡ ಗಳಿಸಿಕೊಂಡಿದೆ ಕೇವಲ 7. ಇನ್ನುಳಿದ 18 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 34. 18 ಎಸೆತಗಳ ಮುಂದೆ 34 ರನ್ನಿನ ವಿಜಯದ ಗುರಿಗಿದೆ. ಓವರ್ ಒಂದಕ್ಕೆ ಸರಾಸರಿ 11.33 ರನ್ ಗಳಿಸಬೇಕಾಗಿದೆ ಲಾಟಸ್ 11 ಸುಳ್ಯ ತಂಡ. 10 ವಿಕೆಟ್ ಕೈಯಲ್ಲಿದೆ. ಖಂಡಿತವಾಗಿಯೂ ಕೂಡ 1-2 ಸಿಕ್ಸರ್ಗಳು ಬಂದದ್ದೇ ಆದಲ್ಲಿ ಈ ಪಂದ್ಯದಲ್ಲಿ ಮತ್ತೆ ತನ್ನ ವಾಪಸಾತಿಯನ್ನು ಮಾಡಬಹುದಾಗಿದೆ ಲಾಟಸ್ 11 ಸುಳ್ಯ ತಂಡ. ಸತೀಶ್ ಸರ್, 18 ಎಸೆತ 34 ರನ್ನಿನ ಅವಶ್ಯಕತೆ ಇದೆ. ಓವರೊಂದಕ್ಕೆ ಸರಾಸರಿ 11.33, ಎಸೆತ ಒಂದಕ್ಕೆ ಸರಿಸುಮಾರು 2 ರನ್ ಗಳಿಸಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ. ಇಬ್ಬರು ದಾಂಡಿಗರು ಕೂಡ ಆರಂಭಿಕ ದಾಂಡಿಗರು ಅಂಕಣದಲ್ಲಿದ್ದರೆ 10 ವಿಕೆಟ್ ಇನ್ನು ಕೂಡ ಕೈಯಲ್ಲಿದೆ. ಏನಾಗಬಹುದು ಈ ಪಂದ್ಯದ ಒಂದು ಫಲಿತಾಂಶ? Well, Sukumar, I think it's a very good start. Very good start. Whenever depending on a small total, you need to have that kind of start, because 2 of the power play is going to be a very key here for the fielding team, because they're not depending a big total, just 41 to win the match for the opposition, and that's the captain leading from the fronts. Manoj, actually the previous over also is about beautifully. Even though they have failed to take the wicket, but they able to put some pressure by bowling some economical deliveries. But still there is the opportunity to bounce back. I think Sulya batsman's little bit correction. Lotus 11. They have to talk with need to get some runs in the remaining 3 overs, because asking run rate is a little bit climbing up. But in this condition, the asking run rate more than 7 runs means it's a little bit difficult condition, but not impossible. ಖಂಡಿತವಾಗಿಯೂ ಕೂಡ ಕ್ರಿಕೆಟ್ ಅನಿರೀಕ್ಷತೆಯ ಆಟ. ಇಲ್ಲಿ ಮತ್ತೊಮ್ಮೆ ಉತ್ತಮವಾಗಿರತಕ್ಕಂಥ ಎಸೆತವಾಗಿತ್ತು. ಈ ಚೆಂಡನ್ನ ಲೆಗ್ ಸೈಡ್ ಕಡೆಗೆ ಹೊಡೆಯುವಂತ ಪ್ರಯತ್ನವನ್ನ ಮಾಡಿದ್ರು, ಅದರಲ್ಲಿ ವಿಫಲತೆಯನ್ನ ಕಂಡುಕೊಳ್ತಾ ಇದ್ರೆ. ಪ್ರತಿಯೊಂದು ಡಾಟ್ ಬಾಲ್ ಕೂಡ ಬ್ಯಾಟ್ಸ್ಮನ್ ಗಳ ಮೇಲೆ ಒತ್ತಡ ಹೇರುವುದಂತೂ ಖಂಡಿತ. ಇನ್ನುಳಿದ 17 ಎಸೆತ 34 ರನ್ನಿನ ಅವಶ್ಯಕತೆ. ಪ್ರತಿಯೊಂದು ಎಸೆತಕ್ಕೆ 2 ರನ್ ಅಂತೆ ಗಳಿಸಬೇಕಾಗಿದೆ. ಇದೀಗ ಮತ್ತೊಮ್ಮೆ ದ್ವಿತೀಯ ಬಾರಿ. ಈ ಬಾರಿ ಉತ್ತಮವಾಗಿರ್ತಕ್ಕಂಥ ಹೊಡೆದ ಚೆಂಡು ನೋಡಿ ನೇರವಾಗಿ ಫೈನಲ್ ವಿಭಾಗದಲ್ಲಿ ಬೌಂಡರಿಯನ್ನು ದಾಖಲಿಸಿಕೊಳ್ತಾ ಇದೆ. ಅತ್ಯುತ್ತಮವಾದ ಎಸೆತವಾಗಿರಲಿ, ಬಹಳಷ್ಟು ಹೊತ್ತು ಚೆಂಡನ್ನು ದಂಡಿಸುವಂತಹ ಅವಕಾಶವಿತ್ತು. ಅತ್ಯುತ್ತಮವಾದಂತಹ ಹೊಡೆತ ಪ್ರದೀಪ್ ರವರಿಂದ. ಈ ಒಂದು ಬೌಂಡರಿ ಖಂಡಿತವಾಗಿಯೂ ಕೂಡ ಲಾಟಸ್ 11 ಸುಳ್ಯ ತಂಡಕ್ಕೆ ಒಂದು ವರದಾನವಾಗಿ ಪರಿಣಮಿಸ್ತಾ ಇದೆ. ಇನ್ನುಳಿದ 16 ಎಸೆತ 30 ರನ್ನಿನ ಅವಶ್ಯಕತೆ ಇದೆ. Absolutely, it was a very short pitch delivery, and at the same time that short pitch in the sense it's a slow short pitch delivery. All the time in the world for the batsman to pick that one, isn't it? Look at the way he's hit that ball, almost behind the wicket keeper. It's a very unorthodox kind of cricketing stroke, but I think it's a useful, and because of that boundary, slowly I think Lotus 11 they're back into this game. But it's not a good bouncer, and not a good directed slow bouncer from the bowler. Yes sir, ನಾವು ಖಂಡಿತವಾಗಿ ಇದೀಗ ಬೌಲರ್ ಒತ್ತಡದಲ್ಲಿ ಬಹಳಷ್ಟು ಸಮಾಲೋಚನೆಯೊಂದಿಗೆ 3ನೇ ಬಾರಿ ಉತ್ತಮವಾಗಿರತಕ್ಕಂಥ ಎಸೆತ, ಅತ್ಯುತ್ತಮವಾದ ವಾಪಸಾತಿ. ಮತ್ತೊಮ್ಮೆ ಲೆಗ್ ಸೈಡ್ ಕಡೆಗೆ ಹೊಡೆಯುವಂತ ಪ್ರಯತ್ನವಿತ್ತು. ಚೆಂಡನ್ನ ಆಫ್ ಸೈಡ್ ನಿಂದ ಲೆಗ್ ಸೈಡ್ ಕಡೆ ಹೊಡೆಯುವ ಪ್ರಯತ್ನದಲ್ಲಿ ಸಂಪೂರ್ಣ ವಿಫಲತೆಯನ್ನ ಕಂಡುಕೊಂಡಂತಹ ದಾಳಿಗಾರ. ಪ್ರಥಮ 3 ಎಸೆತಗಳಲ್ಲಿ ಕೇವಲ 1 ದೊಡ್ಡ ಹೊಡೆತವನ್ನು ಹೊಡೆಯುವಲ್ಲಿ ಮಾತ್ರ ಸಫಲತೆಯನ್ನ ಕಂಡುಕೊಂಡಿದ್ದಾರೆ. ಇದೀಗ ಇನ್ನುಳಿದ 15 ಎಸೆತಗಳ ಮುಂದೆ 30 ರನ್ನಿನ ಅವಶ್ಯಕತೆಗಿದೆ. 15 ಎಸೆತ 30 ರನ್ನಿನ ಅವಶ್ಯಕತೆಗಿದೆ. ಮತ್ತೊಮ್ಮೆ ಪಂದ್ಯಾಟ ಬಹಳಷ್ಟು ರೋಚಕ ಘಟ್ಟದತ್ತ ಸಾಗಿ ಬರ್ತಾ ಇದೆ. ಇನ್ನೊಂದು ಬೌಂಡರಿ ಅಥವಾ ಸಿಕ್ಸರ್ ನ ಅವಶ್ಯಕತೆ ಈ ಓವರ್ನಲ್ಲಿ ಖಂಡಿತವಾಗಿಯೂ ಇದೆ ಲಾಟಸ್ 11 ತಂಡಕ್ಕೆ.
ಉತ್ತಮವಾಗಿರ್ತಕ್ಕಂಥ ಎಸೆತ ಆದ್ರೆ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು. ಇದರೊಂದಿಗೆ ದ್ವಿತೀಯ ಇನ್ನಿಂಗ್ಸಿನ ಪ್ರಥಮ ಅಗಲ ಎಸೆತ ಖಂಡಿತವಾಗಿಯೂ ಕೂಡ ಬಹಳಷ್ಟು ಅವಶ್ಯಕತೆಗಿದೆ ಲೋಟಸ್ 11 ಸುಳ್ಯ ತಂಡಕ್ಕೆ. ಇದೀಗ ಮತ್ತೊಮ್ಮೆ 4ನೇ ಬಾರಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸುಂದರತೆ ದಾಳಿ. ಈ ಬಾರಿ ಚೆಂಡನ್ನು ದಂಡಿಸಿದರು ಡೀಪ್ ಸ್ಕ್ವೇರ್ ವಿಭಾಗದಲ್ಲಿ ವಿಕೆಟ್ಗಳ ಮಧ್ಯೆ ಕೇವಲ 1 ರನ್ನಿಗಾಗಿ ಓಡಾಟ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 13ರಲ್ಲಿದೆ. ತಂಡದ ಮೊತ್ತ 13ರಲ್ಲಿದೆ. ಇನ್ನು ಕೂಡ 28 ರನ್ನಿನ ಅವಶ್ಯಕತೆಗಿದೆ 14 ಎಸೆತಗಳ ಮುಂದೆ. 14 ಎಸೆತಗಳ ಮುಂದೆ 28 ರನ್ನಿನ ಅವಶ್ಯಕತೆ. ಮತ್ತೊಮ್ಮೆ 5ನೇ ಬಾರಿ. ಈ ಬಾರಿ ಚೆಂಡನ್ನು ದಂಡಿಸಿದ್ರು. ಚೆಂಡು ಗಾಳಿಯಲ್ಲಿದೆ, ಬಹಳಷ್ಟು ಮತ್ತು ಗಾಳಿಯಲ್ಲಿತ್ತು. ಸುಲಭವಾಗಿ ಕ್ಯಾಚ್ ಅನ್ನು ಪಡೆದುಕೊಳ್ಳುವ ಮೂಲಕ ಪ್ರಜ್ವಲ್ ರವರ ಕೈ ಸೇರ್ತಾ ಇದೆ ಚೆಂಡು. ಇದರೊಂದಿಗೆ ಲೋಟಸ್ 11 ಸುಳ್ಯ ತಂಡದ ಪ್ರಥಮ ವಿಕೆಟ್ ನ ಪತನವಾಗ್ತಾ ಇದೆ ನವೀನ್ ರವರ ರೂಪದಲ್ಲಿ. ದ್ವಿತೀಯ ಎಸೆತದಲ್ಲಿ ಬೌಂಡ್ರಿ ಗಳಿಸಿಕೊಂಡರೂ ಕೂಡ ಆ ಬಳಿಕ 2 ಎಸೆತಗಳಲ್ಲಿ ಯಾವುದೇ ರನ್ನ ಕಲೆ ಹಾಕದೆ ಒಂದು ಅಮೂಲ್ಯ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಲೋಟಸ್ 11 ಸುಳ್ಯ ತಂಡ. ನವೀನ್ ರವರ ರೂಪದಲ್ಲಿ ಆರಂಭಿಕ ಆಘಾತವನ್ನ ಕಂಡುಕೊಳ್ತಾ ಇದೆ. ನವೀನ್ ರವರ ಸ್ಥಾನವನ್ನು ತುಂಬಲು ದೀಕ್ಷಿತ್ ರವರ ಆಗಮನವಾಗಿದೆ 1 ಡೌನ್ ಬ್ಯಾಟ್ಸ್ಮನ್ ಆಗಿ ಲೋಟಸ್ 11 ಸುಳ್ಯ ತಂಡದ ಪರವಾಗಿ. 3ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಬಾರಿ ಎಸೆಯಬೇಕಾಗಿದೆ ರಾಘು. ಮತ್ತೊಮ್ಮೆ ದೀಕ್ಷಿತ್ ಈ ಬಾರಿ ಪ್ರಥಮ ಎಸೆತವನ್ನೇ ಸಿಕ್ಸರ್ ಗಟ್ಟು ಪ್ರಯತ್ನ. ಅದ್ಭುತ ರೀತಿಯಾದಂತಹ ಕ್ಷೇತ್ರ ರಕ್ಷಣೆ, ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ. ಡೀಪ್ ಹಿಟ್ ವಿಕೆಟ್ ವಿಭಾಗದಲ್ಲಿ ತನ್ನ ದ್ವಿತೀಯ ಪ್ರಯತ್ನದಲ್ಲಿ ಸಫಲತೆಯನ್ನ ಕಂಡುಕೊಳ್ಳುವ ಮೂಲಕ ಬಹುಶಃ ಕ್ಯಾಚ್ ಆಫ್ ದ ಟೂರ್ನಮೆಂಟ್, ಖಂಡಿತವಾಗಿಯೂ ಕೂಡ ಕ್ಯಾಚ್ ಆಫ್ ದ ಟೂರ್ನಮೆಂಟ್ ಆಗಿ ಪರಿವರ್ತನೆಗೊಳ್ತಾ ಇದೆ. Thank you. So undoubtedly, it's a fantastic catch, and it's a catch of the tournament without any question. And Shawan, I think, is the fielder in the deep mid wicket region. Looks like when the batsman is hitting that one down to deep mid wicket region, looks like it's definitely going to get the distance right. But look at the way that the fielder is got that catch. Absolutely fantastic. Shawan just not only got a very good jump in the first attempt, ball just hitting his palm of his hand, then ball a little bit looks like it's going to land in front of him. But look at the way that is the handle that situation very well. Just kept the eye on the ball till the last moment, and in the second attempt he completed that a very good catch. And certainly Sukumar, it was one of the best catch of the tournament. ಖಂಡಿತವಾಗಿಯೂ ಕೂಡ ಒಂದು ಅತ್ಯುತ್ತಮವಾದ ಕ್ಯಾಚ್ ಅನ್ನು ಪಡೆದುಕೊಳ್ಳುವ ಮೂಲಕ ಒಂದು ಹಂತದಲ್ಲಿ ಆ ಚೆಂಡು ಸಿಕ್ಸರ್ ಅನ್ನು ಗಳಿಸಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಆದರೆ ಅದ್ಭುತ ರೀತಿಯ ಕ್ಷೇತ್ರ ರಕ್ಷಣೆ, ಪಂದ್ಯಾಕೂಟದ ಒಂದು ಅತ್ಯುತ್ತಮ ಕ್ಯಾಚ್ ಅನ್ನು ಪಡೆದುಕೊಳ್ಳುವ ಮೂಲಕ ದ್ವಿತೀಯ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಲೋಟಸ್ 11 ಸುಳ್ಯ ತಂಡ. ಇದೀಗ ಮತ್ತೆ ಎಸೆತಗಾರಿಕೆ ಭಾಗದಲ್ಲಿ ಮನೋಜ್. ಉತ್ತಮವಾಗಿರ್ತಕ್ಕಂತಹ ಎಸೆತ, ಅಷ್ಟೇ ಉತ್ತಮವಾದ ಹೊಡೆತ. ಈ ಬಾರಿ ಮತ್ತೆ ಚೆಂಡು ಗಾಳಿಯಲ್ಲಿದೆ, ಮತ್ತೊಂದು ವಿಕೆಟ್ ನ ಪತನ. ಸ್ವಿಚ್ ಹಿಟ್ ಹೊಡೆಯುವಂತಹ ಪ್ರಯತ್ನ, ಆದರೆ ಚೆಂಡು ನಿರ್ದಿಷ್ಟ ದಿಕ್ಕನ್ನು ಕ್ರಮಿಸದ ಕಾರಣ ನೇರವಾಗಿ ಕ್ಷೇತ್ರ ರಕ್ಷಕನ ಕೈಯನ್ನು ಸೇರ್ತಾ ಇದೆ. ಪ್ರಜ್ವಲ್ ರವರ ಕೈಯನ್ನು ಸೇರಿದಾಗ ಮತ್ತೆ 3ನೇ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಲೋಟಸ್ 11 ಸುಳ್ಯ ತಂಡ. ಒಂದು ಹಂತದಲ್ಲಿ ಅತ್ಯುತ್ತಮವಾಗಿ 10 ವಿಕೆಟ್ಗಳನ್ನು ತನ್ನ ಕೈಯಲ್ಲಿತ್ತು. ಆದರೆ ರನ್ ಧಾರಣ ಹೆಚ್ಚಿಸಿದಾಗ ಪ್ರತಿಯೊಂದು ಎಸೆತಕ್ಕೂ 2 ರನ್ ಅನ್ನು ಗಳಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಬ್ಯಾಟ್ಸ್ಮನ್ಗಳು ದೊಡ್ಡ ಹೊಡೆತಕ್ಕೆ ಕೈ ಹಾಕಿ ನಿರಂತರವಾಗಿ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಇದೀಗ ಒತ್ತಡದಲ್ಲಿದೆ ಲೋಟಸ್ 11 ಸುಳ್ಯ ತಂಡ. ದಯವಿಟ್ಟು ಗಮನಿಸಿಕೊಳ್ಳಿ, ಆಗಮಿಸಿರತಕ್ಕಂತಹ ಎಲ್ಲ ಕ್ರೀಡಾಭಿಮಾನಿಗಳು ಮತ್ತು ಆಟಗಾರರಲ್ಲಿ ವಿನಂತಿ, ದಯವಿಟ್ಟು ಮೈದಾನದ ಒಳಗಡೆ ಸ್ವಚ್ಛತೆಯನ್ನು ನಾವು ಕಾಪಾಡಿಕೊಳ್ಳಬೇಕು. ಸ್ವಚ್ಛತೆ ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ದಯವಿಟ್ಟು ಮೈದಾನದ ಎಲ್ಲೂ ಕೂಡ ಕಸವನ್ನ ಎಸೆಯದೆ ನಿಗದಿತ ಕಸದ ಬುಟ್ಟಿಯನ್ನು ಈಗಾಗಲೇ ಮೈದಾನದ ಸುತ್ತ ಇರಿಸಿದ್ದಾರೆ. ಆ ಕಸದ ಬುಟ್ಟಿಯಲ್ಲೇ ಕಸವನ್ನ ಹಾಕಿ ಈ ಸ್ವಚ್ಛ ಭಾರತ ಅಭಿಯಾನದಲ್ಲಿ ತಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಬೇಕು ಎಂದು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಆಯೋಜಕರ ಪರವಾಗಿ
ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಮತ್ತೆ ಎಸೆತಗಾರಿಕೆ ಭಾಗದಲ್ಲಿ ಮನೋಜ್ ದ್ವಿತೀಯ ಬಾರಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ನಿತಿನ್ ರವರ ಕಡೆಗೆ. ಲಿಥಿನ್ ಕನ್ನಡಕ ಉತ್ತಮವಾಗಿರತಕ್ಕಂತ ಎಸೆತ, ಕೇವಲ 1 ಅಂಕವನ್ನಷ್ಟೇ ಗಳಿಸಿಕೊಳ್ತಾ ಇದೆ. ಲಿಥಿನ್ ಕಂದಡ್ಕರ್ ಅವರ ಜೊತೆಗೂಡುತ್ತಾ ಚೇತನ್ ಮಡಪಾಡಿ. ಲೋಟಸ್ 11 ಸುಳ್ಯ ತಂಡದ ಇಬ್ಬರು ದಾಂಡಿಗರು ಪಂದ್ಯವನ್ನ ಗೆಲ್ಲಬೇಕಾದಲ್ಲಿ ಇನ್ನುಳಿದ 10 ಎಸೆತಗಳ ಮುಂದೆ 27 ರನ್ನಿನ ವಿಜಯದ ಗುರುಗಿದೆ. 10 ಎಸೆತ 27 ರನ್ನ ವಿಜಯದ ಗುರುಗಿದೆ ಲೋಟಸ್ 11 ಸುಳ್ಯ ತಂಡದ ಎದುರು. ಮತ್ತೊಮ್ಮೆ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಚೇತನ್ ರವರ ಕಡೆಗೆ ಉತ್ತಮವಾಗಿರತಕ್ಕಂಥ ಎಸೆತ, ಬಲವಾದ ಮನವಿ, ನಿರ್ಣಾಯಕರಿಂದ ತಿರಸ್ಕಾರ. ವಿಕೆಟ್ಗಳ ಮಧ್ಯೆ ಬೈಸ್ ರೂಪದಲ್ಲಿ 1 ಅಂಕದ ಸೇರ್ಪಡೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 15ರಲ್ಲಿದೆ. ಇನ್ನುಳಿದ 9 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 26. 9 ಎಸೆತಗಳ ಮುಂದೆ 26 ರನ್ನಿನ ವಿಜಯದ ಗುರಿಗಿದೆ ಲೋಟಸ್ 11 ಸುಳ್ಯ ತಂಡದ ಎದುರು. ಇದೊಂದು ಸೂಚನೆ, ಯಾರಾದರೂ ಊಟ ಮಾಡಲಿಕ್ಕೆ ಬಾಕಿ ಇದ್ರೆ ಆದಷ್ಟು ಬೇಗ ಕ್ಯಾಂಟೀನ್ಗೆ ತೆರಳಬೇಕು. ಇನ್ನು 15 ನಿಮಿಷಗಳಲ್ಲಿ ಊಟದ ಕೌಂಟರ್ ಬಂದ್ ಆಗ್ತದೆ. ಹಾಗಾಗಿ ಊಟ ಆಗದೇ ಇರುವವರು ಕೂಡಲೇ ತೆರಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಮನೋಜ್ 4ನೇ ಬಾರಿ ತೀರ್ಪುಗಾರನ ಬಿಟ್ಟು ಉತ್ತಮವಾಗಿರ್ತಕ್ಕಂಥ ಹೊಡೆತ, ಕವರ್ ವಿಭಾಗದಲ್ಲಿತ್ತು ಚೆಂಡು, ಆದರೆ 1 ರನ್ನಿನ ಸೇರ್ಪಡೆ. ಮತ್ತೊಮ್ಮೆ ಕೇವಲ 1 ಬೌಂಡರಿಯಷ್ಟೇ ದಾಖಲಾಗಿದೆ ಈ ಇನ್ನಿಂಗ್ಸ್ ನಲ್ಲಿ. ಬಹಳಷ್ಟು 4-5 ದೊಡ್ಡ ಹೊಡೆತಗಳ ಅವಶ್ಯಕತೆಗಿತ್ತು ಈ ಪಂದ್ಯಾಟವನ್ನ ವಿಜಯಶಾಲಿಯಾಗಲು. ಆದರೆ ಈ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ಸಂಪೂರ್ಣ ಬಿಗಿ ಹಿಡಿತವನ್ನ ಸಾಧಿಸಿಕೊಳ್ತಾ ಆಗಿದೆ ಕಮಲಾ ರೈಸರ್ಸ್ ತಂಡ. ಇದೀಗ ಮತ್ತೊಮ್ಮೆ 5ನೇ ಬಾರಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಚೇತನ್ ರವರ ಕಡೆಗೆ. ಮನೋಜ್ ಟು ಚೇತನ್, 8 ಎಸೆತ ಬಾಕಿ ಇದೆ. ಮತ್ತೆ ಉತ್ತಮವಾಗಿರತಕ್ಕಂಥ ಎಸೆತ, ಈ ಬಾರಿ ಕವರ್ಸ್ ವಿಭಾಗದಲ್ಲಿತ್ತು ಚೆಂಡು, ಮತ್ತೆ 1 ರನ್ನಿನ ಸೇರ್ಪಡೆ. ಕ್ಷೇತ್ರ ರಕ್ಷಣೆ ವೈಫಲ್ಯ, ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ, 2 ಸುಲಭ ಅಂಕವನ್ನ ಗಳಿಸಿಕೊಳ್ತಾ ಆಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 18. ತಂಡದ ಮೊತ್ತ 18, 23 ರನ್ನಿನ ವಿಜಯದ ಗುರಿಗಿದೆ 7 ಎಸೆತಗಳ ಮುಂದೆ. 7 ಎಸೆತ 23 ರನ್ನಿನ ಅವಶ್ಯಕತೆಗಿದೆ ಲೋಟಸ್ 11 ಸುಳ್ಯ ತಂಡಕ್ಕೆ. ಅತ್ಯುತ್ತಮವಾದ ಕರಾರುವಕ್ಕದ ದಾಳಿಯ ಮೂಲಕ ಎದುರಾಳಿಗಳನ್ನ ಕಟ್ಟಿ ಹಾಕುವಲ್ಲಿ ಸಫಲತೆಯನ್ನ ಕಂಡುಕೊಳ್ತಾ ಇದೆ ಕಮಲಾ ರೈಸರ್ಸ್ ತಂಡ. ಇದೀಗ ಮತ್ತೊಮ್ಮೆ 4ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಬಾರಿ ಎಸೆಯಬೇಕಾಗಿದೆ ಮನೋಜ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಲಿಥಿನ್ ರವರ ಕಡೆಗೆ. 7 ಎಸೆತ 23 ರನ್ನಿನ ಅವಶ್ಯಕತೆ. ಉತ್ತಮವಾಗಿರ್ತಕ್ಕಂಥ ಹೊಡೆತ, ಈ ಬಾರಿ ಕೆಳಗಾಲ ಗಾಳಿಯಲ್ಲಿತ್ತು ಚೆಂಡು, ಲಾಂಗ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ. ಕೇವಲ 1 ಅಂಕವನ್ನ ಗಳಿಸಿಕೊಳ್ಳುತ್ತಾ ಆಗಿದೆ. ಇನ್ನುಳಿದ 6 ಎಸೆತ 22 ರನ್ನಿನ ಅವಶ್ಯಕತೆ ಇದೆ ಲೋಟಸ್ 11 ಸುಳ್ಯ ತಂಡಕ್ಕೆ. ಪವರ್ ಪ್ಲೇಯಲ್ಲಿ ಯಾವುದೇ ದೊಡ್ಡ ಹೊಡೆತವನ್ನ ಗಳಿಸದ ಕಾರಣ ಈ ಪಂದ್ಯಾಟದಲ್ಲಿ ಹಿನ್ನಡೆಯನ್ನ ಅನುಭವಿಸ್ತಾ ಇದೆ ಲೋಟಸ್ 11 ಸುಳ್ಯ ತಂಡ. 6 ಎಸೆತ 22 ರನ್ನಿನ ಅವಶ್ಯಕತೆ, 3 ಸಿಕ್ಸರ್ನ ಅವಶ್ಯಕತೆ ಇದೆ ಲೋಟಸ್ 11 ಸುಳ್ಯ ತಂಡಕ್ಕೆ. ಅಂತಿಮ ಓವರ್ನ ಎಸೆಯಲು ಎಸೆತಗಾರಿಕೆ ಭಾಗದಲ್ಲಿ ಕಮಲಾ ರೈಸರ್ಸ್ ತಂಡದ ಪರವಾಗಿ ಪುರುಷೋತ್ತಮ್ ತಂಡದ ಪರವಾಗಿ ಅಂತಿಮ ಓವರ್ನ ಎಸೆಯಲು 6 ಎಸೆತ 22 ರನ್ನಿನ ಅವಶ್ಯಕತೆ. ಖಂಡಿತವಾಗಿ ಕೂಡ ಕಠಿಣ ಗುರಿಗಿದೆ ಲೋಟಸ್ 11 ಸುಳ್ಯ ತಂಡದ ಪರವಾಗಿ. ಆದರೆ ಇದು ಕ್ರಿಕೆಟ್, ಇಲ್ಲಿ ಅಂತಿಮ ಹಂತದವರೆಗೂ ಪಂದ್ಯದ ಫಲಿತಾಂಶ ನಿರ್ಧರಿಸುವುದು ಬಹಳಷ್ಟು ಕಷ್ಟ. 6 ಎಸೆತ 22 ರನ್ನಿನ ಅವಶ್ಯಕತೆಗಿದೆ. ಸ್ಟ್ರೈಕಿಂಗ್ ನಲ್ಲಿ ಚೇತನ್. ಬಹಳಷ್ಟು ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ. 5 ಕ್ಷೇತ್ರ ರಕ್ಷಕರು ಮಾತ್ರ 30 ಗಜಗಳಿಗಿಂತ ಹೊರಭಾಗದಲ್ಲಿ. ಒಬ್ಬ ಕ್ಷೇತ್ರ ರಕ್ಷಕ ಡಿಪೆಕ್ಷ ಕವರ್ ವಿಭಾಗದಲ್ಲಿ, ಮತ್ತೊಬ್ಬ ಲಾಂಗ್ ಆನ್, ಲಾಂಗ್ ಆಫ್, ಡೀಪ್ ಮಿಡ್ ವಿಕೆಟ್ ಮತ್ತು ಡೀಪ್ ಸ್ಕ್ವೇರ್ ಲೈನ್. ಪ್ರಥಮ ಚೆಂಡು ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಪುರುಷೋತ್ತಮ ಟು ಚೇತನ್. 6 ಎಸೆತ 22 ರನ್ನಿನ ಅವಶ್ಯಕತೆ. ಈ ಪಂದ್ಯಾಟ ಮುಗಿದ ತಕ್ಷಣ ಮುಂದಿನ ಪಂದ್ಯಕ್ಕಾಗಿ ಶ್ರಮಿಕಾ ಸ್ಟ್ರೈಕರ್ಸ್ ತಂಡದ ವಿರುದ್ಧವಾಗಿದೆ ಅಬ್ಬಕ್ಕ ಸೋಲ್ಜರ್ಸ್. ಉತ್ತಮವಾಗಿರ್ತಕ್ಕಂಥ ಎಸೆತ, ಈ ಬಾರಿ ಚೆಂಡನ್ನು ದಂಡಿಸಿದ್ರು. ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿ ಕೇವಲ 1 ಅಂಕವನ್ನಷ್ಟೇ ಗಳಿಸಿಕೊಳ್ತಾ ಇದೆ. 5 ಎಸೆತ 21 ರನ್ನಿನ ಅವಶ್ಯಕತೆ ಇದೆ ಲೋಟಸ್ 11 ಸುಳ್ಯ ತಂಡಕ್ಕೆ. ಮುಂದಿನ ಪಂದ್ಯದಲ್ಲಿ ಶ್ರಮಿಕಾ ಸ್ಟ್ರೈಕರ್ಸ್ ತಂಡದ ವಿರುದ್ಧವಾಗಿದೆ ಅಬ್ಬಕ್ಕ ಸೋಲ್ಜರ್ಸ್. ಈ ತಂಡಗಳ ಆಟಗಾರರು ತಮ್ಮ ಆಯ್ಕೆಗೆ ಅನುಸಾರವಾಗಿ ಅಂಕಣವನ್ನು ಆದಷ್ಟು ಬೇಗ ಪ್ರವೇಶಿಸಬೇಕು 3ನೇ ಪಂದ್ಯಕ್ಕಾಗಿ. ಎಂಎಲ್ಎ ಪ್ರೀಮಿಯರ್ ಲೀಗ್ 2022ರ 3ನೇ ಪಂದ್ಯಕ್ಕಾಗಿ ಶ್ರಮಿಕಾ ಸ್ಟ್ರೈಕರ್ಸ್ ಮತ್ತು ಅಬ್ಬಕ್ಕ ಸೋಲ್ಜರ್ಸ್. ದ್ವಿತೀಯ ಚೆಂಡು ತೀರ್ಪುಗಾರನ ಬಿಟ್ಟು ಉತ್ತಮವಾಗಿರ್ತಕ್ಕಂಥ ಹೊಡೆತ, ಈ ಬಾರಿ ಚೆಂಡು ಗಾಳಿ ನೇರವಾಗಿ
ಸೀಮಾ ರೇಖೆ ಹೊರಭಾಗದಲ್ಲಿ ಸಿಕ್ಸರ್. ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಸಿಕ್ಸರ್ ಅನ್ನು ಗಳಿಸಿಕೊಳ್ತಾ ಇದೆ ಲೋಟಸ್ 11 ಸುಳ್ಯ ತಂಡ. ನಾಲ್ಕು ಎಸೆತ 15 ರನ್ನಿನ ಅವಶ್ಯಕತೆ ಇದೆ. 4 ಎಸೆತಗಳ ಮುಂದೆ 15 ರನ್ನಿನ ಅವಶ್ಯಕತೆ ಇದೆ ಲೋಟಸ್ 11 ಸುಳ್ಯ ತಂಡಕ್ಕೆ. ಆ ಒಂದು ಸಿಕ್ಸರ್ ಖಂಡಿತವಾಗಿಯೂ ಕೂಡ ತಂಡಕ್ಕೆ ಒಂದು ಚೇತರಿಕೆಯ ಹಾದಿಯನ್ನು ತೋರಿಸ್ತಾ ಇದೆ. ಲಿಥಿನ್ ತನ್ನ ಜವಾಬ್ದಾರಿಯನ್ನು ಅರಿತು ಆಡಬೇಕಾಗಿದೆ. 4 ಎಸೆತ 15 ರನ್ನಿನ ಅವಶ್ಯಕತೆ, 2 ಸಿಕ್ಸರ್ ಅವಶ್ಯಕತೆ ಇದೆ ಈ ಪಂದ್ಯಾಟವನ್ನ ವಿಜಯಿಶಾಲಿಯಾಗಲು. ಮತ್ತೊಮ್ಮೆ ಪುರುಷೋತ್ತಮ್ 3ನೇ ಬಾರಿ ಸುಂದರದ ದಾಳಿ, ಅಷ್ಟೇ ಉತ್ತಮವಾದ ಹೊಡೆತ. ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ 1 ಬೌನ್ಸ್ ರೂಪದಲ್ಲಿ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ, ಒಂಟಿ ಬಳಿಕ ಅವಳಿ ರನ್ನಿಗಾಗಿ ಓಡಾಟ, 2 ಅಂಕವನ್ನ ಕಲೆ ಹಾಕಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 28. 3 ಎಸೆತ 13 ರನ್ನಿನ ಅವಶ್ಯಕತೆ. 3 ಎಸೆತಗಳ ಮುಂದೆ 13 ರನ್ನ ಬಹಳಷ್ಟು ಕಡೆ ಪಂದ್ಯಾಟವನ್ನ ವಿಜಯಿಶಾಲಿಯಾದಂತ ನಿದರ್ಶನಗಳಿವೆ. ಆದರೆ ಇಲ್ಲಿ ಯಾವ ರೀತಿ ಒತ್ತಡವನ್ನ ನಿಭಾಯಿಸಬಲ್ಲರು ಲಿಥಿನ್ ಅನ್ನುವಂತ ಪ್ರಶ್ನೆಗಿದೆ. 2 ಎಸೆತ 13 ರನ್ನಿನ ಅವಶ್ಯಕತೆ. ಖಂಡಿತವಾಗಿಯೂ ಕೂಡ ಒತ್ತಡ ಎಸೆತಗಾರನ ಮೇಲೆ. ಆರಂಭಿಕ 3 ಚೆಂಡಿನಲ್ಲಿ 9 ರನ್ ಬಿಟ್ಟುಕೊಟ್ಟಂತಹ ಎಸೆತಗಾರ ಇದೀಗ 4ನೇ ಬಾರಿ ಪುರುಷೋತ್ತಮ್ ಟು ಲಿಥಿನ್. ಮತ್ತೆ ಅತ್ಯುತ್ತಮವಾದ ಎಸೆತ, ಲಯಬದ್ಧವಾದ ಎಸೆತ. 2 ಎಸೆತಗಳ ಮುಂದೆ 13 ರನ್ನಿನ ಅವಶ್ಯಕತೆ ಇದೆ. 2 ಸಿಕ್ಸರ್ ಸಿಡಿಸಿದ್ದೇ ಆದಲ್ಲಿ ಪಂದ್ಯಾಟ ಸಮಬಲದಲ್ಲಿ. ಪಂದ್ಯಾಟ ಸಮಬಲಗೊಂಡಲ್ಲಿ ತಂಡಗಳಿಗೂ ಸಮಾನ ಅಂಕದ ಲಭಿಸಲಿಕ್ಕಿದೆ. ಇಲ್ಲಿ ಮತ್ತೊಮ್ಮೆ ಪುರುಷೋತ್ತಮ್ ನಿರ್ಣಾಯಕ ಎಸೆತ ಈ ಪಂದ್ಯದ ಗತಿಯನ್ನ ನಿರ್ಧರಿಸದ ಎಸೆತ. ಈ ಬಾರಿ ಚೆಂಡು ಗಾಳಿಗಳಿದೆ. ಮತ್ತೆ ಸೀಮಾ ರೇಖೆ ಹೊರಭಾಗದಲ್ಲಿ ಸಿಕ್ಸರ್. ಪಂದ್ಯಕ್ಕೆ ರೋಚಕ ತಿರುವು ಲಭಿಸ್ತಾಗಿದೆ. 1 ಎಸೆತ 7 ರನ್ನಿನ ಅವಶ್ಯಕತೆ. ಪಂದ್ಯಾಟ ಸಮಬಲಗೊಂಡಲ್ಲಿ ಇತ್ತಂಡಗಳಿಗೂ ಸಮಾನ ಅವಕಾಶ. ಖಂಡಿತವಾಗಿಯೂ ಕೂಡ ದೀಕ್ಷಿತ್ ರವರು ಸಿಡಿಸಿದಂತಹ ಒಂದು ಸಿಕ್ಸರ್ ಬೋಲ್ಡ್ ಶೋ, ಸಿಕ್ಸರ್ ನ ಸಮೀಪದಲ್ಲಿ ಆ ಒಂದು ಕ್ಯಾಚ್ ಅನ್ನ ಪಡೆದುಕೊಂಡಿದ್ರು. ಆ ಕ್ಯಾಚ್ ಖಂಡಿತವಾಗಿಯೂ ಕೂಡ ಪಂದ್ಯದ ಗತಿಯನ್ನೇ ಬದಲಾಯಿಸಿತು. 1 ಎಸೆತ 7 ರನ್ನಿನ ಅವಶ್ಯಕತೆಗಿದೆ. ಖಂಡಿತವಾಗಿಯೂ ಕೂಡ ಬಹಳಷ್ಟು ನಿದರ್ಶನಗಳಿವೆ. 1 ಎಸೆತದಲ್ಲಿ ಸಿಕ್ಸರ್ ಸಿಡಿಸಿ ಪಂದ್ಯವನ್ನ ವಿಜಯಿಶಾಲಿಯಾಗಿರತಕ್ಕಂಥ ಬಹಳಷ್ಟು ನಿದರ್ಶನಗಳಿವೆ. ಆದರೆ ಇಲ್ಲಿ 1 ಎಸೆತ 7 ರನ್ನಿನ ಅವಶ್ಯಕತೆ. ಸಿಡಿಸಬಲ್ಲರೇ ಸಿಕ್ಸರ್ ಲಿಥಿನ್ ಅನ್ನುವಂತ ಪ್ರಶ್ನೆಗಿದೆ. ಪುರುಷೋತ್ತಮ್ ಅಂತಿಮ ಬಾರಿ. ಈ ಬಾರಿ ಉತ್ತಮವಾಗಿರತಕ್ಕಂಥ ಎಸೆತ. ಇದರೊಂದಿಗೆ ಅಂತಿಮವಾಗಿ ಈ ಪಂದ್ಯವನ್ನ ಈ ಪಂದ್ಯವನ್ನ 5 ರನ್ನಿನಿಂದ ಗೆದ್ದುಕೊಳ್ತಾ ಆಗಿದೆ ಕಮಲ ರೈಸರ್ಸ್ ತಂಡ. ಖಂಡಿತವಾಗಿಯೂ ಕೂಡ ಆ ಒಂದು ಕ್ಯಾಚ್ ಪಂದ್ಯದ ಗತಿಯನ್ನೇ ಬದಲಾಯಿಸಿದೆ. ಇದರೊಂದಿಗೆ ತಾವಾಡಿದಂತಹ ಪ್ರಥಮ ಪಂದ್ಯದಲ್ಲಿ ವಿಜಯವನ್ನು ಗಳಿಸಿಕೊಳ್ಳುವ ಮೂಲಕ ಕಮಲ ರೈಸರ್ಸ್ ತಂಡ 4 ಅಂಕವನ್ನ ತನ್ನ ಬಗಲಿಗೆ ಹಾಕಿಕೊಂಡಿದೆ. ಮುಂದಿನ ಪಂದ್ಯಕ್ಕಾಗಿ ಶ್ರಮಿಕಾ ಶೇಖರ್ಸ್ ಮತ್ತು ಅಬ್ಬಕ್ಕ ಸೋಲ್ಜರ್ಸ್ ಆದಷ್ಟು ಬೇಗ ಈ ತಂಡಗಳ ಆಟಗಾರರು ತಮ್ಮ ಆಯ್ಕೆಗೆ ಅನುಸಾರವಾಗಿ ಅಂಕಣವನ್ನ ಪ್ರವೇಶಿಸಿ. ಶ್ರಮಿಕಾ ಶೇಖರ್ಸ್ ತಂಡದ ವಿರುದ್ಧವಾಗಿದೆ ಅಬ್ಬಕ್ಕ ಸೋಲ್ಜರ್ಸ್. ಒಂದು ಹಂತದಲ್ಲಿ ಲಿಥಿನ್ ರವರ ಆ ಒಂದು ಬ್ಯಾಟಿಂಗ್ ವೈಖರಿಯನ್ನು ಗಮನಿಸಿದಾಗ ಪಂದ್ಯಾಟವನ್ನ ಗೆಲ್ಲುವ ಸಾಧ್ಯತೆ ಇತ್ತು. ಆದರೆ ಅಂತಿಮ ಹಂತದಲ್ಲಿ ತನ್ನ ಸಂಪೂರ್ಣ ಅನುಭವವನ್ನು ಧಾರೆ ಇರುವ ಮೂಲಕ ಪುರುಷೋತ್ತಮ ರವರು ಅಂತಿಮ 2 ಎಸೆತದಲ್ಲಿ ಕೇವಲ 1 ಅಂಕವನ್ನು ಬಿಟ್ಟುಕೊಂಡು ಪಂದ್ಯವನ್ನ 5 ರನ್ನಿನಿಂದ ವಿಜಯಶಾಲಿಯಾಗುವಲ್ಲಿ ಕಮಲ ರೈಸರ್ಸ್ ತಂಡ ಸಫಲತೆಯನ್ನ ಕಂಡುಕೊಳ್ತಾ ಇದೆ. ಅಭಿಲಾಷ್ ಶೆಟ್ಟಿ ಕಟೀಲ್ ಎಲ್ಲಿದ್ರು ವೇದಿಕೆಗೆ ಬರಬೇಕು. ಅಭಿಲಾಷ್ ಶೆಟ್ಟಿ ಕಟೀಲ್. ಚಂದ್ರಾಸನ
ಉದ್ಯಮಿಗಳು ದಯಮಾಡಿ ನಮ್ಮ ಚಂದ್ರಹಾಸ್ ನಾರ್ಲಾ ಹಾಗೂ ಸಚಿನ್ ಅಳಪ ದಯಮಾಡಿ ಈ ಒಂದು ಪುಣ್ಯಶ್ರೇಷ್ಠ ಪ್ರಶಸ್ತಿ ವಿತರಣೆಗೋಸ್ಕರ ನಮ್ಮೊಂದಿಗೆ ಸಹಕರಿಸಬೇಕು. ಸೊ ವೆಲ್ಕಮ್ ಫಾರ್ ಅಭಿಲಾಷ್ ಶೆಟ್ಟಿ, ಚಂದ್ರಹಾಸ್ ನಾರ್ಲಾ ಅಂಡ್ ಸಚಿನ್ ಅಡಪ will going to present this man of the match award for Rakesh for his wonderful innings of 15 runs in just 7 deliveries. When his team is required some big stroke, he just came and delivered. Rakesh Diamond ಆದಷ್ಟು ಬೇಗ ಇಲ್ಲಿ ನಮ್ಮ ಪ್ರೆಸೆಂಟೇಷನ್ ಡಯಸ್ಗೆ ಬರಬೇಕು. ರಾಕೇಶ್ ಹಾಗೆ ಮುಂದಿನ ಪಂದ್ಯಾಟ ಆಡುವಂತ ಸ್ಯಾಫ್ರಾನ್ ವಾರಿಯರ್ಸ್ ಹಾಗೂ ಪುತ್ತೂರು ಲೋಟಸ್ ತಂಡದ ಎಲ್ಲ ಆಟಗಾರರು ಫೋಟೋ ಸೆಷನ್ಗಾಗಿ ಇಲ್ಲಿ ಬರಬೇಕು. So here you go, man of the match, and a wonderful performance there from Rakesh of Kamala Risers. What a fantastic performance, and he will going to get a very beautiful memento from SLC Diamond House, Lady Hill, presenting this man of the match award. Thank you very much. Congratulations, Rakesh, and thank you very much all chief guests for your presence in this presentation ceremony. ಸ್ಯಾಫ್ರಾನ್ ವಾರಿಯರ್ಸ್ ಹಾಗೂ ಪುತ್ತೂರು ಲೋಟಸ್ ತಂಡದ ಎಲ್ಲ ಆಟಗಾರರು ಫೋಟೋ ಸೆಷನ್ಗಾಗಿ ಇಲ್ಲಿ ನಮ್ಮ ಪ್ರೆಸೆಂಟೇಷನ್ ಡಯಸ್ಗೆ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಸ್ಯಾಫ್ರಾನ್ ವಾರಿಯರ್ಸ್ ಹಾಗೂ ಪುತ್ತೂರು ಲೋಟಸ್ ತಂಡದ ಎಲ್ಲ ಆಟಗಾರರು ಆದಷ್ಟು ಬೇಗ ಇಲ್ಲಿ ನಮ್ಮ ವೇದಿಕೆಯ ಬಲಗಡೆಯಲ್ಲಿರುವಂತಹ ಫೋಟೋ ಸೆಷನ್ ಪ್ರೆಸೆಂಟೇಷನ್ ಡಯಸ್ಗೆ ಬರಬೇಕು ಫೋಟೋ ಸೆಷನ್ಗಾಗಿ. ಥ್ಯಾಂಕ್ ಯು. ಮುಂದಿನ ಪಂದ್ಯಕ್ಕಾಗಿ ಶ್ರಮಿಕ ಸ್ಟ್ರೈಕರ್ಸ್ ತಂಡದ ವಿರುದ್ಧವಾಗಿದೆ ಅಬ್ಬಕ್ಕ ಸೋಲ್ಜರ್ಸ್. ಹಾಗೇನೆ 4ನೇ ಪಂದ್ಯಕ್ಕಾಗಿ ಸ್ಯಾಫ್ರಾನ್ ವಾರಿಯರ್ಸ್ ಮತ್ತು ಪುತ್ತೂರು ಲೋಟಸ್ ಈ ತಂಡಗಳ ಸರ್ವ ಸದಸ್ಯರು ಆದಷ್ಟು ಬೇಗ ಭಾವಚಿತ್ರಕ್ಕಾಗಿ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸ್ಯಾಫ್ರಾನ್ ವಾರಿಯರ್ಸ್ ಮತ್ತು ಪುತ್ತೂರು ಲೋಟಸ್ ಈ ತಂಡಗಳ ಆಟಗಾರರು ಆದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಭಾವಚಿತ್ರಕ್ಕಾಗಿ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮುಂದಿನ 3ನೇ ಪಂದ್ಯದ ಪ್ರಥಮ ಇನ್ನಿಂಗ್ಸಿನ ವೀಕ್ಷಕ ವಿವರಣೆಗಾಗಿ ಆಂಗ್ಲ ಭಾಷಾ ವೀಕ್ಷಕ ವಿವರಣೆಗಾರ ಸತೀಶ್ ಮಂಗಳೂರು ಇವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. So welcome back. Thank you very much, Sukumar. So we are into the match number 3 of day number 1 of this prestigious MLA Premier League 2022. And after winning the toss, captain of Abaka Soldiers elected to field first, and the opening batters came into middle for Samika Strikers. Vinod will go in to have a strike, and the bowler Viraj will go in to start the proceedings. First ball, a lovely shot, beautifully driven off the back foot, pulls that one, but protection has been given in the deep backward square leg region so that the batsman Vinod have to settle for the single. So they're off the mark with a single. It's a very good start, positive start from Vinod, and wait and see how well these two opening batsmen will go in to lay the foundation for Shamika Strikers. Of course, both the teams wait and see how Shamika Strikers will go in to get just after he lost the toss, and when he was talking about his game plan, he's just telling that I want to get my team want to get 40 plus runs in this condition. If we're able to get that 40 plus, then all the opportunity to winning this match. And wait and see how Shamika Strikers will go in to get that 40. At the same time, Abaka Soldiers captain wanted to restrict the opposition just under the 30 runs. Again, this time lovely shot again, beautifully played. That was an improvisation stroke down to the flying fine leg boundary for 4 runs. Lovely improvisation. Look at the way that the batsman shuffled across the line of the delivery, and you know exactly where the fielder is. The fine leg inside the ring. Once he beat that infield, then ball is just travelling towards the deep fine leg boundary for 4 runs. First boundary for Shamika Strikers from the bat of Mahendra. Of course, we are talking about Viraj. He is a very good the player, very good bowler who represents Alwas
College, and he's bowling now round the wicket. Beautiful. That was a good comeback. That was a really good sign of a good bowlers. They got a potential of bouncing back. Immediately after that, one boundary which came from the bat of Mahendra, and then the batsman bowler managed to bowl a one good dotted delivery. Round the wicket this time, a lovely stroke there from Mahendra, but not quite able to beat that square-leg fielder. Good piece of fielding there by the fielder. Just a little bit diving to his right and able to stop that ball. And before that, I think it's ample time for the batter in between to complete the single. So with that single, Kubur now moves on to 6 on the board without loss of any wicket. Viraj, it's just seaming in from the Netravati river and balls. That was a ball just getting a little bit extra deviation. He couldn't manage to control that extra deviation from his bowling. That ball just going outside the line of off stump, and it's outswing delivery, and then rightly umpire called that is a wide. This time off the back foot, a slower one in the again from Viraj. There's some chance of run out, but not really neat collection from that fielder at backward point region, so that batsman managed to complete the single easily. And one more addition to total addition of that single. Scoreboard now moves on to 8 on the board without loss of any wicket. Very good steady start from these opening batters of Shramika Strikers. Coming back to the Shramika Strikers, of course, the team which is from Beltangadi constituency, Arish Punja, the proud MLA of this Beltangadi, and is the owner of Shramika. This time again, a lovely shot, beautifully driven down to deep sky like ball. Oh, that was a really not a good piece of fielding there by the fielder. Instead of his just using his hand, he tried to stop that boundary from his leg, and ball just defeating his leg and going down to deep sky like boundary for 4 runs. ಹಲೋ MLA ಪ್ರೀಮಿಯರ್ ಲೀಗ್ನ ಈ ಒಂದು ಕ್ರೀಡಾಕೂಟಕ್ಕೆ ಯುವ ಉದ್ಯಮಿಗಳಾದಂತಹ ಶ್ರೀಯುತ ನರೇಶ್ ಶೆಣೈ ಅವರು ಆಗಮಿಸಿದ್ದಾರೆ. ಇವರನ್ನ ನಮ್ಮ ಈ ಸಂಕಲ್ಪ ಫೌಂಡೇಶನ್ ಹಾಗೂ ಮಂಗಳೂರು ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸಂಜಿತ್ ಶೆಟ್ಟಿ ಇವರು ಹೂಗುಚ್ಚ ಹಾಗೂ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಮೈದಾನದಲ್ಲಿ GSB ಪ್ರೀಮಿಯರ್ ಲೀಗ್ ಅನ್ನು ಆಯೋಜಿಸಿದಂತಹ ಶ್ರೀಯುತ ನರೇಶ್ ಶೆಣೈ ಇವರು ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಹಾರೈಸಿದ್ದಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಯುವ ನಾಯಕರಾದಂತಹ ಗುರುದತ್ ಜಿ ನಾಯಕ್ ಅವರಿದ್ದಾರೆ. ಅವರಿಗೂ ಕೂಡ ಸ್ಮರಣಿಕೆ ಹಾಗೂ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಂದನೆಗಳು ಸರ್. Over to commentary box. Thank you very much. All we can see that the dignitaries are witnessing this MLA Premier League. Of course, Naresh Shenoy, just we are talking about him, and one who is responsible for the success of GSP Premier League, which is organized in the same ground, and the Kodial Sports Association organized this cricket tournament, and Naresh Shenoy is the one, is just leading from the front, is made that GPL is a very popular and all over the world, not only in India, but that tournament will become popular all over the world. So warm welcome for Naresh Shenoy for this prestigious MLA Premier League 2022, and for all the dignitaries. So back to this match, and it's a good start. Absolutely, it's a very good start. And one thing I have to say that we are also the part of that successful GPL and last 3-4 years in commentary box. It's a really proud moment for us to participate in that GPL very successful cricket tournament. Meanwhile, from the commentary box, and right over the wicket delivers off the backward, cuts that one beautifully down to backward point range, a chance of run out, but the fielder there in the backward point range are not quite able to collect the ball neatly, so that the batsman just survived from that run out, and very risky single taken out there in the middle. We know this batting on 3, but Mahendra a little bit explosive today, and so far out of 13 valuable runs, he scored 9 valuable runs in the help of 2 boundaries, 2 delightful boundaries. So left-handed combination, and still it's progressing very well in the middle. So wait and see how well they're going to put the break on this partnership between these 2 opening batsmen. Irfan is introduced from the commentary box, and right arm down the wicket, full toss delivery, nicely placed that one down to cow point region for an easy single. With that single, scoreboard now moves on to 14 on the board, 14 without loss of any wicket. And of course, it's a very good condition out here in this most beautiful Sahyadri cricket ground here in Adyar. And I requested captain of Saffron Warriors, that is Mulki and constituency, requested Saffron Warriors captain, please report for the toss immediately. And captain of Puttur Lotus is waiting for you.
ದಯಮಾಡಿ ಸ್ಯಾಫ್ರಾನ್ ವಾರಿಯರ್ಸ್ ತಂಡದ ನಾಯಕ ಆದರ್ಶ ಬೇಗ ನಾಣ್ಯ ಚಿಮಿಗೆಯಾಗಿ ನಮ್ಮನ್ನು ಇಲ್ಲಿ ನಮ್ಮ ಕಮೆಂಟ್ರಿ ಬಾಕ್ಸ್ ಕಡೆ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಪ್ರೆಸೆಂಟೇಷನ್ ಡಯಸ್ ಅಲ್ಲಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಸ್ಯಾಫ್ರಾನ್ ವಾರಿಯರ್ಸ್ ಕ್ಯಾಪ್ಟನ್, ಪ್ಲೀಸ್ ರಿಪೋರ್ಟ್ ಇಮಿಡಿಯೇಟ್ಲಿ. One more single is added to total. I request Sukumar ಇಲ್ಲಿ ಬರಬೇಕು. Sukumar. It's over to Sukumar and ಥ್ಯಾಂಕ್ ಯು ಸತೀಶ್ ಸರ್. ಪಂದ್ಯಾಟವನ್ನು ಮುಂದುವರಿಸುತ್ತಾ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿದೆ. 4 ಎಸೆತ ಮುಕ್ತಾಯವಾಗಿದೆ. ತಂಡದ ಮೊತ್ತ 16, ಯಾವುದೇ ವಿಕೆಟ್ ನಷ್ಟವಿಲ್ಲದೆ. 5ನೇ ಬಾರಿ ಮತ್ತೊಮ್ಮೆ ಇರ್ಫಾನ್ ರೈಟ್ ಆರ್ಮ್ ಓವರ್ ದ ವಿಕೆಟ್. ಉತ್ತಮವಾಗಿರತಕ್ಕಂಥ ಲಯಬದ್ಧವಾದ ಎಸೆತ. ಬ್ಯಾಟ್ಸ್ಮನ್ ಅನ್ನು ವಂಚಿಸ್ತಾ ಇದೆ ಚೆಂಡು, ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಇರ್ಫಾನ್ ತಾನೆಸೆದ 5 ಎಸೆತಗಳ ಮುಂದೆ ಕೇವಲ 4 ರನ್ ಅನ್ನು ಬಿಟ್ಟುಕೊಂಡು ಅತ್ಯುತ್ತಮವಾದ ಓವರ್ ಅನ್ನು ಎಸೆಯುವಲ್ಲಿ ಸಫಲತೆಯನ್ನ ಕಂಡುಕೊಂಡಂತ ದಾಳಿಗಾರ ಅಬ್ಬಕ್ಕ ಸೋಲ್ಜರ್ಸ್ ತಂಡದ ಪರವಾಗಿ. ಇದೀಗ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಬಾರಿ ಎಸೆಯಬೇಕಾಗಿದೆ ಇರ್ಫಾನ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ. ಉತ್ತಮವಾಗಿರ್ತಕ್ಕಂಥ ಹೊಡೆತ. ಈ ಬಾರಿ ಚೆಂಡು ಬಹಳಷ್ಟು ಹೊತ್ತು ಗಾಳಿಯಲ್ಲಿದೆ, ಆದರೆ ಕ್ಯಾಚ್ ಆಗಿ ಅದನ್ನ ಪರಿವರ್ತಿಸುವಲ್ಲಿ ಎಸೆತಗಾರ ವೈಫಲ್ಯ. ಇದರೊಂದಿಗೆ ಒಂದು ಜೀವದಾನ ಲಭಿಸ್ತಾ ಇದೆ ವಿನೋದ್ ರವರಿಗೆ. ಬರುವ ಅತ್ಯುತ್ತಮ ಬ್ಯಾಟ್ಸ್ಮನ್, ಯಾವುದೇ ಹಂತದಲ್ಲೂ ಕೂಡ ಪಂದ್ಯದ ಗತಿಯನ್ನ ಬದಲಾಯಿಸಬಲ್ಲಂತ ಓರ್ವ ಶ್ರೇಷ್ಠ ಮಟ್ಟದ ದಾಂಡಿಗ ವಿನೋದ್. ಇದರೊಂದಿಗೆ ದ್ವಿತೀಯ ಓವರ್ನ ಮುಕ್ತಾಯವಾಗಿದೆ. ದ್ವಿತೀಯ ಓವರ್ನ ಮುಕ್ತಾಯಕ್ಕೆ ಶ್ರಮಿಕಾ ಶೇಖರ್ ತಂಡ ಗಳಿಸಿಕೊಂಡಿದ್ದ 17, ಯಾವುದೇ ವಿಕೆಟ್ ನಷ್ಟವಿಲ್ಲದೆ. Now it's a time for the tossing ceremony, the match number 4 of the day number 1 of this prestigious MLA Premier League 2022. May I request the two teams captain of Saffron Warriors as well as Puttur Lotus, and I request Mr. Naresh Shanai. ಹಲೋ. MLA ಪ್ರೀಮಿಯರ್ ಲೀಗ್ನ ಈ ಒಂದು ಕ್ರೀಡಾಕೂಟಕ್ಕೆ ಉದ್ಯಮಿಗಳಾದಂತಹ ಶ್ರೀ ಕಿರಣ್ ರೈ ಆಗಮಿಸಿದ್ದಾರೆ. ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಸಂದೇಶ ಆಕಾಶ್ ಭವನ್ ಇವರು ಸ್ಮರಣಿಕೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದೆ. ಫೋಟೋ. So I request Kiran Rai, please be joined for the tossing ceremony. Here we are having 2 captains actually, and Saffron Warriors captain and Puttur Lotus. And speciality of this tossing ceremony is that there's a silver coin, and need not to tell the head and tails is not there, but you have to tell MLA Premier League and or SL State. Yes. So Saffron Warriors captain as well as Puttur Lotus out here in the middle with our dignitaries Naresh Shanai and Kiran Rai. And I think yes, MLA Premier League is a call, and it's SLC. That means Rakshit, you on the toss. So captain of Puttur Lotus won the toss, and yes, tell me, enchina mantandula toss win adare dada manparu. ಸರ್ ಎಂಕ್ಲ ಫೀಲ್ಡಿಂಗ್ ಮಂತಂದುಲ್ಲ ರತ ಈ ಒಂಜಿ ಕಂಡೀಷನ್ ತು ನಗರಿಗೆ ಎಂಚಿನ ತೋಜಂಡು 8 ರನ್ ಇರೆಗ 5 ಓವರ್ ದ ಮ್ಯಾಚ್ 8 ರನ್ ನಿಕ್ಲು ಉಂತೋಡ್ ಬಂದುಲಾರ ಲೈಟ್ ಅದು ಡ್ರೈ ಆವಂತುಂಡು ಪಿಚ್ ಒಂದು 35 ತುಲ ಈಗ ಮಂತನ ಚೇಸ್ ಮನ್ ಪೊಲೀಸ್. ಪುತ್ತೂರು ಐತೆ MLA ಪ್ರೀಮಿಯರ್ ಲೀಗ್ ಪಂಡಿಕೂಳ್ಳೆ ನಿಕ್ಲು ವಾ ರೀತಿ ಪ್ರಿಪೇರ್ ಆಗ್ತಾರೆ. ಏತ್ ದಿನದಿಂದ ಪ್ರಾಕ್ಟೀಸ್ ಮಂತಂದುಲ್ಲ ರೀತ ಪುತ್ತೂರು ಪಂಡಿಕೂಳ್ಳೆ ಒಂಚೂರು ಅಂಡರ್ಆರ್ಮ್ ಕ್ರಿಕೆಟ್ ಅಂತ ಜಾಸ್ತಿ ಇಪ್ಪನು ಅಂಡ್ ಓವರ್ಆರ್ಮ್ ಕ್ರಿಕೆಟ್ ಆತ್ ಜಾಸ್ತಿ ಅದೇ ವಾ ರೀತಿ ನಿಕ್ಲು ಪ್ರಿಪೇರ್ ಮಾಡ್ತಾರೆ. ನಿಕಲ್ ಆತಿ ಟೀಮ್ ಆತ್ ಎಡೆ ಪ್ಲೇಯರ್ಸ್ ನಕ್ಲು ಲೇರ ಮಸ್ತ್ ಪ್ರಿಪರೇಷನ್ ದಾಲೇಜಿ ನಮ್ಮ ಸೆಟ್ ಟೀಮ್ ಓವರ್ಆರ್ಮ್ ಗೊಬ್ಬನ ಒಂಚಿನ ಡೈಲಿ ಗೊಬ್ಬೊಂದುಲ್ಲ. ಸೊ ಪ್ರಿಪರೇಷನ್ ಮಸ್ತ್ ದಾಲೇಜಿ ಡೈಲಿ ಪ್ರಾಕ್ಟೀಸ್ ಆವಂತ ಡೈಲಿ ಪ್ರಾಕ್ಟೀಸ್ ಮಂತಂದುಲ್ಲ ಖಂಡಿತವಾದ ಪ್ರಾಕ್ಟೀಸ್ ದೊಟ್ಟಿಗೆ ಪರ್ಫಾರ್ಮೆನ್ಸ್ ಲಬೋರ್ಡ್. ಆಲ್ ದ ಬೆಸ್ಟ್ ಫಾರ್ ದಿಸ್ ಮ್ಯಾಚ್ ಅಂಡ್ ಆಲ್ ದ ಬೆಸ್ಟ್ ಫಾರ್
Saffron Warriors as well. So the news here is that captain of Puturu Lotus, Rakshit, won the toss and elected to field first. And good news here is that Sun is just come out with a full strength here in this most beautiful cricket ground. Over to ಥ್ಯಾಂಕ್ ಯು ಸತೀಶ್ ಸರ್. ಎಸ್, ಪಂದ್ಯಾಟವನ್ನು ಮುಂದುವರಿಸುತ್ತಾ ಮೂರನೇ ಓವರ್ನಲ್ಲಿ ಸಿಯಾಬ್ ಎಸೆತಗಾರಿಕೆ ಭಾಗದಲ್ಲಿ ದ್ವಿತೀಯ ಓವರ್ನಲ್ಲಿ ಒಂದು ಲಭಿಸಿದಂತಹ ಜೀವದಾನವನ್ನ ಸಿಕ್ಸರ್ ಆಗಿ ಪರಿವರ್ತನೆ ಮಾಡಿಕೊಳ್ತಾ ಇದರಲ್ಲಿ ವಿನೋದ್ ಅವರು ಅತ್ಯುತ್ತಮವಾದ ಬ್ಯಾಟ್ಸ್ಮನ್. ಯಾವುದೇ ಹಂತದಲ್ಲೂ ಕೂಡ ಪಂದ್ಯದ ಗತಿಯನ್ನ ಬದಲಾಯಿಸಬಲ್ಲಂತ ಓರ್ವ ಅತ್ಯುತ್ತಮ ದಾಂಡಿಗ ಈ ವಿನೋದ್. ತನಗೆ ಲಭಿಸಿದಂತಹ ಜೀವದಾನ ಮುಂದಿನ ಎಸೆತವನ್ನೇ ಸಿಕ್ಸರ್ ಗಟ್ಟುವ ಮೂಲಕ ಬಹಳಷ್ಟು ಅಪಾಯಕಾರಿಯಾಗಿ ಪರಿಣಮಿಸಿದರೆ ಅಬ್ಬಕ್ಕ ಸೋಲ್ಜರ್ಸ್ ತಂಡಕ್ಕೆ ಇದೀಗ ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಸುಂದರತೆ ದಾಳಿ ಕ್ಲೀನ್ ಮಾಡುವ ಮೂಲಕ ಪ್ರಥಮ ಆರಂಭಿಕ ಆಘಾತವನ್ನ ಕಂಡುಕೊಳ್ತಾ ಇದೆ ಶ್ರಮಿಕ ಸ್ಟ್ರೈಕರ್ಸ್ ತಂಡದ ಆರಂಭಿಕ ದಾಂಡಿಗ ಮಹೇಂದ್ರ ಅವರ ವಿಕೆಟ್ ಪತನಗೊಳ್ತಾ ಇದೆ. ಸಿಯಾಬ್ ರವರ ಒಂದು ಅತ್ಯುತ್ತಮವಾದ ಎಸೆತ ಪ್ರಥಮ ಎಸೆತ ಸಿಕ್ಸರ್ ಆಗಿತ್ತು. ಆ ಬಳಿಕ ದ್ವಿತೀಯ ಎಸೆತದಲ್ಲಿ ಒಂದಂಕವನ್ನ ಗಳಿಸಿಕೊಂಡಿದ್ರು ವಿನೋದ್. ಅತ್ಯುತ್ತಮವಾದ ವಾಪಸಾತಿಯುತ್ತಾದ್ರೆ ಮೂರನೇ ಎಸೆತದಲ್ಲಿ ಲಯಬದ್ಧವಾದ ಎಸೆತದ ಮೂಲಕ ವಿಕೆಟ್ ಅನ್ನ ಪಡೆದುಕೊಳ್ಳುವುದರೊಂದಿಗೆ ಆರಂಭಿಕ ಆಘಾತವನ್ನ ಕಂಡುಕೊಂಡಿದೆ ಶ್ರಮಿಕ ಸ್ಟ್ರೈಕರ್ಸ್ ತಂಡ. ಮಹೇಂದ್ರ ಅವರ ಸ್ಥಾನವನ್ನು ತುಂಬಲು ರಕ್ಷಿತ್ ರವರ ಆಗಮನವಾಗಿದೆ. ರಕ್ಷಿತ್ ರವರ ಜೊತೆಗೂಡುತ್ತಾ ಮತ್ತೊಂದು ಕಡೆ ವಿನೋದ್ ಈಗಾಗಲೇ ಒಂದು ಸಿಕ್ಸರ್ ನೊಂದಿಗೆ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ತಂಡದ ಮೊತ್ತ 25. ತಂಡದ ಮೊತ್ತ 25. ಮೂರನೇ ಓವರ್ನ ಚಾಲ್ತಿಯಲ್ಲಿದೆ. ಪ್ರಥಮ ಇನ್ನಿಂಗ್ಸ್ನ 2.3 ಓವರ್ ಮುಕ್ತಾಯವಾಗಿದೆ. ತಂಡದ ಮೊತ್ತ 25. ಸರಾಸರಿ 10ರಂತೆ ರನ್ ಧಾರಣೆಯನ್ನ ಕಾಯ್ದುಕೊಳ್ತಾಗಿದೆ ಶ್ರಮಿಕ ಸ್ಟ್ರೈಕರ್ಸ್ ತಂಡ. ಅತ್ಯುತ್ತಮವಾದ ಆರಂಭವನ್ನ ಪಡೆದುಕೊಂಡಿದೆ. ಒಂದು ಹಂತದಲ್ಲಿ ನಾಣ್ಯ ಚಿಮ್ಮುಗೆಯನ್ನು ಸೋತರೂ ಕೂಡ ಎದುರಾಳಿಯಿಂದ ಪ್ರಥಮವಾಗಿ ಬ್ಯಾಟಿಂಗಿಗೆ ಆಹ್ವಾನಿಸಲ್ಪಟ್ಟಂತಹ ತಂಡ ವಿನೋದ್ ರವರ ಒಂದು ಅತ್ಯುತ್ತಮವಾದ ಒಂದು ಸಿಕ್ಸರ್ ಹಾಗೇನೆ ಮಹೇಂದ್ರ ಅವರ 2 ಬೌಂಡ್ರಿಗಳೊಂದಿಗೆ ತಂಡ ಈಗಾಗಲೇ 25 ರನ್ ಅನ್ನು ಗಳಿಸಿಕೊಂಡು ಒಂದು ವಿಕೆಟ್ ಅನ್ನು ಕಳೆದುಕೊಂಡಿದೆ. ಇದೀಗ ಮತ್ತೆ 4ನೇ ಬಾರಿ ಸಿಯಾಬ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಎಡಗೈ ದಾಂಡಿಗನ ಕಡೆಗೆ ಸುಂದರತೆ ದಾಳಿ ಉತ್ತಮವಾಗಿರತಕ್ಕಂಥ ಹೊಡೆತ ಚೆಂಡನ್ನು ದಂಡಿಸಿದ್ರು. ಈ ಬಾರಿ ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆ ವೈಫಲ್ಯ. ರನ್ಔಟ್ ರೂಪದಲ್ಲಿ ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ತಾನೆದುರಿಸಿದ ಪ್ರಥಮ ಎಸೆತವನ್ನೇ ಫೈನ್ ಲೆಗ್ ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿ ದಂಡಿಸಿದ್ರು. ಆದರೆ ಇಬ್ಬರು ಬ್ಯಾಟ್ಸ್ಮನ್ಗಳ ಮಧ್ಯೆ ಹೊಂದಾಣಿಕೆಯ ವೈಫಲ್ಯವಿತ್ತು. ಒಂಟಿ ಅಂಕಕ್ಕಾಗಿ ಮನವಿಯನ್ನು ನೀಡಿದ್ರು ವಿನೋದ್. ಆದ್ರೆ ಬಹಳಷ್ಟು ತಡವಾಗಿ ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ರು. ಆದ್ರೆ ಅತ್ಯುತ್ತಮವಾದ ಥ್ರೋ ಇತ್ತು ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ. ದ್ವಿತೀಯ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಶ್ರಮಿಕ ಸ್ಟ್ರೈಕರ್ಸ್. ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ಬಂದಂತ ರಕ್ಷಿತ್ ಯಾವುದೇ ಅಂಕವನ್ನ ಗಳಿಸಿಕೊಳ್ಳದೆ ಗೋಲ್ಡನ್ ಡಕ್ ಮೂಲಕ ನಿರಾಶಾದಾಯಕರಾಗಿ ಫೆವಿಲಿಯನ್ ಅತ್ತ ಹೆಜ್ಜೆ ಹಾಕ್ತಿದ್ರೆ ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ಹೊಸ ದಾಂಡಿಗನ ಆಗಮನವಾಗಿದೆ. ಇಲ್ಲಿನ ಎಂಎಲ್ಎ ಪ್ರೀಮಿಯರ್ ಲೀಗ್ಗೆ ನಮ್ಮೊಂದಿಗೆ ಶುಭ ಹಾರೈಸಲು ಆಗಮಿಸಿದ್ದಾರೆ ಪ್ರಮುಖರಾದ ಶ್ರೀಯುತ ದೇವಪ್ಪ ಪೂಜಾರಿ ಅವರು. ಇವರನ್ನ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಐಸಿರಿ ಸಂಜಿತ್ ಶೆಟ್ಟಿ ಹಾಗೂ ಇವರನ್ನು ಕೂಡ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವರಿಗೆ ಸ್ಮರಣಿಕೆ ಹಾಗೂ ಹೂಗುಚ್ಛವನ್ನು ನೀಡಿ ಸ್ವಾಗತಿಸ್ತಾ ಇದ್ದಾರೆ. ನಿಧಾನವಾಗಿ ಈ ಪಂದ್ಯದಲ್ಲಿ ತನ್ನ ವಾಪಸಾತಿಯನ್ನ ಕಂಡುಕೊಳ್ತಾ ಇದೆ ಅಬ್ಬಕ್ಕ ಸೋಲ್ಜರ್ಸ್ ತಂಡ. 2.3 ಓವರ್ನ ಮುಕ್ತಾಯಕ್ಕೆ 21 ರನ್ ಅನ್ನು ಗಳಿಸಿಕೊಂಡು ಒಂದು ವಿಕೆಟ್ ಅನ್ನು ಕಳೆದುಕೊಂಡಿತ್ತು. ಆದರೆ ಈಗ 2.4 ಓವರ್ನ ಮುಕ್ತಾಯವಾಗಿದೆ. 25 ರನ್ನಿಗೆ 2 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಆದರೂ ಇನ್ನೂ ಕೂಡ ಆರಂಭಿಕ ದಾಂಡಿಗ ವಿನೋದ್ ಒಂದು ಜೀವದಾನದೊಂದಿಗೆ ಒಂದು ಸಿಕ್ಸರ್ ಅನ್ನು ಸಿಡಿಸಿ ಶೈಕಿಂಗ್ ನಲ್ಲಿ 5ನೇ ಬಾರಿ ಎಸೆಯಬೇಕಾಗಿದೆ ಸಿಯಾಬ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ವಿನೋದ್ ರವರ ಕಡೆಗೆ ಉತ್ತಮವಾಗಿರ್ತಕ್ಕಂಥ ಹೊಡೆತ. ಬಹಳಷ್ಟು ಹೊತ್ತು ಗಾಳಿಯಲ್ಲಿದ್ದ ಚೆಂಡು ಈ ಬಾರಿ ನೇರವಾಗಿ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕನ ಕೈಯನ್ನ ಸೇರ್ತಾ ಇದೆ. ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಚೆಂಡನ್ನು ಸಿಡಿಸಿದ ಕಾರಣ ಆ ಚೆಂಡು ನಿರೀಕ್ಷಿತ ಮಟ್ಟವನ್ನು ಕ್ರಮಿಸಲಿಲ್ಲ. ನೇರವಾಗಿ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕನ ಕೈ ಸೇರುವುದರೊಂದಿಗೆ ಹ್ಯಾಟ್ರಿಕ್ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಶ್ರಮಿಕ ಸ್ಟ್ರೈಕರ್ಸ್ ತಂಡ. ಸಿಕ್ಸರ್ ನೊಂದಿಗೆ ತಂಡಕ್ಕೆ ಅತ್ಯುತ್ತಮ ಆರಂಭವನ್ನು ನೀಡಿದಂತಹ ವಿನೋದ್ ಪೆವಿಲಿಯನ್ ಅತ್ತ ಹೆಜ್ಜೆ ಹಾಕ್ತಿದ್ರೆ ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ಹೊಸ ದಾಂಡಿಗ ಕಿಟ್ಟಾರ್ ಅವರ ಆಗಮನವಾಗಿದೆ. ಕಿಟ್ಟಾರ್ ಅವರ ಜೊತೆಗೂಡುತ್ತಾ ಪ್ರಭಾ.
ನಮ್ಮೊಂದಿಗೆ ಯುವ ಉದ್ಯಮಿಗಳಾದಂತಹ ಶ್ರೀ ಯಜ್ಞೇಶ್ ಅವರಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೂ ಕೂಡ ಐಸಿರಿ ಸಂಜಯ್ ಶೆಟ್ಟಿ ಇವರು ಸ್ಮರಣಿಕೆ ಹಾಗೂ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶೇಕಿಂಗ್ ನಲ್ಲಿ ಕಿಟ್ಟ ಮೂರನೇ ಓವರಿನ ಅಂತಿಮ ಚೆಂಡು ಬಾಕಿ ಇದೆ. ಎಸೆತಗಾರಿಕೆ ಭಾಗದಲ್ಲಿ ಸಿಯಾಬ್ ಪ್ರಥಮ ಎಸೆತದಲ್ಲೇ ಸಿಕ್ಸರ್ ದಾಖಲಾಗಿದ್ರು ಕೂಡ ಆ ಬಳಿಕ ಅತ್ಯುತ್ತಮವಾದ ಕರಾರುವಕ್ಕಾದ ದಾಳಿ. ಅಂತಿಮ 4 ಎಸೆತಗಳಲ್ಲಿ ಕೇವಲ 1 ರನ್ ಅನ್ನಷ್ಟೇ ಬಿಟ್ಟುಕೊಟ್ಟಿದ್ರು. ಇದೀಗ ಅಂತಿಮ 1 ಚೆಂಡು ಬಾಕಿಗಿದೆ ಮೂರನೇ ಓವರ್ನ ಮುಕ್ತಾಯಕ್ಕೆ. ತಂಡದ ಮೊತ್ತ 25ರಲ್ಲಿದೆ. ಮತ್ತೆ ಉತ್ತಮವಾಗಿರ್ತಕ್ಕಂಥ ಹೊಡೆತ ಚೆಂಡನ್ನು ದಂಡಿಸಿದ್ರು ಕಬರ್ಸ್ ವಿಭಾಗದಲ್ಲಿ. ವಿಕೆಟ್ಗಳ ಮಧ್ಯೆ ಒಂಟಿ ಬಳಿಕ ಅವಳಿ ರನ್ನಿಗಾಗಿ ಮನವಿ ಇತ್ತು. ಆದರೆ ಅತ್ಯುತ್ತಮವಾದ ಥ್ರೋ ಬಂದಿತ್ತು ವಿಕೆಟ್ ಕೀಪರ್ನ ಕಡೆಗೆ. ಕೇವಲ 1 ಅಂಕವನ್ನಷ್ಟೇ ಗಳಿಸಿಕೊಳ್ತಾ ಆಗಿದೆ. ಇದರೊಂದಿಗೆ ಮೂರನೇ ಓವರ್ನ ಮುಕ್ತಾಯಕ್ಕೆ ಶ್ರಮಿಕಾ ಸ್ಟ್ರೈಕರ್ಸ್ ತಂಡ ಗಳಿಸಿಕೊಂಡಿದೆ 26. 3 ವಿಕೆಟ್ ನ ಕಳೆದುಕೊಂಡು ಒಂದು ಹಂತದಲ್ಲಿ 25 ರನ್ನಿಗೆ ಯಾವುದೇ ವಿಕೆಟ್ ಅನ್ನ ಕಳೆದುಕೊಳ್ಳದೆ ಸುಭದ್ರ ಸ್ಥಿತಿಯಲ್ಲಿತ್ತು ಶ್ರಮಿಕಾ ಸ್ಟ್ರೈಕರ್ಸ್. ಆದರೆ ಆ 3 ಚೆಂಡಿನಲ್ಲಿ ನಿರಂತರವಾಗಿ 3 ವಿಕೆಟ್ ಅನ್ನ ಕಳೆದುಕೊಂಡಂತ ಶ್ರಮಿಕಾ ಸ್ಟ್ರೈಕರ್ಸ್ ತಂಡ ಇದೀಗ ಕೊಂಚ ಮಟ್ಟಿನ ಹಿನ್ನಡೆಯನ್ನು ಅನುಭವಿಸಿದ್ರು ಕೂಡ ಸರಾಸರಿ 8.67ರಂತೆ ರನ್ ಧಾರಣೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಫಲತೆಯನ್ನ ಕಂಡುಕೊಂಡಿದೆ. ಇನ್ನು ಕೂಡ ಪ್ರಥಮ ಇನ್ನಿಂಗ್ಸಿನ ಅಂತಿಮ 12 ಎಸೆತ ಬಾಕಿ ಇದೆ. ಕನಿಷ್ಠ 15ರಿಂದ 20 ರನ್ ಅನ್ನ ಕಲೆ ಹಾಕಿದ್ದೆ. ಅದರಲ್ಲಿ ಒಂದು ಸ್ಪರ್ಧಾತ್ಮಕ ಮೊತ್ತವನ್ನು ದಾಖಲಿಸುವಂತ ಅವಕಾಶವಿದೆ ಶ್ರಮಿಕಾ ಸ್ಟ್ರೈಕರ್ಸ್ ತಂಡಕ್ಕೆ. ಈ ತಂಡಗಳು ಕೂಡ ಈ ಪಂದ್ಯಾಟದಲ್ಲಿ ಪ್ರಥಮ ಪಂದ್ಯವನ್ನು ಆಡ್ತಾ ಇದೆ. ಈಗಾಗಲೇ ಎಂಎಲ್ಎ ಪ್ರೀಮಿಯರ್ ಲೀಗ್ 2022ರ 2 ಪಂದ್ಯಾಟ ಮುಕ್ತಾಯವಾಗಿದೆ. ಪ್ರಥಮ ಪಂದ್ಯದಲ್ಲಿ ತುಳುನಾಡ ವಾರಿಯರ್ಸ್ ತಂಡದ ವಿರುದ್ಧ ತುಳುನಾಡ ಟೈಗರ್ಸ್ ತಂಡ ವಿಜಯಶಾಲಿಯಾಗಿತ್ತು. ದ್ವಿತೀಯ ಪಂದ್ಯದಲ್ಲಿ ಲಾಟಸ್ 11 ಸುಳ್ಯ ತಂಡದ ವಿರುದ್ಧ ಕಮಲಾ ರೈಸರ್ಸ್ ಬಂಟ್ವಾಳ ತಂಡ ಗೆದ್ದುಕೊಂಡಿತ್ತು. ಇದೀಗ ಮೂರನೇ ಪಂದ್ಯದಲ್ಲಿ ಶ್ರಮಿಕಾ ಸ್ಟ್ರೈಕರ್ಸ್ ತಂಡದ ವಿರುದ್ಧ ಅಬ್ಬಕ್ಕ ಸೋಲ್ಜರ್ಸ್. ಈಗಾಗಲೇ ಮೂರನೇ ಓವರ್ ಮುಕ್ತಾಯವಾಗಿದೆ. ಪ್ರಥಮ ಇನ್ನಿಂಗ್ಸ್ನಲ್ಲಿ ತಂಡ ಗಳಿಸಿಕೊಂಡಿದೆ 26. ಎಸೆತಗಾರಿಕೆ ಭಾಗದಲ್ಲಿ ಇರ್ಫಾನ್ ಮತ್ತೊಮ್ಮೆ ತನ್ನ ವೈಯಕ್ತಿಕ ಕೋಟಾದ ದ್ವಿತೀಯ ಓವರ್ನ ಎಸೆಯಲು ಬಹಳಷ್ಟು ಸಮಾಲೋಚನೆಯೊಂದಿಗೆ ಕಪ್ತಾನ ಇರ್ಫಾನ್ ರವರ ಮೇಲೆ ಭರವಸೆಯನ್ನ ಇಟ್ಟು ದ್ವಿತೀಯ ಓವರ್ ಮತ್ತೆ ತನ್ನ ವೈಯಕ್ತಿಕ ಕೋಟದ ದ್ವಿತೀಯ ಓವರ್ನ ಎಸೆಯಲು ಇರ್ಫಾನ್ ಇನ್ನಿಂಗ್ಸ್ನ ದ್ವಿತೀಯ ಓವರನ್ನು ಎಸೆದು ಕೇವಲ 5 ರನ್ ಅನ್ನಷ್ಟೇ ಬಿಟ್ಟುಕೊಟ್ಟು ಒಬ್ಬ ಯಶಸ್ವಿ ದಾಳಿಗಾರ ಎಂದು ಗುರುತಿಸಲ್ಪಟ್ಟಂತಹ ಎಸೆತಗಾರ. ಸುಂದರತೆ ದಾಳಿ ಲೋವರ್ ಫುಲ್ ಟಾಸ್ ಆಗಿ ಬಂದಿದ್ದು ಚೆಂಡು ರನ್ಔಟ್ಗಾಗಿ ಅವಕಾಶವಿತ್ತು. ಆದರೆ ನೇರ ಥ್ರೋ ಅವಶ್ಯಕತೆ ಇತ್ತು. ಆದರೆ ಇಲ್ಲಿ ಗೂಟರಕ್ಷಕ ವೈಫಲ್ಯ, ಯಾವುದೇ ರನ್ನಿಗೆ ಇಲ್ಲಿ ಅವಕಾಶವಿಲ್ಲ. ಪ್ರಥಮ ಎಸೆತ ಡಾಟ್ ಬಾಲ್ ಆಗಿ ಪರಿವರ್ತನೆಗೊಳ್ತಾ ಇದೆ. 3.1 ಓವರ್ನ ಮುಕ್ತಾಯ. ತಂಡದ ಮೊತ್ತ 26. ಮತ್ತೊಮ್ಮೆ ದ್ವಿತೀಯ ಬಾರಿ ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಇರ್ಫಾನ್ ಸ್ಟ್ರೈಕಿಂಗ್ ನಲ್ಲಿ ಕಿಟ್ಟ. ಎಡಗೈ ದಾಂಡಿಗ ಕಿಟ್ಟ ಸ್ಟ್ರೈಕಿಂಗ್ ನಲ್ಲಿ 11 ಎಸೆತ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸಿನ ಮುಕ್ತಾಯಕ್ಕೆ. ಮತ್ತೊಮ್ಮೆ ಇರ್ಫಾನ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರ ಹರೀಶ್ ಪಡೀಲ್ ಅವರನ್ನು ಬಿಟ್ಟು ಉತ್ತಮವಾಗಿರ್ತಕ್ಕಂಥ ಚೆಂಡನ್ನು ದಂಡಿಸಿದ್ರು. ಈ ಬಾರಿ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಸೊಗಸಾದ ಕ್ಷೇತ್ರ ರಕ್ಷಣೆ. ವಿಕೆಟ್ಗಳ ಮಧ್ಯೆ ಒಂಟಿ ರನ್ನಿಗಾಗಿ ಓಡಾಟ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 27ರಲ್ಲಿದೆ. ಆರಂಭಿಕ 3 ವಿಕೆಟ್ ಅನ್ನು ಕಳೆದುಕೊಂಡಿದೆ ಶ್ರಮಿಕಾ ಸ್ಟ್ರೈಕರ್ಸ್ ತಂಡ. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಕ್ರೀಸ್ ನಲ್ಲಿರುವ ಕಾರಣ ಬಹಳಷ್ಟು ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ. 5 ಜನ ಕ್ಷೇತ್ರ ರಕ್ಷಕರಿಗೆ ಮಾತ್ರ 30 ಗಜಗಳಿಗಿಂತ ಹೊರಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡುವಂತ ಅವಕಾಶವಿದೆ. ಇಲ್ಲಿ ಮತ್ತೆ ಎಸೆತಗಾರಿಕೆ ಭಾಗದಲ್ಲಿ ಇರ್ಫಾನ್ ತನ್ನ ಓವರಿನ 3ನೇ ಚೆಂಡನ್ನು ಕೈಗೆತ್ತಿಕೊಂಡು ತೀರ್ಪುಗಾರನ ಬಿಟ್ಟು ಸ್ಟ್ರೈಕಿಂಗ್ ನಲ್ಲಿ ಪ್ರಭಾ. ಮೂರನೇ ಎಡಗೈ ಬ್ಯಾಟ್ಸ್ಮನ್ ಶ್ರಮಿಕಾ ಸ್ಟ್ರೈಕರ್ಸ್ ತಂಡದ ಪರವಾಗಿ. ಫುಲ್ ಟಾಸ್ ಆಗಿ ಬಂದಿತ್ತು ಚೆಂಡು ಮತ್ತೆ ಕೆಲಕಾಲ ಗಾಳಿಯಲ್ಲಿತ್ತು. ಈ ಬಾರಿ ಉತ್ತಮವಾದ ಕ್ಷೇತ್ರ ರಕ್ಷಣೆ ಇತ್ತು. 2ನೇ ರನ್ನಿಗೆ ಇಲ್ಲಿ ಅವಕಾಶವಿಲ್ಲ. ಮತ್ತೆ ಒಂಟಿ ರನ್ ಅನ್ನಷ್ಟೇ ಗಳಿಸಿಕೊಳ್ತಾ ಇದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 28. ಅಂತಿಮ 6 ಚೆಂಡಿನಲ್ಲಿ ಕೇವಲ 3 ರನ್ ಅನ್ನಷ್ಟೇ ಗಳಿಸಿಕೊಂಡು 3 ವಿಕೆಟ್ ಅನ್ನು ಕಳೆದುಕೊಂಡು ಸಂಕಷ್ಟದಲ್ಲಿದೆ ಶ್ರಮಿಕಾ ಸ್ಟ್ರೈಕರ್ಸ್ ತಂಡ. ಮತ್ತೊಂದು ಕಡೆ ಒಂದು ಹಂತದಲ್ಲಿ ಸರಾಸರಿ 10 ರನ್ ಗಳಿಸಿಕೊಂಡಿದ್ದ ತಂಡವನ್ನ ಕಟ್ಟಿ ಹಾಕುವಲ್ಲಿ ಸಫಲತೆಯನ್ನ ಕಂಡುಕೊಂಡಿದೆ ಅಬ್ಬಕ್ಕ ಸೋಲ್ಜರ್ಸ್ ತಂಡ. 4ನೇ ಬಾರಿ ರೈಟ್ ಆರ್ಮ್ ಒಂದು ವಿಕೆಟ್ ಮುಖೇನವಾಗಿ ಕಿಟ್ಟಾರ್ ಅವರ ಕಡೆಗೆ. ಫುಲ್ ಟಾಸ್ ಆಗಿ ಬಂದಿತ್ತು ಚೆಂಡು. ದೊಡ್ಡ ಹೊಡೆತಕ್ಕೆ ಕೈ ಹಾಕಿ ವಿಫಲತೆಯನ್ನ ಕಂಡುಕೊಂಡಾಗ 4ನೇ ವಿಕೆಟ್ ನೆಲಕ್ಕುರುಳುತ್ತಾ ಇದೆ. ಶ್ರಮಿಕಾ ಸ್ಟ್ರೈಕರ್ಸ್ ತಂಡದ 4ನೇ ವಿಕೆಟ್ ಪತನಗೊಳ್ತಾ ಇದೆ ಕಿಟ್ಟಾರ್ ಅವರ ರೂಪದಲ್ಲಿ.
ಹಲೋ. MLA ಪ್ರೀಮಿಯರ್ ಲೀಗ್ನ ಈ ಒಂದು ಸಮಾರಂಭದಲ್ಲಿ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿರುವ ಪ್ರಮುಖರಾಗಿರುವಂಥ ಶ್ರೀಯುತ ಭರತ್ ರಾಜ್, ಶ್ರೀ ಸುರೇಶ್, ಹಾಗೆ ಶ್ರೀ ಹರೀಶ್ ರವರು ಹಾಗೂ ಚಿದಾನಂದ ರೈ ಅವರು. ಇವರನ್ನು ನಮ್ಮ ಆಯೋಜಕರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ KR ಶೆಟ್ಟಿ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಭರತ್ ರಾಜ್ ರವರು, ಸುರೇಶ್, ಹರೀಶ್ ಹಾಗೂ ಶ್ರೀಯುತ ಚಿದಾನಂದ ರೈ ಅವರು. ಹೊಸ ದಾಂಡಿಗ ಯೋಗೀಶ್ ಅವರ ಆಗಮನವಾಗಿದೆ. ಬಹಳಷ್ಟು ಸಂಕಷ್ಟದಲ್ಲಿದೆ ಶ್ರಮಿಕ ಸ್ಟ್ರೈಕರ್ಸ್ ತಂಡ. ಅಂತಿಮ 7 ಎಸೆತಗಳಲ್ಲಿ ಕೇವಲ 3 ರನ್ ಅನ್ನು ಗಳಿಸಿಕೊಂಡು ಅತ್ಯಮೂಲ್ಯ 4 ವಿಕೆಟ್ ಅನ್ನು ಕಳೆದುಕೊಂಡಿದೆ ಶ್ರಮಿಕ ಸ್ಟ್ರೈಕರ್ಸ್ ತಂಡ. ಪಂದ್ಯಾಟದಲ್ಲಿ ವಾಪಸಾತಿಯನ್ನು ಮಾಡಿಕೊಳ್ಳುವಲ್ಲಿ ಸಫಲತೆಯನ್ನು ಕಂಡುಕೊಂಡಂತಹ ಅಬ್ಬಕ್ಕ ಸೋಲ್ಜರ್ಸ್ ತಂಡ ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಇರ್ಫಾನ್ ಪ್ರಥಮ 4 ಚೆಂಡಿನಲ್ಲಿ ಕೇವಲ 2 ಅಂಕವನ್ನಷ್ಟೇ ಬಿಟ್ಟುಕೊಟ್ಟಂತ ಇರ್ಫಾನ್ ಮತ್ತೊಮ್ಮೆ 5ನೇ ಬಾರಿ ತೀರ್ಪುಗಾರನ ಬಿಟ್ಟು ಲೋವರ್ ಫುಲ್ ಟಾಸ್ ಆಗಿ ಬಂದಿದ್ದು ಚೆಂಡು ಸುಂದರತೆ ಹೊಡೆತ ಇಬ್ಬರು ಕ್ಷೇತ್ರ ರಕ್ಷಕರ ಮಧ್ಯೆ ವಿಕೆಟ್ಗಳ ಮಧ್ಯೆ ಕೇವಲ 1 ಅಂಕದ ಸೇರ್ಪಡೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 29ರಲ್ಲಿದೆ. 4ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಬಾರಿ ಎಸೆಯಬೇಕಾಗಿದೆ ಇರ್ಫಾನ್. ಇದುವರೆಗೆ ಇರ್ಫಾನ್ 1.5 ಓವರ್ನ ಎಸೆದು ಕೇವಲ 8 ರನ್ ಅನ್ನಷ್ಟೇ ಬಿಟ್ಟುಕೊಟ್ಟು ಸಫಲತೆಯ ದಾಳಿಗಾರನಾಗಿ ಗುರುತಿಸಿಕೊಳ್ಳುತ್ತಾ ಇದ್ದಾರೆ ಅಬ್ಬಕ್ಕ ಸೋಲ್ಜರ್ಸ್ ತಂಡದ ಪರವಾಗಿ. ಮತ್ತೊಮ್ಮೆ ಅಂತಿಮ ಬಾರಿ ಎಸೆಯಬೇಕಾಗಿದೆ ಇರ್ಫಾನ್. ಈ ಬಾರಿ ಚೆಂಡನ್ನ ಸ್ವೀಪ್ ಮಾಡುವಂತಹ ಪ್ರಯತ್ನವಿತ್ತು, ಆದರೆ ವೈಫಲ್ಯ. ಕೇವಲ 1 ಅಂಕವನ್ನಷ್ಟೇ ಗಳಿಸಿಕೊಳ್ತಾ ಇದೆ. ಲೆಗ್ ಬೈಸ್ ಮೂಲಕ 1 ಅಂಕವನ್ನ ಗಳಿಸಿಕೊಂಡಿದೆ ಅಬ್ಬಕ್ಕ ಸೋಲ್ಜರ್ಸ್ ತಂಡದ ವಿರುದ್ಧ ಶ್ರಮಿಕ ಸ್ಟ್ರೈಕರ್ಸ್ ತಂಡ. 4ನೇ ಓವರ್ನ ಮುಕ್ತಾಯಕ್ಕೆ ಪ್ರಥಮ ಇನ್ನಿಂಗ್ಸ್ನ 4ನೇ ಓವರ್ನ ಮುಕ್ತಾಯಕ್ಕೆ ಶ್ರಮಿಕ ಸ್ಟ್ರೈಕರ್ಸ್ ತಂಡ ಗಳಿಸಿಕೊಂಡಿದೆ 30 ರನ್ನಿಗೆ 4 ವಿಕೆಟ್ ಅನ್ನು ಕಳೆದುಕೊಂಡು ಸಂಕಷ್ಟದಲ್ಲಿದೆ ಶ್ರಮಿಕ ಸ್ಟ್ರೈಕರ್ಸ್ ತಂಡ. ಅಂತಿಮ ಓವರ್ ಎಸೆಯಲು ಇದೀಗ ಬಹಳಷ್ಟು ಸಮಾಲೋಚನೆ ಇದೆ. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕು ಆಟಗಾರರು. ಸಮಯದ ಅಭಾವವಿರುವ ಕಾರಣ ತಮ್ಮೆಲ್ಲರ ಸಹಕಾರ ಬಹಳಷ್ಟು ಅತ್ಯಗತ್ಯ. ಅಂತಿಮ 6 ಚೆಂಡು ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ನಲ್ಲಿ. ಒಂದು ಹಂತದಲ್ಲಿ 2.3 ಓವರಿಗೆ 25 ರನ್ ಅನ್ನು ಗಳಿಸಿಕೊಂಡು ಯಾವುದೇ ವಿಕೆಟ್ ಅನ್ನು ಕಳೆದುಕೊಳ್ಳದೆ ಸುಭದ್ರ ಸ್ಥಿತಿಯಲ್ಲಿತ್ತು. ಒಂದು ಹಂತದಲ್ಲಿ 50 ರನ್ ಅನ್ನು ಕೂಡ ಸುಲಭವಾಗಿ ಗಳಿಸಿಕೊಳ್ಳಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಆದರೆ ಮಹೇಂದ್ರ ಅವರ ವಿಕೆಟ್ ಪತನವಾದ ಬಳಿಕ ನಿರಂತರವಾಗಿ 4 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು ಶ್ರಮಿಕ ಸ್ಟ್ರೈಕರ್ಸ್ ತಂಡ. ಯಾವೊಬ್ಬ ಬ್ಯಾಟ್ಸ್ಮನ್ ಕೂಡ ಕ್ರೀಸ್ ಅಲ್ಲಿ ನಿಂತು ಆಡುವಂತ ಪ್ರಯತ್ನವನ್ನ ಮಾಡಲು ದೊಡ್ಡ ಹೊಡೆತಕ್ಕೆ ಕೈ ಹಾಕಿದಂತ ಆಟಗಾರರು ಅನಾವಶ್ಯಕವಾಗಿ ವಿಕೆಟ್ ಅನ್ನ ಕೈ ಚೆಲ್ಲಿದ ಕಾರಣ ಇದೀಗ ಶ್ರಮಿಕ ಸ್ಟ್ರೈಕರ್ಸ್ ತಂಡ ಒತ್ತಡದಲ್ಲಿದೆ. ಕೇವಲ 30 ರನ್ ಅನ್ನಷ್ಟೇ ಗಳಿಸಿಕೊಂಡಿದೆ. ಕನಿಷ್ಠ 40ರ ಆಸುಪಾಸಿನಲ್ಲಿ ರನ್ ಅನ್ನು ಗಳಿಸಿದ್ದೇ ಆದಲ್ಲಿ ಮಾತ್ರ ಈ ಪಂದ್ಯದಲ್ಲಿ ಗೆಲುವನ್ನ ಸಾಧಿಸುವಂತ ಅವಕಾಶವಿದೆ. ಅಂತಿಮ ಓವರ್ನ ಎಸೆಯಲು ಎಸೆತಗಾರಿಕೆ ಭಾಗದಲ್ಲಿ ಸುಹೈಲ್. ಅಬ್ಬಕ್ಕ ಸೋಲ್ಜರ್ಸ್ ತಂಡದ ಪರವಾಗಿ ಎಸೆತಗಾರಿಕೆ ಭಾಗದಲ್ಲಿ ಸುಹೈಲ್. ಸ್ಟ್ರೈಕಿಂಗ್ ನಲ್ಲಿ ಪ್ರಭಾ, ನಾನ್ ಸ್ಟ್ರೈಕಿಂಗ್ ನಲ್ಲಿ ಯೋಗೀಶ್. ಎಸೆತಗಾರಿಕೆ ಭಾಗದಲ್ಲಿ ಸುಹೈಲ್. ಈ ಪಂದ್ಯಾಟ ಮುಗಿದ ತಕ್ಷಣ ಮುಂದಿನ ಪಂದ್ಯಕ್ಕಾಗಿ ಸಫ್ರಾನ್ ವಾರಿಯರ್ಸ್ ಮತ್ತು ಪುತ್ತೂರು ಲಾಟಸ್ ತಂಡದ ಆಟಗಾರರು ತಮ್ಮ ಆಯ್ಕೆಗೆ ಅನುಸಾರವಾಗಿ ಅಂಕಣವನ್ನ ಪ್ರವೇಶಿಸಬೇಕು. ಈ ಪಂದ್ಯಾಟ ಮುಗಿದ ತಕ್ಷಣ ಬಹಳಷ್ಟು ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ. ಅಂತಿಮ 6 ಚೆಂಡಿನ ಆಟ ಬಾಕಿ ಇದೆ. ಪ್ರಥಮ ಇನ್ನಿಂಗ್ಸ್ ನಲ್ಲಿ ಶ್ರಮಿಕ ಸ್ಟ್ರೈಕರ್ಸ್ ತಂಡ ಗಳಿಸಿಕೊಂಡಿದೆ 30. ಸರಾಸರಿ 7.5ರಂತೆ ರನ್ ಗಳಿಸಿಕೊಂಡಿದೆ ಶ್ರಮಿಕ ಸ್ಟ್ರೈಕರ್ಸ್ ತಂಡ. ಇದೀಗ ಅಂತಿಮ ಓವರ್ನ ಪ್ರಥಮ ಚೆಂಡು ಸುಹೈಲ್ ಮುನ್ನುಗ್ಗಿ ಬಾರಿಸುವ ಪ್ರಯತ್ನ, ಉತ್ತಮವಾಗಿರ್ತಕ್ಕಂಥ ಹೊಡೆತ, ಚೆಂಡು ಗಾಳಿಯಲ್ಲಿದೆ. ಅಲ್ಲಿ ಲಾಂಗ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕನ ಕೈ ಸೇರುವುದರೊಂದಿಗೆ ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಂಡಿದೆ ಶ್ರಮಿಕ ಸ್ಟ್ರೈಕರ್ಸ್ ತಂಡ. ಒಂದು ಹಂತದಲ್ಲಿ 6 ಅನ್ನು ಗಳಿಸಿಕೊಳ್ಳಬಹುದು ಅನ್ನುವಂತ ನಿರೀಕ್ಷೆಗಿತ್ತು, ಆದರೆ ನೇರವಾಗಿ ಲಾಂಗ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕನ ಕೈ ಸೇರ್ತಾ ಇದ್ದರು. ಇದರೊಂದಿಗೆ ಶ್ರಮಿಕ ಸ್ಟ್ರೈಕರ್ಸ್ ತಂಡದ 5ನೇ ವಿಕೆಟ್ ನೆಲಕ್ಕುರುಳುತ್ತಾ ಇದೆ. ಐದು ಓವರಿನ ಈ ಪಂದ್ಯಾಟದಲ್ಲಿ ಅಂತಿಮ ಸ್ಲಾಗ್ ಓವರ್ಸ್ ನಲ್ಲಿ ದೊಡ್ಡ ಹೊಡೆತಕ್ಕೆ ಕೈ ಹಾಕಿ ನಿರಂತರ ವಿಕೆಟ್ ಅನ್ನು ಕಳೆದುಕೊಂಡಿದೆ ಶ್ರಮಿಕ ಸ್ಟ್ರೈಕರ್ಸ್ ತಂಡ. ತಂಡದ ಮೊತ್ತ
30. ಅಂತಿಮ 5 ಚೆಂಡು ಬಾಕಿ ಇದೆ. ಹೊಸ ದಾಂಡಿಗನ ಆಗಮನವಾಗಿದೆ. ಪ್ರತಾಪ್ ಎಸೆತಗಾರಿಕೆ ಭಾಗದಲ್ಲಿ ಮತ್ತೆ ಸುಹೈಲ್. ರೈಟ್ ಆರ್ಮ್ ಓವರ್ ದ ವಿಕೆಟ್. ಅಂತಿಮ ಓವರ್ನ ದ್ವಿತೀಯ ಚೆಂಡು ತೀರ್ಪುಗಾರನ ಬಿಟ್ಟು. ಉತ್ತಮವಾಗಿರ್ತಕ್ಕಂಥ ಸ್ಲೋವರ್ ಡೆಲಿವರಿ ಆಗಿತ್ತು. ಬ್ಯಾಟ್ಸ್ಮನ್ ಅನ್ನ ಚೆಂಡು ವಂಚಿಸ್ತಾ ಇದೆ. ಲಯಬದ್ಧವಾದ ದಾಳಿ, ಕರಾರುವಕ್ಕಾದ ದಾಳಿ. ಇಲ್ಲಿ ಸ್ಲೋವರ್ ಡೆಲಿವರಿ ಹಾಕುವ ಮೂಲಕ ಬ್ಯಾಟ್ಸ್ಮನ್ ಅನ್ನು ವಂಚಿಸ್ತಾ ಇದೆ ಚೆಂಡು. ಯಾವುದೇ ರನ್ನಿನ ಗಳಿಕೆ ಇಲ್ಲ. ಪ್ರಥಮ 2 ಎಸೆತದಲ್ಲಿ ರನ್ ಅನ್ನು ಗಳಿಸಿಕೊಳ್ಳುವಲ್ಲಿ ವಿಫಲತೆಯನ್ನ ಕಂಡುಕೊಳ್ತಾ ಇದೆ ಶ್ರಮಿಕ ಸ್ಟ್ರೈಕರ್ಸ್ ತಂಡ. ಇದೀಗ ಮತ್ತೆ 3ನೇ ಬಾರಿ ಎಸೆಯಬೇಕಾಗಿದೆ ಸುಹೈಲ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಬಲಗೈ ದಾಂಡಿಗ ಪ್ರತಾಪ್ ರವರ ಕಡೆಗೆ. ಈ ಬಾರಿ ಚೆಂಡು ಶಾರ್ಟ್ ಬಾಲ್ ಆಗಿತ್ತು. ಶಾರ್ಟ್ ಡೆಲಿವರಿ ಆಗಿತ್ತು. ಚೆಂಡನ್ನ ದೊಡ್ಡ ಹೊಡೆತಕ್ಕೆ ಕೈ ಹಾಕುವಲ್ಲಿ ವಿಫಲತೆಯನ್ನ ಕಂಡುಕೊಳ್ತಾ ಇದ್ದಾರೆ ದಾಂಡಿಗ. ಕೇವಲ 1 ಅಂಕವನ್ನಷ್ಟೇ, 1 ರನ್ ಅನ್ನಷ್ಟೇ ಗಳಿಸಿಕೊಳ್ಳುವಲ್ಲಿ ಸಫಲತೆಯನ್ನ ಕಂಡುಕೊಂಡಂತ ಇಬ್ಬರು ದಾಂಡಿಗರು. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 31ರಲ್ಲಿದೆ. ಅಂತಿಮ 10 ಎಸೆತಗಳಲ್ಲಿ, ಅಂತಿಮ 11 ಎಸೆತಗಳಲ್ಲಿ ಗಳಿಸಿಕೊಂಡಿದ್ದು ಕೇವಲ 6 ರನ್ಗಳನ್ನು ಶ್ರಮಿಕ ಸ್ಟ್ರೈಕರ್ಸ್ ತಂಡ. ಅದರಲ್ಲಿ 5 ವಿಕೆಟ್ ಅನ್ನು ಕೂಡ ಕಳೆದುಕೊಂಡಿದೆ. ಒಂದು ಹಂತದಲ್ಲಿ ಸುಭದ್ರ ಸ್ಥಿತಿಯಲ್ಲಿದ್ದಂತ ತಂಡ ಇದೀಗ ಹಿನ್ನಡೆಯನ್ನು ಅನುಭವಿಸಿದೆ. ಇದು ಕ್ರಿಕೆಟ್. 1 ಎಸೆತ ಕೂಡ ಪಂದ್ಯದ ಗತಿಯನ್ನ ಬದಲಾಯಿಸಿದ ಬಹಳಷ್ಟು ನಿದರ್ಶನಗಳಿವೆ. ಅಂತಹ ನಿದರ್ಶನಗಳಿಗೆ ಈ ಪಂದ್ಯಾಟ ಕೂಡ ಸಾಕ್ಷಿಯಾಗ್ತದೆ. ಆರಂಭಿಕ 2.3 ಓವರ್ನಲ್ಲಿ 25 ರನ್ ಅನ್ನು ಗಳಿಸಿದಂತ ತಂಡ ಇದೀಗ 4.2 ಓವರ್ನಲ್ಲಿ ಗಳಿಸಿಕೊಂಡಿದ್ದು ಕೇವಲ 31. ಅಂತಿಮ 4 ಚೆಂಡಿನ ಆಟ ಬಾಕಿ ಇದೆ. 3 ಚೆಂಡಿನ ಆಟ ಬಾಕಿ ಇದೆ. ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಬಿತ್ತು ನಿರ್ಣಾಯಕರಿಂದ. ಅಗಲ ಎಸೆತದ ತೀರ್ಪು. ಮತ್ತೊಂದು ರನ್ನಿನ ಸೇರ್ಪಡೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 32. ಅಂತಿಮ 3 ಚೆಂಡಿನ ಆಟ ಬಾಕಿ ಇದೆ. ಪ್ರಥಮ ಇನ್ನಿಂಗ್ಸ್ನ ಅಂತಿಮ 3 ಚೆಂಡು. ಎಸೆತಗಾರಿಕೆ ಭಾಗದಲ್ಲಿ ಮತ್ತೆ ಸುಹೈಲ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ. ಸ್ಟ್ರೈಕಿಂಗ್ ನಲ್ಲಿ ಯೋಗೇಶ್. 1 ಸಿಕ್ಸರ್ನ ಅವಶ್ಯಕತೆ ಇದೆ. ಕನಿಷ್ಠ 40ರ ಆಸುಪಾಸಿನಲ್ಲಿ ರನ್ ಗಳಿಸಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ. ಮತ್ತೊಮ್ಮೆ ಚೆಂಡು. ಈ ಬಾರಿ ಉತ್ತಮವಾಗಿರ್ತಕ್ಕಂಥ ಹೊಡೆತ. ಮತ್ತೆ ಅದೇ ಕ್ಷೇತ್ರ ರಕ್ಷಕನ ಕೈಯನ್ನು ಸೇರ್ತಾ ಇದೆ. ಸತತವಾಗಿ ಈ ಓವರಿನಲ್ಲಿ 2ನೇ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಶ್ರಮಿಕ ಸ್ಟ್ರೈಕರ್ಸ್ ತಂಡ. ತಂಡದ ಮೊತ್ತ ಕೇವಲ 32. ಈಗಾಗಲೇ 6 ವಿಕೆಟ್ ಅನ್ನು ಕಳೆದುಕೊಂಡಿದೆ ಶ್ರಮಿಕ ಸ್ಟ್ರೈಕರ್ಸ್ ತಂಡ. ಅಂತಿಮ 2 ಚೆಂಡು ಬಾಕಿ ಇದೆ. ಅಂತಿಮ 2 ಎಸೆತ ಬಾಕಿ ಇದೆ. ತಂಡದ ಮೊತ್ತ ಕೇವಲ 32. ಓವರೊಂದಕ್ಕೆ ಸರಾಸರಿ 7.5ರಂತೆ ರನ್ ಗಳಿಸಿಕೊಳ್ತಾ ಇದೆ ಶ್ರಮಿಕ ಸ್ಟ್ರೈಕರ್ಸ್ ತಂಡ. ಯೋಗೀಶ್ ಅವರ ಸ್ಥಾನವನ್ನು ತುಂಬಲು ಹೊಸ ದಾಂಡಿಗನ ಆಗಮನವಾಗಿದೆ ಕಾರ್ತಿಕ್. ಅಂತಿಮ 2 ಎಸೆತ ಬಾಕಿ ಇದೆ. ಕನಿಷ್ಠ 1 ಸಿಕ್ಸರ್ ಅವಶ್ಯಕತೆ ಇದೆ ಶ್ರಮಿಕ ಸ್ಟ್ರೈಕರ್ಸ್ ತಂಡಕ್ಕೆ. ಸ್ಟ್ರೈಕಿಂಗ್ ನಲ್ಲಿ ಹೊಸ ದಾಂಡಿಗ ಕಾರ್ತಿಕ್. ಎಸೆತಗಾರಿಕೆ ಭಾಗದಲ್ಲಿ ಸುಹೈಲ್. 5ನೇ ಬಾರಿ ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರನ ಬಿಟ್ಟು. 5 ಜನ ಕ್ಷೇತ್ರ ರಕ್ಷಕರು ಮಾತ್ರ 30 ಗಜಗಳಿಗಿಂತ ಹೊರಭಾಗದಲ್ಲಿ. ಡೀಪ್ ಮಿಡ್ ವಿಕೆಟ್, ಡೀಪ್ ಸ್ಕ್ವೇರ್ ಲೆಗ್, ಲಾಂಗ್ ಆನ್, ಲಾಂಗ್ ಆಫ್ ಮತ್ತು ಡೀಪ್ ಎಕ್ಸ್ಟ್ರಾ ಕವರ್ ರೀಜನ್ 5 ಜನ ಕ್ಷೇತ್ರ ರಕ್ಷಕರಿದ್ದಾಗ 5ನೇ ಬಾರಿ ಫುಲ್ ಟಾಸ್ ಆಗಿ ಬಂದಿದ್ದು ಚೆಂಡು. ಉತ್ತಮವಾಗಿರ್ತಕ್ಕಂಥ ಹೊಡೆತ. ಮತ್ತೆ ಗಾಳಿಯಲ್ಲಿದೆ. ಕ್ಷೇತ್ರ ರಕ್ಷಣೆಯ ವೈಫಲ್ಯ. ಚೆಂಡು ಬೌಂಡ್ರಿಯ ಗೆರೆಯನ್ನು ದಾಟ್ತಾ ಇದರೊಂದಿಗೆ 4 ಅಂಕವನ್ನು ಗಳಿಸಿಕೊಳ್ತಾ ಆಗಿದೆ ಅಬ್ಬಕ್ಕ ಸೋಲ್ಜರ್ಸ್ ತಂಡದ ವಿರುದ್ಧ ಶ್ರಮಿಕ ಸ್ಟ್ರೈಕರ್ಸ್ ತಂಡ. ಅಂತಿಮ ಹಂತದಲ್ಲಿ ಬಹಳಷ್ಟು ಉಪಯುಕ್ತ ಅಂಕಗಳನ್ನು ಗಳಿಸಿಕೊಳ್ತಾ ಇದೆ. ಒಂದೆಡೆ ದೊಡ್ಡ ಹೊಡೆತವನ್ನು ಸಿಡಿಸಿದ್ರು, ಆದರೆ ಕ್ಷೇತ್ರ ರಕ್ಷಕನ ವೈಫಲ್ಯದಿಂದ 4 ಅಂಕವನ್ನು ಗಳಿಸಿಕೊಂಡಿದೆ ಶ್ರಮಿಕ ಸ್ಟ್ರೈಕರ್ಸ್ ತಂಡ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 36ರಲ್ಲಿದೆ. ಅಂತಿಮ 1 ಎಸೆತ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸಿನ ಮುಕ್ತಾಯಕ್ಕೆ. ತಾನೆದುರಿಸಿದ ಪ್ರಥಮ ಎಸೆತವನ್ನೇ ಕಾರ್ತಿಕ್ ರವರು ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಬೌಂಡ್ರಿ ಕಟ್ಟುವ ಮೂಲಕ ಇದೀಗ ಒತ್ತಡದಲ್ಲಿ ಎಸೆತಗಾರ. ಅಂತಿಮ ಚೆಂಡು ಬಾಕಿ ಇದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಮತ್ತೆ ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ. ಅಂತಿಮ 1 ಚೆಂಡಿನ ಆಟ ಬಾಕಿ ಇದೆ. ತಂಡದ ಮೊತ್ತ 36. 6 ವಿಕೆಟ್ ಅನ್ನು ಕಳೆದುಕೊಂಡಿದೆ ಶ್ರಮಿಕ ಸ್ಟ್ರೈಕರ್ಸ್ ತಂಡ. ಮತ್ತೊಮ್ಮೆ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸುಹೈಲ್ ಟು ಕಾರ್ತಿಕ್. ಪ್ರಥಮ ಇನ್ನಿಂಗ್ಸ್ನ ಅಂತಿಮ ಚೆಂಡು ತೀರ್ಪುಗಾರರನ್ನು ಬಿಟ್ಟು. ಈ ಬಾರಿ ಮತ್ತೊಮ್ಮೆ ಬ್ಯಾಟ್ಸ್ಮನ್ ವಂಚಿಸ್ತಾ ಇದೆ ಚೆಂಡು. ಇಲ್ಲಿ ರನ್ಔಟ್ ರೂಪದಲ್ಲಿ ಮತ್ತೊಂದು ವಿಕೆಟ್, 7ನೇ ವಿಕೆಟ್ ಪತನಗೊಳ್ತಾ ಇದೆ. ಇದರೊಂದಿಗೆ ಪ್ರಥಮ ಇನ್ನಿಂಗ್ಸ್ ನಲ್ಲಿ ತಂಡ ಗಳಿಸಿಕೊಂಡಿದೆ, ಶ್ರಮಿಕ ಸ್ಟ್ರೈಕರ್ಸ್ ತಂಡ ಗಳಿಸಿಕೊಂಡಿದೆ 36. ಎದುರಾಳಿ ತಂಡಕ್ಕೆ ಗೆಲ್ಲಲು
7 ರನ್ನಿನ ವಿಜಯದ ಗುರಿ ಇದೆ. ಓವರೊಂದಕ್ಕೆ ಸರಾಸರಿ 7.4 ರನ್ ಗಳಿಸಬೇಕಾಗಿದೆ. ಅಬ್ಬಕ್ಕ ಸೋಲ್ಜರ್ಸ್ ತಂಡ ನಿಗದಿತ 30 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 37. ಪ್ರಥಮ ಇನ್ನಿಂಗ್ಸ್ನ ಪ್ರಥಮಾರ್ಧಕ್ಕೆ 25 ರನ್ ಅನ್ನು ಗಳಿಸಿಕೊಂಡಿತ್ತು. ಆದರೆ ದ್ವಿತೀಯಾರ್ಧದಲ್ಲಿ ಗಳಿಸಿಕೊಂಡಿದ್ದು ಕೇವಲ 11 ರನ್. ಆದರೆ 7 ಅತ್ಯಮೂಲ್ಯ ವಿಕೆಟ್ ಅನ್ನು ಕಳೆದುಕೊಳ್ಳುವ ಮೂಲಕ ಒತ್ತಡವನ್ನು ಅನುಭವಿಸಿದಂತಹ ಶ್ರಮಿಕಾ ಸ್ಟ್ರೈಕರ್ಸ್ ತಂಡ ಪ್ರಥಮ ಇನ್ನಿಂಗ್ಸ್ನ ಮುಕ್ತಾಯಕ್ಕೆ ಗಳಿಸಿಕೊಂಡಿದೆ ಕೇವಲ 36. ಈ ಪಂದ್ಯವನ್ನು ವಿಜಯಶಾಲಿಯಾಗಲು 36 ಎಸೆತಗಳ ಮುಂದೆ 42 ರನ್ನಿನ ಅವಶ್ಯಕತೆಗಿದೆ. ಮುಂದಿನ ದ್ವಿತೀಯ ಇನ್ನಿಂಗ್ಸ್ನ ವೀಕ್ಷಕ ವಿವರಣೆಗಾರರಾಗಿ ಸತೀಶ್ ಮಂಗಳೂರಿಯವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. Thank you very much, Sukumar. So, not a high-scoring game here. Is just 36 runs which is scored by Shramika Strikers after getting a very good start from the opening two batsmen. But the middle order batsman, lower and the middle order batsman, even in the lower order batsman couldn't manage to perform, and that's why they're struggling to get a big score. Tomorrow, and of course, as per the schedule, we have to complete 7 matches a day, and so far it's match number 3 is in progress, and the 4th match, and that match will be played between Saffron Warriors versus Putturu Lotus, and Putturu Lotus captain won the toss and they elected to field first. Now it's all set now for the chasing. Umpire Ravi Upala signaling towards our scorer Sachin Kamath, receiving the signal from umpire Ravi Upala, and at square leg we have Arish Padil. And so far it's a wonderful cricket tournament and very good officials for this cricket tournament, very experienced officials. Now in the field umpire Ravi Upala as well as Arish Padil, both have got a very experience in the field of umpiring, more than 26 years, both umpires, and along with one more umpire now as the third umpire here in our commentary box, we have Pushparaj Abhiyan. So all set now for the chasing. The opening batsmen are taking their respective position. Fayaz is in a striker's end, Munir is in a non-striker's end, and from the river end, Prabha will go into start the proceedings. So from the holy river Netravati end. ಉದ್ಯಮಿಗಳಾದಂತಹ ಪುರುಷೋತ್ತಮ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಈ ಒಂದು ಕ್ರೀಡಾಕೂಟದಲ್ಲಿ ಶುಭ ಹಾರೈಸಲಿಕ್ಕೆ ಭಾಗವಹಿಸಿದ್ದಾರೆ. ಇವರನ್ನ ಆತ್ಮೀಯವಾಗಿ ಈ ಒಂದು ಕ್ರೀಡಾಕೂಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಪುಷ್ಪರಾಜ್ ಇವರು
ಹೂಗುಚ್ಛವನ್ನು ನೀಡಿ ಸ್ವಾಗತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. So thank you very much. And the first ball, and it's a wide call by umpire Ravi Uppala, and the bowler Prabha. And it starts with the wide delivery. Is bowling operating around the wicket from the Netravati river end, and batsman Fayaz will going to take the strike. 37 is the target, so that little margin for error. Bowler have to stick with that line and length. Again, this time, might be that opportunity. I don't think what really happened there, whether it was a pad or bat, but umpire signal is a leg by, so there's no problem whatsoever as far as the wicketkeeper is trying for the catch. But the fact that ball is just missing his bat was deflected from the leg, and a good effort there from wicketkeeper behind the stump, tried to take that one, but unfortunate ball just slipping out of his hand, and ample time for the batter to complete the single. So 2 without loss of any wicket in the over number first in progress. So coming back to the batting department of Shamika Strikers, a little bit disappointed, and after getting a very good start from the opening batsmen, but the wickets are tumbling actually in the regular intervals. And again from the far end, right arm over the game, using a feet, and he's gone. Bowled him, clean him up. Prabha strikes, just like we are mentioning about. If Shamika Strikers wanted to back into this game, they need to dismantle the batting department of Abacus Soldiers, and Abacus Soldiers lost their first wicket. So thank you very much, and again what a fantastic start here from Prabha. He picked up a valuable wicket of Munir. I'm really surprised because he's facing his the first delivery, and first delivery itself is try to use his feet coming down the track, try to hit that one over the top of that deep long off or deep long off region, but he missed it completely, and just ball hitting the stump. That shows that the slowness of the wicket. Ball is not really coming to the bat. After that, little bit rain earlier, and because of little bit wetness we can see, and that's why the bowlers really dominating here. And of course, Prabha picked up a wicket here, very important wicket of Munir. Shiab is just came into middle here, and he will go into face next delivery of Prabha. It's a very confident bowler after picking a wicket of Munir, right arm round the wicket. This time a lovely shot, beautifully driven just over the top of that infield ball, running down to deep cover point boundary for 4 runs. It's a fantastic switch hit coming from the blade of Shiab. Look at the confident level of that batsman. He is facing his first delivery, but he's very confident that he is a very good striker of the ball. As far as the switch it is concerned, is the master of playing that one. An exquisite footwork in the legation there from Shiab to get the boundary, and score jumped into 6 on the board. Again, a nicely balled slower one, negotiated very well. Just run out in the strikers, and appeal for run out. Now umpire referring for the third umpire, and Pushparaj will be the third umpire. He will going to give the decision here, but it's a very close call, isn't it? After ball hitting pretty hard into the hands of the short mid-wicket fielder, he just returned the ball into the hands of the bowler, and umpire have to see when the bails are off whether the batsman in or out. It's definitely going to be, I think, today is the first, I think, is the third umpire decision in the form of run out is concerned, and we will see how it's going to be at the. And very interesting to see that, because supporters of Shamika Strikers, they definitely wanted to see that the umpire will go in to give the out. At the same time, Abacus Soldier doesn't want to lose the wicket here, and it's going to be a very close call here. Umpire have to see that. Because of course V4/24/7 channels, cameraman, technicians, of course, providing all the evidence and enough evidence to get the best result, because cricket is all about a fair game, isn't it? And now umpires have to see whether it's out or not out. Meanwhile, next match, Saffron Warriors will going to take the challenge of Puttur Lotus. Puttur Lotus captain won the toss and elected to field first. So both the teams, I request, please get ready.
Everyone's eyes out here about the third umpire decision. So not out, which is a decision coming from umpire, third umpire, and so umpire has got enough evidence that ball is not really had a contact with the wicket, unless it's only the hands of the bowler has got a contact with the stumps. So that's why umpire not really going in favor of the fielding team, but certainly the batsman safe in that occasion. The score is 7 on the board without loss of a little bit correction, 7 for the loss of 1 wicket. So Fayaz facing Fayaz will going to face the next delivery of Prabha. Right arm around the wicket. Full toss, lofted, not quite getting hold of that. But oh, what a catch! Magnificent catch! Oh! But I think he couldn't manage to hold the catch. Can you believe this? Oh my goodness, it's a really good catch indeed. Ball looks like it's going over and over the head of that fielder. But look at the fielder, he's running back, takes the catch, and but umpire have to see that whether it is out or not, whether when the catch is taken, where he is in the balance or not. And so it could be a really good catch actually if you're able to finish that catch. But unfortunately, ball just slipping out of his hand. Almost he got a control over that catch. But while he was having a sliding, because quite understandable, it's a little bit, I can say the wet grass is very difficult for the fielders to grip properly. And that's quite understandable. And that's why the Yogesh couldn't manage to hold that catch. But a couple of runs here, a valuable couple of runs here for Abaka Soldiers. They got 2 valuable runs and scoreboard is 9 on the board. A very good start, even they lost a wicket, but they got 9 valuable runs. Prabha bowling from the far end. This time again went for the reverse stroke, not quite getting hold of that one properly. Got a little bit bat onto that, and so that one more addition to total. With that addition of that single, scoreboard now moves on to double figure. 10 for the loss of 1 wicket, chasing 37 to win this match. It's a very good start, even though they lost 1 wicket, but they got 10 valuable runs. So MLA Premier League, you are watching the match number 3 of the day number 1, and it's the first time in history that is the kind of concept which is really need to appreciate Sankalp Foundation and Mangalore Youth under the great leadership of 4 pillars of this cricket tournament: Kiran, Lohit, Varun and Bharatraj. Then all hard work. Actually, we're watching just 2 days of cricket, but more than 2 months of effort, which is really required for the success of this cricket tournament. So far, it's the day number 1 running very successfully, and you're watching match number 3 of this day number 1, and all we can see that in its most beautiful cricket ground, and all we can see that the crowds are slowly gathering here in this beautiful cricket ground to witness this prestigious MLA Premier League 2022. So next match we played between Saffron Warriors versus Putturu Lotus. ದಯಮಾಡಿ ಗಮನಿಸಬೇಕು, Saffron Warriors ಮತ್ತೆ Putturu Lotus ತಂಡದ ನಡುವೆ ಮುಂದಿನ ಪಂದ್ಯಾಟ ನಡೆಯಲಿಕ್ಕಿದೆ. ದಯವಿಟ್ಟು ಎರಡು ತಂಡದ ಆಟಗಾರರು ಆದಷ್ಟು ಬೇಗ ತಮ್ಮ ಉಪಸ್ಥಿತಿ ಈಗಾಗಲೇ ನಾಣ್ಯಚಿಮಿಗೆ ಕೂಡ ನಡೆದಿದೆ. ಈ ಪಂದ್ಯಾಟ ಮುಗಿದ ಕೂಡಲೇ ಮುಂದಿನ ಪಂದ್ಯಾಟಕ್ಕಾಗಿ ಸಜ್ಜುಗೊಳ್ಳಬೇಕು Saffron Warriors ಹಾಗೂ Putturu Lotus. So second over we are going to start. Vinay is introduced from the commentary box, and right arm over the wicket.
delivers a lovely cut shot and going off the back foot. Almost, as you can see that just using the depthness of the crease very well. Just going back, rocks back and just cuts that one quite beautifully down to deep back point region for an easy single by the batsman Fayaz, and scoreboard now moves on to 11 on the board for the loss of 1 wicket. A slower one actually in the negation attempted by Vinay, but direction is not that much of good enough to beat the bat of Fayaz. And now Siab will going to take the strike of the bowling of Vinay. Right over the wicket. This time a ball is almost looks like it's well within the reach of the batsman. Little bit misjudgment there from Siab. He thought that it might be a wide delivery, but I think the ball is almost just coming into the batsman. Quite enough actually, so that the batsman missed out, and wicketkeeper behind the stump did the rest and back to bowler. Score remains on 11 on the board as Vinay continues. Right, I'm over the wicket. This time umpire Harish Patel has got good enough to see that ball is further going away right outside the line of off time, so that is called that one a white. One more addition to total 12 on the board. When he was defending a small total like 37 to win the match for the opposition, these kind of mistakes I think is no excuse. You need to restrict that white balls, the extras, which is definitely going to play a big role in the result of the match. After conceding 10 runs in the first over, they need to come back with some good overs, because this is over number 2 is in progress. They have to come back with strong, with the economical and wicket taking overs. A lovely delivery, beautifully bowled there by Vinay. Compared to the last 2 deliveries, this is a different line and a little bit quicker one compared to the previous 2 deliveries there from Vinay. But this time batsman Shiab little bit shuffled across the line of the delivery. Intention is to get some improvisation, the fine leg inside the ring. So he wanted to clear that fine leg, but not really having any contact with the bat. Ball went straight to the hands of wicketkeeper, and wicketkeeper did the rest back to bowler. Vinamr again off the back foot, nicely placed that one down to gully region before the fielder from the short man region to run across, and ample time for the batsman to complete that couple of runs. It's an excellent running between the wicket here from Siab. He's just seeing that the slowness of the fielder in that short man region, and he's quickly calling his partner for the second end, because he is the one he is running towards the danger end. He's taking an initial risk, and you know exactly there is the opportunity of a second run, and he's just grabbing the opportunity to converting that single into 2. Scoreboard now moves on to 14 on the board for the loss of 1 wicket here in over number 2 in progress. Vinay, look at the batsman before he's delivering the ball. Premeditated. He was almost standing in the 5th or 6th stumps in the offside, and that's why the Vinay little bit disturbed, and he's just stopping his run up and going back to his bowling mark. Right arm over the wicket, delivers again, cuts that one again. That ball is not going to the hands of short third man fielder in full. That after the 2 bounce collected by the fielder, so ample time for the batsman Siab to pick the single. No need to panic at all. Things are going very nicely here for Abaka Soldiers, and scoreboard now moves on to 16 on the board. Abaka Soldiers, everybody knows that. 15 lead correction, 15 on the board. 15 for the loss of 1 wicket. Abaka Soldiers, and I think it's a proud moment for the owner of Abaka Soldiers, UT Kader, the MLA of Ulala, and they got some very good soldiers in the team, and so far it's a good going here. 15 without loss of 1 wicket. 1 wicket, little bit correction. Again outside the run of off time. This time it's a time for the batsman Fayaz to have a little bit misjudgment. So over number 2 completed. Completion of over number 2, chasing 37 to win this match. 15 on the board for the loss of 1 wicket, and 22 more runs required for the victory in the remaining 24 deliveries for 18 deliveries in the 5 overs match. 18 balls remaining, and 18 balls remaining. They have to get another 22 runs to win this match. The match is really looking good here, as just Samika, if they're able to bowl another 2 good overs. Actually compared to the previous, the first over, this is a better over. 5 runs which is coming from that over of Vinay, and the 10 runs which is came from the over of Prabha. But now testing time here for the bowlers of Shamika Strikers, as well as testing time for the batsmen of Abaka Soldiers to how to get the remaining runs in 3 overs. 18 balls and 23 22 to get from 18 balls.
7.33 runs per over is the required run rate. It's manageable. At the same time, it's dependable. Seeing the condition of the ground, it looks like not that much of easy condition for the batsman to straight away hit any big strokes. The shot selection is going to be very key in this particular cricket ground. You need to see the direction of the wind when you are going for the big shot. A lot of supporters for both the teams. We can see that right of our commentary box. There is a lot of supporters for Abaka soldiers, and left of our commentary box in the dugout, we have supporters of Shramika strikers. Shramika strikers. Under the ownership of MLA of Beltangadi, Arish Punja. The Shramika strikers, definitely they were going to try hard to get this victory, and for that they needed some good overs. And now Yogesh has been introduced from the far end, from the Netravati river, and right arm over the wicket. He will go into ball to Siab. He's batting on 7. This time again wicketkeeper behind the sample opportunity of run out, which is missed out. Looks like it's going to be deflected from the bat as well. This is not a good going actually, Shramika. They need to capitalize all these opportunities. And that's all always we can say that the great slogan in cricket, catches win the matches. And if you miss the catches, especially the batsmen like Siab is a very dangerous batsman, and they need to grab these opportunities. Now, straight away, not only you drop the catch, but it's drop the opportunity of run out as well in one delivery. So Yogesh back to his bowling mark. Scoreboard now moves on to 16 on the board. 21 more runs required for the victory in remaining 17 deliveries. So coming back to the fielding set, there's a short fine leg inside the ring actually. One square like one deep mid wicket and deep long on. This time went for the reverse sweep, missed it completely. That was a really much required dotted delivery here from Yogesh. But Fayaz might be just missed the opportunity because everything is right behind that reverse stroke. The line of the delivery pretty good outside the line of half stamp. Even the length of that delivery is also so good to play the reverse stroke. But might be, just like talking about the ball which is not really coming to the bat. Little bit slowing and stopping and coming. That's why the batsman Fayaz couldn't manage to get the timing actually. The ball is not really coming to the bat, and one more dotted delivery. 16 for the loss of 1 wicket. Yogesh once again back to his bowling mark, seaming in from the far end. Right, I'm over to get full toss delivery. Lofted that one down to right in the gap. Long chase here for the fielder on the deep long on, and before he's run across towards a wideish long on region to collect that one. Ample time for the batsman to complete that couple of runs. With that couple of runs, scoreboard now moves on to 18 on the board for the loss of 1 wicket. So 19 more runs required for the victory. 3 deliveries left in this over. That means 15 balls. 15 balls remaining. They have to get another 19 runs to win this match. Difference between run and ball exactly the 4. So that difference is not really the big one, but condition of this particular day might be going to be a big difference if the bowlers bowl good line and length. Yogesh right arm over the wicket again. The second time the batsman just missing that stroke when he was trying for the switch it. Again, so good in the negation. Yogesh getting some extra bounce, just exploiting the condition of the pitch very well and hitting the ball in the MLA ಪ್ರೀಮಿಯರ್ ಲೀಗ್ನ ಈ ಒಂದು ಕ್ರಿಕೆಟ್ ಕ್ರೀಡಾಕೂಟಕ್ಕೆ ನಮ್ಮೊಂದಿಗೆ ಆಗಮಿಸಿದ್ದಾರೆ ಪುತ್ತೂರು ಕ್ಷೇತ್ರದ ಶಾಸಕರಾದಂತಹ ಶ್ರೀಯುತ ಸಂಜೀವ ಮಠಂದೂರು ಅವರು. ಅವರನ್ನು ಆತ್ಮೀಯವಾಗಿ ಈ ಕ್ರೀಡಾಕೂಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಆಯೋಜಕರಾದ ಭರತ್ರಾಜ್ ಕೃಷ್ಣಾಪುರ ಇವರು ಹೂಗುಚ್ಚ ಹಾಗೂ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪುತ್ತೂರು ಲೋಟಸ್ ಕಿಂಗ್ಸ್ನ ಮಾಲಕರು ಕೂಡ ಆಗಿರುವಂತಹ ಶ್ರೀಯುತ ಸಂಜೀವ ಮಠಂದೂರು ಅವರನ್ನ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. Over to commentary box. Thank you very much. It's a proud moment for this MLA Premier League, having an MLA of Putturu, Sanjeev Matandur. Not only there's MLA, but he's the owner of Putturu Lotus Kings. He will going to witness his match because next match it's definitely going between
Putturu Lotus versus Saffron Warriors, and definitely in front of MLA. Wait and see how Putturu Lotus players will going to perform here. And here is again the competition is going on here, and scoreboard is 20 on the board. Still have to get another 17 runs to win this match. The last delivery remaining here. 17 runs still required for the victory. 13 balls remaining. This time he went for the reverse stock ball high up in there. Fielder underneath it, and he takes the catch. That's the end of innings of Fayaz. See up little bit action. Thank you very much, and what a fantastic over. Yogesh just delivered what his team is wanted in the last delivery of the over. He picked up a settled batsman, danger batsman, Siab's wicket, and very good judgment catch taken there by Vinay at short third man region. And Yogesh picked up a valuable wickets, and before back into pavilion, Siab scored 9 valuable runs. And now last 2 overs remaining, and in that last 2 overs they have to get another 17 runs to win this match. 12 ball, 17 runs required for the victory. The match is evenly poised. Match is evenly poised, and wait and see how well Abuka Soldiers will going to bounce back here. The 17 runs still, they have to get another 12 balls. As an equal battle is on between these two teams. And both the teams are trying hard for the victory, and it's rightly so, because each and every teams, franchise teams, definitely they wanted to started their journey in this MLA Premier League 2022 with the victory, because the victory definitely will going to give a lot of confidence, because in that A and B group, each and every team will going to play 3 matches in the league matches, so that in each and every matches is going to be very important for every team. From the commentary box, and the start of the over number 4, Prabha. Second over. This time, high up in there. The opportunity for the fielder. Misjudgment at the fielder. Not only they're misjudging, but they're conceding 2 valuable runs now, going for the third as well. This is not a really good thing, good going here for Shramika strikers. We can see that there is a collusion. Absolutely, there is a collusion between the 3 fielders. Total misjudgment of the catch, and looks like the field a little bit struggling out here. It's a very difficult. I already mentioned about a little bit greasy out here because of that the wet outfield, and that's why the fielder couldn't manage to grip the ground properly. So while they're trying for the catch, that means looks like it's the fielder has got a little bit collusion, and one fielder is get injured in that occasion.
It looks like a Kiran will go into replace. So 2 players are injured, so that 2 fielders went outside the ground, and 2 substitute fielders are entering the ground. Here is the next ball. Right around the wicket, going for the expansive drive, not quite get hold of that one properly. The intention of the batsman to go for the big shot on the offside region. The fact that ball is not really coming to the bat, just a single for the batsman. The withered single scoreboard numbers on to 24 on the board for the loss of 2 wickets. Hello. 13 more runs required for the victory. 13 required for the victory. This time again, lovely delivery indeed. Oh, chance of run out and direct it which is required, but ball just missed the stumps. And not really going everything in favor of Shamika here. ಹಲೋ MLA ಪ್ರೀಮಿಯರ್ ಲೀಗ್ನ ಈ ಒಂದು ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ರೆನಾಲ್ಟ್ ಮಂಗಳೂರಿನ ಮಾಲಕರಾದ ಶ್ರೀಯುತ ರಿಜ್ವಾನ್ ಇವರನ್ನ ನಮ್ಮ ಆಯೋಜಕರ ಸಮಿತಿಯ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ವಿವೇಕ್ ದಂಬೇಲಿ ಅವರು ಹೂಗುಚ್ಚ ಹಾಗೂ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ರಿಜ್ವಾನ್ ರೆನಾಲ್ಟ್ ಸಂಸ್ಥೆಯ ಮಾಲಕರು, ಮಂಗಳೂರು ವಿಭಾಗ. Thank you very much. The match is inching towards a nail batting finish. One more single is added to total. So far it's going to be a very good over here for Abbaka Soldiers. They're getting some runs here, and scoreboard now moves on to 26. That means 11 more runs required for the victory in remaining 8 deliveries. What a match is going on here. Prabha will go into face. Prabha will go into ball to Fayaz. He just came into the middle as the opening batsman. Still this hanging there in the middle, try to take the match away from the opposition. And here is Prabha again bowling right arm over the wicket, full toss delivery, improvising, but there is a fielder there in the deep backward square leg region, and India did Fayaz have to settle for the single. Again, it's not a very difficult one for the batsman, even as far as the running bit of the wicket is concerned. Not only the fielder little bit feeling difficulty here, but even for the batsmen as well. So one more run, that means the scoreboard moves on to 27 on the board. 10 runs required for the victory in remaining 7 deliveries. 7 ball, 10 runs required for the victory. What a great match. And the previous match also is a very good finish. And now also the match number 3 of the day, number 1 of this prestigious MLA Premier League 2022 is really inching towards nail batting finish. 7 balls remaining, 10 runs required for the victory. The batsman, new batsman, Fayaz MFC will go into face. Both are Fayaz, and now Fayaz, the new batsman, and will go into face the next delivery of Prabha. There is a fielder in the short backward point, one fielder in the deep cover point region, and extra cover inside the ring. There is a long off, one at deep long, on a deep backward square, deep mid wicket. This time he's looking for the pull shot, not quite getting hold of that properly. They're running hard, looking for the second. That hard work here for the fielder in the deep. Good collection and return coming from the fielder, so that there is no question of a second run. So one more over completed. Little bit expensive, as 3 runs which came in the first delivery. Then he bowled 1 wide and then 4 singles. Altogether, it's a 28 is the total score after completion of over number 4, and that means in the last and final over they have to get another 9 runs required for the victory in 6 ball. Anything can be possible in this match. It's going to be anybody's game. Both the teams has got opportunity. The equally poised, actually, evenly poised, these 2 matches. These 2 teams has got opportunity to win the match. As far as the winning perspective of fielding team Shamika is concerned, they need to have one good over. At the same time, for the winning perspective of Abbaka Soldiers is concerned, sensible batting which is required here in the middle. Of course, one big shot can change the complexion of the match, at least the 3 and boundaries, but even the rotation of strike and placement of the ball will going to help the Soldiers to win the match. But both the teams just suddenly wanted to start their journey with a victory, and that's why the last and final over going to be very interesting. Mahendra, he's got a ball in his hand. He will go into ball a very, very important over, the decider over, and wait and see which team will go in to win this match. The Fayaz
Senior out in the middle, and even Fires MFC is also in the middle. 2 Fires out here in the middle for Soldiers, and wait and see how well they manage to get that 9 runs, which is a victory run for Soldiers to win this match. Abaka Soldiers. Shamika strikers have to strike with some good deliveries. Mahendra from the far end. Left arm round the wicket delivers. This time off the back foot, cuts that one very hard, but not really getting that much of timing behind the stroke. Ball went towards a short-term region with that single scope, and moves on to 29 on the board. That means 8 runs required from 5 balls. 8 runs required from 5 balls. It's going to be very interesting indeed. And the whole artwork we can see there from the captain of Shamika strikers to set a field, because it's definitely going to be a testing time for the captains. And especially the fielding team to kind of the fielding set he wanted to do in this last over. Maybe that the batsmen are maybe looking for some big shot, can release the pressure from them. But for that, I think Mahendra definitely is the one, is experienced bowler. And spin bowler is injured this time. Oh, that was a reverse stroke is attempted, and it's a wide call by umpire. This time I think it's ball pissed and going further away. As a batsman seeing that the batsman going for the reverse stroke, and batsman bowler tried to change the line of the delivery, but it's too much, isn't it? The ball is gone too much outside the line of leg stump. So umpire Ravi Uppala saying that it's a wide delivery. So with that extra scoreboard now moves on to 30 on the board, and the last over remaining, last 5 deliveries remaining, and they have to get another 7 runs to win this match. And I request the players, please don't waste the time. Please don't waste the time. We are already having a shortage of time. And please respect the addition of umpires. It's one of the part of cricket. The discipline is always the key for each and everyone. As this time again, 5 balls remaining, 7 runs required for the victory. And wait and see how Dharmendra will go in to put some pressure here. And maybe the batsman, after looking for the big stroke and towards backward boundary region by playing the switch it, the bowler try to beat the bat if the ball outside the line of leg stump, and rightly so umpire call it's a wide. So score remains on 30, 7 to get from 5 balls. Difference between run and ball exactly the 2 now. Not only the extra deliveries but extra runs as well. This time again looking for the pull shot, chance of run out, and the wicket keeper behind the stump. He couldn't manage to shy the stumps in the occasion. It's a golden opportunity. So leg by call by umpire. Again that ball is coming very slow to the batsman. Went for the switch it again. Missed the ball completely from the bat. But ball is not too far away from the wicketkeeper behind the stump. It's a little bit back and throw, but ball just missed the stumps. 4 balls, 6 runs required for the victory. Excellent match is going on here. Really good match indeed. Both the teams are a little bit under pressure. The bowler under pressure. The batsman certainly is under pressure, because each and every dotted delivery will go into the pressure condition for the batsman. That's why both the batsmen doesn't want to miss the deliveries after getting one extra deliveries. They want to capitalize that one. Mahendra, right above the wicket, doesn't slash that one again. Not really getting that placement and timing behind the stroke. He's not happy with himself for Fayaz. He knows that it is a short pitch outside the line of off stump. He can deliver that one down to deep extra cover region. There is no extra cover in the deep, and that's why he's a little bit frustrated. And 1 more run is added to total. Now, another 3 balls remaining. 5 runs required for the victory. Fantastic match is going on here. One of the best match. Of course, altogether 2 matches is completed in the day number 1. This is the match number 3 is in progress, and it is inching towards a nail-biting finish. Mahendra from the far end. Left arm down the wicket, went for the reverse stroke. Ball up in there. Fielder underneath it. He takes a catch. This is a wicket what Shamika wanted in the situation. What an important breakthrough here from Mahendra. So
unnecessarily the Fayaz is a subtle batsman in the middle. So many times he's trying for the reverse stroke, but this time I think he couldn't manage to hold that one properly. Ball went high up in there, and a short cow point fielder in the negation, not really making any mistake. And the wicket number 3 is back into pavilion of Abaka Soldiers. Now, last 2 deliveries remaining, and runs required for the victory is 5. This is decider delivery. Viraj is a new batsman, just came into middle, but he was definitely will going to be in the striker's end. And as per the present rules and the regulation of ICC, International Cricket Council, and it was implemented in IPL, that the crossing system, it was just removed, and now the new batsman have to take the strike. Viraj. Little bit change in the batting here is not a Viraj, it's a Neetu, because the captain of Abaka Soldiers just looking for the left-hand batsman who can clear the ground. And 2 balls, 5 runs required for the victory. So far, I think Mahendra really handling the pressure very well. It's all about the mind game, isn't it? The strong mindset which is required for the bowler, even for the batsman. Neetu is on strike, the new batsman. Mahendra has got a ball in his hand, looking for one good delivery. 2 balls, 5 runs required for the victory. This is a decider delivery. Everybody on their feet. Here you go. Mahendra ball, he lofted and ball high up in there. Ball will go into catch out there in the mid-wicket region. Can you believe this? Absolutely. Once the batsman hits that one high up in there, everyone thought it might be a 6, but ball landed into the hands of the fielder. This is what we're talking about, the beauty of cricket, isn't it? You can't say anything in cricket. Just look like that could be a maximum when the ball has got a contact with the bat of the batsman. Now Viraj coming to the middle here. After this match, Saffron Warriors versus Putturu Lotus will go into start. And 5th match will be played between Tulnad Warriors versus Kamala Risers. I request both the teams please report for the photo session. And meanwhile, last delivery, last delivery, and 5 runs required for the victory. Viraj, can he become the hero? Can he become the hero? Yes, he becomes the hero. No, he doesn't. The fielder has become the hero. Mahendra becomes a hero here. What a match. What a magnificent match it is. Absolutely. It's a high catching and hat-trick wicket here for Mahendra. He got a hat-trick. Thank you. Oh, what a magnificent, what a fantastic finish for this match. Can you believe this? 2 strokes, which looks like a 6, which is catches taken in the deep in the long one at mid-wicket. And last ball, when it's a 5 required for the victory, the batsman hoisting it over. Looks like ball is going to clear that boundary, but the fielder in the deep backward square leg take a comfortable catch in the deep backward square leg. And the victory of 4 runs for Shramika Strikers. Really nail-biting finish and thrilling finish for this match. So Mahendra picked up a hat-trick, the first hat-trick of this MLA Premier League 2022.
So welcome back once again the presentation ceremony of the man of the match. What a fantastic match we got here. Is absolutely a nail-biting finish. And at last, Saffron Shamika Strikers, Shamika Strikers won the thrilling match. And the man of the match, which goes to the man who picked up first hat-trick of this MLA Premier League. It's none other than Mahendra. He's not only picked up 4 wickets and hat-trick wickets, but he also scored 11 valuable runs in just 7 deliveries. So I request Mr. Mahendra, please come forward quickly to collect your man of the match from our chief guest. We have a very respected MLAs out here, and we have UT Khadar, and he is not only the MLA of Ulala constituency, but he is the owner of Abbaka Soldiers, and we have another MLA and respected Sanjeev Matandur, Putturu Lotus team owner as well, and we have all dignitaries out here in the presentation ceremony. So now it's a time for Mahendra to collect a man of the match. At the big idea for Mahendra, one who picked up a first hat-trick of this MLA Premier League 2022. What a fantastic performance here from Mahendra, and a victory for Shamika. Congratulations, Shamika Strikers. They won the match, a thrilling match. Now we are into the next match. Saffron Warriors takes the challenge of Putturu Lotus. ಅಲ್ಲಿ ವೇದಿಕೆ ಮುಂಭಾಗದಲ್ಲಿ ನಿಂತವ್ರು ದಯವಿಟ್ಟು ಅಲ್ಲಿಂದ ಬದಿಗೆ ಸರಿಬೇಕಾಗಿರುವಂತೆ. ಹಲೋ, ಅಲ್ಲಿ ವೇದಿಕೆಯ ಮುಂದೆ ನಿಂತವರು ಬದಿಗೆ ಸರಿಬೇಕಾಗಿ ವಿನಂತಿ ದಯವಿಟ್ಟು. धन्यवाद सतीश. तो what a fantastic match ended just short while ago, which won by Shumika Strikers by a narrow margin of 4 runs, defeating Abbaka Soldiers in the last delivery of the match. And with that victory, they back the complete point. Next match, Saffron Warriors. Now the match is now going to begin between Saffron Warriors versus Putturu Lotus, in fact. So in this match, Putturu Lotus, after won the toss, they elected to field first. तो इस वक्त मैच शुरू होने जा रहा है सफरॉन वॉरियर्स और पुत्तूर लोटस के बीच में, और पुत्तूर लोटस ने टॉस जीतने के बाद पहले फील्डिंग करने का निर्णय जो कि उन्होंने लिया है, और यहां पर मैच जो कि शुरू होगा कुछ ही क्षणों में. और जहां तक अगले मैच का सवाल, जस्ट टॉकिंग अबाउट द नेक्स्ट मैच, तुलनाड वॉरियर्स विल टेक्स ओवर Kabala Risers in the next match, and because of that I request all the players of these two teams to please get ready for the next match. So the openers for Saffron Warriors, Gaurish and Rupesh are the openers. Meantime, the bowler is Lokesh, and we are just waiting for the first ball of the match. The first ball of the match number 4 of this tournament is now coming up. MLA Premier League 2022 from the hands of Lokesh to the right-handed batsman Gaurish. और सब कुछ इस वक्त तैयार. मैच नंबर 4 की शुरुआत यहां पर होती हुई, पावर प्ले इस वक्त जारी, और फील्डर इस वक्त मैदान पर छा चुके, और ओवर की मैच की पहली गेंद लेकर इस वक्त गेंदबाज यहां पर शुरू करते हुए, और तैयार. ये गेंद पहली गेंद बैकफुट पर गए, कट किया गेंद को खूबसूरती के साथ, गेंद पहुंचे पॉइंट की दिशा में, और इससे पहले की गेंद को वहां पर फील्ड किया जाता. 1 रन का इजाफा यहां पर हो चुका, और इस 1 रन के साथ रनों का सिलसिला यहां पर शुरू हो चुका है. पुत्तूर माफ कीजिए, सैफरॉन वॉरियर्स का 1 रन बिना किसी नुकसान के.
पहले ओवर में, और गौरीश अपना खाता पिछले गेंद पर खोल चुके हैं। रुपेश इस वक्त सामना करने के लिए तैयार लोकेश की गेंदों का, और कुछ हद तक धूप प्रकट होने के बाद एक बार फिर से बदली भरा वातावरण मैदान पर छा चुका है। सूरज बादलों की आड़ में इस वक्त छिप चुका है, और इस मैच की अगली गेंद लेकर गेंदबाज तैयार। इस बार रिवर्स शॉट खेलना चाहा, टॉप एज पर गेंद टकराई, शॉट फाइनल की दिशा में गेंद पहुंची, और जब तक गेंद को वहां पर फील्ड किया जाता बल्लेबाज के पास मौका था एक रन प्राप्त करने की। जस्ट वांटेड टू प्ले दैट फॉर विद द ट्विस्टेड बैट एट द लास्ट मोमेंट, लेकिन अंतिम क्षण में गेंद बल्ले पर ठीक तरह से नहीं आई, और टॉप एज पर टकराने के बाद एक टिप्पे के बाद गेंद जब तक फील्ड बल्लेबाज के पास मौका एक रन प्राप्त करने का, और इस एक रन के साथ स्कोर बढ़कर अब पहुंच चुका है 2 रनों पर बिना किसी नुकसान के। जबकि पहला ओवर यहां पर प्रगति पर, 2 बेहतर गेंदे लोकेश इस ओवर में फेंक चुके हैं। गौरीश एक बार फिर से स्ट्राइक पर आ चुके हैं, रुपेश नॉन स्ट्राइक रन पर मौजूद, और एक बार फिर से लोकेश तैयार, दाहिने हाथ ओवर द विकेट। यह गेंद कदमों का इस्तेमाल करते हुए आगे आए, गेंद को उछालना चाहा, लेकिन गेंद उनके पहुंच से बाहर, ऑफ स्टंप से काफी बाहर की ओर गेंद निकल रही थी, और सीधे पहुंचे विकेट कीपर के हाथों में। रन से इस बीच मिला बल्लेबाज को नहीं, टीम को 3 विदाउट लॉस इन द फर्स्ट ओवर, और 2 सही गेंदे फेंकने के बाद लोकेश इस बार ऑफ स्टंप से काफी बाहर की ओर गेंद उन्होंने फेंकी थी, और आखिरकार गेंद बल्लेबाज के पहुंच से बाहर सीधे विकेट कीपर के हाथों में। रन मिला वाइड के रूप में 1 रन, 3 रन बन चुके हैं बिना किसी नुकसान के। गेंदबाज लोकेश एक बार फिर से गेंदबाज यहां पर आगे बढ़ाते हुए दाहिने हाथ के बल्लेबाज गौरीश के लिए। यह गेंद उछाला, इस वक्त लॉन्ग ऑन पर गेंद जाती हुई फील्ड क्लियर करते हुए, और गेंद इस वक्त लॉन्ग ऑन सीमा रेखा को पार कर चुकी है 6 रनों के लिए। ऐसा कहना पड़ेगा, just got that one right from the middle of the bat after using his feet, comes down the track, lofted that one in a style over long on fence for 6 runs. Perfect struck came from the bat of Gaurish, और इस छक्के के साथ स्कोरबोर्ड छलांग लगाकर इस वक्त पहुंच चुका है 9 रनों पर बिना किसी नुकसान के। जबकि पहला ओवर उनकी पारी का यहां पर प्रगति पर। लोकेश इस वक्त गेंदबाजी आगे बढ़ाते हुए, फुल टॉस पुल किया, एक बार फिर से इनफील्ड क्लियर करते हुए गेंद जाती हुई लंबन सीमा रेखा की ओर, और गेंद इस वक्त लंबन सीमा रेखा को पार कर चुकी है 4 रनों के लिए। 6 and a boundary came from the bat of Gaurish now. Even how you feel like heaven, even how you feel like heaven, even how you feel like heaven with you, so what can I do? Even how you feel like heaven, even how you feel like. ಅಲ್ಲಿ ಮುಂದಿನ ಪಂದ್ಯಕ್ಕಾಗಿ ತುಳುನಾಡು ವಾರಿಯರ್ಸ್ ಹಾಗೂ ಕಮಲಾ ರೈಸರ್ಸ್ ತಂಡದ ಕಪ್ತಾನರಿಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ವೇದಿಕೆಯನ್ನು ಸಂಪರ್ಕಿಸಬೇಕಾಗಿ ವಿನಂತಿ ಟಾಸ್ಗಾಗಿ ದಯವಿಟ್ಟು. So back to this game. What a fantastic batting performance continuing here from Gaurish. 6 and a boundary. Straight away the bowler is now under pressure. और देखते हैं अगले गेंद पर वो गेंदबाजी में कौन सा अस्त्र यहां पर प्रयोग करते हैं। दाहिने हाथ ओवर द विकेट गेंदबाजी करते हुए ये गेंद रिवर्स शॉट खूबसूरती के साथ गेंद को निकाला। इस वक्त एक्स्ट्रा कवर की दिशा में काफी लंबा दौड़ लगाते हुए फील्डर, और इससे पहले की गेंद को वहां पर फील्ड करने के बाद पीछे की ओर दौड़ लगाते हुए गेंद को फील्ड करके जब तक थ्रो करे बल्लेबाज के पास मौका था 2 रन प्राप्त करने के। जस्ट प्ले दैट वन विद अ ट्विस्टेड बैट एंड गेट्स a couple run for that. ಅಲ್ಲಿ ಮುಂದಿನ ಪಂದ್ಯಕ್ಕಾಗಿ ತುಳುನಾಡು ವಾರಿಯರ್ಸ್ ಹಾಗೂ ಕಮಲಾ ರೈಸರ್ಸ್ ತಂಡದ ಎಲ್ಲ ಸದಸ್ಯರಿಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ಅಫಿಷಿಯಲ್ ಹಾಳೆಯಲ್ಲಿ ತಮ್ಮ ತಂಡದ ಸದಸ್ಯರ ಹಸ್ತಾಕ್ಷರಗಳನ್ನು ದಾಖಲಿಸಬೇಕಾಗಿ ವಿನಂತಿ. ನಂತರ ಟಾಸ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ. ದಯವಿಟ್ಟು 2 ತಂಡದ ಆಟಗಾರರು ಗಮನಿಸಬೇಕು. ತುಳುನಾಡು ವಾರಿಯರ್ಸ್ ಹಾಗೂ ಕಮಲಾ ರೈಸರ್ಸ್ ತಂಡದ ಎಲ್ಲ ಆಟಗಾರರು ಗಮನಿಸಬೇಕು. ದ್ವಿತೀಯ ಸುತ್ತಿನ ಮೊದಲ ಪಂದ್ಯಕ್ಕಾಗಿ ಹಸ್ತಾಕ್ಷರಗಳನ್ನು ದಾಖಲಿಸಲು ತುಳುನಾಡು ವಾರಿಯರ್ಸ್ ಹಾಗೂ ಕಮಲಾ ರೈಸರ್ಸ್ ತಂಡದ ಎಲ್ಲ ಸದಸ್ಯರಿಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ये गेंद रिवर्स शॉट गेंद को खेलना चाहा, गेंद पहुंचे सीधे विकेट कीपर के हाथों में, रन्स नहीं मिलेगा. सो फैंटास्टिक ओवर इन Saffron Warriors point of view came to an first over completed, and after first over they managed to score 15 runs on the board, and this is an absolutely terrific start for Saffron Warriors. 15 रन पहले ओवर में बटोर चुका है Saffron Warriors, और खासकर गौरीश जिन्होंने 13 रन पहले ओवर में बटोरे सिर्फ 5 गेंदों पर 280 स्ट्राइक रेट की मदद से, और यहां पर उनकी मदद से इस वक्त एक बेहतरीन शुरुआत कर चुका है सफरान वॉरियर्स 15 रन बिना किसी नुकसान के. इट्स 15 for none आफ्टर फर्स्ट ओवर.
5 ओवर का ये मैच, 5 ओवर प्रति पारी यहाँ पर खेले जाएंगे और पहला ओवर पूर्ण होने के बाद सफरान वॉरियर्स एक बेहतर शुरुआत यहाँ पर कर चुका है और निस्संदेह जिस तरीके की गेंदबाजी की उम्मीद पुत्तूर लोटस के कप्तान ने की थी, बेहतर गेंदबाजी की उम्मीद कहना चाहिए, वो बेहतर गेंदबाजी नहीं कर पाए पहले ओवर में लोकेश। 15 रन उन्होंने प्रदान किए और अब नए गेंदबाज के रूप में गेंदबाजी पर उतरते हुए कमेंटेटर बॉक्स एंड की ओर से गेंदबाज आलोक का गेंदबाजी इस वक्त शुरू करते हुए। स्ट्राइक इस वक्त रुपेश के पास और फील्डिंग में जमावट यहां पर चलती हुई। तो जहां तक सवाल है, डीप फाइन लेग इस वक्त मौजूद, डीप थर्ड मैन, डीप एक्स्ट्रा कवर तैनात ठीक सीमा रेखा के पास, डीप बैकवर्ड स्क्वायर लेग और डीप मिड विकेट के बीच एक फील्डर तैनात। फुल टॉच फुल किया इस वक्त एक्स्ट्रा कवर की दिशा में और गेंद सीमा रेखा को पार कर चुकी है 4 रनों के लिए। गेंद को खूबसूरती के साथ विद रिवर्स शॉट गेंद को खेल दिया था इस वक्त डीप एक्स्ट्रा कवर पर 4 रनों के लिए। रनों की बौछार यहां पर लगाते हुए बल्लेबाज सफरॉन वॉरियर्स के और स्कोर बोर्ड बढ़कर अब पहुंच चुका है 19 रन बिना किसी नुकसान के, 19 विदाउट लॉस। टर्रिफिक प्रोग्रेसिंग फॉर सफरॉन वॉरियर्स और गेंदबाज एक बार फिर से तैयार। पटकी हुई गेंद, बेहतर गेंद थी, थोड़ी सी उछाल लेते हुए ऑन साइड पर गेंद को खेलना चाहा था, चूंकि गेंद उनके बल्ले के नीचे से होकर सीधे निकल गए विकेट कीपर के हाथों में, रन से बल्लेबाज को नहीं मिला। स्कोर इस वक्त रुक चुका है 19 रन बिना किसी नुकसान के, 19 विदाउट लॉस। आलोक गेंदबाज इस वक्त आगे बढ़ाते हुए, रुपेश सामना करने के लिए तैयार। 7 से 8 कदम उनका रन अप, दाहिने हाथ राउंड द विकेट गेंदबाजी करते हुए इस वक्त पटकी हुई गेंद, ऑन साइड पर गेंद को उछालना चाहा, चूंकि एक बार फिर से स्टंप्स को कवर कर ऑन साइड पर गेंद को उछालना चाहता, थोड़े से सफल होते हुए घुटनों के बल बैठते हुए, लेकिन आखिरकार गेंद को कनेक्ट नहीं कर पाए और गेंद सीधे पहुंची विकेट कीपर के हाथों में। स्कोर इस वक्त रुक चुका है 19 रनों पर। इट्स 19 विदाउट लॉस इन द ओवर नंबर 2 इन प्रोग्रेस। एक बेहतरीन क्रिकेट श्रृंखला MLA प्रीमियर लीग 2022 शानदार प्रगति यहां पर करती हुई। और जहां तक सवाल है अगली गेंद का, तो गेंदबाज तैयार, यह गेंद उछाला है डीप मिड विकेट पर, फील्डर मौजूद और इसी के साथ यह पहला विकेट यहां पर गिर चुका है सफरॉन वॉरियर्स की ओर से। तो पहला विकेट यहां पर गिर चुका है। रुपेश स्टंप्स को कवर करने के बाद थोड़े से सफल होते हुए गेंद को ऑन साइड पर उछाला था, मिडल ऑफ द बैट कनेक्ट करते हुए, लेकिन ऐसा कहना पड़ेगा जस्ट प्लेड दैट वन अगेंस्ट द विंड, हवा के रुख के खिलाफ स्ट्रोक को खेला था और आखिरकार गेंद अपने रफ्तार को खोते हुए सीधे डीप मिड विकेट सीमा रेखा के अंदर फील्डर द्वारा लपक ली गई और रुपेश की छोटी मगर बेहतर पारी पर पर्दा गिर चुका है। 5 रन उन्होंने बनाए 5 गेंदों पर 100 स्ट्राइक रेट की मदद से और 19 रनों पर पहला विकेट खो चुका है यहां पर सफरॉन वॉरियर्स। It's 19 for the loss of 1 wicket. Number 3 batsman is now comes out to the middle. Akash. इस वक्त आकाश इस वक्त सामना करने के लिए तैयार और ये गेंद फुल टॉस, गेंद को ऑफ द टॉस खूबसूरती के साथ खेल दिया इस वक्त लॉग ऑन की दिशा में और इससे पहले कि गेंद को लॉग ऑन पर फील्ड किया जाता बल्लेबाज के पास मौका 1 रन प्राप्त करने का। 20 रन बन चुके हैं 1 विकेट के नुकसान पर। पिछले 2 गेंद पहले जो रुपेश का विकेट गिर चुका है, डीप मिड विकेट फील्डर द्वारा लपक लिए गए थे आलोक की गेंद पर, 5 रन उन्होंने बनाए थे 5 गेंदों पर और आकाश पिछले गेंद पर अपना खाता खोल चुके हैं। गौरीश जो कि काफी आक्रामक इस वक्त नजर आते हुए, सिर्फ 6 गेंदों में 13 रन, 5 गेंदों में 13 रन अब तक वो जोड़ चुके हैं 280 स्ट्राइक रेट से और इस बीच सामना 260 स्ट्राइक रेट से कहना पड़ेगा। इस बार हल्के से गेंद को स्टेयर कर दिया, बैकफुट पर जाने के बाद पॉइंट पर तेजी के साथ रन के लिए दौड़ पड़े और 1 रन इस बीच बल्लेबाज यशस्वीतम पूर्ण कर चुके हैं और 1 रन के साथ स्कोर बढ़कर पहुंच चुका है 21 रन। और जहां तक एक बेहतर स्कोर खड़ा करने का सवाल है, इस वक्त एक साझेदारी पार्टनरशिप की सख्त जरूरत है सैफरॉन वॉरियर्स को और खासकर
ज्यादा से ज्यादा स्कोर खड़ा करने का सवाल है तो गौरीश की उपस्थिति इस वक्त उनके लिए बेहद जरूरी बन चुकी है, क्योंकि गौरीश काफी आक्रामक नजर आते हुए और यहां पर सिर्फ 6 रन इस ओवर में आलोक ने प्रदान किए। 2 ओवर की समाप्ति, 21 रन 1 विकेट के नुकसान पर, 21 for 1. Still they are looking in a good situation, except they lost 1 wicket in the face of Rupesh in this over. They managed to score 21 runs on the board for losing 1 wicket with the run rate of exactly 10.5 runs per over. और जहां तक सवाल है अगले ओवर का, तो तीसरा ओवर यहां पर शुरू होता हुआ हमसे दूर वाले छोर से एमएलए प्रीमियर लीग एंड की ओर से फील्डिंग में जमावट इस वक्त करते हुए लोकेश, जो कि अपना दूसरा ओवर प्रारंभ करते हुए, तो 15 रन पहले ओवर में लोकेश ने प्रदान किए थे। इसके बावजूद उन पर भरोसा रखते हुए उनके कप्तान ने इस वक्त गेंदबाजी सौंपी है। लोकेश के हाथों में अपना दूसरा ओवर लेकर इस वक्त तैयार, और गौरीश जिन्होंने लोकेश के पहले ओवर में 13 रन बटोरे थे, वो अब सामना करने के लिए तैयार। और देखना यह है कि लोकेश उनके खिलाफ किस तरह का रणतंत्र यहां पर यूज करते हैं गेंदबाजी में। पहली गेंद लेकर तैयार, पटकी विकेट, ऑन साइड पर गेंद को उछालना चाहता, घुटनों के बल बैठते हुए, लेकिन गेंद टिप्पा खाने के बाद काफी नीचे रहते हुए और सीधे पहुंचे विकेट कीपर के हाथों में। रन से इस बीच बल्लेबाज को नहीं मिलेगा। स्कोर रुक चुका है इस वक्त 21 रनों पर 1 विकेट के नुकसान पर। धीरे धीरे अपनी सही लेंथ और लाइन को प्राप्त करते हुए लोकेश बेहतर गेंद, अपनी पहली बेहतर गेंद यहां पर वो फेंक चुके हैं और अपनी अगली गेंद लेकर इस वक्त तैयार। दाहिने हाथों पर द विकेट गेंदबाजी करते हुए दाहिने हाथ के बल्लेबाज के लिए ये गेंद इस बार हल्के से गेंद को खेल दिया, स्क्वायर ऑफ द विकेट। अंतिम क्षण में गेंद के बल्ले के मुंह को खोलते हुए गेंद को खेल दिया था गली क्षेत्र पर, और जब तक गेंद को वहां पर फील्ड किया जाता बल्लेबाज के पास मौका था 1 रन प्राप्त करने का। इस 1 रन के साथ स्कोर बढ़कर अब पहुंच चुका है 22 रनों पर। इट्स 22 फॉर द लॉस ऑफ 1 विकेट इन द ओवर नंबर 3 इन प्रोग्रेस फॉर Saffron Warriors after being losing the toss and put it to bat by Puttur Lotus in the match number 4 of MLA Premier League 2022। और अगली गेंद लेकर इस वक्त लोकेश गेंदबाजी करते हुए, आकाश इस वक्त सामना करने के लिए तैयार है। और इस बीच गेंदबाज लोकेश की ओर की अगली गेंद, ये गेंद ऑन साइड पर अपने स्ट्रोक को रोक लिया था गेंद के उछाल को पहचानते हुए, और गेंद लगभग उनके टॉप एज पर टकराने के बाद स्क्वायर लेग पर जब तक फील्ड हो बल्लेबाज के पास मौका था 1 रन प्राप्त करने का। रन इस वक्त आसानी के साथ बनते हुए सफ्रॉन वॉरियर्स के लिए और एक बेहतर स्कोर की ओर वो इस वक्त अग्रसर होता हुआ। तो स्कोर बढ़कर इस वक्त पहुंच चुका है 23 रनों पर। इट्स 23 नाउ फॉर द लॉस ऑफ 1 विकेट इन द ओवर नंबर 3 इन प्रोग्रेस। लोकेश गेंदबाजी यहां पर आगे बढ़ाते हुए, गौरीश सामना करने के लिए तैयार। यह गेंद ऑन साइड पर गेंद को उछालना चाहा, क्योंकि गेंद सीधे पहुंची विकेट कीपर के हाथों में। रन इस बीच बल्लेबाज को नहीं मिलेगा। तो बेहतर गेंद थी इस वक्त, कुछ ज्यादा हद तक स्टंप से बाहर नहीं निकल रहे थे, और आखिरकार विकेट कीपर ने विकेटों के पीछे अपने हाथों में गेंद को कैद कर लिया। रन से बल्लेबाज को नहीं मिलेगा। पहले ओवर 15 रन प्रदान करने के बाद लोकेश धीरे धीरे अपनी सही लय को यहां पर प्राप्त करते हुए, सही रिदम जिसे कहते हैं, और बेहतर लेंथ और लाइन के साथ यहां पर गेंदबाजी करते हुए एक बार फिर से तैयार। दाहिने हाथ ओवर द विकेट, फील्डिंग में कुछ जमावट करते हुए लॉन्ग ऑन फील्डर थोड़ा सा वाइडर तैनात, डीप मिड विकेट, डीप बैकवर्ड स्क्वायर लेग, लॉन्ग ऑफ बिल्कुल सीधा, डीप कवर पॉइंट पर एक फील्डर मौजूद ठीक सीमा रेखा के पास ऑफ साइड पर। और अगली गेंद लेकर लोकेश इस वक्त तैयार, दाहिने हाथ ओवर द विकेट गेंदबाजी करते हुए। यह गेंद ऑन साइड पर गेंद को स्विंग करना चाहा, नॉट क्वाइट मिडलिंग एट द लास्ट मूवमेंट। गेंद पहुंची इस वक्त डीप बैकवर्ड स्क्वायर लेग और डीप मिड विकेट के दरमियान, जब तक फील्डर 4 से 5 कदम आगे आने के बाद गेंद को फील्ड करे, बल्लेबाज के पास मौका था 1 रन प्राप्त करने का। 24 फॉर द लॉस ऑफ 1 विकेट इन द ओवर नंबर 3 इन प्रोग्रेस। और ऐसा कहना पड़ेगा पहले ओवर में 15 रन प्रदान करने के बाद एक बेहतर वापसी कर चुके हैं पुत्तूर लोटस के गेंदबाज, और रन इस वक्त सिंगल्स में प्रदान करते हुए और परिस्थिति को धीरे धीरे अंडर कंट्रोल, अपने नियंत्रण में इस वक्त लेते हुए गेंदबाज। तो एक बार फिर से लोकेश फील्डिंग में कुछ हद तक जमावट करते हुए, कवर पॉइंट फील्डर को कुछ देर के लिए आगे बुला लिया गया था जरूर, लेकिन वापस पीछे उन्हें भेजा गया है ठीक सीमा रेखा के पास। अगली गेंद फुल टॉस, गेंद को नहीं ओवर पिच गेंद थी, गेंद को ड्राइव कर दिया इस वक्त। गेंद पहुंची लॉन्ग ऑन की दिशा में, कलेक्टेड क्लीनली बाय द फील्डर इनसाइड द फेंस एट लॉन्ग ऑन, और इस बीच 1 रन का इजाफा यहां पर हो चुका है। 1 रन के इजाफे के साथ स्कोर अब बढ़कर पहुंच चुका है
25 रनों पर तीसरे ओवर की समाप्ति. So fine comeback made by the bowlers of Puttur Lotus after being conceding 15 runs in the first over. They come back very well in the second and third over, conceded just 10 runs. And now the score is 25 for the loss of 1 wicket in the over number after the completion of 3 overs. Meantime, the next match, Tulunada Warriors will take over Kamala Risers. और इसलिए मैं दरख्वास्त करता हूं कि दोनों टीमों के सदस्यों से कि कृपया अगले मैच के लिए तैयार रहे. प्लीज गेट रेडी फॉर द नेक्स्ट मैच. और ತುಳುನಾಡ ವಾರಿಯರ್ಸ್ ಹಾಗೂ ಕಮಲಾ ರೈಸರ್ಸ್ ತಂಡದ ನಾಯಕರಿಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ವೇದಿಕೆಯನ್ನು ಸಂಪರ್ಕಿಸಬೇಕಾಗಿ ವಿನಂತಿ. ನಾಣ್ಯ ಚಿಮ್ಮುಗೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು. ದಯವಿಟ್ಟು ತುಳುನಾಡ ವಾರಿಯರ್ಸ್ ಹಾಗೂ ಕಮಲಾ ರೈಸರ್ಸ್ ತಂಡದ ನಾಯಕರು ದಯವಿಟ್ಟು ಟಾಸ್ಗಾಗಿ ವೇದಿಕೆಯನ್ನು ಸಂಪರ್ಕಿಸಬೇಕಾಗಿ ವಿನಂತಿ. So 2 overs left. The bowler is now brought into the attack. लोहित इस वक्त गेंदबाजी शुरू करते हुए और स्ट्राइक इस वक्त लेने के लिए तैयार. आकाश, तो आकाश इस वक्त पहली गेंद ऑन साइड पर गेंद को उछाला, लेकिन नॉट क्वाइट मिड विकेट और गेंद पहुंचे डीप मिड विकेट पर. और जब तक गेंद को वहां पर फील्ड किया जाता बल्लेबाज के पास मौका था 1 रन प्राप्त करने का. और इस 1 रन के साथ स्कोर बढ़कर अब पहुंच चुका है 26 रनों पर 1 विकेट के नुकसान पर. 26 फॉर द लॉस ऑफ 1 विकेट एट द स्टार्ट ऑफ द 4th ओवर इन फैक्ट. और एक बार फिर से लोहित गेंदबाजी आगे बढ़ाते हुए. ये गेंद टॉप एज, मौका हो सकता है मिड विकेट फील्डर गेंद के नीचे आते हुए और इसी के साथ ये विकेट यहां पर गिर चुका है. I request the two teams captain of Tulunadu Warriors as well as Kamala Risers, please report here for the tossing ceremony. Already we have captain here, Kamala Risers, and I request the captain of Tulunadu Warriors, please complete the toss. I request Mr. Kiran Kumar Kodikal to complete this tossing ceremony. All the best both the teams. And one is a winning team, one is a losing team in their league matches, and important match here for Tulunadu Warriors. They have to win the match if they wanted to be in the competition. Now Kiran Kumar tossing the coin, and toss which is on by once again the captain of Tulunadu Warriors. And again you are won the toss, but what kind of changes you want to make actually after you are learning from the mistake in the previous match? This is a must win match for you. And what do you think, Kannan? What you want to make a change a little bit in your batting department and fielding department, bowling department? First of all, we would like to bat first after winning the toss because it's an under pressure match. So we want to put a very good total, very good side, no doubt about it. It's a do or die match, but we would not like to play under pressure. We would like to play freely. That is the main reason we are taking batting first. Absolutely, it's very good to see that is in a positive frame of mind, because but in the first match I think it's a little time to take to settle down with the condition and condition of the pitch and ground as well. It's quite understandable. But in the second match I think it's a must win match for you, and all the best, Kannan. Do well and play hard and play fair, and all the best for even for Tulunadu Kamala Risers as well, because they won the match, first match, and they are looking towards their second win of their league match. But I think it's a most important match here for Tulunadu Warriors, so that the Kannan, after winning the toss, they elected to bat first. Thank you. धन्यवाद सतीश. और जहां तक सवाल है अगले मैच का टॉस जो कि हो चुका है, और इस मैच में इस गेंद पर जो कि विकेट यहां पर गिर चुका है. स्कोर इस वक्त है 26 रन 3 विकेट के नुकसान पर. आउट होने वाले बल्लेबाज यतीश ऑन साइड पर गेंद को खेलना चाहते थे. गेंद बल्ले के बाहरी किनारे पर टकराई थी, ऑफ साइड पर गई और एक्स्ट्रा कवर पर फील्डर ने डाइविंग कैच लिया था और बेहतर कैच यहां पर ले चुके हैं. अगली गेंद लेकर तैयार, स्वीप करने का प्रयास. अंतिम क्षण में गेंद पहुंची लेग स्टंप से बाहर और वाइड का इशारा अंपायर का, और वाइड के इस रन के साथ स्कोर बढ़कर अब पहुंच चुका है 27 रनों पर 3 विकेट के नुकसान पर. It's 27 for the loss of 3 wicket in the over number 4 in progress. और लोहित गेंदबाजी यहां पर आगे बढ़ाते हुए दाहिने हाथ राउंड द विकेट. ये गेंद स्वीप किया खूबसूरती के साथ फुल टॉस गेंद पर, स्क्वायर लेग पर, लेकिन स्ट्रोक्स में ज्यादा रफ्तार नहीं. और इससे पहले की गेंद को स्क्वायर लेग पर फील्ड किया जाता, बल्लेबाज के पास मौका था 1 रन प्राप्त करने का. 1 more run added to the total, and with that single run the scoreboard is now moving up to 28
for the loss of 3 wickets in the over number 4 in progress. तो स्ट्राइक इस वक्त लेने के लिए तैयार आकाश और लोहित इस वक्त गेंदबाजी यहां पर आगे बढ़ाते हुए फील्डिंग में कुछ जमावट करने के बाद लॉन्ग ऑफ मिड ऑफ फील्डर को इस वक्त पीछे भेज दिया गया है, ठीक लॉन्ग ऑफ सीमा रेखा के पास। लॉन्ग ऑन इस वक्त सीमा रेखा के पास मौजूद, थोड़ा सा वाइडर और ये गेंद कट किया बैकफुट पर जाने के बाद खूबसूरती के साथ पॉइंट पर जब तक गेंद फील्ड बल्लेबाज के पास मौका था 1 रन प्राप्त करने का और इस 1 रन के साथ स्कोर बढ़कर अब पहुंच चुका है 29 रनों पर 3 विकेट के नुकसान पर। 29 फॉर द लॉस ऑफ 3 विकेट इन द ओवर नंबर 4 in progress. So what a fantastic comeback made by the bowlers of Puttur Lotus after being conceding 15 runs in the first over. They come back in the second, third and the fourth over brilliantly. इस बीच रनों के लिए कुछ हद तक संघर्ष करते हुए बल्लेबाज रन ज्यादातर सिंगल्स के रूप में बनते हुए गेंदबाज लोहित तैयार, दाहिने हाथ राउंड द विकेट। ये गेंद टॉप स्कोप इस वक्त फाइन लेग पर मौका और इसी के साथ ये विकेट यहां पर गिर चुका है। घुटनों के बल गेंद को इस वक्त स्वीप करना चाहते थे, उछालना चाहते थे, लेकिन अंतिम क्षण में गेंद उनके टॉप एज पर टकराई और शॉर्ट फाइन लेग पर जो फील्डर खड़े हुए थे उन्होंने कोई गलती नहीं की। ओवर की समाप्ति, 4 ओवर की समाप्ति, 29 for the loss of 4 wickets. So what a fantastic comeback by the bowlers of Puttur Lions after being conceding 15 runs in the first over. They conceded 14 runs in the next 3, and this is an absolutely outstanding comeback made by the bowlers of Puttur Lotus. और अब अंतिम ओवर बाकी, the last over now remaining in Saffron Warriors innings. और देखना यह है कि इस बचे हुए अंतिम ओवर में सफरान वॉरियर्स के बल्लेबाज और कितने रन यहां पर बटोर पाते हैं। शाम का वक्त लगभग 4:30 यहां पर बचते हुए धूप का प्रकोप जरूर कम हो चुका है, लेकिन धूप का अस्तित्व अभी भी मौजूद है और सूरज मैदान की दाईं ओर इस वक्त अपना अस्तित्व का प्रदर्शन करता हुआ समंदर की ओर अपना सफर तय कर चुका है और धूप की तीव्रता इसे ढलते हुए वक्त के साथ साथ यहां पर कम होती हुई, लेकिन संघर्ष की तीव्रता दोनों टीमों के खिलाड़ियों के बीच में इस ढलते हुए वक्त में भी बढ़ती यहां पर नजर आती हुई। कुल मिलाकर इस मैच में कड़ा संघर्ष यहां पर जारी है। अगली गेंद पटकी हुई गेंद ऑन साइड पर उछाला, गेंद पहुंची लॉन्ग ऑफ पर, एक और विकेट यहां पर गिर चुका है, विकेट नंबर 5 और यहां पर 5वां विकेट हो चुका है 29 रनों पर। Saffron Warriors, they are looking in trouble now. 29 for 5 in the over number 5 at the last in progress in their innings. So Akash, the man dismissed, caught by the long off fielder of the bowling of Ritesh for 5 of just 6 balls he scored, and he lost his wicket and back to pavilion. Number 7 batsman is now comes out to the middle, Shreyas. He is at the striker end in fact, and Ritesh is now going to bowl to the new man Shreyas. The next delivery comes, अगली गेंद लेकर गेंदबाज इस वक्त तैयार। ये गेंद सफल होते हुए ऑन साइड पर गेंद को इस वक्त खूबसूरती के साथ निकाला है फाइन लेग सीमा रेखा की ओर गेंद बढ़ती हुई, लेकिन वहां पर घने घास हैवी ग्रास के कारण गेंद जब तक अपने रफ्तार को खोने के बाद फील्ड और डीप फाइन लेग सीमा रेखा के अंदर 1 शॉट इस बीच इशारा हो चुका है अंपायर का और एकमात्र रन उनके खाते में यहां पर जोड़ा जाएगा और 1 रन के साथ स्कोर बढ़कर पहुंच चुका 30 रन 5 विकेट के नुकसान पर। जब पहले ओवर में 15 रन बने थे सफरान वॉरियर्स के, तब ऐसा लग रहा था कि सफरान वॉरियर्स के बल्लेबाज छा जाएंगे आने वाले ओवर्स में, लेकिन उसके बाद एक बेहतरीन कमबैक करते हुए पुत्तूर लोटस के गेंदबाजों ने सफरान वॉरियर्स के बल्लेबाजों पर अंकुश लगाया और अब सिर्फ 30 रन पर स्कोर बोर्ड रुक चुका है, जबकि उनकी पारी का 5वां ओवर यहां पर प्रगति पर एक बेहतरीन गेंदबाजी का सिलसिला यहां पर जारी रखते हुए गेंदबाज पुत्तूर लोटस के। और कुल मिलाकर अब 4 गेंदें उनकी पारी में बाकी। रितेश इस वक्त गेंदबाजी आगे बढ़ाते हुए, रोहित सामना करने के लिए तैयार, फील्डिंग में कुछ हद तक जमावट यहां पर चलती हुई और दाहिने हाथ के बल्लेबाज रोहित के लिए इस वक्त डीप बैकवर्ड स्क्वायर लेग, डीप मिड विकेट, लॉन्ग ऑन लॉन्ग ऑफ इस वक्त मौजूद, डीप कवर पॉइंट पर
इस वक्त कोई फील्डर दिखाई नहीं दे रहा है, जबकि गली इस वक्त तैनात। और जहां तक सवाल है ऑन साइड पर 20 गज के दायरे के अंदर के फील्डिंग के नजरिए का, तो एकमात्र फील्डर ऑन साइड पर मौजूद तो मिड विकेट पर रहा। और जहां तक सवाल है गेंदबाजी का, तो रितेश इस वक्त गेंदबाजी आगे बढ़ाते हुए, रोहित सामना करने के लिए तैयार। 4 गेंदें बाकी उनके पारी में। जस्ट 4 balls now left in their innings. रितेश टू श्रेयस, ये गेंद ऑन साइड पर गेंद को उछालना चाहा, गेंद और इस बार caught behind the wicket. Just shuffling across the line, gone for a mighty, not succeeded. He's got a big nick on that, big inside nick on that, I think, and wicket keeper behind the stumps made no mistake. One more wicket fallen, एक और wicket यहाँ पर गिर चुका है श्रेयस के रूप में, caught behind the wicket of the bowling of Ratish for 1 of 2 deliveries, and a 6th wicket lost for Saffron Warriors. It's 30-6. तो पहले ओवर में 15 रन बने थे और उसके बाद के 15 रन बने अगले 3.3 ओवर में। तो ये बात ये दर्शाता है कि कितनी बेहतरीन कमबैक यहां पर की है गेंदबाजों ने पुत्तूर लोटस के। ये गेंद इस बार गेंद को खेल दिया, गेंद पहुंची इस वक्त पॉइंट पर, 1 रन का इजाफा यहां पर हो चुका है। लेग बाई के रूप में पैर से लगकर गेंद आई थी और 1 रन के साथ स्कोर बढ़कर अब पहुंच चुका है 31 रनों पर, 6 विकेट के नुकसान पर। 31 for the loss of 6 wickets in the over number 5th and the last in progress in their innings. गेंदबाज अगले गेंद लेकर तैयार, ये गेंद और caught behind, 1 more wicket fallen. इस बार उछालना चाहा था लेकिन टॉप एज पर गेंद टकराए और विकेटों के पीछे विकेट कीपर ने कोई गलती नहीं की और इसी के साथ एक और विकेट यहां पर गिर चुका। विकेट नंबर 7 डाउन। नाउ दे आर 31 for 7 with just 2 balls to go in their innings. 1 ball left in fact in their innings. 31 for the loss of 7 wickets. Hello. ಈ ಒಂದು ವರ್ಣರಂಜಿತ ಕ್ರೀಡಾಕೂಟದ ಪಂದ್ಯಾಕೂಟಕ್ಕೆ ನಮ್ಮ ನೆಚ್ಚಿನ ಜನಪ್ರತಿನಿಧಿಯಾದಂತಹ ಗಾಯತ್ರಿ ಆಗಮಿಸಿದ್ದಾರೆ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಅಮಿತ್ ರಾಜ್ ಕೋಟಿಕಲ್ ಇವರು ಉದ್ಯಮಿ ಅಮಿತ್ ರಾಜ್ ಕೋಟಿಕಲ್ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ವರುಣ್ ರಾಜ್ ಅಂಬಟ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತೇನೆ. ಹಾಗೆಯೇ ಸತೀಶ್ ಮುಳವರು ತಾವು ಕೂಡ ಈ ಒಂದು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. So the last ball of their innings is now coming up. अंतिम गेंद लेकर गेंदबाज रितेश तैयार, दाहिने हाथ के बल्लेबाज इस वक्त सामना करते हुए। फील्डिंग में कुछ हद तक जमावट यहां पर चलते हुए मिड विकेट फील्डर को पीछे इस वक्त भेज दिया गया है। डीप फाइन लेग फील्डर को इस वक्त आगे बुला लिया गया है, डीप बैकवर्ड स्क्वायर लेग और फाइन लेग के बीच। और अंतिम गेंद लेकर इस वक्त रितेश तैयार, दाहिने हाथ ओवर द विकेट इस वक्त गेंदबाजी करते हुए। दाहिने हाथ के बल्लेबाज इस वक्त सामना करने के लिए तैयार। ये गेंद इस बार रिवर्स शॉट, गेंद को खेलना चाहा लेकिन अंतिम क्षण में गेंद को पुल करना चाहा और यहां पर रन आउट हो चुका है। 8th wicket fallen and the innings is up and Saffron Warriors finished with 31 for the loss of 8 wickets in the stipulated 5 overs, and now the target for Puttur Lotus are 32 in 5 overs. They have to score for victory. ನೆಚ್ಚಿನ ಜನಪ್ರತಿನಿಧಿ ಗಾಯತ್ರಿ ಇವರಿಗೆ ಶ್ವೇತಾ ಪೂಜಾರಿ ಅವರು ಹೂಗುಚ್ಛ ನೀಡಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅಮಿತ್ ರಾಜ್ ಕೋಟಿಕಲ್, ವರುಣ್ ರಾಜ್ ಅಂಬಡ್ ದಯಮಾಡಿ ವೇದಿಕೆಗೆ ಬರಬೇಕು. So 32 the target and their innings now going to start. 32 they have to score with a required rate of exactly 6.40 runs per over in the stipulated 5 overs for Puttur Lotus, and their innings starts with just a while. But till then we are taking a short break और एक छोटे से ब्रेक के बाद हम आपके सामने उपस्थित होंगे मेरे एक और काबिल दोस्त राज्यभाषा कन्नड़ में सुकुमार के साथ, जब पुत्तूर लोटस की पारी की शुरुआत यहाँ पर होगी एक छोटे से अंतराल यानी ब्रेक के बाद. And now it's time for break. Thank you. धन्यवाद.
मीटिंग कैंसिल. I'm free all day. कहीं चले? New Renault Kiger starts at rupees 5.64 lakh. Celebrating Renault's 10 years of innovation with exciting anniversary benefits. Renault Mangalore, NH66, Kullur, Mangalore. For bookings contact 7022002555. ದ್ವಿತೀಯ ಇನ್ನಿಂಗ್ಸ್ಗೆ ಕ್ಷಣಗಣನೆ ಆರಂಭಗೊಂಡಿದೆ. ಈ ಪಂದ್ಯಾಟ ಮುಗಿದ ತಕ್ಷಣ ಮುಂದಿನ ಪಂದ್ಯಕ್ಕಾಗಿ ತುಳುನಾಡ ವಾರಿಯರ್ಸ್ ಮತ್ತು ಕಮಲಾ ರೈಸರ್ಸ್ ಈ ಪಂದ್ಯಾಟ ಮುಗಿದ ತಕ್ಷಣ ಮುಂದಿನ ಪಂದ್ಯವನ್ನಾಡುವಂತಹ ತುಳುನಾಡ ವಾರಿಯರ್ಸ್ ಮತ್ತು ಕಮಲಾ ರೈಸರ್ಸ್ ತಂಡ ಸಜ್ಜಾಗಿರಬೇಕು. ಈ ಪಂದ್ಯಾಟ ಮುಗಿದ ತಕ್ಷಣ ಇದೀಗ ಆರಂಭಿಕ ಇಬ್ಬರು ದಾಂಡಿಗರು ಅಂಕಣದಲ್ಲಿ 30 ಎಸೆತಗಳ ಮುಂದೆ 32 ರನ್ನಿನ ಅವಶ್ಯಕತೆಗಿದೆ. ಸ್ಟ್ರೈಕಿಂಗ್ ನಲ್ಲಿ ಶ್ರೇಯಸ್, ನಾನ್ ಸ್ಟ್ರೈಕಿಂಗ್ ನಲ್ಲಿ ಅಭಿಷೇಕ್, ಹಾಗೆಯೇ ಎಸೆತಗಾರಿಕೆ ಭಾಗದಲ್ಲಿ ಪ್ರೀತೇಶ್. ಪ್ರಥಮ ಇನ್ನಿಂಗ್ಸ್ ನಲ್ಲಿ ಅತ್ಯುತ್ತಮವಾದ ಆರಂಭವನ್ನ ಪಡೆದುಕೊಂಡಿತು ಸ್ಯಾಫ್ರಾನ್ ವಾರಿಯರ್ಸ್ ತಂಡ. ಪ್ರಥಮ ಓವರ್ನಲ್ಲಿ 15 ರನ್ ಅನ್ನು ಕಲೆ ಹಾಕಿ ಸುಭದ್ರ ಸ್ಥಿತಿಯಲ್ಲಿತ್ತು. ಆದರೆ ಅಂತಿಮ 4 ಓವರ್ನಲ್ಲಿ ಮತ್ತೆ ಅತ್ಯುತ್ತಮವಾದ ವಾಪಸಾತಿಯನ್ನು ಮಾಡುವ ಮೂಲಕ ಕೇವಲ 4 ಓವರಿನಲ್ಲಿ ಎದುರಾಳಿ ತಂಡಕ್ಕೆ 16 ರನ್ ಅನ್ನು ಬಿಟ್ಟುಕೊಟ್ಟು ಎದುರಾಳಿ ತಂಡವನ್ನ ನಿಗದಿತ 5 ಓವರಿನಲ್ಲಿ 31 ರನ್ನಿಗೆ ಕಟ್ಟಿ ಹಾಕಿ 32 ರನ್ನಿನ ವಿಜಯದ ಗುರಿಗಿದೆ ಲೋಟಸ್ ಪುತ್ತೂರು ತಂಡದ ಎದುರು. ಎಸ್ ಸರ್, ವಿ ಆರ್ ರೆಡಿ. ದ್ವಿತೀಯ ಇನ್ನಿಂಗ್ಸ್ ಪ್ರಥಮ ಎಸೆತ ಪ್ರೀತೇಶ್ ಟು ಶ್ರೇಯಸ್. ಪ್ರಥಮ ಓವರಿನ ಪ್ರಥಮ ಚೆಂಡು ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಇಬ್ಬರು ಕ್ಷೇತ್ರ ರಕ್ಷಕರು ಮಾತ್ರ 30 ಗಜಗಳಿಗಿಂತ ಹೊರಭಾಗದಲ್ಲಿ. ಒಬ್ಬ ಕ್ಷೇತ್ರ ರಕ್ಷಕ ಡಿಪೆಕ್ಷಕ್ ಮಿಡ್ ವಿಕೆಟ್ ವಿಭಾಗದಲ್ಲಿ, ಮತ್ತೋರ್ವ ಲಾಂಗ್ ಆಫ್ ವಿಭಾಗದಲ್ಲಿ. ಇಬ್ಬರು ಕ್ಷೇತ್ರ ರಕ್ಷಕರಿಗೆ ಮಾತ್ರ 30 ಗಜಗಳಿಗಿಂತ ಹೊರಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡುವಂತಹ ಅವಕಾಶವಿದೆ. ಪವರ್ ಪ್ಲೇ ಚಾಲ್ತಿಯಲ್ಲಿ ಪ್ರಥಮ ಬಾರಿ ಸುಂದರ ಹೊಡೆತ ನೇರವಾಗಿ ಚೆಂಡು ಗಾಳಿಯಲ್ಲಿದೆ. ಅಲ್ಲಿ ಕ್ಯಾಚ್ ಔಟ್ ಆಗುವ ಸಾಧ್ಯತೆಗಿತ್ತು. ಹೊಂದಾಣಿಕೆ ವೈಫಲ್ಯ, ಇಬ್ಬರು ಕ್ಷೇತ್ರ ರಕ್ಷಕರ ಮಧ್ಯೆ ಹೊಂದಾಣಿಕೆ ವೈಫಲ್ಯ. ಪ್ರಥಮ ಎಸೆತವನ್ನೇ ಬೌಂಡರಿಗಟ್ಟುವ ಮೂಲಕ ಅತ್ಯುತ್ತಮವಾದ ಆರಂಭವನ್ನ ಪಡೆದುಕೊಳ್ತಾ ಆಗಿದೆ ಲೋಟಸ್ ಪುತ್ತೂರು. ಮತ್ತೊಮ್ಮೆ ಪ್ರೀತೇಶ್ ಪ್ರಥಮ ಎಸೆತವನ್ನೇ ಬೌಂಡರಿ ಗಟ್ಟಿ ತನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುತ್ತಾ ಇಲ್ಲಿ ದ್ವಿತೀಯ ಎಸೆತವನ್ನ ಎದುರಿಸಲು ಮುನ್ನುಗ್ಗಿ ಬಾರಿಸುವ ಪ್ರಯತ್ನ. ಕೆಲ ಕಾಲ ಗಾಳಿಯಲ್ಲಿತ್ತು. ಉತ್ತಮವಾದ ಹೊಡೆತ. ದೀಪೇಕ್ಷಾ ಕಬರ್ ವಿಭಾಗದಲ್ಲಿ ಚೆಂಡು ಸೀಮಾ ರೇಖೆಯ ಗಡಿ ಭಾಗದಲ್ಲಿ ಉತ್ತಮವಾದ ಕ್ಷೇತ್ರ ರಕ್ಷಣೆ. ವಿಕೆಟ್ಗಳ ಮಧ್ಯೆ ಚುರುಕಿನ ಬೋಡಾಟ. ಮತ್ತೆ 2 ರನ್ನಿನ ಸೇರ್ಪಡೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 6. ಈ ಪಂದ್ಯಾಟವನ್ನ ಗೆಲ್ಲಬೇಕಾದಲ್ಲಿ ನಿರಂತರವಾಗಿ ವಿಕೆಟ್ಗಳನ್ನ ಪಡೆದುಕೊಳ್ಳಬೇಕಾಗಿದೆ ಸ್ಯಾಫ್ರಾನ್ ವಾರಿಯರ್ಸ್ ತಂಡ. ಇದೀಗ ಮತ್ತೆ 3ನೇ ಬಾರಿ. ಈ ಬಾರಿ ಚೆಂಡನ್ನ ಲೆಗ್ ಸೈಡ್ ಕಡೆಗೆ ಹೊಡೆಯುವಂತ ಪ್ರಯತ್ನ. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಸರಿಯಾದ ಸಂಪರ್ಕವಿಲ್ಲ. ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆ ವೈಫಲ್ಯ. ರನ್ಔಟ್ಗೆ ಅವಕಾಶವಿತ್ತು. ನೇರ ಥ್ರೋ ಅವಶ್ಯಕತೆ ಇತ್ತು. ಆದರೆ ಕ್ಷೇತ್ರ ರಕ್ಷಕನ ವೈಫಲ್ಯ. ಪ್ರಥಮ ಡಾಟ್ ಬಾಲ್ ಆಗಿ ಪರಿವರ್ತನೆಗೊಳ್ತಾ ಇದೆ. 3 ಎಸೆತ ಮುಕ್ತಾಯಕ್ಕೆ ತಂಡದ ಮೊತ್ತ 6. ಇನ್ನುಳಿದ 27 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 26. ಮತ್ತೊಮ್ಮೆ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಪ್ರೀತೇಶ್ ಟು ಶ್ರೇಯಸ್.
ಈ ಬಾರಿ ಮುನ್ನುಗ್ಗಿ ಬಾರಿಸುವ ಪ್ರಯತ್ನ, ಸೊಗಸಾದ ದಾಳಿ, ಬ್ಯಾಟ್ಸ್ಮನ್ ಅನ್ನು ವಂಚಿಸಾದ ಚೆಂಡು ತನ್ನ ಲಯಕ್ಕೆ ಮರಳಿದಂತಹ ಎಸೆತಗಾರ. ಪ್ರಥಮ ಚೆಂಡು ಬೌಂಡರಿ ಆಗಿದ್ರು ಕೂಡ ಆ ಬಳಿಕ 3 ಎಸೆತಗಳಲ್ಲಿ ಕೇವಲ 2 ರನ್ ಅನ್ನು ಬಿಟ್ಟುಕೊಟ್ಟು ಅತ್ಯುತ್ತಮವಾದ ವಾಪಸಾತಿಯನ್ನು ಮಾಡುವಲ್ಲಿ ಸಫಲತೆಯನ್ನ ಕಂಡುಕೊಂಡಂತಹ ದಾಳಿಗಾರ ಪ್ರೀತೇಶ್. ಮತ್ತೊಮ್ಮೆ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ 5ನೇ ಬಾರಿ ಸ್ಟ್ರೈಕಿಂಗ್ ನಲ್ಲಿ ಮತ್ತೊಮ್ಮೆ ಶ್ರೇಯಸ್. ಆಡಿದಂತಹ 4 ಎಸೆತಗಳ ಮುಂದೆ 6 ರನ್ ಅನ್ನು ಗಳಿಸಿದಂತಹ ಶ್ರೇಯಸ್ ಸ್ಟ್ರೈಕಿಂಗ್ ನಲ್ಲಿ. ಪುತ್ತೂರು ತಂಡದ ಓರ್ವ ಅನುಭವಿ ಆಲ್ರೌಂಡ್ ಆಟಗಾರ ಇದೀಗ ಮತ್ತೊಮ್ಮೆ 5ನೇ ಬಾರಿ ಮುನ್ನುಗ್ಗಿ ಬಾರಿಸುವ ಪ್ರಯತ್ನ. ಈ ಬಾರಿ ಉತ್ತಮವಾಗಿರತಕ್ಕಂಥ ಹೊಡೆತ, ಚೆಂಡು 1 ಬೌನ್ಸ್ ಓವರ್ ದ ರೋಪ್, ಬೌಂಡರಿ ದಾಖಲಿಸ್ತಾ ಇದೆ. ಈ ಓವರಿನಲ್ಲಿ ದ್ವಿತೀಯ ಬೌಂಡರಿ ದಾಖಲಾಗ್ತಾ ಇದೆ. ಇದರೊಂದಿಗೆ ತಂಡದ ಮೊತ್ತ 2 ಅಂಕಿಯತ್ತ 10. 5 ಎಸೆತಗಳಲ್ಲಿ 10 ರನ್ ಅನ್ನು ಕಲೆ ಹಾಕಿ ಇನ್ನುಳಿದ 25 ಎಸೆತಗಳ ಮುಂದೆ ಕೇವಲ 22 ರನ್ನಿನ ಅವಶ್ಯಕತೆ ಇದೆ ಲೋಟಸ್ ಪುತ್ತೂರು ತಂಡಕ್ಕೆ. ಅತ್ಯುತ್ತಮವಾದ ಆರಂಭ. ಪವರ್ ಪ್ಲೇ ಎಂಬುದು ಬ್ಯಾಟ್ಸ್ಮನ್ ಗಳ ಪಾಲಿಗೆ ಸ್ವರ್ಗ. ಸ್ವರ್ಗ ತಾಣದಲ್ಲೂ ಕೂಡ ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಇಲ್ಲಿ ಶ್ರೇಯಸ್ ರವರಿಂದ. ಇದುವರೆಗೆ 5 ಎಸೆತಗಳಲ್ಲಿ 2 ಬೌಂಡರಿಯೊಂದಿಗೆ 200ರ ಸ್ಟ್ರೈಕಿಂಗ್ ರೇಟ್ ನಲ್ಲಿ 10 ರನ್ ಅನ್ನು ಗಳಿಸಿಕೊಂಡು ಸ್ಟ್ರೈಕಿಂಗ್ ನಲ್ಲಿ ಮತ್ತೆ ಶ್ರೇಯಸ್. ಪ್ರಥಮ ಓವರಿನ ಚಾಲ್ತಿಯಲ್ಲಿ ಅಂತಿಮ 1 ಎಸೆತ. ಮತ್ತೊಮ್ಮೆ ಪ್ರಥಮ ಓವರ್ನ ಅಂತಿಮ ಚೆಂಡು, ಉತ್ತಮವಾಗಿರತಕ್ಕಂಥ ಎಸೆತ, ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇದ್ದು ಚೆಂಡು, ಮತ್ತೊಂದು ಡಾಟ್ ಬಾಲ್. ಇದರೊಂದಿಗೆ ಪ್ರಥಮ ಓವರಿನ ಮುಕ್ತಾಯ. ಪ್ರಥಮ ಓವರಿನ ಮುಕ್ತಾಯಕ್ಕೆ ಪುತ್ತೂರು ಲೋಟಸ್ ತಂಡ ಗಳಿಸಿಕೊಂಡಿದೆ 10 ರನ್ಗಳನ್ನ. ಇನ್ನುಳಿದ 24 ಎಸೆತಗಳ ಮುಂದೆ 22 ರನ್ನಿನ ವಿಜಯದ ಗುರಿಗಿದೆ. ಓವರೊಂದಕ್ಕೆ ಸರಾಸರಿ 5.55 ರನ್ ಗಳಿಸಬೇಕಾಗಿದೆ. ಒಂದು ಕಡೆ ಲೋಟಸ್ ಪುತ್ತೂರು ತಂಡ 2 ದಾಂಡಿಗರ ಸ್ಟ್ರೈಕ್ ರೊಟೇಟ್ ಮಾಡಿಕೊಂಡದ್ದೇ ಆದಲ್ಲಿ ಸುಲಭವಾಗಿ ಈ ಪಂದ್ಯವನ್ನ ಗೆದ್ದುಕೊಳ್ಳಬಹುದು. ಅದೇ ರೀತಿ ಸ್ಯಾಫ್ರಾನ್ ವಾರಿಯರ್ಸ್ ತಂಡ ನಿರಂತರವಾಗಿ ವಿಕೆಟ್ಗಳನ್ನು ಗಳಿಸಿಕೊಳ್ಳಬೇಕಾಗಿದೆ. ಒಂದು ಅತ್ಯುತ್ತಮವಾದ ಓವರ್ನ ಅವಶ್ಯಕತೆ ಇದೆ. ಕನಿಷ್ಠ 3 ರಿಂದ 4 ರನ್ ಅನ್ನು ನೀಡಿ ಓವರ್ನಲ್ಲಿ 3 ವಿಕೆಟ್ ಅನ್ನು ಕಬಳಿಸಿದೆ ಆದಲ್ಲಿ ಪಂದ್ಯಾಕೂಟದಲ್ಲಿ ವಾಪಸಾತಿಯನ್ನ ಮಾಡುವಂತಹ ಅವಕಾಶವಿದೆ. ಬಹಳಷ್ಟು ಸಮಾಲೋಚನೆಯೊಂದಿಗೆ ನೋಡೋಣ ಯಾವ ದಾಳಿಗಾರ ತನ್ನ ದ್ವಿತೀಯ ಓವರ್ನ ಎಸೆಯಲು ಸ್ಯಾಫ್ರಾನ್ ವಾರಿಯರ್ಸ್ ತಂಡದ ಕಡೆಗಿಂದ. ಸಂಪತ್ ಅಂತಿಮ ಸಮಾಲೋಚನೆಯ ಬಳಿಕ ಕಪ್ತಾನನ ಭರವಸೆಯ ದಾಳಿಗಾರ ಸಂಪತ್ ರವರ ಕೈಯಲ್ಲಿದ್ದ ಚೆಂಡು. ಇನ್ನುಳಿದ 24 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 22. ಓವರೊಂದಕ್ಕೆ ಸರಾಸರಿ 5.5 ರನ್ ಗಳಿಸಬೇಕಾಗಿದೆ. ಬಲಿಷ್ಠ ದಾಂಡಿಗರನ್ನ ಹೊಂದಿದಂತಹ ಲೋಟಸ್ ಪುತ್ತೂರು ತಂಡಕ್ಕೆ ಖಂಡಿತವಾಗಿಯೂ ಕೂಡ ಇದು ಕಠಿಣ ಗುರಿಯಲ್ಲ. ಆದರೆ ಇದು ಕ್ರಿಕೆಟ್. ಅಂತಿಮ ಹಂತದವರೆಗೂ ಕೂಡ ಅಂತಿಮ ಎಸೆತ ಕೂಡ ಪಂದ್ಯದ ಗತಿಯನ್ನೇ ಬದಲಾಯಿಸಿದಂತ ಅದೆಷ್ಟೋ ನಿದರ್ಶನಗಳಿವೆ. ಇಲ್ಲಿ 24 ಎಸೆತ 22 ರನ್ನಿನ ಅವಶ್ಯಕತೆ. ಸ್ಟ್ರೈಕಿಂಗ್ ನಲ್ಲಿ ಪ್ರಥಮ ಬಾರಿ ಅಭಿಷೇಕ್. ಪ್ರಥಮ ಓವರಿನಲ್ಲಿ 6 ಎಸೆತಗಳಲ್ಲಿ 10 ರನ್ ಅನ್ನು ಗಳಿಸಿಕೊಂಡಂತ ಶ್ರೇಯಸ್. ನಾನ್ ಸ್ಟ್ರೈಕಿಂಗ್ ನಲ್ಲಿ ಅಭಿಷೇಕ್. ಈ ಪಂದ್ಯಾಕೂಟದಲ್ಲಿ ಪ್ರಪ್ರಥಮ ಬಾರಿಗೆ ಸ್ಟ್ರೈಕಿಂಗ್ ನಲ್ಲಿ ಅಭಿಷೇಕ್, ಎಸೆತಗಾರಿಕೆ ಭಾಗದಲ್ಲಿ ಸಂಪತ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರ ಪುಷ್ಪರಾಜ್ ಬಿಎಂ ಅವರನ್ನು ಬಿಟ್ಟು ದ್ವಿತೀಯ ಓವರಿನ ಪ್ರಥಮ ಚೆಂಡು. ಬಹಳಷ್ಟು ಕ್ಷೇತ್ರ ರಕ್ಷಣೆಯ ಬದಲಾವಣೆ. ಪವರ್ ಪ್ಲೇ ಮುಕ್ತಾಯದ ಬಳಿಕ ಇದೀಗ ಗರಿಷ್ಠವಾಗಿ 5 ಜನ ಕ್ಷೇತ್ರ ರಕ್ಷಕರು 30 ಗಜಗಳಿಗಿಂತ ಹೊರಭಾಗದಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ. ದ್ವಿತೀಯ ಓವರಿನ ಪ್ರಥಮ ಚೆಂಡು ಸಂಪತ್ತು ಅಭಿಷೇಕ್. ಸುಂದರ ಹೊಡೆತ, ಅಲ್ಲಿ ಯಾವುದೇ ಕ್ಷೇತ್ರ ರಕ್ಷಕರಿಲ್ಲ. ಡೀಪ್ ಎಕ್ಸ್ಟ್ರಾ ಕವರ್ ವಿಭಾಗದಲ್ಲಿ ಸೊಗಸಾದ ಹೊಡೆತ. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ಮತ್ತೆ 2 ರನ್ ಸೇರ್ಪಡೆದರೊಂದಿಗೆ ತಾನೆದುರಿಸಿದ ಪ್ರಥಮ ಎಸೆತದಲ್ಲಿ ತನ್ನ ವೈಯಕ್ತಿಕ ಖಾತೆಯನ್ನು ಆರಂಭಗೊಳಿಸಿದಂತ ಅಭಿಷೇಕ್. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 12. ತಂಡದ ಮೊತ್ತ 12ರಲ್ಲಿದೆ. ಇದೀಗ ಮತ್ತೊಮ್ಮೆ ದ್ವಿತೀಯ ಬಾರಿ ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ದ್ವಿತೀಯ ಓವರಿನ ದ್ವಿತೀಯ ಚೆಂಡು. ಮತ್ತೊಮ್ಮೆ ರೈಟ್ ಆರ್ಮ್ ಓವರ್ ದ ವಿಕೆಟ್. ರಿವರ್ಸ್ ಸ್ವೀಪ್ ಮಾಡುವಂತಹ ಪ್ರಯತ್ನ, ಸ್ವಿಚ್ ಹಿಟ್ಗೆ ಪ್ರಯತ್ನ, ಆದರೆ ಚೆಂಡು ಮತ್ತು ಬ್ಯಾಟ್ ನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಮತ್ತೊಂದು ಡಾಟ್ ಬಾಲ್. ನಿರಂತರವಾಗಿ ಡಾಟ್ ಬಾಲ್ ನ ಅವಶ್ಯಕತೆಗಿದೆ ಸ್ಯಾಫ್ರಾನ್ ವಾರಿಯರ್ಸ್ ತಂಡಕ್ಕೆ ಈ ಪಂದ್ಯದಲ್ಲಿ ವಾಪಸಾತಿಯನ್ನು ಮಾಡಲು. ಮತ್ತೊಮ್ಮೆ 3ನೇ ಬಾರಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸಂಪತ್ತು ಅಭಿಷೇಕ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ಮತ್ತೊಮ್ಮೆ ಅನಾವಶ್ಯಕ ಪ್ರಯತ್ನ. ಈ ಬಾರಿ ನಿರ್ಣಾಯಕರಿಂದ ಅಗಲ ಎಸೆದ ತೀರ್ಪು. ಔಟ್ಸೈಡ್ ಆಫ್ ದಿ ಲೆಗ್ ಸ್ಟಂಪ್ ಇತ್ತು ಚೆಂಡು. ಚೆಂಡನ್ನ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಹೊಡೆಯುವಂತ ಪ್ರಯತ್ನವಿತ್ತು, ಆದರೆ ಅಗಲ ಎಸೆದ ಮೂಲಕ ಮತ್ತೊಂದು ರನ್ನಿನ ಸೇರ್ಪಡೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 13. ದ್ವಿತೀಯ ಬಾರಿ
ಸುಂದರತೆ ಹೊಡೆತ ಮೂರನೇ ಚೆಂಡು, ಅತ್ಯುತ್ತಮವಾದ ಹೊಡೆತ, ಆಫ್ ಸೈಡ್ ಕಡೆಗೆ ಚೆಂಡು, ಒಂದು ಅಂಕದ ಸೇರ್ಪಡೆ. ಇದರೊಂದಿಗೆ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 14. ತಂಡದ ಮೊತ್ತ 14. 18 ರನ್ನಿನ ಅವಶ್ಯಕತೆಗಿದೆ 20 ಎಸೆತಗಳ ಮುಂದೆ. 20 ಎಸೆತಗಳ ಮುಂದೆ 18 ರನ್ನಿನ 22 ಎಸೆತಗಳ ಮುಂದೆ 18 ರನ್ನಿನ ಅವಶ್ಯಕತೆಗಿದೆ. ಮತ್ತೊಮ್ಮೆ ಸಂಪತ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರನ ಬಿಟ್ಟು 4ನೇ ಚೆಂಡು, 4ನೇ ಬಾರಿ. ಸಂಪತ್ತು ಶ್ರೇಯಸ್ ಈಗಾಗಲೇ 10 ರನ್ ವೈಯಕ್ತಿಕವಾಗಿ ಗಳಿಸಿಕೊಂಡು ಸ್ಟ್ರೈಕಿಂಗ್ ನಲ್ಲಿ ಶ್ರೇಯಸ್ ಉತ್ತಮವಾಗಿರತಕ್ಕಂಥ ಎಸೆತ, ಲಯಬದ್ಧವಾದ ಎಸೆತ. ಶ್ರೇಯಸ್ ಅವನ್ನ ಕೂಡ ವಂಚಿಸ್ತಾ ಇದೆ ಚೆಂಡು. ಲಯಬದ್ಧವಾದ ದಾಳಿ, ಕರಾರುವಕ್ಕಾದ ದಾಳಿ. ಯಾವುದೇ ಹಂತದಲ್ಲೂ ಕೂಡ ಎದುರಾಳಿಗಳಿಗೆ ಸುಲಭ ಅಂಕವಿಲ್ಲ. ತಂಡದ ಮೊತ್ತ ಮತ್ತೆ 14ರಲ್ಲಿ ಇನ್ನುಳಿದ 20 ಎಸೆತಗಳ ಮುಂದೆ 18 ರನ್ನಿನ ಅವಶ್ಯಕತೆಗಿದೆ ಲೋಟಸ್ ಪುತ್ತೂರು ತಂಡಕ್ಕೆ. ಮತ್ತೊಮ್ಮೆ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸುಂದರತೆ ದಾಳಿ, ಲಯಬದ್ಧವಾದ ದಾಳಿ. ಸತತ 2ನೇ ಬಾರಿಗೆ ಶ್ರೇಯಸ್ ರವರನ್ನು ವಂಚಿಸ್ತಾ ಇದೆ ಚೆಂಡು. ಇಂತಹದೇ ಒಂದು ಬಹಳಷ್ಟು ಡಾಟ್ ಬಾಲ್ ಅವಶ್ಯಕತೆಗಿದೆ ಸ್ಯಾಫ್ರಾನ್ ವಾರಿಯರ್ಸ್ ತಂಡಕ್ಕೆ. ಕೇವಲ ಪ್ರಥಮ 5 ಚೆಂಡು ಮುಕ್ತಾಯವಾಗಿದೆ. 4 ರನ್ ಅನ್ನು ಬಿಟ್ಟುಕೊಟ್ಟಂತಹ ಸಂಪತ್ ಇದೀಗ ಅಂತಿಮ ಒಂದು ಚೆಂಡನ್ನು ಅದೇ ರೀತಿಯಲ್ಲಿ ಸೇಬೇಕಾಗಿದೆ ಈ ಪಂದ್ಯದಲ್ಲಿ ವಾಪಸಾತಿಯನ್ನ ಮಾಡಲು ಸ್ಯಾಫ್ರಾನ್ ವಾರಿಯರ್ಸ್ ತಂಡಕ್ಕೆ. ಅಂತಿಮ ಚೆಂಡು ತೀರ್ಪುಗಾರನ ಬಿಟ್ಟು ಮತ್ತೆ ಉತ್ತಮವಾಗಿರ್ತಕ್ಕಂಥ ಹೊಡೆತ, ಕವರ್ಸ್ ಭಾಗದಲ್ಲಿ ದಂಡಿಸಿದ್ರು. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ, ನೇರ ಥ್ರೋ ಬಂದದ್ದೇ ಆದಲ್ಲಿ ರನ್ಔಟ್ಗೆ ಇಲ್ಲಿ ಅವಕಾಶವಿತ್ತು. ಅಂತಿಮ ಎಸೆತದಲ್ಲಿ 1 ರನ್ ಅನ್ನು ಗಳಿಸುವ ಮೂಲಕ ದ್ವಿತೀಯ ಓವರಿನ ಮುಕ್ತಾಯಕ್ಕೆ ಪುತ್ತೂರು ಲೋಟಸ್ ತಂಡ ಗಳಿಸಿಕೊಂಡಿದೆ 15. ಪ್ರಥಮ ಓವರ್ನಲ್ಲಿ 10 ರನ್ ಅನ್ನು ದಾಖಲಿಸಿಕೊಂಡಿದ್ದು, ದ್ವಿತೀಯ ಓವರಿನಲ್ಲಿ 5 ರನ್ ಅನ್ನು ಕಲೆ ಹಾಕಿದೆ ಪುತ್ತೂರು ಲೋಟಸ್ ತಂಡ. ಇದರೊಂದಿಗೆ ದ್ವಿತೀಯ ಓವರಿನ ಮುಕ್ತಾಯಕ್ಕೆ ತಂಡದ ಮೊತ್ತ 15. ಇನ್ನುಳಿದ 18 ಎಸೆತ 17 ರನ್ನಿನ ಅವಶ್ಯಕತೆಗಿದೆ ಪುತ್ತೂರು ಲೋಟಸ್ ತಂಡಕ್ಕೆ. ಬಹಳಷ್ಟು ಅಂತಿಮ ಓವರ್ನವರೆಗೂ ಪಂದ್ಯಾಟ ಸಾಗುವಂತಹ ಸಾಧ್ಯತೆ ಇದೆ. ಒಂದು ಹಂತದಲ್ಲಿ ಪ್ರಥಮ ಓವರಿನಲ್ಲಿ 10 ರನ್ ಅನ್ನು ಕಲೆ ಹಾಕಿದಾಗ 4 ಓವರ್ಗಳಲ್ಲಿ ಪಂದ್ಯಾಟ ಮುಗಿಯಬಹುದು ಅನ್ನುವಂತ ಒಂದು ಸೂಚನೆ ಇತ್ತು. ಆದರೆ ಅಂತಿಮ ದ್ವಿತೀಯ ಓವರ್ನಲ್ಲಿ ಅದ್ಭುತ ರೀತಿಯ ಎಸೆತಗಾರಿಗೆ ಕೇವಲ 5 ರನ್ ಅನ್ನು ಬಿಟ್ಟುಕೊಟ್ಟು ಪಂದ್ಯದಲ್ಲಿ ಕೊಂಚ ಮಟ್ಟಿನ ವಾಪಸತ್ತನ್ನು ಮಾಡುವಲ್ಲಿ ಸಫಲತೆಯನ್ನ ಕಂಡುಕೊಳ್ತಾ ಇದೆ ಸ್ಯಾಫ್ರಾನ್ ವಾರಿಯರ್ಸ್ ತಂಡ. 18 ಎಸೆತ 17 ರನ್ನಿನ ಅವಶ್ಯಕತೆಗಿದೆ ಈ ಪಂದ್ಯಾಟವನ್ನ ವಿಜಯಶಾಲಿಯಾಗಲು. ಬಹಳಷ್ಟು ಯಶಸ್ವಿಯಾಗಿ ಪ್ರಪ್ರಥಮ ಬಾರಿಗೆ, ಬಹುಶಃ ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ MLA ಪ್ರೀಮಿಯರ್ ಲೀಗ್ ಆಯೋಜನೆಗೊಂಡಿದೆ. ಸಂಕಲ್ಪ ಫೌಂಡೇಶನ್ ಮತ್ತು ಮಂಗಳೂರು ಯೂತ್ಸ್ ಇದರ ಜಂಟಿ ಆಶ್ರಯದಲ್ಲಿ MLA ಪ್ರೀಮಿಯರ್ ಲೀಗ್ 2022 ದ್ವಿದಿನಗಳ ಓವರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ. ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳ 8 ತಂಡಗಳ ಮಧ್ಯೆ ಈ ಲೀಗ್ ಮಾದರಿಯ ಕ್ರಿಕೆಟ್ ಪಂದ್ಯಾಟ MLA ಟ್ರೋಫಿ 2022. ಜೀತು ಎಸೆತಗಾರಿಕೆ ಭಾಗದಲ್ಲಿ ಜೀತು ಖಂಡಿತವಾಗಿಯೂ ಕೂಡ ಪಂದ್ಯದ ಗತಿಯನ್ನ ನಿರ್ಧರಿಸುವಂತ ಓವರ್ ಜೀತುರವರ ಕೈಯಲ್ಲಿದೆ ಚೆಂಡು. ಸ್ಯಾಫ್ರಾನ್ ವಾರಿಯರ್ಸ್ ತಂಡದ 3ನೇ ಓವರ್ ಅನ್ನ ಎಸೆಯಲು ಎಸೆತಗಾರಿಕೆ ಭಾಗದಲ್ಲಿ ಜೀತು, ಸ್ಟ್ರೈಕಿಂಗ್ ನಲ್ಲಿ ಮತ್ತೆ ಶ್ರೇಯಸ್. ವೈಯಕ್ತಿಕವಾಗಿ 11 ರನ್ ಅನ್ನು ಗಳಿಸಿಕೊಂಡು ಶ್ರೇಯಸ್ ಸ್ಟ್ರೈಕಿಂಗ್ ನಲ್ಲಿ 18 ಎಸೆತ 17 ರನ್ನಿನ ಅವಶ್ಯಕತೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಪ್ರಥಮ ಚೆಂಡು. ಸ್ಲೋವರ್ ಡೆಲಿವರಿ ಆಗಿತ್ತು. ಬ್ಯಾಟ್ ನ ಅಂಚಿಗೆ ಬಡಿದಂತಹ ಚೆಂಡು ಕ್ಯಾಚ್ ಔಟ್ ಆಗುವ ಸಾಧ್ಯತೆ ಇತ್ತು. ಆದರೆ ಗೂಟ ರಕ್ಷಕನ ವೈಫಲ್ಯ. ಮತ್ತೊಂದು ಡಾಟ್ ಬಾಲ್. ಸ್ಟಂಪ್ಗೆ ಕೂಡ ಅವಕಾಶವಿತ್ತು. 2 ಅವಕಾಶವನ್ನ ಕೈ ಚೆಲ್ಲಿದಂತ ಗೂಟ ರಕ್ಷಕ ಶ್ರೇಯಸ್ ರಂತ ಓರ್ವ ಅನುಭವಿ ಬ್ಯಾಟ್ಸ್ಮನ್ ಗಳಿಗೆ ಜೀವದಾನ ಲಭಿಸಿದೆ. ಅದರಲ್ಲಿ ಯಾವುದೇ ಹಂತದಲ್ಲೂ ಕೂಡ ಪಂದ್ಯದ ಗತಿಯನ್ನೇ ಬದಲಾಯಿಸಬಲ್ಲಂತ ದಾಂಡಿಗ. ಮತ್ತೊಮ್ಮೆ ದ್ವಿತೀಯ ಬಾರಿ 17 ಎಸೆತ 17 ರನ್ನಿನ ಅವಶ್ಯಕತೆಗಿದೆ. ಮತ್ತೆ ಸ್ಲೋವರ್ ಡೆಲಿವರಿ, ಮತ್ತೊಂದು ಡಾಟ್ ಬಾಲ್. ಅತ್ಯುತ್ತಮವಾದ ಲಯಬದ್ಧವಾದ ಎಸೆತ 16 ಎಸೆತ 17 ರನ್ನಿನ ಅವಶ್ಯಕತೆ. ಕ್ರಿಕೆಟ್ ಎಂಬುದು ಅದೃಷ್ಟದ ಆಟ. ಖಂಡಿತವಾಗಿಯೂ ಕೂಡ ದ ಗೇಮ್ ಆಫ್ ಡಯಾಸ್ ಅಂತಾನೆ ಕರೆಯಲ್ಪಡುವಂತಹ ಆಟ ಈ ಕ್ರಿಕೆಟ್. 1 ಎಸೆತ ಅಂತಿಮ ಹಂತದವರೆಗೂ ಕೂಡ ಪಂದ್ಯದ ಫಲಿತಾಂಶವನ್ನು ನಿರ್ಧರಿಸುವುದು ಬಹಳಷ್ಟು ಕಷ್ಟ. 16 ಎಸೆತ 17 ರನ್ನಿನ ಅವಶ್ಯಕತೆ ಇದೆ. ನಿರಂತರವಾಗಿ ಡಾಟ್ ಬಾಲ್, ಅದರ ಜೊತೆಗೆ ವಿಕೆಟ್ಗಳ ಅವಶ್ಯಕತೆ ಇದೆ ಸ್ಯಾಫ್ರಾನ್ ವಾರಿಯರ್ಸ್ ತಂಡಕ್ಕೆ. ಮತ್ತೊಮ್ಮೆ 3ನೇ ಬಾರಿ ರೈಟ್ ಆರ್ಮ್ ಓವರ್ ದ ವಿಕೆಟ್. ಜೀತು ಸೊಗಸಾದ ದಾಳಿ, ಚೆಂಡನ್ನು ಅತ್ಯುತ್ತಮವಾಗಿ ದಂಡಿಸಿದ್ರು. ಈ ಬಾರಿ ಕವರ್ಸ್ ವಿಭಾಗದಲ್ಲಿ ಮತ್ತೆ 1 ರನ್ನಿನ ಸೇರ್ಪಡೆ. ಇದರೊಂದಿಗೆ
ಮೂರನೇ ಓವರಿನ ಪ್ರಥಮ 3 ಚೆಂಡಿನಲ್ಲಿ ಕೇವಲ 1 ಅಂಕವನ್ನ ಗಳಿಸಿಕೊಳ್ಳುವಲ್ಲಿ ಶಕ್ತವಾಗಿದೆ ಲಾಟಸ್ ಪುತ್ತೂರು ತಂಡ. ಆರಂಭಿಕ ಓವರಿನಲ್ಲಿ 10 ರನ್ ಅನ್ನು ಗಳಿಸಿಕೊಂಡು ಅದ್ಭುತವಾಗಿ ಬ್ಯಾಟಿಂಗ್ ಅನ್ನು ನಿರ್ವಹಿಸಿದಂತಹ ಶ್ರೇಯಸ್ ಆ ಬಳಿಕ 8 ಎಸೆತಗಳಲ್ಲಿ ಕೇವಲ 2 ರನ್ ಅನ್ನಷ್ಟೇ ಗಳಿಸಿಕೊಳ್ಳುವಲ್ಲಿ ಸಫಲತೆಯನ್ನ ಕಂಡುಕೊಳ್ತಾ ಇದ್ದಾರೆ ಇಲ್ಲಿ. ಇದೀಗ ಮತ್ತೊಮ್ಮೆ ಸುಂದರತೆ ದಾಳಿ, ಅತ್ಯುತ್ತಮವಾದ ಹೊಡೆತ. ಈ ಬಾರಿ ರಿವರ್ಸ್ ಸ್ವೀಪ್ ಮೂಲಕ ಚೆಂಡು ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಬೌಂಡರಿಯನ್ನು ದಾಖಲಿಸಿಕೊಳ್ತಾ ಇದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 20. ಅಭಿಷೇಕ್ ರವರ ಬ್ಯಾಟ್ನ ಮುಖೇನ ಮತ್ತೊಂದು ಬೌಂಡರಿ ದಾಖಲಾಗ್ತಾ ಇದೆ. ಒಂದು ಹಂತದಲ್ಲಿ ಪಂದ್ಯಾಟ ಅತ್ಯಂತ ರೋಚಕ ಘಟ್ಟದತ್ತ ತಲುಪುವಂತ ಸಾಧ್ಯತೆ ಇದ್ದಾಗ ರಿವರ್ಸ್ ಸ್ವೀಪ್ ಮೂಲಕ ಸ್ವಿಚ್ ಹಿಟ್ ಮೂಲಕ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಬೌಂಡರಿ ದಾಖಲಿಸಿಕೊಳ್ಳುವ ಮೂಲಕ ತಂಡದ ಮೊತ್ತ 20. ಕೇವಲ 12 ರನ್ನಿನ ಅವಶ್ಯಕತೆಗಿದೆ 14 ಎಸೆತಗಳ ಮುಂದೆ. 14 ಎಸೆತಗಳ ಮುಂದೆ 12 ರನ್ ಅವಶ್ಯಕತೆಗಿದೆ ಲಾಟಸ್ ಪುತ್ತೂರು ತಂಡಕ್ಕೆ. ಮತ್ತೊಮ್ಮೆ ಜೀತು ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ 5ನೇ ಬಾರಿ ಎಸೆಯಬೇಕಾಗಿದೆ ಅಭಿಷೇಕ್ ರವರ ಕಡೆಗೆ. ಉತ್ತಮವಾದ ಹೊಡೆತ, ನೇರವಾಗಿ ಲಾಂಗ್ ಆನ್ ವಿಭಾಗದಲ್ಲಿ ಚೆಂಡು, ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. 2ನೇ ರನ್ನಿಗಾಗಿ ಕರೆಯಿತ್ತು, ಆದರೆ 1 ರನ್ನಿಗೆ ಸೀಮಿತಗೊಳ್ಳುವುದರೊಂದಿಗೆ ತಂಡದ ಮೊತ್ತ 21. 11 ರನ್ನಿನ ಅವಶ್ಯಕತೆ ಅಂತಿಮ 13 ಎಸೆತದ ಮುಂದೆ. ಜೀತು ಇದುವರೆಗೂ 5 ಎಸೆತವನ್ನ ಎಸೆದು 6 ರನ್ ಅನ್ನು ಬಿಟ್ಟುಕೊಟ್ಟು ಇದೀಗ ಮತ್ತೊಮ್ಮೆ ಅಂತಿಮ ಬಾರಿ ಎಸೆಯಬೇಕಾಗಿದೆ ತೀರ್ಪುಗಾರನ ಬಿಟ್ಟು. ಉತ್ತಮ ಎಸೆದ ಚೆಂಡನ್ನ ಕಟ್ ಮಾಡುವಂತಹ ಪ್ರಯತ್ನ. ಚೆಂಡು ಕವರ್ಸ್ ವಿಭಾಗದಲ್ಲಿ ಡಿಪೆಕ್ಷಾ ಕವರ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ, ಮತ್ತೆ 1 ರನ್ನಿನ ಸೇರ್ಪಡೆ. ಇದರೊಂದಿಗೆ 3ನೇ ಓವರಿನ ಮುಕ್ತಾಯ. 3ನೇ ಓವರಿನ ಮುಕ್ತಾಯಕ್ಕೆ ಪುತ್ತೂರು ಲಾಟಸ್ ತಂಡ ಗಳಿಸಿಕೊಂಡಿದೆ 22. ಇನ್ನುಳಿದ 12 ಎಸೆತ 10 ರನ್ನಿನ ಅವಶ್ಯಕತೆಗಿದೆ. ಓವರೊಂದಕ್ಕೆ ಸರಾಸರಿ 5ರಂತೆ ರನ್ ಗಳಿಸಬೇಕಾಗಿದೆ ಪುತ್ತೂರು ಲಾಟಸ್ ತಂಡ. ಇನ್ನೂ ಕೂಡ ಯಾವುದೇ ವಿಕೆಟ್ ಅನ್ನ ಕಳೆದುಕೊಳ್ಳದೆ ಪ್ರಥಮ ವಿಕೆಟ್ ನ ಜೊತೆಯ ಆಟದಲ್ಲಿ ಈಗಾಗಲೇ 20 ರನ್ ಅನ್ನು ಕಲೆ ಹಾಕಿ ಸುಭದ್ರ ಸ್ಥಿತಿಯಲ್ಲಿದೆ. 3ನೇ ಓವರಿನ 4ನೇ ಎಸೆತವನ್ನ ಬೌಂಡರಿ ಗಟ್ಟುವ ಮೂಲಕ ಈ ಪಂದ್ಯಾಟದಲ್ಲಿ ಸಂಪೂರ್ಣ ಹಿಡಿತವನ್ನ ಸಾಧಿಸಿಕೊಳ್ತಾ ಇದೆ ಪುತ್ತೂರು ಲಾಟಸ್ ತಂಡ. 12 ಎಸೆತ 10 ರನ್ನಿನ ಅವಶ್ಯಕತೆ. 4ನೇ ಓವರ್ 1-2 ವಿಕೆಟ್ ನ ಜೊತೆಗೆ ಕನಿಷ್ಠ 3 ಅಥವಾ 4 ರನ್ ಅನ್ನು ನೀಡಿದೆ. ಅದರಲ್ಲಿ ಪಂದ್ಯಾಟ ಅಂತಿಮ ಓವರ್ನವರೆಗೂ ಚಲಿಸುವಂತ ಸಾಧ್ಯತೆಗಿದೆ. 12 ಎಸೆತ 10 ರನ್ನಿನ ಅವಶ್ಯಕತೆ. ಬಹಳಷ್ಟು ಸಮಾಲೋಚನೆಗಿದೆ. 18 ನಂಬರ್ ಬನಿಯಂದಾರಿ ಸ್ಯಾಫ್ರಾನ್ ವಾರಿಯರ್ಸ್ ತಂಡದ ಪರವಾಗಿ ಯತೀಶ್. ಎಸೆತಗಾರಿಕೆಯ ವಿಭಾಗದಲ್ಲಿ ಯತೀಶ್ ಓರ್ವ ಅನುಭವಿ ಆಲ್ರೌಂಡ್ ಆಟಗಾರ. ಸ್ಯಾಫ್ರಾನ್ ವಾರಿಯರ್ಸ್ ತಂಡದ ಯತೀಶ್ ಎಸೆತಗಾರಿಕೆ ವಿಭಾಗದಲ್ಲಿ 12 ಎಸೆತಗಳ ಮುಂದೆ 10 ರನ್ನಿನ ಅವಶ್ಯಕತೆ ಇದೆ ಪುತ್ತೂರು ಲಾಟಸ್ ತಂಡಕ್ಕೆ. ಈ ತಂಡಗಳಿಗೂ ಕೂಡ ಇದು ಪ್ರಥಮ ಪಂದ್ಯಾಟ. ಈಗಾಗಲೇ ಈ ಪಂದ್ಯಾಕೂಟದ ಪ್ರಥಮ ಪಂದ್ಯವನ್ನ ತುಳುನಾಡ ಟೈಗರ್ಸ್ ತಂಡ ಗೆದ್ದುಕೊಂಡಿತು. ದ್ವಿತೀಯ ಪಂದ್ಯವನ್ನ ಕಮಲಾ ರೈಸರ್ಸ್ ತಂಡ ಗೆದ್ದುಕೊಂಡಿತು. ಹಾಗೆಯೇ 3ನೇ ಅತ್ಯುತ್ತಮವಾದ ಒಂದು ಅತ್ಯುತ್ತಮ ಪೈಪೋಟಿಯನ್ನ ಕೂಡಿದಂತ ಜಿದ್ದಾಜಿದ್ದಿನ ಹೋರಾಟವನ್ನ ಕಂಡಂತಹ ಪಂದ್ಯದಲ್ಲಿ ಶ್ರಮಿಕಾ ಶೈಕರ್ಸ್ ತಂಡ ಅಂತಿಮವಾಗಿ ಗೆಲುವನ್ನ ಸಾಧಿಸಿದ್ದು. ಕಾದು ನೋಡೋಣ 4ನೇ ಪಂದ್ಯದಲ್ಲಿ ಯಾವ ತಂಡ ವಿಜಯವನ್ನ ಸಾಧಿಸಬಹುದು. ಉತ್ತಮವಾಗಿರತಕ್ಕಂಥ ಹೊಡೆತ, ಚೆಂಡನ್ನ ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಹೊಡೆಯುವ ಮೂಲಕ 1 ಅಂಕವನ್ನ ಗಳಿಸಿಕೊಂಡಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 23. ಕೇವಲ 9 ರನ್ನಿನ ಅವಶ್ಯಕತೆ 11 ಎಸೆತಗಳ ಮುಂದೆ. ಯತೀಶ್ ಈ ಓವರಿನಲ್ಲಿ 1-2 ವಿಕೆಟ್ ಅನ್ನ ಕಬಳಿಸಿದೆ. ಆದಲ್ಲಿ ಪಂದ್ಯಾಕೂಟದಲ್ಲಿ ವಾಪಸಾತಿಯನ್ನ ಮಾಡುವಂತಹ ಸಾಧ್ಯತೆ ಇದೆ. ಪ್ರತಿ ತಂಡಗಳಿಗೂ ಕೂಡ ಈ ಪಂದ್ಯಾಟದಲ್ಲಿ 3 ಪಂದ್ಯಗಳನ್ನು ಆಡುವಂತ ಅವಕಾಶವಿದೆ. 3 ಪಂದ್ಯಗಳಲ್ಲಿ ಕನಿಷ್ಠ 2 ಪಂದ್ಯವನ್ನ ಗೆದ್ದುಕೊಂಡದ್ದೇ ಆದಲ್ಲಿ ಕ್ವಾಲಿಫೈಯರ್ ಹಂತಕ್ಕೆ ಏರುವಂತ ಅವಕಾಶವಿದೆ. ಮತ್ತೊಮ್ಮೆ ಯತೀಶ್ ರೈಟ್ ಆರ್ಮ್ ಓವರ್ ದ ವಿಕೆಟ್. ಉತ್ತಮವಾಗಿರತಕ್ಕಂಥ ಎಸೆದ ಉತ್ತಮವಾದ ಹೊಡೆತ. ಪಾಯಿಂಟ್ಸ್ ವಿಭಾಗದಲ್ಲಿ ಚೆಂಡು ಶಾರ್ಟ್ ಮಿಡ್ ವಿಕೆಟ್ ವಿಭಾಗದಲ್ಲಿ 1 ರನ್ನಿನ ಸೇರ್ಪಡೆ. ಇದರೊಂದಿಗೆ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 24. 8 ರನ್ನಿನ ಅವಶ್ಯಕತೆ 10 ಎಸೆತಗಳ ಮುಂದೆ. ಸ್ಟ್ರೈಕ್ ರೊಟೇಟ್ ಮಾಡುವ ಮೂಲಕ 2 ಎಸೆತಗಳಲ್ಲಿ 2 ರನ್ ಅನ್ನು ಕಲೆ ಹಾಕಿದಂತ ಇಬ್ಬರು ದಾಂಡಿಗರು ಇದೀಗ ಮತ್ತೊಮ್ಮೆ ಸ್ಟ್ರೈಕ್ ನಲ್ಲಿ. ಶ್ರೇಯಸ್ 3ನೇ ಎಸೆತ ಯತೀಶ್. ಸುಂದರತೆ ದಾಳಿ, ನೇರವಾಗಿ ಕ್ಷೇತ್ರ ರಕ್ಷಣ ಕೈಯಲ್ಲಿತ್ತು. ಚೆಂಡು ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ರನ್ಔಟ್ಗೆ ಅವಕಾಶವಿತ್ತು. ಕ್ಷೇತ್ರ ರಕ್ಷಕರ ವೈಫಲ್ಯದಿಂದ 1 ಅಂಕವನ್ನ ಕಲೆ ಹಾಕುವಲ್ಲಿ ಮತ್ತೆ ಸಫಲತೆಯನ್ನ ಕಂಡುಕೊಳ್ತಾ ಇದ್ದ ಇಬ್ಬರು ದಾಂಡಿಗರು ಶ್ರೇಯಸ್ ಮತ್ತು ಅಭಿಷೇಕ್. ತಂಡದ ಮೊತ್ತ 25ರಲ್ಲಿದೆ. 9 ಎಸೆತ 7 ರನ್ನಿನ ಅವಶ್ಯಕತೆ ಇದೆ. 9 ಎಸೆತಗಳ ಮುಂದೆ ಕೇವಲ
7 ರನ್ನಿನ ಅವಶ್ಯಕತೆ ಇದೆ. ಪ್ರಥಮ ವಿಕೆಟ್ ನ ಜೊತೆಯಾಟದಲ್ಲಿ 25 ರನ್ ಕಲೆ ಹಾಕಿದೆ ಲೋಟಸ್ ಪುತ್ತೂರು ತಂಡ. ಮತ್ತೊಮ್ಮೆ ಯತೀಶ್ ತನ್ನ ಒಬ್ಬರಿನ 4ನೇ ಎಸೆತ ತೀರ್ಪುಗಾರನ ಬಿಟ್ಟು ಸ್ಟ್ರೈಕಿಂಗ್ ನಲ್ಲಿ ಅಭಿಷೇಕ್. ಉತ್ತಮವಾಗಿರ್ತಕ್ಕಂಥ ಹೊಡೆತ, ಸ್ವೀಪ್ ಮಾಡುವಂತ ಪ್ರಯತ್ನ. ಫೈನ್ ಲೆಗ್ ವಿಭಾಗದಲ್ಲಿದೆ ಚೆಂಡು. ಮತ್ತೆ 1 ರನ್ನಿನ ಸೇರ್ಪಡೆ. ಪ್ರಥಮ 4 ಎಸೆತಗಳಲ್ಲಿ 4 ರನ್ ಕಲೆ ಹಾಕುವ ಮೂಲಕ ಅತ್ಯುತ್ತಮವಾದ ಆರಂಭಿಕ ವಿಕೆಟ್ ನ ಜೊತೆಗಾಟದಲ್ಲಿ ಇಬ್ಬರು ದಾಂಡಿಗರು. ತಂಡದ ಮೊತ್ತ 26. ಕೇವಲ 6 ರನ್ನಿನ ಅವಶ್ಯಕತೆಗಿದೆ 8 ಎಸೆತಗಳ ಮುಂದೆ. ಮತ್ತೊಮ್ಮೆ ಯತೀಶ್ ರೈಟ್ ಆರ್ಮ್ ಓವರ್ ದ ವಿಕೆಟ್. ಸ್ಟ್ರೈಕಿಂಗ್ ನಲ್ಲಿ ಮತ್ತೆ ಶ್ರೇಯಸ್. ಈಗಾಗಲೇ ವೈಯಕ್ತಿಕವಾಗಿ 15 ರನ್ ಗಳಿಸಿಕೊಂಡು ಸ್ಟ್ರೈಕಿಂಗ್ ನಲ್ಲಿ ಶ್ರೇಯಸ್. ಮತ್ತೊಂದು ಕಡೆ ವೈಯಕ್ತಿಕವಾಗಿ 10 ರನ್ ಕಲೆ ಹಾಕಿದಂತಹ ಉತ್ತಮವಾಗಿರ್ತಕ್ಕಂಥ ಎಸೆತ ಅಭಿಷೇಕ್. ಮತ್ತೊಂದು ಡಾಟ್ ಬಾಲ್. ಪ್ರತಿಯೊಂದು ಡಾಟ್ ಬಾಲ್ ಕೂಡ ಬ್ಯಾಟ್ಸ್ಮನ್ ಗಳ ಮೇಲೆ ಒತ್ತಡವನ್ನು ಹೇರುವುದಂತೂ ಖಂಡಿತ. ಇನ್ನುಳಿದ 7 ಎಸೆತ 6 ರನ್ನಿನ ಅವಶ್ಯಕತೆ. 7 ಎಸೆತಗಳ ಮುಂದೆ 6 ರನ್ನಿನ ಅವಶ್ಯಕತೆಗಿದೆ. ಮತ್ತೊಂದು ಡಾಟ್ ಬಾಲ್ ನ ಅವಶ್ಯಕತೆಗಿದೆ ಸ್ಯಾಫ್ರಾನ್ ವಾರಿಯರ್ಸ್ ತಂಡಕ್ಕೆ. ಯತೀಶ್ ಮತ್ತೊಮ್ಮೆ ಸುಂದರ ದಾಳಿ, ಕ್ಲೀನ್ ಬಾಲ್. ತಂಡಕ್ಕೆ ಅವಶ್ಯಕತೆ ಇದ್ದಾಗ ಸತತವಾಗಿ 2 ಡಾಟ್ ಬಾಲ್. ಅದರಲ್ಲಿ ಅಂತಿಮ ಎಸೆತದಲ್ಲಿ ಓರ್ವ ಅನುಭವಿ ದಾಂಡಿಗ ಶ್ರೇಯಸ್ ರವರ ವಿಕೆಟ್ ಕಬಳಿಸುವ ಮೂಲಕ ಪಂದ್ಯಾಕೂಟದಲ್ಲಿ ವಾಪಸಾತಿಯನ್ನ ಮಾಡ್ತಾ ಇದೆ. ಆದರೆ ಇಲ್ಲಿ 1 ಡೌನ್ ಬ್ಯಾಟ್ಸ್ಮನ್ ಆಗಿ ಲೋಕೇಶ್ ಅವರ ಆಗಮನವಾಗ್ತಾ ಇದೆ. ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ಲೋಕೇಶ್ ಅವರ ಆಗಮನವಾಗಿದೆ. ಮತ್ತೋರ್ವ ಅನುಭವಿ ಆಲ್ರೌಂಡ್ ಆಟಗಾರ. ಕರ್ನಾಟಕ ರಾಜ್ಯದಾದ್ಯಂತ ಹಲವಾರು ಪ್ರತಿಷ್ಠಿತ ತಂಡಗಳಲ್ಲಿ ಭಾಗವಹಿಸಿದಂತ ಅನುಭವ ಇರತಕ್ಕಂಥ ಆಟಗಾರ ಲೋಕೇಶ್. 6 ಎಸೆತ 6 ರನ್ನಿನ ಅವಶ್ಯಕತೆಗಿದೆ. ಎಸೆತಗಾರಿಕೆ ವಿಭಾಗದಲ್ಲಿ ಜೀತು ಮತ್ತೊಮ್ಮೆ ತಂಡದ ಪರವಾಗಿ 5ನೇ ಓವರ್ ತನ್ನ ವೈಯಕ್ತಿಕ ಕೋಟದ ದ್ವಿತೀಯ ಓವರ್ ಅನ್ನು ಎಸೆಯಲು ಜೀತು. ದ್ವಿತೀಯ ಇನ್ನಿಂಗ್ಸ್ ನ 3ನೇ ಓವರ್ ನಲ್ಲಿ 7 ರನ್ ಅನ್ನು ಬಿಟ್ಟುಕೊಟ್ಟಂತಹ ಜೀತು ಇದೀಗ ಅಂತಿಮ 6 ಚೆಂಡಿನ ಆಟ ಬಾಕಿ ಇದೆ. 6 ಎಸೆತ 6 ರನ್ನಿನ ಅವಶ್ಯಕತೆ. ಸ್ಟ್ರೈಕಿಂಗ್ ನಲ್ಲಿ ಆರಂಭಿಕ ದಾಂಡಿಗ ಅಭಿಷೇಕ್, ನಾನ್ ಸ್ಟ್ರೈಕಿಂಗ್ ನಲ್ಲಿ ಲೋಕೇಶ್. ಅಂತಿಮ ಓವರಿನ ಪ್ರಥಮ ಎಸೆತ ತೀರ್ಪುಗಾರನ ಬಿಟ್ಟು ರೈಟ್ ಆರ್ಮ್ ಓವರ್ ದ ವಿಕೆಟ್. ಜೀತು ಟು ಅಭಿಷೇಕ್. ಈ ಬಾರಿ ಚೆಂಡು ಗಾಳಿಯಲ್ಲಿದೆ, ಕ್ಯಾಚ್ ಔಟ್ ಆಗುವ ಸಾಧ್ಯತೆ. ಇದರೊಂದಿಗೆ ಪ್ರಥಮ ಎಸೆತದಲ್ಲೇ ವಿಕೆಟ್ ಅನ್ನ ಕಳೆದುಕೊಳ್ತಾ ಇದೆ ಪುತ್ತೂರು ಲೋಟಸ್ ತಂಡ. 5 ಎಸೆತ 6 ರನ್ನಿನ ಅವಶ್ಯಕತೆಗಿದೆ. ಒಂದು ಹಂತದಲ್ಲಿ 6 ರನ್ನಿನ ಅವಶ್ಯಕತೆಗಿತ್ತು. 8 ಎಸೆತಗಳ ಮುಂದೆ 5ನೇ ಎಸೆತವನ್ನ ಡಾಟ್ ಬಾಲ್ ಆಗಿ ಪರಿವರ್ತನೆ ಮಾಡಿದ್ರು ಅಲ್ಲಿ ಯತೀಶ್. ಅಂತಿಮ 3 ಎಸೆತ ಕೂಡ ಡಾಟ್ ಬಾಲ್ ಆಗಿ ಪರಿವರ್ತನೆಗೊಂಡಾಗ 2 ವಿಕೆಟ್ ಅನ್ನು ಕಳೆದುಕೊಂಡಿದೆ. 5 ಎಸೆತ 6 ರನ್ನಿನ ಅವಶ್ಯಕತೆ ಇದೆ. ಹೊಸ ದಾಂಡಿಗ ರಕ್ಷಿತ್ ರವರ ಆಗಮನವಾಗಿದೆ. ಸ್ಟ್ರೈಕಿಂಗ್ ನಲ್ಲಿ ರಕ್ಷಿತ್, ನಾನ್ ಸ್ಟ್ರೈಕಿಂಗ್ ನಲ್ಲಿ ಲೋಕೇಶ್. 5 ಎಸೆತ 6 ರನ್ನಿನ ಅವಶ್ಯಕತೆ. ಕಾದು ನೋಡೋಣ ಈ ಪಂದ್ಯವನ್ನ ಗೆಲ್ಲುವ ತಂಡ ಯಾವುದು, ಸ್ಯಾಫ್ರಾನ್ ವಾರಿಯರ್ಸ್ ಅಥವಾ ಪುತ್ತೂರು ಲಾಟಸ್ ಅನ್ನುವುದು ನೋಡಬೇಕಾಗಿದೆ. 5 ಎಸೆತ 6 ರನ್ನಿನ ಅವಶ್ಯಕತೆ. ಮತ್ತೊಮ್ಮೆ ಜೀತು. ಸ್ಲೋವರ್ ಡೆಲಿವರಿ, ಉತ್ತಮವಾಗಿರ್ತಕ್ಕಂಥ ಹೊಡೆತ. ಕವರ್ ದೀಪೇಕ್ಷ ಕವರ್ ವಿಭಾಗದಲ್ಲಿದೆ ಚೆಂಡು. ಸೊಗಸಾದ ಕ್ಷೇತ್ರ ರಕ್ಷಣೆ. ಮತ್ತೆ ಯತೀಶ್ ಅವರಿಂದ 1 ರನ್ನಿನ ಸೇರ್ಪಡೆ. 4 ಎಸೆತ 5 ರನ್ನಿನ ಅವಶ್ಯಕತೆಗಿದೆ ಪುತ್ತೂರು ಲಾಟಸ್ ತಂಡಕ್ಕೆ. ಸ್ಟ್ರೈಕಿಂಗ್ ನಲ್ಲಿ ಲೋಕೇಶ್ ಅವರು, ಅನುಭವಿ ಆಲ್ರೌಂಡ್ ಆಟಗಾರ ಲೋಕೇಶ್. ಸ್ಟ್ರೈಕಿಂಗ್ ನಲ್ಲಿ 4 ಎಸೆತ 5 ರನ್ನಿನ ಅವಶ್ಯಕತೆ. ಈ ಎಸೆತದಲ್ಲಿ ವಿಕೆಟ್ ಅನ್ನ ಪಡೆದುಕೊಂಡದ್ದೇ ಆದಲ್ಲಿ ಸ್ಯಾಫ್ರಾನ್ ವಾರಿಯರ್ಸ್
ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಹೊಡೆತ ನೋಡಿ, ಇದು ಲೋಕೇಶ್. ಆದರೆ ಗಾಳಿಯಲ್ಲಿನ ಚೆಂಡು ಕ್ಯಾಚ್ ಔಟ್ ಆಗುವ ಮೂಲಕ ಮತ್ತೊಂದು ವಿಕೆಟ್ ಪತನಗೊಳ್ತಾ ಇದೆ. ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಚೆಂಡು ಸಿಡಿಸಿದ ಕಾರಣ ಸುಲಭ ಕ್ಯಾಚ್ ಔಟ್ ಆಗ್ತಾ ಇದೆ. ಒಂದು ಹಂತದಲ್ಲಿ ಚೆಂಡು ಸುಲಭವಾಗಿ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಸಿಕ್ಸರ್ ನ ಗಡಿಯನ್ನು ದಾಟುವಂತ ನಿರೀಕ್ಷೆ ಇತ್ತು. ಆದರೆ ಆ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಚೆಂಡನ್ನು ಸಿಡಿಸಿದ ಕಾರಣ ಸುಲಭ ಕ್ಯಾಚ್ ಔಟ್ ಆಗುವ ಮೂಲಕ ಪಂದ್ಯಕ್ಕೆ ರೋಚಕ ತಿರುವು ಲಭಿಸ್ತಾ ಇದೆ. 4 ಎಸೆತ 6 ರನ್ನಿನ ಅವಶ್ಯಕತೆ. ಬಹಳಷ್ಟು ಅನಿರೀಕ್ಷತೆಯ ಆಟ ಈ ಕ್ರಿಕೆಟ್. 8 ಎಸೆತ 6 ರನ್ನಿನ ಅವಶ್ಯಕತೆ ಇತ್ತು. ಇದೀಗ 4 ಎಸೆತ 6 ರನ್ನಿನ ಅವಶ್ಯಕತೆ. 3 ಎಸೆತ 5 ರನ್ನಿನ ಅವಶ್ಯಕತೆ. 3 ಎಸೆತ 5 ರನ್ನಿನ ಅವಶ್ಯಕತೆ. ಅಂತಿಮ 5 ಎಸೆತದಲ್ಲಿ ಕೇವಲ 1 ರನ್ನನ್ನಷ್ಟೇ ಗಳಿಸಿಕೊಂಡು 4 ವಿಕೆಟ್ ಅನ್ನ ಕಳೆದುಕೊಂಡಿದೆ ಪುತ್ತೂರು ಲೋಟಸ್ ತಂಡ. 3 ಎಸೆತ 5 ರನ್ನಿನ ಅವಶ್ಯಕತೆ ಇದೆ. ಸ್ಟ್ರೈಕ್ ನಲ್ಲಿ ಮತ್ತೆ ರಿತೇಶ್. 3 ಎಸೆತ 5 ರನ್ನಿನ ಅವಶ್ಯಕತೆ. ಬಹಳಷ್ಟು ರೋಮಾಂಚಕಾರಿ ಘಟ್ಟದತ್ತ ಪ್ರೇಕ್ಷಕರನ್ನಂತೂ ಬಹಳಷ್ಟು ರೋಮಾಂಚಕಾರಿ ಘಟ್ಟದತ್ತ ಕೊಂಡೊಯ್ದಂತ ಈ ಪಂದ್ಯಾಟ. 5 ರನ್ನಿನ ಅವಶ್ಯಕತೆ 3 ಎಸೆತದ ಮುಂದೆ. ಯಾರ ಮಡಿಲಿಗೆ ವಿಜಯಮಾಲೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಮತ್ತೊಮ್ಮೆ ಜೀತು ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಹೊಸ ದಾಂಡಿಗ ರಿತೇಶ್ ಅವರ ಕಡೆಗೆ. ಸುಂದರ ದಾಳಿ. ಆದರೆ ಇಲ್ಲಿ ಮತ್ತೊಂದು ರನ್ನಿನ ಸೇರ್ಪಡೆಯಾಗ್ತಾ ಇದೆ. ಬ್ಯಾಟ್ ನ ಅಂಚಿಗೆ ಬಡಿದಂತ ಚೆಂಡು ಈ ಬಾರಿ ಲೆಗ್ ಬೈಸ್ ಮೂಲಕ 1 ಅಂಕವನ್ನ ಗಳಿಸಿಕೊಳ್ತಾ ಇದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 28. 2 ಎಸೆತದ ಮುಂದೆ 4 ರನ್ನಿನ ಅವಶ್ಯಕತೆ. 2 ಎಸೆತ 4 ರನ್ನಿನ ಅವಶ್ಯಕತೆಗಿದೆ. ಬಹಳಷ್ಟು ರೋಮಾಂಚಕಾರಿ ಘಟ್ಟದತ್ತ ಪಂದ್ಯಾಟ. ಕಳೆದ 3 ಪಂದ್ಯಗಳು ಕೂಡ ಅತ್ಯಂತ ರೋಮಾಂಚಕಾರಿಯಾಗಿತ್ತು. ಇದೀಗ ಮತ್ತೊಂದು ಪಂದ್ಯ ಕೂಡ ಅದೇ ರೀತಿ ಸಾಗಿ ಬರ್ತಾ ಇದೆ. 2 ಎಸೆತ 4 ರನ್ನಿನ ಅವಶ್ಯಕತೆ. ಜೀತು ಮತ್ತೊಮ್ಮೆ ಕಾದು ನೋಡೋಣ. ಹೀರೋ ಆಗಿ ಪರಿಣಮಿಸಬಲ್ಲರೆ ಜೀತು ಸ್ಯಾಫ್ರಾನ್ ವಾರಿಯರ್ಸ್ ತಂಡಕ್ಕೆ. ಮತ್ತೆ ಸೋವಡೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಹೊಡೆತ. ಅಲ್ಲಿ ಸೊಗಸಾದ ಕ್ಷೇತ್ರ ರಕ್ಷಣೆ. ಕೇವಲ 1 ಅಂಕವನ್ನಷ್ಟೇ ಗಳಿಸಿಕೊಳ್ತಾ ಆಗಿದೆ. 1 ಎಸೆತ 3 ರನ್ನಿನ ಅವಶ್ಯಕತೆ. 6 ಎಸೆತಗಳಲ್ಲಿ 6 ರನ್ನಿನ ಅವಶ್ಯಕತೆ ಇದ್ದಾಗ 5 ಎಸೆತಗಳಲ್ಲಿ ಕೇವಲ 3 ರನ್ನನ್ನು ಬಿಟ್ಟುಕೊಟ್ಟು 2 ವಿಕೆಟ್ ಅನ್ನ ಕಬಳಿಸಿದಂತ ಈ ಜೀತು ಅಂತಿಮ 1 ಎಸೆತ 3 ರನ್ನಿನ ಅವಶ್ಯಕತೆಗಿದೆ. 2 ರನ್ನನ್ನು ಗಳಿಸಿಕೊಂಡದ್ದೇ ಆದಲ್ಲಿ ಪಂದ್ಯಾಟ ಸಮಬಲ. ಮತ್ತೆ ಈ ತಂಡಗಳಿಗೂ ಕೂಡ ಸಮಾನ ಅಂಕ ಲಭಿಸಲಿಕ್ಕಿದೆ. ಗಮನಿಸಿಕೊಳ್ಳಿ. ಅಂತಿಮ ಚೆಂಡು ಜೀತು ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ರಿತೇಶ್ ಅವರ ಕಡೆಗೆ. ಉತ್ತಮವಾಗಿರ್ತಕ್ಕಂಥ ಎಸೆತ. ಇದರೊಂದಿಗೆ ಈ ಪಂದ್ಯಾಟವನ್ನ ಗೆದ್ದುಕೊಳ್ತಾ ಇದೆ ಸ್ಯಾಫ್ರಾನ್ ವಾರಿಯರ್ಸ್ ತಂಡ. ಈ ಪಂದ್ಯವನ್ನ ಅಂತಿಮವಾಗಿ ಗೆದ್ದುಕೊಳ್ತಾ ಆಗಿದೆ ಸ್ಯಾಫ್ರಾನ್. 1 ರನ್ನಿನಿಂದ ಪರಾಭವಗೊಳ್ತಾ ಆಗಿದೆ ಪುತ್ತೂರು ಲೋಟಸ್ ತಂಡ. ಇದು ಕ್ರಿಕೆಟ್ ನಲ್ಲಿ ಅಂತಿಮ ಎಸೆತದವರೆಗೂ ಕೂಡ ಫಲಿತಾಂಶವನ್ನು ನಿರ್ಧರಿಸುವುದು ಬಹಳಷ್ಟು ಕಷ್ಟ. ಅದಕ್ಕೆ ಒಂದು ಸ್ಪಷ್ಟವಾಗಿರತಕ್ಕಂತಹ ನಿದರ್ಶನ ಈ ಪಂದ್ಯಾಟ. ಒಂದು ಹಂತದಲ್ಲಿ 6 ರನ್ನಿನ ಅವಶ್ಯಕತೆ ಇತ್ತು 8 ಎಸೆತಗಳ ಮುಂದೆ. ಆ ಬಳಿಕ ಯತೀಶ್ ಎಸೆದಂತಹ 2 ಅಂತಿಮ ಎಸೆತ ಹಾಗೂ ಜೀತೂರವರ ಒಂದು ಅಂತಿಮ ಓವರ್ನಲ್ಲಿ ಕೈ ಚಳಕದಿಂದ ಪಂದ್ಯಾಟವನ್ನ 1 ರನ್ನಿನಿಂದ ಗೆದ್ದುಕೊಳ್ತಾ ಆಗಿದೆ ಸ್ಯಾಫ್ರಾನ್ ವಾರಿಯರ್ಸ್. ಮುಂದಿನ ಪಂದ್ಯಕ್ಕಾಗಿ ಆದಷ್ಟು ಬೇಗ ಅಂಕಣವನ್ನ ಪ್ರವೇಶಿಸಿ. ತುಳುನಾಡ ವಾರಿಯರ್ಸ್ ವರ್ಸಸ್ ಕಮಲಾ ರೈಸರ್ಸ್. ಆಯ್ಕೆಗೆ ಅನುಸಾರವಾಗಿ ಈ ತಂಡಗಳ ಆಟಗಾರರು ಅಂಕಣವನ್ನ ಪ್ರವೇಶಿಸಿ. ಆದಷ್ಟು ಬೇಗ ಮುಂದಿನ ಪಂದ್ಯಕ್ಕಾಗಿ ತುಳುನಾಡ ವಾರಿಯರ್ಸ್ ಮತ್ತು ಕಮಲಾ ರೈಸರ್ಸ್ ತಮ್ಮ ಆಯ್ಕೆಗೆ ಅನುಸಾರವಾಗಿ ಅಂಕಣವನ್ನ ಪ್ರವೇಶಿಸಿ. ನಾಣ್ಯ ಚಿಮ್ಮಗೆಯನ್ನ ಗೆದ್ದಿರತಕ್ಕಂತಹ ಕಮಲಾ ರೈಸರ್ಸ್ ತಂಡ ಕ್ಷೇತ್ರ ರಕ್ಷಣೆಗೆ ಸಜ್ಜಾಗ್ತಾ ಇದೆ. ಆದಷ್ಟು ಬೇಗ ಈ ತಂಡಗಳ ಆಟಗಾರರು ಅಂಕಣವನ್ನ ಪ್ರವೇಶಿಸಿ. ಕಳೆದ ಪಂದ್ಯ ಬಹಳಷ್ಟು ರೋಚಕತೆಯಿಂದ ಕೂಡಿತ್ತು. ಆ ಪಂದ್ಯಾಕೂಟದಲ್ಲಿ ಜೀತೂರವರು ಅತ್ಯುತ್ತಮವಾದ ಅಂತಿಮ ಓವರ್ನ ಎಸೆದ್ರು. 1 ರನ್ನಿನಿಂದ ಪಂದ್ಯಾಟವನ್ನ ಊಹಿಸಲು ಅಸಾಧ್ಯವಾದ ರೀತಿಯಲ್ಲಿ ಗೆದ್ದುಕೊಳ್ಳುತ್ತಾ ಇದೆ ಸ್ಯಾಫ್ರಾನ್ ವಾರಿಯರ್ಸ್ ತಂಡ.
ತುಳುನಾಡು ವಾರಿಯರ್ಸ್ ತಂಡ ನಣ್ಣಿ ಚಿಮ್ಮುಗೆಯನ್ನ ಗೆದ್ದುಕೊಂಡು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತಾ ಇದೆ. ಕಮಲಾ ರೈಸರ್ಸ್ ತಂಡ ಕ್ಷೇತ್ರ ರಕ್ಷಣೆಯನ್ನ ಸಜ್ಜುಗೊಳಿಸ್ತಾ ಇದೆ. ಆದಷ್ಟು ಬೇಗ ಪಂದ್ಯಾಟವನ್ನ ಮುಂದುವರಿಸಬೇಕು. ಬಹಳಷ್ಟು ಯಶಸ್ವಿಯಾಗಿ ಅತ್ಯಂತ ಸುಸಜ್ಜಿತವಾಗಿ ಆಯೋಜನೆಗೊಂಡಿರತಕ್ಕಂತಹ ಈ ಸಂಕಲ್ಪ ಫೌಂಡೇಶನ್ ಮತ್ತು ಮಂಗಳೂರು ಯೂತ್ಸ್ ಇವರ ಜಂಟಿ ಆಶ್ರಯದಲ್ಲಿ ಎಂಎಲ್ಎ ಪ್ರೀಮಿಯರ್ ಲೀಗ್ 2022 ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳ 8 ತಂಡಗಳ ಮಧ್ಯೆ ಈ ಓವರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ. ಪ್ರಥಮ ದಿನದ ಆಟದ 5ನೇ ಪಂದ್ಯಕ್ಕಾಗಿ ತುಳುನಾಡ ವಾರಿಯರ್ಸ್ ತಂಡದ ವಿರುದ್ಧವಾಗಿದೆ ಕಮಲಾ ರೈಸರ್ಸ್ ತಂಡ. ಕಮಲಾ ರೈಸರ್ಸ್ ತಂಡದ ದಯವಿಟ್ಟು ಓರ್ವ ಇತರ ಆಟಗಾರ ಕಡ್ಡಾಯವಾಗಿ ವೇದಿಕೆಯ ಬಳಿ ಬನ್ನಿ. ಕಮಲಾ ರೈಸರ್ಸ್ ತಂಡದ ಓರ್ವ ಇತರ ಆಟಗಾರ ಕಡ್ಡಾಯವಾಗಿ ವೇದಿಕೆಯ ಬಳಿ ಆಗಮಿಸಬೇಕು. ಆ ಬಳಿಕವಷ್ಟೇ ಪಂದ್ಯಾಟವನ್ನ ಮುಂದುವರಿಸುತ್ತೇವೆ. ದಯವಿಟ್ಟು ಗಮನಿಸಿಕೊಳ್ಳಿ, ಎಲ್ಲ ತಂಡಗಳ ಆಟಗಾರರ ಗಮನಕ್ಕೆ. ನಿಮ್ಮ ತಂಡಗಳು ಪಂದ್ಯವನ್ನ ಆಡುವಂತಹ ಸಂದರ್ಭದಲ್ಲಿ ಕಡ್ಡಾಯವಾಗಿ ಎಲ್ಲ ತಂಡಗಳ ಓರ್ವ ಇತರ ಆಟಗಾರ ವೇದಿಕೆಯ ಬಳಿ ಹಾಜರಿರಬೇಕು. ಮುಂದೆ ಯಾವುದೇ ಚರ್ಚೆಗೆ ಇಲ್ಲಿ ಆಸ್ಪದವಿರುವುದಿಲ್ಲ. Hello. So once again, welcome back for the presentation ceremony. What a fantastic, once again, the thrilling finish for the match number 4 as well. It's a last ball victory for last ball victory, and it's a magical bowling performance by Jitu of Saffron Warriors, and he's just as a man of the match for his wonderful bowling figure of 2 overs, just 9 runs, and picked up 2 valuable wickets. More than anything else, he bowled a magical last over. I request Mr. Jitu, please come forward quickly. ದಯಮಾಡಿ ಜೀತು ಅವರು ಆದಷ್ಟು ಬೇಗ ವೇದಿಕೆ ಬಂದು ತಮ್ಮ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕು. So we have chief guest for this presentation ceremony, respected MLC Manjunath Bandari, and we have corporator Gayatri Rao will going to present this most beautiful memento for the man of the match winner. And once again, thanks to the donor, SLC Diamond House proprietor Ravindra Sheth. So wonderful performance here from, it's a big idea for Jitu for his great bowling performance. He's just turned the match around when it's looked like the match is going away, yes, thank you very much. When its match is going in to the opposition team, and he just changed the complexion of the match. It's a wonderful bowling performance. So congratulations for the winner, man of the match winner Jitu. And now we are coming to the match number 5 of the day number 1. Little correction, yes, 4 in fact. And it's over to Gopi. Yes, match number 5 between Tulnad Warriors versus Kamala Risers. The match already started. I request you both the teams, please note that you need to complete your 5 overs quota within 30 minutes. We have to complete another match for the day. Thank you, Mr. Sukumar. And the match number 5 of this tournament is now going to start between Tulunad Warriors versus Kamala Risers. News is here from the center that the skipper of Tulunad Warriors after won the toss elected to bat first, and the first ball of the match is now coming up. Steer किया आखिरी मौके पर खूबसूरती के साथ गेंद पहुंची थर्ड मैन पर, और इससे पहले की गेंद को वहां पर फील्ड किया जाता 1 रन का इजाफा हो चुका है. माफ कीजिए, 2 रन बन चुके हैं यहाँ पर. 4 गेंदे उनके पारी के फेंके जा चुके हैं. और जहां तक सवाल है पहले ओवर का, तो पहला ओवर यहाँ पर प्रगति पर. फर्स्ट ओवर इन प्रोग्रेस इन देयर इनिंग्स.
और इस बार ऑफ स्टंप से बाहर की ओर निकलते हुए ऑफ स्टंप से काफी बाहर की ओर और वाइड का इशारा अंपायर का। वाइड के इस रन के साथ स्कोर बढ़कर पहुंच चुका है 3 रनों पर बिना किसी नुकसान के। तुलनाड़ वॉरियर्स टॉस जीतने के बाद पहले बल्लेबाजी करता हुआ यह गेंद को खेलना चाहता, not connected that one properly at the last moment, and wicketkeeper just coming to his front side to collect the ball, and there is no possibility of any run. The scoreboard stays at 3 without loss in the first over. Good over progressing here so far from Rakesh, और अपनी अगली गेंद लेकर इस वक्त राकेश तैयार। दाहिने हाथ के बल्लेबाज इस वक्त सामना करते हुए। पटकी हुई गेंद ऑन साइड पर गेंद को उछालना चाहा, ठीक तरह से गेंद को कनेक्ट नहीं कर पाए विकेट कीपर संतोष बंटवाल। जब तक गेंद तक पहुंचे गेंद को थ्रो करे नॉन स्ट्राइक रन पर बल्लेबाज के पास मौका था 1 रन प्राप्त करने का, और 1 रन के साथ स्कोर बढ़कर अब पहुंच चुका है 4 रनों पर। First over completed, and after first over, Tulunad Warriors after won the toss and elected to bat first against Kamala Risers in the match number 5 of MLA Premier League 2022. They made a steady start, slower start in fact. Slower and a steady start. 4 without loss in fact, 4 without loss after first over. और तुलनाड़ वॉरियर्स का जहां तक सवाल है, इस श्रृंखला में पहली ऐसी टीम है जो टॉस जीतने के बाद बैटिंग बल्लेबाजी का करने का निर्णय जो कि उन्होंने लिया है, और पहले ओवर के बाद यहां पर 4 रन बन चुके हैं बिना किसी नुकसान के। और अगली गेंद बाज मनोज इस वक्त गेंदबाजी शुरू करते हुए, और जहां तक सवाल है हरीश इस वक्त सामना करने के लिए तैयार, और ओवर की पहली गेंद लेकर मनोज फील्डिंग में जमावट करने के बाद फील्डिंग इस वक्त छा चुकी है। डीप बैकवर्ड स्क्वायर लेग, डीप मिड विकेट, लॉन्ग ऑन लॉन्ग ऑफ बिल्कुल सीधा, डीप कवर पॉइंट इस वक्त ठीक सीमा रेखा के पास तैनात। ओवर की पहली गेंद लेकर गेंदबाज इस वक्त तैयार। मनोज दाहिने हाथ ओवर द विकेट, पटकी हुई गेंद हल्के से गेंद को इस वक्त खेल दिया था शॉर्ट थर्ड मैन पर। अंतिम क्षण में गेंद की लाइन पर बल्ले को लाते हुए और इससे पहले कि थर्ड मैन पर गेंद को फील्ड किया जाता, बल्लेबाज के पास मौका था 1 रन प्राप्त करने का, और 1 रन के साथ स्कोर बढ़कर अब पहुंच चुका है 5 रनों पर, जबकि दूसरे ओवर का प्रारंभ यहां पर हो चुका है। और इस बीच मनोज अपने गेंदबाजी के मार्ग पर जाते हुए सचिन के लिए गेंदबाजी इस वक्त आगे बढ़ाते हुए इस श्रृंखला का 5वां मैच यहां पर खेला जाता हुआ। सचिन जो कि स्ट्राइक इस वक्त लेने के लिए तैयार। पटकी हुई गेंद टॉप एज, मौका इस वक्त मिड विकेट फील्डर के लिए, लेकिन गेंद तक नहीं पहुंच पाएंगे, और जब तक गेंद के टिप्पे के बाद फील्डर के लिए थ्रो पहुंचा इस वक्त स्ट्राइकर एंड पर, और इसी के साथ यह विकेट गिर चुका है यहां पर सचिन का। दूसरा रन पूरा करने का प्रयास जो कि बहुत ही जोखिम भरा साबित हो सकता था, और जो जोखिम भरा साबित भी हुआ। थ्रो पहुंचा सीधे विकेट कीपर के हाथों में, स्ट्राइट ओवर द स्टंप्स, और थ्रो को रिसीव करने के बाद तेजी के साथ विकेट कीपर संतोष ने विकेट चटका दिया, और इसी के साथ ये पहला विकेट यहां पर गिर चुका है 6 रनों के योग पर। 6 फॉर द लॉस ऑफ 1 विकेट एट द स्टार्ट ऑफ द सेकंड ओवर इन फैक्ट। और सचिन का विकेट इस वक्त गिर चुका है। नए बल्लेबाज द नंबर 3 बैट्समैन इज नाउ कमिंग आउट टू द मिडल वेयरिंग नंबर 07 जर्सी। अनिल नए बल्लेबाज के रूप में इस वक्त मैदान पर उतरते हुए, जबकि स्ट्राइक इस वक्त वो खुद लेने के लिए तैयार, और मनोज यहां पर गेंदबाजी आगे बढ़ाते हुए। कुल मिलाकर इस श्रृंखला का 5वां मैच यहां पर खेला जाता हुआ, और एक बेहतरीन एक्सक्विजिट लाइव टेलीकास्ट V4 न्यूज 24/7 चैनल द्वारा इस वक्त किया जा रहा है यूट्यूब पर। और अगली गेंद लेकर इस वक्त गेंदबाज तैयार मनोज, ये गेंद उछाला लॉन्ग ऑन की दिशा में, और लॉन्ग ऑन फील्डर खड़े रह गए, और गेंद इस वक्त लॉन्ग ऑन सीमा रेखा से बाहर जा गिरी। इट्स अ बिग 6 रनों के लिए इस वक्त उछाल दिया, ऐसा कहना पड़ेगा। जस्ट गॉट दैट वन राइट फ्रॉम द मिडल ऑफ द बैट and lofted that one in a style of a long on fence for 6 runs. अनिल के बल्ले से यह स्ट्रोक लग चुका है, और इस छक्के के साथ पॉजिटिव स्टार्ट जिसे अंग्रेजी में कहते हैं धनात्मक शुरुआत हो कर चुके हैं। अपनी अगली गेंद लेकर गेंदबाज इस वक्त तैयार। धीमी गेंद परिवर्तन के तौर पर धीमी गेंद फेंकी थी, लेग स्टंप से बाहर की ओर निकलती हुई, और वाइड का इशारा अंपायर का, और वाइड के रन के साथ स्कोर बढ़कर अब पहुंच चुका है 13 रनों पर 1 विकेट के नुकसान पर। अनिल अपनी पहली गेंद पर
छक्का झड़ने के बाद काफी आत्मविश्वास भरे नजर आते हुए अपनी अगली गेंद का सामना करने के लिए तैयार मनोज। गेंदबाजी यहाँ पर आगे बढ़ाते हुए दाहिना तो ओवर द विकेट गेंदबाजी करते हुए ये गेंद कट किया खूबसूरती के साथ बैकफुट पर जाने के बाद गेंद जाती हुई बैकवर्ड थर्ड मैन की तरफ फील्डर दौड़ कर आए आगे की ओर आकर जब तक गेंद को फील्ड करके थ्रो कर रहे विकेट कीपर के हाथों में बल्लेबाज के पास समय था कि वो 1 रन के साथ अपना छोड़ बदल सके और 1 रन के साथ स्कोर बढ़कर अब पहुंच चुका है 14 रनों पर 1 विकेट के नुकसान पर। दूसरा ओवर यहां पर प्रगति पर मनोज गेंदबाजी के मार्ग पर जाते हुए एक साझेदारी की का जहां तक सवाल है इस वक्त एक साझेदारी की सख्त जरूरत तमिलनाडु वॉरियर्स को अगर उन्हें एक बेहतर स्कोर यहां पर खड़ा करना है तो। और मनोज गेंदबाजी यहां पर आगे बढ़ाते हुए दाहिने हाथ ओवर द विकेट गेंदबाजी करते हुए पटकी हुई गेंद लेकिन ऑफ स्टंप से कुछ ज्यादा बाहर की ओर निकलती हुई और इस बीच वाइड का इशारा अंपायर का। अंतिम क्षण में गेंद को जाने दिया तब विकेट कीपर के हाथों में बल्लेबाज ने 1 रन के साथ स्कोर बढ़कर अब पहुंच चुका है 15 रनों पर 1 विकेट के नुकसान पर। इट्स 15 फॉर द लॉस ऑफ 1 विकेट इन द ओवर नंबर 2 इन प्रोग्रेस। और मनोज काफी लंबा ओवर उनका प्रगति पर काफी लंबा रन अप और लंबे रन अप के जरिए इस वक्त तैयार दाहिने हाथ ऊपर द विकेट इस वक्त गेंदबाजी करते हुए ये गेंद टॉप एज मौका इस वक्त फील्डर के लिए और गेंद को इस वक्त लपकने में सफल और गेंद सीमा रेखा के बाहर हो चुकी है 6 रनों के लिए। छक्का नंबर 2 इस ओवर में लग चुका है। इस बार हरीश छक्का लगाने वाले बल्लेबाज टॉप एज पर गेंद जरूर टकराई थी लेकिन गेंद सीमा रेखा को पार कर चुकी है 6 रनों के लिए। 1 बॉल लेफ्ट इन दिस ओवर तो स्कोर अब बढ़कर पहुंच चुका है 21 रनों पर। इट्स 21 फॉर द लॉस ऑफ 1 विकेट इन द ओवर नंबर 2 इन प्रोग्रेस। 2 वाइड इस ओवर में अब तक मनोज फेंक चुके हैं और कुल मिलाकर जहां तक रनों का सवाल है तो 17 रन अब तक इस ओवर में प्रदान कर चुके हैं गेंदबाज मनोज। अपनी अगली गेंद लेकर इस वक्त तैयार दाहिने हाथ ओवर द विकेट इस वक्त गेंदबाजी करते हुए दाहिने हाथ के बल्लेबाज हरीश के लिए पटकी हुई गेंद ऑफ स्टंप से बाहर वाइड नंबर 3 इस ओवर में रन नंबर 18 यहां पर बनता हुआ इस ओवर में और इस 1 रन के साथ स्कोर अब बढ़कर पहुंच चुका है 22 रनों पर 1 विकेट के नुकसान पर। इट्स 22 फॉर द लॉस ऑफ 1 विकेट इन द ओवर नंबर 2 इन प्रोग्रेस। और कुछ हद तक गेंदबाज असंतुष्ट इस वक्त दिखाई देते हुए लेकिन वाइड इस वक्त घोषित कर दिया गया है अंपायर द्वारा। 1 रन का इजाफा यहां पर हो चुका है और एक बार फिर से गेंदबाज मनोज अपने गेंदबाजी के मार्ग पर जाते हुए तैयार अपनी अगली गेंद लेकर दाहिने हाथ के बल्लेबाज हरीश इस वक्त सामना करते हुए 8 से 10 कदम उनका रन अप दाहिने हाथ ओवर द विकेट अंपायर को क्रॉस करते हुए ये गेंद पटके हुई गेंद टॉप एज एक बार फिर से गेंद फील्डर नहीं गेंद पर नहीं पहुंच पाए और छक्का नंबर 3 यहां पर लग चुका है इस ओवर में। इस बार भी गेंद टॉप एज पर टकराई थी लेकिन he just played that one with the wind हवे के रुख के साथ इस स्ट्रोक को खेला था और गेंद डोलती हुई सीधे डीप बैकवर्ड स्क्वायर लेग और डीप मिड विकेट के फील्डर बीच जो फील्डर खड़े हुए थे उनकी ओर पहुंचे और उन्होंने ऊपर की छलांग लगाकर गेंद को रोकना चाहा लेकिन गेंद उनके पहुंच से बाहर 6 रनों के लिए। और इस छक्के के साथ 28 रनों पर स्कोर बोर्ड पहुंच चुका 24 रन स्कोर्ड इन दिस ओवर and this is turning out to be a fantastic over in Saffron Warriors point of view. माफ कीजिए तुलनाडा वॉरियर्स पॉइंट ऑफ व्यू 24 runs scored in this over and this is a terrific over in Tulunada Warriors point of view. 28 for the loss of 1 wicket after completion of 2 overs. They are looking in a commanding situation. 3 ओवर का खेल बाकी और अब निस्संदेह परेशानियों के बादल इस वक्त कमला राइजर्स के कप्तान के ऊपर साफ मंडराते हुए वो जरूर इस वक्त सोच विचार कर रहे होंगे कि तुलनाडा वॉरियर्स के बल्लेबाजों के रन के बहाव को किस तरह रोका जाए और उस बहाव को रोकने के प्रयत्न में इस वक्त गेंदबाजी पर लगाया गया है संतोष को और देखना यह कि संतोष बल्लेबाजों के रन के बहाव को रोक पाते हैं या नहीं। ओवर की पहली गेंद लेकर इस वक्त तैयार सामना इस वक्त करते हुए अनिल जो कि 7 रनों के व्यक्तिगत स्कोर पर बल्लेबाजी करते हुए एक छक्के की मदद से और
ओवर की पहली गेंद लेकर इस वक्त तैयार। दाहिने हाथ ओवर द विकेट गेंदबाजी करते हुए, पटकी हुई गेंद ऑन साइड पर गेंद को खेला, गेंद पहुंची डीप मिड विकेट पर, फील्डर काफी पीछे मौजूद और 1 रन के साथ दोनों बल्लेबाज अपना छोड़ बदल चुके हैं और 1 रन के साथ स्कोर बढ़कर अब पहुंच चुका है 29 रनों पर 1 विकेट के नुकसान पर। संतोष का ओवर यहां पर प्रारंभ हो चुका, तीसरा ओवर उनकी पारी में। सफरॉन माफ कीजिए, तुलनाड़ वॉरियर्स की पारी में तीसरा ओवर यहां पर शुरू हो चुका है और एक बार फिर से संतोष गेंदबाजी करते हुए। हरीश इस वक्त स्ट्राइक पर आ चुके हैं, जो पिछले ओवर के अंतिम 2 गेंदों में 2 छक्का झड़ चुके हैं, सामना करने के लिए तैयार। पटकी हुई गेंद इस बार बैकफुट पर गए, पंजों पर उछलते हुए गेंद को हल्के से पुश कर दिया। इस वक्त शॉर्ट कवर पर गेंद जब तक फील्ड हो, बल्लेबाज के पास मौका था 1 रन प्राप्त करने का। 30 रनों पर स्कोर बोर्ड पहुंच चुका, 30 फॉर द लॉस ऑफ 1 विकेट नाउ इन द ओवर नंबर 3 इन प्रोग्रेस। और अगली गेंद लेकर संतोष तैयार। ये गेंद इस बार has got a deflection on that and wicket keeper took the catch with his one hand behind the stumps। तो अंतिम क्षण में गेंद को खेलना चाहता, बैकफुट पर जाने के बाद बल्ले का बाहरी किनारा टकराया और सीधे गेंद पहुंची विकेट कीपर के हाथों में और इसी के साथ ये पहला विकेट, दूसरा विकेट माफ कीजिए, यहां पर गिर चुका है 30 रनों के ओवर पर। इट्स 30 फॉर द लॉस ऑफ 2 विकेट इन द ओवर नंबर 3 इन प्रोग्रेस फॉर तुलनाड़ वॉरियर्स। आठ एमएलए ओनर फ्रेंचाइजी टीमें इस श्रृंखला में हिस्सा ले रही है। डॉक्टर भरत शेट्टी, डी वेदव्यास कामत, यूटी खादर, हरीश पूंजा, अंगारा सुಳ್ಯ, यू राजेश नायक, उमानाथ कोटियान और संजीव मटंदूर इन गण्य एमएलए जो 8 एमएलए हैं उनकी प्रतिष्ठित फ्रेंचाइजी टीमें इस श्रृंखला में हिस्सा ले रही है। निस्संदेह इस श्रृंखला का आज का पहला दिन काफी सफल रहा। सुबह भव्य उद्घाटन समारोह के बाद यह श्रृंखला शुरू हुई। बीच में कुछ वर्षा के कारण बाधा जरूर हुई थी, लेकिन उसके बाद सुसूत्र होकर यह श्रृंखला आगे बढ़ती हुई। ये गेंद स्टीयर किया, बैकफुट पर जाने के बाद गेंद पहुंची थर्ड मैन पर। स्टीयर करना चाहते थे लेकिन गेंद बल्ले का बाहरी किनारा टकराने के बाद लगने के बाद इस वक्त थर्ड मैन पर पहुंची, जहां पर गेंद को फील्ड कर लिया गया। 1 रन का इजाफा यहां पर हो चुका, 31 रन कुल मिलाकर 2 विकेट के नुकसान पर बन चुके हैं। तीसरा ओवर उनकी पारी का यहां पर प्रगति पर संतोष एक बार फिर से गेंदबाजी आगे बढ़ाते हुए, ये गेंद हल्के से गेंद को पुश किया, सेंसिबल क्रिकेट अपनाते हुए शॉर्ट कवर फील्डर तेजी के साथ गेंद तक पहुंचे लेकिन गेंद को ठीक तरह से वो कलेक्ट नहीं कर पाया और इस बीच 1 रन का इजाफा यहां पर हो चुका। 1 रन के इजाफे के साथ स्कोर बढ़कर अब पहुंच चुका है 32 रनों पर 2 विकेट के नुकसान पर। 32 फॉर द लॉस ऑफ 2 विकेट। अब कुछ हद तक सेंसिबल क्रिकेट ये दोनों बल्लेबाज अपनाते हुए और संतोष एक बार फिर से तैयार। दाहिना तो ओवर द विकेट, ओवर पिच, गेंद को इस वक्त खेल दिया, पॉइंट पर तेजी के साथ रन के लिए दौड़ पड़े। 1 रन का इजाफा यहां पर हो चुका है। 33 बेहतरीन ओवर संतोष का समाप्त हो चुका है, जिसमें सिर्फ 5 रन उन्होंने प्रदान किए। 1 विकेट इस ओवर में उन्होंने प्राप्त किया और कुल मिलाकर 3 ओवर की समाप्ति के बाद 33 रन बन चुके हैं 2 विकेट के नुकसान पर। अभी भी तुलनाड़ वॉरियर्स एक बेहतर स्थिति में नजर आता हुआ। 33 फॉर द लॉस ऑफ 2 विकेट आफ्टर कंप्लीशन ऑफ 3 ओवर्स। स्टिल दे आर लुकिंग इन अ गुड सिचुएशन तुलनाड़ वॉरियर्स। शाम का वक्त 5:35 यहां पर बच चुके हैं। धूप का प्रकोप जरूर कम हो चुका है लेकिन धूप का अस्तित्व अभी भी मौजूद, जैसा कि मैं पहले भी फरमा चुका हूं। और कुल मिलाकर ऐसा कहना पड़ेगा क्रिकेट के लिए एक पर्याप्त वातावरण इस मैदान पर छा चुका है। एक बेहतरीन एक मेगा क्रिकेट श्रृंखला एमएलए प्रीमियर लीग 2022-2022 की शानदार प्रगति यहां पर होती हुई और इस श्रृंखला की प्रस्तुति की है शानदार तरीके से संकल्प फाउंडेशन और मैंगलोर यूथ ने और यह श्रृंखला एक शानदार प्रगति यहां पर करते हुए। और चौथा ओवर इस वक्त शुरू होता हुआ राकेश गेंदबाजी यहां पर शुरू करते हुए ओवर की पहली गेंद लेकर तैयार, पूरी तरह सफल होकर खड़े हो चुके हैं। गेंद को ऑन साइड पर उछालना चाहते थे, नॉट क्वाइट मिडलिंग इट, गेंद पहुंची डीप बैकवर्ड स्क्वायर लेग पर और जब तक गेंद को वहां पर फील्ड किया जाता बल्लेबाज के पास मौका था 1 रन प्राप्त करने का। इट्स 34 फॉर द लॉस ऑफ 2 विकेट एट द स्टार्ट ऑफ द 4th ओवर इन फैक्ट। और एक बार फिर से गेंदबाज राकेश गेंदबाजी के मार्ग पर जाते हुए, स्ट्राइक हरीश के पास जो कि 16 रनों के व्यक्तिगत स्कोर पर इस वक्त बल्लेबाजी करते हुए। ये गेंद ऑन साइड पर उछालना चाहा, बेहतर गेंद थी इस वक्त, लगभग फ्लैटर वर्जन पर गेंद आई, काफी तेजी के साथ पैरों पर टकराई, उनके रन से नहीं मिला, बेहतर गेंद थी गेंदबाज की और स्कोर इस वक्त रुक चुका है
34 रनों पर 2 विकेट के नुकसान पर। और फिर से एक बार गेंदबाज राकेश गेंदबाजी आगे बढ़ाते हुए, ये गेंद, दिस वन गॉन ऑल द वे एंड दिस टाइम इट्स वेंट अ ह्यूज वन, इट्स अ बिग 6 runs into the account of the batsman. हरीश के बल्ले से छक्का नंबर 3 यहां पर लग चुका है। जैसे ही बल्लेबाज के बल्ले से गेंद टकराई, मैंने तुरंत अंदाजा लगा लिया कि गेंद सीमा रेखा को पार करेगी और लंबा छक्का यहां पर जुड़ चुका है इस वक्त तुलनाड वॉरियर्स के खाते में। तो 6 रनों के साथ स्कोर बढ़कर अब पहुंच चुका है 40 रनों पर। इट्स 40। अगली गेंद लेकर तैयार। अगेन द सेम ट्रीटमेंट, दिस टाइम इवन बिगर एंड इवन स्क्वायर। Consecutive success for Harish and a consecutive success for Tulunad Warriors. The scoreboard is now rising up to 46 now with that 6. What a fantastic batting performance coming from Harish now. ಅಲ್ಲೇ ತುಳುನಾಡ್ ಟೈಗರ್ಸ್ ಹಾಗೂ ಲೋಟಸ್ 11 ತಂಡದ ಎಲ್ಲ ಸದಸ್ಯರಿಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ವೇದಿಕೆಯನ್ನು ಸಂಪರ್ಕಿಸಿ ಅಫಿಷಿಯಲ್ ಹಾಳೆಯಲ್ಲಿ ತಮ್ಮ ತಂಡದ ಸದಸ್ಯರ ಹಸ್ತಾಕ್ಷರಗಳನ್ನು ನೋಂದಾಯಿಸಬೇಕಾಗಿ ವಿನಂತಿ. ಮುಂದಿನ ಪಂದ್ಯವು ಈ ತಂಡಗಳ ನಡುವೆ ನಡೆಯಲಿದೆ. ದಯವಿಟ್ಟು ತುಳುನಾಡು ಟೈಗರ್ಸ್ ಹಾಗೂ ಲೋಟಸ್ 11 ತಂಡದ ಎಲ್ಲ ಆಟಗಾರರು ಗಮನಿಸಬೇಕು. ಕೂಡಲೇ ವೇದಿಕೆಯನ್ನು ಸಂಪರ್ಕಿಸಿ ಅಫಿಷಿಯಲ್ ಹಾಳೆಯಲ್ಲಿ ತಮ್ಮ ತಂಡದ ಸದಸ್ಯರ ಹಸ್ತಾಕ್ಷರಗಳನ್ನು ನೋಂದಾಯಿಸಬೇಕಾಗಿ ವಿನಂತಿ. ಪ್ಲೀಸ್ ಸ್ಟಾಪ್ ದ डीजे. इस बार गेंद को उछाला है काफी ऊंचा और गेंद को लपक लिया गया इस वक्त बैकवर्ड स्क्वायर लेग पर। हालांकि थोड़ी सी मिसअंडरस्टैंडिंग जरूर हुई थी दोनों फील्डरों के बीच में, लेकिन आखिरकार उनमें से एक फील्डर कैच को लपकने में सफल और इसी के साथ एक बेहतरीन पारी पर पर्दा गिर चुका है. हरीश आउट फॉर 28 इंक्लूडिंग 4 massive sixes and third wicket lost for Tulunadu Warriors in the total of 46 now. Absolutely fantastic knock. 28 of 12 deliveries, 220 strike rate. This is an absolutely outstanding batting performance. 215 I think so, the strike rate from Harish, and a fantastic knock came to an end from him of 28 of just 12 deliveries including 4 massive sixes. तो तीसरा विकेट यहां पर गिर चुका है. It's 46 for the loss of 3 wicket. अले ತುಲನಾ ಟೈಗರ್ಸ್ ಹಾಗೂ ಲೋಟಸ್ 11 ತಂಡದ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಕರೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ವೇದಿಕೆಯನ್ನು ಸಂಪರ್ಕಿಸಿ ಅಫಿಷಿಯಲ್ ಹಾಳೆಯಲ್ಲಿ ತಮ್ಮ ತಂಡದ ಸದಸ್ಯರ ಹಸ್ತಾಕ್ಷರಗಳನ್ನು ದಾಖಲಿಸಬೇಕಾಗಿ ವಿನಂತಿ. ಮುಂದಿನ ಪಂದ್ಯವು ಈ ತಂಡಗಳ ನಡುವೆ ನಡೆಯಲಿದೆ, ಆದ್ದರಿಂದ ಎರಡೂ ತಂಡದ ಆಟಗಾರರು ಗಮನಿಸಬೇಕು. ತುಲನಾ ಟೈಗರ್ಸ್ ಹಾಗೂ ಲೋಟಸ್ 11 ತಂಡದ ಎಲ್ಲ ಆಟಗಾರರು ಗಮನಿಸಬೇಕು. So back to this game, 4th over in progress, and what a tremendous progressing here now for Tulunadu Warriors. Naye ballebaz, lefty batsman is now comes out to the middle. Vedant is now going to face Rakesh. और इस वक्त राकेश फील्डिंग में कुछ हद तक जमावट यहां पर करते हुए बाएं हाथ के बल्लेबाज वेदांत के लिए डीप बैकवर्ड स्क्वायर लेग काफी स्क्वायर इस वक्त तैनात. थोड़ा सा आगे इस वक्त बुला लिया गया है उनको, और मिड विकेट, डीप मिड विकेट पर फील्डर इस वक्त मौजूद. लॉन्ग ऑफ थोड़ा सा स्क्वायर, डीप कवर पॉइंट और डीप एक्स्ट्रा कवर के दरमियान ठीक सीमा रेखा के पास एक फील्डर तैनात. राकेश दाहिनात ओवर द विकेट वेदांत के लिए. ये गेंद अच्छी गेंद थी, बेहतर गेंद थी. बल्ले का भीतरी किनारा टकराने के बाद विकेट कीपर की बाईं ओर से गेंद निकली. थर्ड मैन की दिशा में एक रन मिलेगा. अपने स्ट्रोक को रोकना चाहता अंतिम क्षण में, और गेंद बल्ले का भीतरी किनारा टकराने के बाद गेंद निकल गई विकेट कीपर की बाईं ओर से. एक रन का इजाफा. It's 47 for the loss of 3 wicket and 4 overs have been bowled. Exactly 11.75 the present run rate here now progressing here for them, and this is an absolutely terrific progressing here for them. Last over remaining in their innings. अंतिम ओवर इस वक्त बाकी, और देखना यह है कि वो अंतिम ओवर इस वक्त कौन फेंकता है कमेंटेटर बॉक्स एंड की ओर से. Santosh, the bowler is now brought into the attack, is going to start the last over in Tulunadu Warriors innings. Hello. V4 ಮೀಡಿಯಾದ ಮಾಲಕರಾಗಿರುವಂತಹ ಶ್ರೀಯುತ ಲಕ್ಷ್ಮಣ್ ಕುಂದಾರ್ ಅವರು ವೇದಿಕೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ MLA ಪ್ರೀಮಿಯರ್ ಲೀಗ್ನ ಲೈವ್ ಅನ್ನ ಇದೀಗ V4 ಮೀಡಿಯಾದಲ್ಲಿ ಮಾಡ್ತಾ ಇದ್ದಾರೆ. ಇದರ ಮಾಲಕರಾದ ಲಕ್ಷ್ಮಣ್ ಕುಂದಾರ್ ಅವರು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಇವರಿಗೆ ಅಂಕುಶ್ ಇವರು ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. इस बार पहले गेंद रन आउट यहां पर हो चुका है.
और अंतिम क्षण में मैं समझता हूं वहां पर शायद वो बच चुके हैं। देखना यह है कि क्या वो बच चुके हैं या नहीं। नहीं जी नहीं, उन्हें जाना होगा। और यहां पर विकेट नंबर 4 यहां पर गिर चुका है। तो यहां पर विकेट जरूर गिर चुका है और देखना यह है कि ये बॉल सही था या नहीं। लेकिन वहां पर एक अतिरिक्त खिलाड़ी ऑन साइड पर ज्यादा मौजूद था और अंपायर इस वक्त कहते हुए तो यहां पर ತುಳುನಾಡು ಟೈಗರ್ಸ್ ಹಾಗೂ ಲೋಟಸ್ 11 ತಂಡದ ಸದಸ್ಯರಿಗೆ ಮತ್ತೊಮ್ಮೆ ಕರೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ವೇದಿಕೆಯನ್ನು ಸಂಪರ್ಕಿಸಿ ಅಫಿಷಿಯಲ್ ಹಾಲಲ್ಲಿ ತಮ್ಮ ತಂಡದ ಸದಸ್ಯರ ಹಸ್ತಾಕ್ಷರಗಳನ್ನು ದಾಖಲಿಸಬೇಕಾಗಿ ವಿನಂತಿ. ಮುಂದಿನ ಪಂದ್ಯವು ಈ ತಂಡಗಳ ನಡುವೆ ನಡೆಯಲಿದೆ. ದಯವಿಟ್ಟು ತುಳುನಾಡು ಟೈಗರ್ಸ್ ಹಾಗೂ ಲೋಟಸ್ 11 ತಂಡದ ಎಲ್ಲ ಆಟಗಾರರು ಗಮನಿಸಬೇಕು. ಕೂಡಲೇ ವೇದಿಕೆಯನ್ನು ಸಂಪರ್ಕಿಸಬೇಕಾಗಿ ವಿನಂತಿ. So no ball declared by umpire and wicket lost. Vedant is backing to pavilion and a 4th wicket lost and now the scoreboard is now moving up to 48 now with that no ball run. Still 6 balls left. Free hit delivery for the batsman. Top edge और गेंद खाली क्षेत्र पर टिप्पा खाते हुए 1 रन मिलेगा. इस बीच रिवर्स शॉट खेलना चाहते थे लेकिन मिडल ऑफ द बैट कनेक्शन नहीं. 1 रन मिलेगा. It's 49 now for the loss of 4 wicket in the over number 5 and the last in progress in their innings. 5 गेंदे अब बाकी उनकी पारी में और गेंदबाज संतोष अपने गेंदबाजी के मार्ग पर जाते हुए अभी इस वक्त सामना करने के लिए तैयार. गेंदबाज संतोष दाहिने हाथ राउंड द विकेट. फुल टॉस रिवर्स शॉट खूबसूरती के साथ निकाला है. काफी लंबा दौड़ लगाते हुए फील्डर डाइविंग लगाने के बावजूद गेंद को रोकने में सफल और गेंद सीमा रेखा को पार कर चुकी है 4 रनों के लिए. और इस चौके के साथ the 50 comes up for Tulunadu Warriors. What a fantastic progressing year for them. 53 for the loss of 4 wicket. This time he just played that one with a twisted bat and finds the gap as well. Santosh एक बार फिर से तैयार. Again bowled out. Extra quick delivery. उसी तरह का स्ट्रोक दोहराना चाहता लेकिन इस बार गेंद उनके बल्ले पर नहीं आए. सीधे ऑफ स्टंप पर जाकर टकराई. गिल्लिया बिल्स डिस्टर्ब होते हुए और इसी के साथ 5वां विकेट गिर चुका है. अभी की पारी समाप्त. 7 रन उन्होंने बनाए. 5 गेंदों का सामना किया और 5वां विकेट यहां पर गिर चुका है 53 रनों के योग पर. इट्स 53 for 5 for तुलुनाडु वॉरियर्स. जस्ट 3 balls now left in their innings. 3 गेंदे सिर्फ अब बाकी उनकी पारी में. Kashyap, the number 7 batsman, is now comes out to the middle to facing Santosh now. 3 balls left in overall calculation in their innings. संतोष गेंदबाजी यहां पर आगे बढ़ाते हुए नए बल्लेबाज कश्यप इस वक्त सामना करने के लिए तैयार. दाहिने हाथ राउंड द विकेट. ये गेंद इस बार रिवर्स शॉट गेंद को खेलना चाहा. गेंद विकेट कीपर के सीधा थ्रो पहुंचा नॉन स्ट्राइकर एंड पर और इसी के साथ एक और विकेट यहां पर गिर चुका है. विकेट नंबर 6. इट्स 53 for 6 with just a couple of balls now remaining in the ring. सिर्फ 2 गेंदें बाकी अब उनकी पारी में. तुलना टाइगर्स और लोटस 11 के सर्व खिलाड़ियों से एक बार फिर से मैं निवेदन करता हूं कि कृपया अगले मैच के लिए तैयार है. प्लीज गेट रेडी फॉर द नेक्स्ट मैच. So 53 for the loss of 6 wicket now. 2 balls now left in the inning. Sean, the new man, is now comes out to the middle. और जहां तक स्ट्राइक का सवाल है तो करना इस वक्त सामना करने के लिए तैयार है और संतोष गेंदबाज करना बल्लेबाज दोनों अंडरआर्म क्रिकेट के घटानुघटी खिलाड़ी यहां पर आमना सामना होते हुए. ये गेंद इस बार करना का स्ट्रोक शफल होते हुए बैकवर्ड स्क्वायर लेग सीमा रेखा से बाहर. गेंद 4 रनों के लिए. सफल होते हुए गेंद की लाइन को पहचानते हुए गेंद को इस वक्त उछाल दिया बैकवर्ड स्क्वायर लेग पर खाली क्षेत्र चुनते हुए और इस चौके के साथ स्कोर बढ़कर पहुंच चुका है 57 रनों पर. 57 for the loss of 6 wicket now and the last ball of their innings is now coming up. संतोष टू करना पटके हुई गेंद
स्टॉपेज, स्वयं संतोष गेंद के नीचे आते हुए और इस कैच को लपकने में सफल। तो अंतिम गेंद पर 7वां विकेट गिर चुका है। And the innings is for Tulunad Warriors. They finished with 57 for the loss of 7 wickets in their stipulated 5 overs, and they set a huge target in front of Kamala Risers. 58 they have to score, and as far as the required run rate is concerned, exactly 11.60 runs per over they have to score for victory. 58 रन बनाने हैं निर्धारित 5 ओवर में 10 विकेटों की मदद से। प्रेजेंट इक्वेशन उनके सामने जहां तक रिक्वायर्ड रन रेट का सवाल है, ठीक 11.60, exactly 11.60 runs per over they have to score for victory. 58 the target in 5 overs for them, and their innings now going to start within just short while. Till then, we are taking a short break, and we'll be back next. And we'll be back right after this. Lakshman Kundar, of course, is the one who really cooperated with the MLA Premier League 2022, as we got a very good quality live coverage of this wonderful cricket tournament, MLA Premier League 2022. And in our presentation dais, I request the two teams captain, please go for toss immediately. ಅಲ್ಲಿ ತುಳುನಾಡು ಟೈಗರ್ಸ್ ತಂಡದ ನಾಯಕ ಹಾಗೂ ಲೋಟಸ್ 11 ತಂಡದ ನಾಯಕರು ಆದಷ್ಟು ಬೇಗ ನಮ್ಮ ಪ್ರೆಸೆಂಟೇಷನ್ ಡೈಸ್ಗೆ ಹೋಗಬೇಕು ನನ್ನ ಚಿಮಿಗೆಗಾಗಿ. ಈಗಾಗಲೇ ನಮ್ಮ ಮುಖ್ಯ ಅತಿಥಿ ಗಣ್ಯರಾಗಿ ಬಂದಂತಹ ಲಕ್ಷ್ಮಣ್ ಕುಂದರ್ ಇವರು ಈಗಾಗಲೇ ಈ ಒಂದು ನನ್ನ ಚಿಮಿಗೆಯ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದಾರೆ. ಹಾಗೆ ಸಿಲ್ವರ್ ಕಾಯಿನ್ ಟಾಸ್ ಜಯಗಳಿಸಿದಂಥ ನಾಯಕನಿಗೆ ಈ ಒಂದು ಲಕ್ಕಿ ಸಿಲ್ವರ್ ಕಾಯಿನ್ ಅನ್ನು ನೀಡಲಾಗುವುದು. ಬಟ್ ದರ್ ಇಸ್ ನೋ king or tails, but it's only the two faces, which is one is MLA Premier League, and then at another face we have Associate Diamond House, one of the big sponsor of this cricket tournament, proprietor Ravindra Sheth, proprietor of Associate Diamond House. And we can see in our big screen Lakshman Kundar will go into complete that tossing ceremony. We'll go into toss the coin along with the two captains. And here is a toss, and toss which is on by captain of Kamala Risers. Lotus 11, a little bit correction. Lotus 11 won the toss, and captain. And wait and see what could be this edition after winning the toss. Not only he won the toss, but he won a silver coin as well. So Lotus 11 captain won the toss for the next match against Tulunad Tigers. So now Santosh will go into face first delivery. Outside run of off time, full toss delivery. This was a really big miss. Santosh, everybody knows that is most popular as far as the cricket is concerned. He is a very popular player as far as underarm cricket is concerned. But even is capable of playing in overarm cricket as well. And now he's getting ready to face the next delivery. Muzamil. This time again the juicy full toss, but batsman was straight away the free meditated switch. It is attempted. Wide call by umpire, and Santosh just having a little bit eye contact with the squad umpire Pushparaj. Maybe he's asking for it's a no ball, but umpire says that of course that ball just below the waist level, so that's very difficult to give the no ball, and rightly so. And it's a wide call by umpire. So first run coming up here for Kamala Risers for this time. First run here for Santosh. Quick run taken by Santosh after drives the ball powerfully down to short mid-off region, and just a single for Santosh. Some explosive batting which is required, just like what Harishis did for
Tulunada Warriors played a magnificent innings of 28 valuable runs and responsible for his team to get that huge total. And now it's 59 is going to be 58 which is going to be a target. Lotus 11 captain won the toss and elected to bat first, and it's going to be a final match of the day number 1 of prestigious MLA Premier League 2022. Again bowling away from us, right arm over the wicket, Manoj this time outside to the hands of fielder, and Akshaka fielder drops the catch. What could be a certain opportunity here and a little bit hard chance, but I think giving chance to the batsman like Manoj, I don't think it's going to be the good to see the fielding side how to take the advantage of that chances, as Manoj a little bit lucky here as he slashed that one but not quite able to clear that infield, and just a single for Manoj and scoreboard now moves on to 3 on the board without loss of any wicket. Muzamil. Right, over the wicket, Santosh lofted that one right to the gap towards a deep long on region. Good piece of fielding there by the fielder. Little bit coordination fielding there from the two fielders, deep long on and deep long off. But when deep long on fielder just released the ball towards a deep long off fielder, Abhi couldn't manage to catch that one. But ample time here for the batter. In between that, they got able to get a couple of runs here. And scoreboard now was on to 5 on the board without loss of any wicket here in over number first in progress. Muzamil. Right above the wicket delivers. This time he's been looking for the reverse wave, but this time a little bit extra bounce and extra quicker delivery from bowler Muzamil, so that very difficult to pick that one, as Santosh is tried to play one of his favorite switch it but missed it completely from his bat. Muzamil. This time Santosh using his feet, lofted that one high up in there, and he got the distance. This is one of his signature stroke. As far as cricket is concerned, we are talking about even in underarm cricket also. He loves to play that kind of cricketing stroke. Just look at that one, just using his feet beautifully. Before the bowler delivers the ball, just using his feet, couple of step and just kind of reach to the pitch of the delivery. Lofted that one with the direction of the wind, and he got the distance as well. So with that 6 score jumped into 11 on the board. The perfect start here for Kamala Risers. If they wanted to rise here, then they need to get some runs in the power play overs. But I think 11 runs, of course, in the first step they won. But consistency is very important if they wanted to win the match, because they're chasing 58 to win this match. And remaining 4 overs, still they have to get some runs here. I think 47 more runs required for the victory. 47 still they have to get in remaining 4 overs. The asking run rate's almost 12 runs per over, almost. Just nearly 12 runs per over the required run rate. That's what I'm talking about, the consistency of getting each and every over, the big over which is required for Kamala Risers and Tulunad Warriors. Of course, the first over which is a little bit expensive from Muzamil, but Vedant, hero of the previous match, will go into ball from the far end. Vedant bowled very well against Tulunadu Tigers in the opening match. This time pulls that one Manoj, but not really able to beat that deep backward square leg field, as the Karna there in the deep backward square leg region. One more popular name as far as underarm cricket is concerned, but he's also one can perform in both format of the games, the overarm and underarm cricket, and he's there in the deep backward square leg region. Multi-talented player as Karna, is a very good actor as well. So some movies will go into release soon. And he's playing some leading roles in that movies. We are coming back to that afterwards. Now here is Vedant will going to continue from the far end, from the Netravati river end. Bowling right arm over the wicket to Santosh. Santosh this time looking for the big shot, but this time I think Santosh feeling a little bit, oh my goodness, one of the softest part of the body will go into trouble the batsman in the negation, and Santosh may be thinking about some abdominal guard. Why haven't wired that abdominal guard? As far as the ball is concerned, using it for this particular tournament, it's a little bit hard enough, and the training ball which is used in this tournament. So Santosh might be a little bit struggling here, and maybe is looking for some jogging to get some relaxation. It's always happening in cricket, isn't it? And not that much of in tennis ball cricket, but sometimes in hard tennis ball cricket, when you're using a wicky ball, the batsman using that abdominal guard.
But coming to this kind of a little bit soft tennis ball cricket, and I think sometimes it's very difficult to deal with some quicker deliveries. And of course now Santosh, after getting some relaxation, looks like is fit enough to continue, and the bowler Vedanta will go into deliver from the Netravati River and right arm over the wicket delivers. This time outside the run of flex time, but still Santosh wanted to reach that one. You know exactly this is the one delivery, can punish that one, he can get some big stroke for that. He's trying for that, but couldn't manage to reach that one. But no hesitation in the mind of umpire Pushparaj to signal the wide, and one more addition to total score. Numbers on to 13 on the board without loss of any wicket here in the over number first in progress. Vedant from the far end. Right arm over the wicket delivers. This time Santosh again looking for the expansive drive, not quite getting hold of that one properly, but there is a fielder in the deep backward square leg. Karna quickly moving towards his front and takes a single. With that single, scoreboard now moves on to 14 on the board. 14 without loss of any wicket, and 14 without loss of any wicket. So over number second in progress. Vedant back to his bowling mark, and Manoj is a very quality batsman and needed some performance from the bat if they wanted to win the match. This time he lofted Manoj high up in there. The two fielders there in the deep backward square leg, but one fielder from the deep backward square leg region. He takes the catch. The wicket number first is back into pavilion of Kamala Risers. Manoj is captain of the side, looking for a big stroke, not quite getting hold of that one properly. And he's not really reaching to the pitch of the delivery actually. That was a very good line ball there by the bowler Vedant. Once again seeing the intention of the batsman that is going for the big shot, quite deliberately shortening the length so that he cannot reach the ball and cannot reach the pitch of the delivery. And he's just hoisting it over high up in there, and deep backward square leg fielder takes a comfortable catch. The first wicket back into pavilion, 14 for the loss of one wicket. Kamala Risers. So new batsman in is one more popular name as far as we are talking about. A lot of 100 cricket players in the side of Kamala Risers, and one more player Prajwal, who is also a very good cricketer as far as under cricket is concerned, but he playing both format of a game. This time he's across the line of the delivery, swinging that one down to deep wicket region, looking for the second. Santosh running hard, Prajwal also running hard, but this I think is as the distance is concerned when you're returning a ball towards the wicket keepers and from the deep mid wicket region, I think it's a long distance, so that plenty of time for the batsman to complete that couple of runs. So with that couple of runs, scoreboard now moves on to 16 on the board for the loss of one wicket. Prajwal, talking about him, is also a very good striker of the ball, and in front of the wicket and scar of the wicket is a very good striker of the ball. And Vedant this time full toss delivery, lovely shot, but protection is there in the deep. Long on after that power play, we can see that the protection has been given in the deep. Very difficult to get the gap, and Vedant bowled a very good over compared to the previous over. This is a better over from Vedant, just like what he did in the previous match, his first match also. He's very impressive in his line and length. Now in the second over, I think they got only 6 runs. It is not quite enough to win this match, because they have to they need to climb the mountain of runs, isn't it? 58 the target, they got only 17, means another 41 more runs required for the victory. It's a long way to go here for Risers. They need to rise, but I think if they wanted to rise, this man is on strike. I think Santosh, he can change the complexion of the match. He's got a potential, he's got a technique, and wait and see how well he managed to get some big overs here. But so far I think Tulunada Warriors are looking in a commanding position, and after that first over it's 11 runs, and second over the Tulunada Warriors, so they're rightly back into this game. And coming back to this match, especially for Tulunada Warriors, after they lost their first match against Tulunada Tigers, I think it's a must-win match for Tulunada Warriors. That's why the captain Kannan just mentioning about after the toss, that is they're taking this match very seriously. And I think the batters did the job, especially the Arish, the innings he is played for in this particular match for his team. Absolutely, it's a fantastic, it's really delightful batting performance came from the bat of Harish. Now, spin bowler is introduced, the spinner is introduced,
And a lovely delivery, beautifully bowled again. But Yashu looks like he just using his height very well. Look at that, the flight of the delivery. That was a fantastic to watch. When you are giving a lot of flight in your delivery, you will going to get extra turn. That's what Yashu is doing here and bowling round the wicket right now. Lovely delivery, lovely delivery. This is cunning delivery. What you can say that whenever the batsman is looking for the reverse stroke, switch it. That's a good thinking there by the bowler Yashu. Just seeing the intention of the batsman. That's just ball outside the line of leg stump of Prajwal and missed his bat completely. This time Prajwal using his feet, but not really able to reach the pitch of the delivery. That was an intelligent bowling there from Yashu. Seeing that little bit frustration we can see in the face of the batsman after facing two dotted deliveries. He wanted to break the shackle, but not really able to reach the pitch of the delivery. That was a really one more delivery which is beats the bat of Prajwal. He is really struggling in the middle. And four fantastic bowling, fantastic delivery there from Yashu to defeat the bat of Prajwal. Yashu. Right arm round the wicket. Oh, one more dotted delivery. Identical mirror display of previous one. The same line and same length and same reaction which just came from the Prajwal's bat as well. He's just swinging the bat but not really having a contact with the ball. And fantastic 5 deliveries. Will it go into a maiden here? Yashu. Yes, it is. Looks like, I think it's the first maiden of this tournament. And Yashu registering his name. And he is the one. He is the first bowler who bowled the maiden over of MLA Premier League 2022. There is a first hat-trick already. There is a first maiden as well of this tournament, MLA Premier League 2022. And Yashu registering his name as the bowler who bowled a maiden over. When you're chasing 58 runs to win this match, and maiden in the sense, it's quite understandable. And they're in a deep trouble indeed, because 2 overs remaining. They have to get another 41 runs required for the victory in 2 overs. 41 in 2 overs, 20.5 runs per over is the required run rate. Very difficult indeed in this condition, when its time is almost inching towards 6 o'clock. Vedant will going to continue. This time slash that one over the head of that backward point region field. Santosh will going to settle for the single, and with that single scoreboard numbers on to 18. After a long time, scoreboard is moving from 17 to 18 because of that maiden over. The previous over is a maiden. And now Prajwal back on strike. Wait and see what Prajwal is going to do against Vedant. Vedant from the far end. Slower one, change up pace. That was a terrific piece of bowling there from Vedant. He's so good so far in this tournament. He's got a very good tournament from the ball. Again, look at the line and length. That was good to see that there is a variation. There was an invention in the bowling department, that when the bowlers are really trying hard to beat the bat of the batsman, and the bowling the slower one, mixing the delivery very well, and that is very effective. Whenever you're bowling the slower one, very difficult for the batsman to guess. This time he lofted Prajwal high up in there, and fielder takes a comfortable catch down at deep mid wicket. Wicket number 2 is back into pavilion, and struggled innings of Prajwal comes to an end. Really, it was a struggled innings because he scored 3 runs out of 10 deliveries. And at last he wanted to get a big stroke, but not really getting the distance what he's looking for. He got elevation, but did got the distance what he's looking for as a deep mid wicket fielder. Nicely taken in the end. And I think the victory here for Tulunada Warriors, even the big margin victory will go into certainly will going to help them to get a good net run rate as well. Rakesh. Rakesh is a new batsman in with a jersey number 13. Will going to face Vedant. Right arm over the wicket again. The slow full toss, and the batsman couldn't manage to guess that slow full toss from Vedant, and
there is a possibility of just a single. So Santosh still there in the middle, is batting on double figure 11 with the help of 1-6. Vedant from the far end. This time, Santosh, what we are talking about, he is a specialist as far as the switch it is concerned. But we need to wait for the umpire signal. It ball just landed inside the boundary line and over the row for 4 runs. That, I think is very against the direction of the wind. That's why that ball didn't travel that much of enough to get the distance right. Ball just landed inside the boundary line and he got a boundary for that. So with that boundary, scoreboard moves on to 23. Last ball remaining of this over, Vedant. Well, 1 ball remaining in this over. 1 ball remaining. The first ball single, second ball dot, third ball wicket, and fourth ball single, fifth ball boundary. Okay, over completed after wicket 1 dot delivery. So from the commentary box end, there's going to be a last over. A last over going to start here from the commentary box end. Kashyap. Oh, beautiful shot. Absolutely fantastic. That will going to clear the boundary line. And at last, a little bit of satisfaction. And for the team, Kamala Risers, they got a 6 here and score moves on to 29 on the board. Still a long way to go. Half of the job is completed. Still they have to complete another half of the job. 29 runs required from 5 balls. And that means it's a last opportunity. 5 sixes required. Bowler's back drive. Kashyap on his follow through fields the ball. And just having a little bit of eye contact with the Santosh that go back to your crease, I can make you run out. And here is the next one, right above the wicket delivers and lofted at one, but not quite able to get any big stroke for that, big runs for that. Just a single here for the batsman Rakesh, and the scoreboard now moves on to 30 on the board. 28 more runs required for the victory, and 3 deliveries remaining, but it will not going to help. And again, Santosh missed it completely. Full toss delivery outside the line of leg stump. And quite deliberately, the bowler Kashyap bowled that line, seeing that Santosh is going for the switch it. And last 2 deliveries remaining. 28 runs required. 14 runs per ball. And I think just a formalities left in this game. Again, looking for the reverse stroke. And net not interested for the run. The last delivery remaining of the innings of Kamala Risers. Last ball. Kashyap will go into bowl that last ball. Right arm round the wicket delivers. This time dotted delivery, and that's it. 27 runs, huge victory. 27 runs, huge victory of Tulnadu Warriors. And certainly it's a big victory for Tulnadu Warriors after they're facing the defeat in their first match against Tulnadu Tigers. They're able to open the accounts in the points table, and they got 4 important points. Not only they got 4 important points, at the same time they got a very good net run rate, because they got 58 runs and restrict the opposition for 30 runs, and definitely will go to help them to get a very good run rate and in the league stage matches. So next match, the last match of the day, number 1, Tulnadu Tigers versus Lotus 11. Captain of Lotus 11 won the toss, and they elected to bat first. And before that, the innings of
Lotus 11 going to start here, and here is a change in commentary box as well. Before that, it is the man of the match award, the man of the match winner. So man of the match, which goes to the batsman who really dismantling the bowling department of the opposition and the beginning itself. Harish of Tulnada Warriors has become the man of the match for his explosive knock of 28 valuable runs with the help of 4 sixes. With the help of 4 sixes, they got 28 valuable runs, and in just 12 deliveries. So time for the announcement of the man of the match. It goes to Harish of Tulunada Warriors, who played a magnificent innings of 28 runs in just 12 balls. So now is the presentation of man of the match here. We have Kiran Kumar Kodikal and Mrs. Kiran Kumar Kodikal as well here representing. We have Shweta Kumari and Aisiri, and the proud organizer of this cricket tournament. And thank you very much all chief guests for your presence in this presentation ceremony. And Harish will going to get the man of the match here for his wonderful innings of 28 runs in just 12 balls. Fantastic performance from Harish. Now for the next match, I would like to call upon Mr. Sukumar for the further explanation of the match in our state language, Kannada. Thank you. ಥ್ಯಾಂಕ್ ಯು ಸತೀಶ್ ಸರ್. ಎಸ್, ಮುಂದಿನ ಪಂದ್ಯಾಟ ಬಹುಶಃ ಪ್ರಥಮ ದಿನದಾಟದ ಅಂತಿಮ ಹಂತದಲ್ಲಿ ನಾವಿದ್ದೇವೆ. ಪ್ರಥಮ ದಿನದಾಟದ ಅಂತಿಮ ಪಂದ್ಯಕ್ಕಾಗಿ ಈಗಾಗಲೇ ತುಳುನಾಡ ಟೈಗರ್ಸ್ ಮತ್ತು ಲೋಟಸ್ 11 ಈ ತಂಡಗಳ ಮಧ್ಯೆ ಪ್ರಥಮ ದಿನದಾಟದ 6ನೇ ಪಂದ್ಯ ಮತ್ತು ಅಂತಿಮ ಪಂದ್ಯ. ಈಗಾಗಲೇ ನಾಣ್ಯ ಚಿಮ್ಮುಗೆಯನ್ನ ಗೆದ್ದಂತಹ ಲೋಟಸ್ 11 ಸುಳ್ಯ ತಂಡ ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದೆ. ಆರಂಭಿಕ ದಾಂಡಿಗರು ಈಗಾಗಲೇ ಅಂಕಣವನ್ನ ಪ್ರವೇಶಿಸಿದ್ದಾರೆ. ಒಂದು ಕಡೆಯಿಂದ ದೀಕ್ಷಿತ್, ಮತ್ತೊಂದು ಕಡೆಯಿಂದ ನವೀನ್. ದೀಕ್ಷಿತ್ ಮತ್ತು ನವೀನ್ ಆರಂಭಿಕ ದಾಂಡಿಗರಾಗಿ ಬ್ಯಾಟಿಂಗ್ ನಲ್ಲಿ ಬದಲಾವಣೆಯೊಂದಿಗೆ ಬ್ಯಾಟಿಂಗ್ ನಲ್ಲಿ ಬಡ್ತಿ ಪಡೆದಂತಹ ಆಟಗಾರ ದೀಕ್ಷಿತ್. ಕಳೆದ ಬಾರಿ ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ಅಂಕಣಕ್ಕಿಳಿದ್ರು, ಒಂದು ಅತ್ಯುತ್ತಮವಾದ ಹೊಡೆತವನ್ನ ಸಿಡಿಸಿದ್ರು. ಆದರೆ ಅಂತಿಮ ಹಂತದಲ್ಲಿ ಸಿಕ್ಸರ್ ಗಡಿಭಾಗದಲ್ಲಿ ಆ ಒಂದು ಚೆಂಡನ್ನು ಅದ್ಭುತವಾಗಿ ಕ್ಷೇತ್ರ ರಕ್ಷಣೆ ಮಾಡುವುದರ ಮೂಲಕ ಒಂದು ಪಂದ್ಯಕ್ಕೆ ರೋಚಕ ತಿರುವನ್ನ ನೀಡಿದಂತಹ ಕ್ಷೇತ್ರ ರಕ್ಷಕ. ಆದರೆ ಈ ಬಾರಿ ಬ್ಯಾಟಿಂಗ್ ನಲ್ಲಿ ಬಡ್ತಿಯನ್ನ ಪಡೆದುಕೊಂಡು ಸ್ಟ್ರೈಕಿಂಗ್ ನಲ್ಲಿ ನೇರವಾಗಿ ಸ್ಟ್ರೈಕಿಂಗ್ ನಲ್ಲಿ ದೀಕ್ಷಿತ್, ನಾನ್ ಸ್ಟ್ರೈಕಿಂಗ್ ವಿಭಾಗದಲ್ಲಿ ನವೀನ್. ಎಸ್ ಸರ್, ರೆಡಿ. ಎಸೆತಗಾರಿಕೆ ವಿಭಾಗದಲ್ಲಿ ಸಚಿನ್. ಈಗಾಗಲೇ ಆಡಿದಂತಹ ಪ್ರಥಮ ಪಂದ್ಯವನ್ನ ಸೋತಿರತಕ್ಕಂತಹ ಲೋಟಸ್ 11 ತಂಡಕ್ಕೆ ಈ ಪಂದ್ಯಾಟದಲ್ಲಿ ಮುಂದುವರಿಯಬೇಕಾದ್ರೆ ಇದು ಮಾಡು ಇಲ್ಲವೇ ಮಡಿ ಪಂದ್ಯ. ಗೆಲ್ಲಲೇಬೇಕಾಗಿರತಕ್ಕಂತಹ ಅನಿವಾರ್ಯತೆ. ಡೂ ಆರ್ ಡೈ ಮ್ಯಾಚ್. ಪ್ರಥಮ ಚೆಂಡು ತೀರ್ಪುಗಾರನ ಬಿಟ್ಟು ಸಚಿನ್. ಉತ್ತಮವಾಗಿರತಕ್ಕಂಥ ಎಸೆತ, ರಿವರ್ಸ್ ಸ್ವೀಪ್ ಮಾಡುವಂತಹ ಪ್ರಯತ್ನ, ಆದರೆ ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸರಿಯಾದ ಸಂಪರ್ಕವಿಲ್ಲ. ಪ್ರಥಮ ಚೆಂಡು ಡಾಟ್ ಬಾಲ್ ಆಗಿ ಪರಿವರ್ತನೆಗೊಳ್ಳುತ್ತಾ ಇದೆ. ಅತ್ಯುತ್ತಮವಾದ ಆರಂಭವನ್ನ ಪಡೆದುಕೊಳ್ತಾ ಇದೆ ಸಚಿನ್ ರವರ ಮುಖೇನವಾಗಿ ತುಳುನಾಡ ಟೈಗರ್ಸ್ ತಂಡ. ಆಡಿದಂತಹ ಪ್ರಥಮ ಪಂದ್ಯದಲ್ಲಿ ಗೆಲುವನ್ನ ಸಾಧಿಸಿದಂತಹ ತುಳುನಾಡ ಟೈಗರ್ಸ್ ತಂಡ ಮತ್ತೊಮ್ಮೆ ದ್ವಿತೀಯ ಬಾರಿ ರೈಟ್ ಆರ್ಮ್ ಓವರ್ ದ ವಿಕೆಟ್.
ಉತ್ತಮವಾಗಿರ್ತಕ್ಕಂಥ ಎಸೆತ, ಮತ್ತೊಂದು ಲಯಬದ್ಧವಾದ ದಾಳಿ, ಕರಾರುವಕ್ಕಾದ ದಾಳಿ, ಔಟ್ಸೈಡ್ ಆಫ್ ದಿ ಆಫ್ ಸಂಬಿತ್ತು ಚೆಂಡು. ಆದರೆ ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಸತತವಾಗಿ 2 ಡಾಟ್ ಬಾಲ್. ಅತ್ಯುತ್ತಮವಾಗಿರತಕ್ಕಂಥ ಆರಂಭ ಇಲ್ಲಿ ತುಳುನಾಡ ಟೈಗರ್ಸ್ ತಂಡಕ್ಕೆ. ಮತ್ತೊಮ್ಮೆ ಸಚಿನ್ ರೈಟ್ ಆರ್ಮ್ ಓವರ್ ದ ವಿಕೆಟ್. ಉತ್ತಮವಾಗಿರ್ತಕ್ಕಂಥ ಎಸೆತ, ಸತತವಾಗಿ 3ನೇ ಬಾರಿ ಬ್ಯಾಟ್ಸ್ಮನ್ ಅನ್ನು ವಂಚಿಸಾದ ಚೆಂಡು. ಬ್ಯಾಟಿಂಗ್ ನಲ್ಲಿ ಬಡ್ತಿಯನ್ನು ಪಡೆದು ಬಂದಂತಹ ದೀಕ್ಷಿತ್ ತಾನಾಡಿದಂತಹ 3 ಎಸೆತಗಳು ಕೂಡ ಯಾವುದೇ ರನ್ ಅನ್ನು ಗಳಿಸದೆ ಇದೀಗ ವೈಫಲ್ಯವನ್ನ ಕಂಡುಕೊಂಡಾಗ ಕರಾರುವಕ್ಕಾದ ದಾಳಿ, ತನ್ನ ಲಯಬದ್ಧವಾದ ದಾಳಿಯ ಮೂಲಕ ಎದುರಾಳಿ ಬ್ಯಾಟ್ಸ್ಮನ್ ಅನ್ನ ಕಟ್ಟಿ ಹಾಕುವಲ್ಲಿ ಸಫಲತೆಯನ್ನ ಕಂಡುಕೊಂಡಂತಹ ಸಚಿನ್ ಮತ್ತೊಮ್ಮೆ 4ನೇ ಬಾರಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ. ಉತ್ತಮವಾಗಿರ್ತಕ್ಕಂಥ ಹೊಡೆತ. ಈ ಬಾರಿ ಕವರ್ಸ್ ವಿಭಾಗದಲ್ಲಿ, ಶಾರ್ಟ್ ಕವರ್ ವಿಭಾಗದಲ್ಲಿ ಚೆಂಡು ಅಂತಿಮವಾಗಿ 4ನೇ ಎಸೆತದಲ್ಲಿ 1 ಅಂಕವನ್ನ ಕಲೆ ಹಾಕುವ ಮೂಲಕ ದೀಕ್ಷಿತ್ ಮತ್ತು ಲಾಟಸ್ 11 ಸುಳ್ಯ ತಂಡದ ಖಾತೆ ಆರಂಭ. ತಂಡದ ಮೊತ್ತ 1 ಪ್ರಥಮ ಓವರಿನ 4 ಎಸೆತ ಮುಕ್ತಾಯವಾಗಿದೆ. ಇದೀಗ 5ನೇ ಬಾರಿ ಎಸೆಯಬೇಕಾಗಿದೆ ಸಚಿನ್. ಸ್ಟ್ರೈಕಿಂಗ್ ನಲ್ಲಿ ನವೀನ್. 1 ರನ್ನಿಗೆ ಯಾವುದೇ ವಿಕೆಟ್ ಅನ್ನು ಕಳೆದುಕೊಳ್ಳದೆ 5ನೇ ಬಾರಿ ಎಸೆಯಬೇಕಾಗಿದೆ. ಈ ಪಂದ್ಯಾಟವನ್ನ ಗೆದ್ದುಕೊಂಡು ಕ್ವಾಲಿಫೈಯರ್ ಹಂತವನ್ನ ಸುಗಮಗೊಳಿಸುವ ತವಕದಲ್ಲಿ ತುಳುನಾಡ ಟೈಗರ್ಸ್ ತಂಡ ಮತ್ತೊಂದು ಕಡೆ ಲಾಟಸ್ 11 ಸುಳ್ಯ ಪಂದ್ಯಾಟದಲ್ಲಿ ತನ್ನ ಅವಕಾಶವನ್ನ ಜೀವಂತವಾಗಿರಿಸಿಕೊಳ್ಳಬೇಕಾದರೆ ಗೆಲ್ಲಲೇಬೇಕಾಗಿರತಕ್ಕಂಥ ಅನಿವಾರ್ಯತೆ. ಉತ್ತಮವಾಗಿರತಕ್ಕಂಥ ಹೊಡೆತ. ಶಾರ್ಟ್ ಲಾಂಗ್ ಆನ್ ವಿಭಾಗದಲ್ಲಿತ್ತು ಚೆಂಡು. ಮತ್ತೆ 1 ರನ್ನಿಗೆ ಸೀಮಿತ. 2 ದಾಂಡಿಗರ ಕೂಡ ವೈಯಕ್ತಿಕ ಖಾತೆ ಆರಂಭ. ತಂಡದ ಮೊತ್ತ ಕೇವಲ 2 ರನ್ನಷ್ಟೇ ಗಳಿಸಿಕೊಂಡಿದೆ. ಇದೀಗ ಅಂತಿಮ ಬಾರಿ ಎಸೆಯಬೇಕಾಗಿದೆ ಸಚಿನ್ ಮತ್ತೊಮ್ಮೆ ರೈಟ್ ಆರ್ಮ್ ಓವರ್ ದ ವಿಕೆಟ್. ಪ್ರಥಮ ಓವರಿನ ಅಂತಿಮ ಚೆಂಡು ಮುಂದಕ್ಕೆ ಬಾರಿಸಬಾರದು. ಉತ್ತಮವಾಗಿರತಕ್ಕಂಥ ಹೊಡೆತ. ಅಲ್ಲಿ ಸೊಗಸಾದ ಕ್ಷೇತ್ರ ರಕ್ಷಣೆ. ಕವರ್ಸ್ ವಿಭಾಗದಲ್ಲಿತ್ತು ಚೆಂಡು. ವಿಕೆಟ್ಗಳ ಮಧ್ಯೆ ಅವಳಿ ಅಂಕಕ್ಕಾಗಿ ಓಡಾಟ. ಇದರೊಂದಿಗೆ ಅತ್ಯುತ್ತಮವಾಗಿ ಓವರ್ನ ಎಸೆದಂತಹ ಸಚಿನ್ ರವರ ಪ್ರಥಮ ಓವರಿನ ಮುಕ್ತಾಯ. ಪ್ರಥಮ ಓವರಿನ ಮುಕ್ತಾಯಕ್ಕೆ ಲಾಟಸ್ 11 ಸುಳ್ಯ ತಂಡದ ಮೊತ್ತ 4. ಕಳೆದ ಪಂದ್ಯಾಟದಲ್ಲೂ ಕೂಡ ಪ್ರಥಮ ಓವರ್ನಲ್ಲಿ ಅತಿ ಕಡಿಮೆ ಮೊತ್ತವನ್ನ ಕಲೆ ಹಾಕಿತ್ತು ಲಾಟಸ್ 11 ಸುಳ್ಯ ತಂಡ. ಇದೀಗ ದ್ವಿತೀಯ ಪಂದ್ಯಾಟದಲ್ಲೂ ಕೂಡ ಅದೇ ರೀತಿಯ ಬ್ಯಾಟಿಂಗ್ ಮುಂದುವರಿಸ್ತಾ ಇದೆ. ಇನ್ನು ಕೂಡ 24 ಎಸೆತ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ನಲ್ಲಿ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ತುಳುನಾಡ ಟೈಗರ್ಸ್ ತಂಡದ ಪರವಾಗಿ ವಿತೇಶ್ ಮತ್ತೋರ್ವ ಅನುಭವಿ ಆಲ್ರೌಂಡ್ ಆಟಗಾರ. ತುಳುನಾಡ ಟೈಗರ್ಸ್ ತಂಡದ ಪರವಾಗಿ ವಿತೇಶ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ. ಸ್ಟ್ರೈಕಿಂಗ್ ನಲ್ಲಿ ಮತ್ತೆ ನವೀನ್. 1 ರನ್ ತನ್ನ ವೈಯಕ್ತಿಕ ಖಾತೆಯೊಂದಿಗೆ ಸ್ಟ್ರೈಕಿಂಗ್ ನಲ್ಲಿ ನವೀನ್. ವಿತೇಶ್ ಟು ನವೀನ್. ಪ್ರಥಮ ಚೆಂಡು, ದ್ವಿತೀಯ ಓವರಿನ ಪ್ರಥಮ ಚೆಂಡು. ಉತ್ತಮವಾಗಿರತಕ್ಕಂಥ ಎಸೆತ. ಮತ್ತೊಂದು ಚೆಂಡು ಚುಕ್ಕಿ ಆಗ್ತಾ ಇದೆ. ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ಎಕ್ಸ್ಟ್ರಾ ಬೌನ್ಸ್ ಇತ್ತು ಚೆಂಡಿನಲ್ಲಿ. ಯಾವುದೇ ರನ್ ಗಳಿಸುವಲ್ಲಿ ಅವಕಾಶವಿಲ್ಲ. ಪ್ರಥಮ ಎಸೆತ ಡಾಟ್ ಬಾಲ್ ಆಗಿ ಪರಿವರ್ತನೆಗೊಳ್ಳುತ್ತಾ ಇದೆ. ಇದೇ ರೀತಿಯ ಡಾಟ್ ಬಾಲ್ಗಳು ಖಂಡಿತವಾಗಿಯೂ ಕೂಡ ಎಸೆತಗಾರರಿ ಬಾಲಿಗೆ ಹೆಚ್ಚಿನ ಆತ್ಮವಿಶ್ವಾಸವನ್ನ ತಂದುಕೊಡುವುದು. ಇದೀಗ ಮತ್ತೊಮ್ಮೆ ದ್ವಿತೀಯ ಬಾರಿ ಸುಂದರತೆ. ಮತ್ತೊಮ್ಮೆ ಸುಂದರತೆ. ಹೊಡೆತ. ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆ ವೈಫಲ್ಯವಿತ್ತು. ಚುರುಕಿನ ಓಡಾಟ. ನೇರ ಥ್ರೋವಿನ ಅವಶ್ಯಕತೆ ಇತ್ತು. ಆದರೆ ವೈಫಲ್ಯ ಗೂಟರ ಕ್ಷೇತ್ರ ರಕ್ಷಕ. ಇದರೊಂದಿಗೆ ಸುಲಭ 1 ಅಂಕವನ್ನ ಕಲೆ ಹಾಕಿದೆ ಲಾಟಸ್ 11 ಸುಳ್ಯ ತಂಡ. ತಂಡದ ಮೊತ್ತ 5. ದ್ವಿತೀಯ ಓವರಿನ ಚಾಲ್ತಿಯಲ್ಲಿದೆ ತಂಡದ ಮೊತ್ತ 5. ದ್ವಿತೀಯ ಓವರಿನ 2 ಎಸೆತ ಮುಕ್ತಾಯವಾಗಿದೆ. 3ನೇ ಬಾರಿ ಮತ್ತೆ ವಿತೇಶ್. ಸ್ಟ್ರೈಕಿಂಗ್ ನಲ್ಲಿ ದೀಕ್ಷಿತ್. ಒಬ್ಬ ಬ್ಯಾಟ್ಸ್ಮನ್ ಸಿಕ್ಸರ್ ಅಥವಾ ಬೌಂಡರಿಯನ್ನ ಸಿಡಿಸಲೇಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ ಸುಳ್ಯ ತಂಡಕ್ಕೆ, ಲಾಟಸ್ 11 ಸುಳ್ಯ ತಂಡಕ್ಕೆ. ಮತ್ತೊಮ್ಮೆ 3ನೇ ಬಾರಿ ಉತ್ತಮವಾಗಿರ್ತಕ್ಕಂಥ ಹೊಡೆತ. ಚೆಂಡು ಗಾಳಿಯಲ್ಲಿದೆ. ನೇರವಾಗಿ ಕ್ಷೇತ್ರ ರಕ್ಷಕನ ಕೈಯನ್ನ ಸೇರ್ತಾ ಇದೆ. ಅಂತಿಮವಾಗಿ ರನ್ ಗಳಿಸುವಲ್ಲಿ ವೈಫಲ್ಯತೆಯನ್ನ ಕಂಡುಕೊಂಡಂತಹ ದೀಕ್ಷಿತ್ ರವರ ಇನ್ನಿಂಗ್ಸ್ಗೆ ಮುಕ್ತಾಯವಾಗಿದೆ. ಚೆಂಡನ್ನ ಸಿಕ್ಸರ್ ಗಟ್ಟುವ ಪ್ರಯತ್ನವನ್ನ ಮಾಡಿದ್ರು. ಆದರೆ ಲಾಂಗ್ ಆಫ್ ವಿಭಾಗದಲ್ಲಿ ನೇರವಾಗಿ ಕ್ಷೇತ್ರ ರಕ್ಷಕನ ಕೈಗೆ ಚೆಂಡನ್ನ ನೀಡಿ ನಿರಾಶಾದಾಯಕರಾಗಿ ಫೆವಿಲನ್ ಸೇರಿದಾಗ ಪ್ರಥಮ ವಿಕೆಟ್ ಅನ್ನ ಕಳೆದುಕೊಂಡಿದೆ ಲಾಟಸ್ 11 ಸುಳ್ಯ ತಂಡ. ತಂಡದ ಮೊತ್ತ ಕೇವಲ 5. ಆರಂಭಿಕ ಆಟಗಾರ ದೀಕ್ಷಿತ್ ರವರ ವಿಕೆಟ್ ಪತನಕ್ಕೆ. ದ್ವಿತೀಯ ಓವರಿನ 3 ಎಸೆತ ಮುಕ್ತಾಯವಾಗಿದೆ. ತಂಡದ ಮೊತ್ತ 5. 1 ವಿಕೆಟ್ ನಷ್ಟಕ್ಕೆ.
ನಿಧಾನಗತಿಯ ಆರಂಭವನ್ನ ಪಡೆದುಕೊಳ್ತಾ ಇದೆ. ಇದೀಗ ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ಲಿತಿನ್ ರವರ ಆಗಮನವಾಗಿದೆ. ಕಳೆದ ಪಂದ್ಯದಲ್ಲಿ 6 ಎಸೆತಕ್ಕೆ 22 ರನ್ನಿನ ಅವಶ್ಯಕತೆಗಿದ್ದಾಗ 6 ಎಸೆತದಲ್ಲಿ 15 ರನ್ ಅನ್ನು ಗಳಿಸಿಕೊಂಡು ಒಂದು ಹಂತದಲ್ಲಿ ಗೆಲ್ಲುವ ಅವಕಾಶವನ್ನ ಕಂಡುಕೊಂಡಿತ್ತು ಲಾಟಸ್ 11 ಸುಳ್ಯ ತಂಡ. ಆದರೆ ಅಂತಿಮ ಹಂತದಲ್ಲಿ ಸೋಲನ್ನು ಒಪ್ಪಿಕೊಂಡಿತು. ಇಲ್ಲಿ ಪ್ರಥಮ ಎಸೆತಕ್ಕೆ ಸುಂದರತೆ ಹೊಡೆದ ಕಮರ್ಸ್ ವಿಭಾಗದಲ್ಲಿ ಚೆಂಡು 1 ರನ್ನಿನ ಸೇರ್ಪಡೆಯಾಗಿದೆ. ಇದರೊಂದಿಗೆ ಲಿತಿನ್ ರವರ ವೈಯಕ್ತಿಕ ಖಾತೆ ಆರಂಭ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 6. ತಂಡದ ಮೊತ್ತ 6. ಇದೀಗ ಮತ್ತೆ ವಿತೇಶ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ 5ನೇ ಬಾರಿ ದ್ವಿತೀಯ ಓವರಿನ 5ನೇ ಚೆಂಡು. ಉತ್ತಮವಾಗಿರ್ತಕ್ಕಂಥ ಎಸೆದ ಮತ್ತೊಮ್ಮೆ ಬ್ಯಾಟ್ಸ್ಮನ್ ಅನ್ನು ವಂಚಿಸಿದ ಚೆಂಡು. ಇಬ್ಬರು ಆರಂಭಿಕ ದಾಂಡಿಗರು ಕೂಡ ರನ್ ಅನ್ನು ಗಳಿಸುವಲ್ಲಿ ವೈಫಲ್ಯತೆಯನ್ನ ಕಂಡುಕೊಳ್ತಾ ಇದ್ದಾರೆ. ಇಲ್ಲಿ ಮತ್ತೊಂದು ಡಾಟ್ ಬಾಲ್. ಅಂತಿಮ ಒಂದು ಚೆಂಡು ಬಾಕಿ ಇದೆ. ತಂಡದ ಮೊತ್ತ 6. 1 ವಿಕೆಟ್ ಅನ್ನು ಕಳೆದುಕೊಂಡು ಸಂಕಷ್ಟದ ಸ್ಥಿತಿಯಲ್ಲಿದೆ ಲಾಟಸ್ 11 ಸುಳ್ಯ ತಂಡ. ಮತ್ತೊಮ್ಮೆ ಉತ್ತಮವಾಗಿರ್ತಕ್ಕಂಥ ಹೊಡೆತ. ಈ ಬಾರಿ ಚೆಂಡು ಡೀಪ್ ಲಾಂಗ್ ಆನ್ ವಿಭಾಗದಲ್ಲಿ ಮತ್ತೆ 1 ರನ್ನಿನ ಸೇರ್ಪಡೆ. ಇದರೊಂದಿಗೆ ದ್ವಿತೀಯ ಓವರಿನ ಮುಕ್ತಾಯಕ್ಕೆ ಲಾಟಸ್ 11 ಸುಳ್ಯ ತಂಡ ಗಳಿಸಿಕೊಂಡಿದೆ ಕೇವಲ 7 ಅತ್ಯಮೂಲ್ಯ 1 ವಿಕೆಟ್ ನ ಪತನಕ್ಕೆ. ಅತ್ಯುತ್ತಮವಾದ ಓವರ್ ನ ಎಸೆದಂತ ವಿತೇಶ್ ಕೇವಲ 3 ರನ್ ಅನ್ನು ನೀಡಿ 1 ವಿಕೆಟ್ ಅನ್ನು ಕಬಳಿಸಿಕೊಳ್ಳುವಲ್ಲಿ ಸಫಲತೆಯನ್ನ ಕಂಡುಕೊಂಡಾಗ ಪ್ರಥಮ ಓವರ್ ನಲ್ಲಿ ಸಚಿನ್ ಕೂಡ ತನ್ನ ಲಯಬದ್ಧವಾದ ದಾಳಿಯ ಮೂಲಕ ಪವರ್ ಪ್ಲೇ ಯಲ್ಲೂ ಕೂಡ ಕೇವಲ 4 ರನ್ ಅನ್ನು ಬಿಟ್ಟುಕೊಟ್ಟು ಒಟ್ಟಾರೆಯಾಗಿ 2 ವಿಕೆಟ್ 2 ಓವರಿನ ಮುಕ್ತಾಯಕ್ಕೆ 1 ವಿಕೆಟ್ ಅನ್ನು ಕಳೆದುಕೊಂಡು 7 ರನ್ ಅನ್ನು ಗಳಿಸಿಕೊಂಡಿದೆ ಲಾಟಸ್ 11 ಸುಳ್ಯ. ಗೆಲ್ಲಲೇಬೇಕಾಗಿರತಕ್ಕಂತ ಅನಿವಾರ್ಯತೆ. ಕ್ವಾಲಿಫೈಯರ್ ಹಂತಕ್ಕೆ ಏರುವ ಅವಕಾಶವನ್ನ ಜೀವಂತವಾಗಿರಿಸಬೇಕಾದರೆ ಈ ಪಂದ್ಯದಲ್ಲಿ ಗೆಲ್ಲಲೇಬೇಕಾಗಿರತಕ್ಕಂತ ಅನಿವಾರ್ಯತೆ ಇದೆ. ಮತ್ತೊಂದು ಕಡೆ ತುಳುನಾಡ ಟೈಗರ್ಸ್ ತಂಡಕ್ಕೆ ಕ್ವಾಲಿಫೈಯರ್ ಹಂತಕ್ಕೆ ಏರುವ ಅವಕಾಶವನ್ನ ಖಚಿತಪಡಿಸಿಕೊಳ್ಳಬೇಕಾದರೆ ಈ ಪಂದ್ಯಾಟದಲ್ಲಿ ಗೆಲ್ಲಲೇಬೇಕಾಗಿರತಕ್ಕಂಥ ಅನಿವಾರ್ಯತೆ. ಎಲ್ಲಾ ತಂಡಗಳ ಗುರಿ ಕ್ವಾಲಿಫೈಯರ್ 1ರ ಹಂತವನ್ನ ಪ್ರವೇಶಿಸುವುದು. ಕಾರಣ ಕ್ವಾಲಿಫೈಯರ್ 1ಕ್ಕೆ ಪ್ರವೇಶವನ್ನ ಪಡೆದದ್ದೇ ಆದಲ್ಲಿ ಅಲ್ಲಿ ಫೈನಲ್ಗೆ ಏರುವಲ್ಲಿ 2 ಅವಕಾಶಗಳು ಲಭಿಸಲಿಕ್ಕಿದೆ. ಮತ್ತೆ ಎಸೆತಗಾರಿಕೆ ಭಾಗದಲ್ಲಿ ಧರ್ಮೇಶ್ ಉತ್ತಮವಾಗಿರ್ತಕ್ಕಂಥ ಹೊಡೆತ. ಲಾಂಗ್ ಆನ್ ವಿಭಾಗದಲ್ಲಿ ಚೆಂಡು ಕೇವಲ 1 ರನ್ ಅನ್ನಷ್ಟೇ ಗಳಿಸಿಕೊಳ್ತಾ ಇದೆ ಲಾಟಸ್ 11 ಸುಳ್ಯ ತಂಡ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 8ರಲ್ಲಿದೆ. 3ನೇ ಓವರಿನ ಚಾಲ್ತಿಯಲ್ಲಿ ಪ್ರಥಮ ಎಸೆತ ಮುಕ್ತಾಯ. ಇದೀಗ ಮತ್ತೊಮ್ಮೆ ದ್ವಿತೀಯ ಬಾರಿ ಧರ್ಮೇಶ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಲಿತಿನ್ ರವರ ಕಡೆಗೆ. ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ಲಿತಿನ್ ರವರ ಕಡೆಗೆ. ಫುಲ್ ಟಾಸ್ ಆಗಿ ಬಂದಿತ್ತು ಚೆಂಡು. ಆದರೆ ಸರಿಯಾದ ದಿಕ್ಕಿನಲ್ಲಿ ಚೆಂಡನ್ನು ಹೊಡೆಯುವಲ್ಲಿ ವೈಫಲ್ಯ. ಕ್ಷೇತ್ರ ರಕ್ಷಕ ಲಾಂಗ್ ಆನ್ ವಿಭಾಗದಲ್ಲಿ ಚೆಂಡು 1 ರನ್ನಿಗಷ್ಟೇ ಸೀಮಿತಗೊಳ್ತಾ ಇದೆ. ನಿಧಾನಗತಿಯ ಆರಂಭವನ್ನ ಕಂಡುಕೊಳ್ತಾ ಇದೆ ಲಾಟಸ್ 11 ಸುಳ್ಯ ತಂಡ. ತಂಡದ ಮೊತ್ತ ಕೇವಲ 9ರಲ್ಲಿದೆ. 3ನೇ ಓವರ್ನ ಚಾಲ್ತಿಯಲ್ಲಿ 2 ಎಸೆತ ಮುಕ್ತಾಯವಾಗಿದೆ. ಮತ್ತೆ 3ನೇ ಬಾರಿ ಉತ್ತಮವಾಗಿರ್ತಕ್ಕಂಥ ಹೊಡೆದ ಕವರ್ಸ್ ವಿಭಾಗದಲ್ಲಿತ್ತು ಚೆಂಡು. 1 ಬೌನ್ಸ್ ಓವರ್ ದ ರೋಪ್. ಅವಶ್ಯಕತೆ ಇದ್ದಾಗ ಬೌಂಡ್ರಿಯನ್ನು ದಾಖಲಿಸಿಕೊಳ್ತಾರೆ. ಸುಂದರತೆಯ ಹೊಡೆತ ಕವರ್ಸ್ ವಿಭಾಗದಲ್ಲಿ ದಂಡಿಸಿದ್ರು ಚೆಂಡು. ಪ್ರಥಮ ಬೌಂಡರಿ ದಾಖಲಾಗ್ತಾ ಇದೆ ಈ ಪಂದ್ಯಾಟದಲ್ಲಿ. ಪ್ರಥಮ ಇನ್ನಿಂಗ್ಸ್ ನಲ್ಲಿ ಪ್ರಥಮ ಬೌಂಡರಿ ನವೀನ್ ರವರ ಬ್ಯಾಟ್ ನ ಮುಖೇನ. ಅಂತಿಮವಾಗಿ ಆ ಒಂದು ಬಹಳಷ್ಟು ಡಾಟ್ ಬಾಲ್ ಅನ್ನು ಎದುರಿಸಿದಂತಹ ನವೀನ್ ಒಂದು ಸುಂದರತ ಹೊಡೆತೆಯ ಮೂಲಕ 4 ರನ್ ಅನ್ನು ಗಳಿಸಿಕೊಂಡು ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 13ರಲ್ಲಿದೆ. ಪ್ರಥಮ ವಿಕೆಟ್ ಅನ್ನು ಕಳೆದುಕೊಂಡಿದೆ. ಮತ್ತೆ ಧರ್ಮೇಶ್ 4ನೇ ಬಾರಿ ಎಸೆಯಬೇಕಾಗಿದೆ. ತೃತೀಯ ಓವರಿನ 4ನೇ ಎಸೆತ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರ ಹರೀಶ್ ರವರನ್ನ ಬಿಟ್ಟು ನವೀನ್ ರವರ ಕಡೆಗೆ. ಮತ್ತೊಮ್ಮೆ ಫುಲ್ ಟಾಸ್ ಆಗಿ ಬಂದಿದ್ದು ಚೆಂಡು. ಇಲ್ಲಿ ನೇರವಾಗಿ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕನ ಕೈ ಸೇರ್ತಾ ಇದೆ. ಇದರೊಂದಿಗೆ ಲಾಟಸ್ 11 ಸುಳ್ಯ ತಂಡದ ಮತ್ತೋರ್ವ ಆರಂಭಿಕ ದಾಂಡಿಗ ನವೀನ್ ರವರ ವಿಕೆಟ್ ಪತನಗೊಳ್ತಾ ಇದೆ. ಕಳೆದ ಎಸೆತವನ್ನ ಬೌಂಡರಿ ಗಟ್ಟಿದ್ರು. ಆದ್ರೆ ಮುಂದಿನ ಎಸೆತ ಲೋವರ್ ಫುಲ್ ಟಾಸ್ ಆಗಿ ಬಂದಿತ್ತು ಚೆಂಡು. ಸರಿಯಾದ ದಿಕ್ಕಿನಲ್ಲಿ ಚೆಂಡನ್ನ ಹೊಡೆಯುವ ಪ್ರಯತ್ನದಲ್ಲಿ ವಿಫಲತೆಯನ್ನ ಕಂಡುಕೊಂಡಾಗ ನೇರವಾಗಿ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕನ ಕೈ ಸೇರಿತು ಚೆಂಡು. ಇದರೊಂದಿಗೆ ದ್ವಿತೀಯ ವಿಕೆಟ್ ಅನ್ನ ಕಳೆದುಕೊಂಡು ಮತ್ತಷ್ಟು ಸಂಕಷ್ಟದಲ್ಲಿದೆ ಲಾಟಸ್ 11 ಸುಳ್ಯ ತಂಡ. ತಂಡದ ಮೊತ್ತ ಕೇವಲ 13ರಲ್ಲಿದೆ. ತಂಡದ ಮೊತ್ತ 3ನೇ ಓವರಿನ ಚಾಲ್ತಿಯಲ್ಲಿದೆ. ಅಂತಿಮ 2 ಎಸೆತ ಬಾಕಿ ಇದೆ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಧರ್ಮೇಶ್. ಹೊಸ ದಾಂಡಿಗನ ಆಗಮನವಾಗಿದೆ.
ನಿತಿನ್ ರವರ ಜೊತೆಗೂಡುತ್ತಾ ನಾನ್ ಸ್ಟ್ರೈಕಿಂಗ್ ನಲ್ಲಿ ಲಿತಿನ್. ಮತ್ತೋರ್ವ ಸುಳ್ಯ ಕಂಡಿರತಕ್ಕಂತಹ ಲೋಟಸ್ 11 ಸುಳ್ಯ ತಂಡದ ಮತ್ತೋರ್ವ ಅನುಭವಿ ಬ್ಯಾಟ್ಸ್ಮನ್ ನಿತಿನ್ ಸ್ಟ್ರೈಕಿಂಗ್ ನಲ್ಲಿ. ಧರ್ಮೇಶ್ ರೈಟ್ ಆರ್ಮ್ ಒಂದು ವಿಕೆಟ್ ಮುಖೇನವಾಗಿ ಉತ್ತಮವಾಗಿರ್ತಕ್ಕಂಥ ಎಸೆತ, ಲಯಬದ್ಧವಾದ ಎಸೆತ, ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು ಚೆಂಡು. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಮತ್ತೊಂದು ಡಾಟ್ ಬಾಲ್. 3ನೇ ಓವರಿನ ಚಾಲ್ತಿಯಲ್ಲಿ ಅಂತಿಮ ಬಾರಿ ಎಸೆಯಬೇಕಾಗಿದೆ ಧರ್ಮೇಶ್. ಒಟ್ಟಾರೆಯಾಗಿ 5 ಎಸೆತಗಳಲ್ಲಿ 6 ರನ್ ಅನ್ನು ಬಿಟ್ಟುಕೊಟ್ಟು 1 ವಿಕೆಟ್ ಅನ್ನು ಕಬಳಿಸಿದಂತ ಧರ್ಮೇಶ್. ಸುಂದರತೆ ಹೊಡೆತ. ಈ ಬಾರಿ ಚೆಂಡು ಪಾಯಿಂಟ್ ವಿಭಾಗದಲ್ಲಿ ಮತ್ತೆ 1 ರನ್ನಿನ ಸೇರ್ಪಡೆ. ಇದರೊಂದಿಗೆ 3ನೇ ಓವರಿನ ಮುಕ್ತಾಯಕ್ಕೆ ಲಾಟಸ್ 11 ಸುಳ್ಯ ತಂಡ ಗಳಿಸಿಕೊಂಡಿದೆ 14. ತಂಡದ ಮೊತ್ತ 14. ಓವರೊಂದಕ್ಕೆ ಸರಾಸರಿ 4.67 ರನ್ ಗಳಿಸಿಕೊಳ್ಳುವಷ್ಟೇ ಶಕ್ತವಾಗಿದೆ ಲಾಟಸ್ 11 ಸುಳ್ಯ. ಗೆಲ್ಲಲೇಬೇಕಾಗಿರತಕ್ಕಂಥ ಅನಿವಾರ್ಯತೆಗಿದೆ ಲಾಟಸ್ 11 ತಂಡಕ್ಕೆ. ಈ ಪಂದ್ಯಾಟವನ್ನ ಗೆದ್ದರೆ ಕ್ವಾಲಿಫೈಯರ್ ಹಂತಕ್ಕೆ ಇರುವಂತ ಅವಕಾಶ ಜೀವಂತವಾಗಿರಲಿದೆ. ಒಂದು ವೇಳೆ ಈ ಪಂದ್ಯಾಟದಲ್ಲಿ ಸೋತದ್ದೇ ಆದಲ್ಲಿ ಕ್ವಾಲಿಫೈಯರ್ ಹಂತ ಮತ್ತಷ್ಟು ಕಠಿಣವಾಗಲಿದೆ ಲಾಟಸ್ 11 ಸುಳ್ಯ ತಂಡಕ್ಕೆ. ಎಸೆತಗಾರಿಕೆ ಭಾಗದಲ್ಲಿ ಮತ್ತೊಮ್ಮೆ ವಿತೇಶ್ ತನ್ನ ವೈಯಕ್ತಿಕ ಕೋಟದ ದ್ವಿತೀಯ ಓವರ್ ಅನ್ನು ಎಸೆಯಲು ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರನ ಬಿಟ್ಟು ನಿತಿನ್ ರವರ ಕಡೆಗೆ. ಅಂತಿಮ 12 ಎಸೆತ ಬಾಕಿ ಇದೆ. ಮುನ್ನಕ್ಕೆ ಬಾರಿಸುವ ಪ್ರಯತ್ನ. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಮತ್ತೊಂದು ಡಾಟ್ ಬಾಲ್. ಪ್ರಥಮ ಇನ್ನಿಂಗ್ಸ್ ನಲ್ಲಿ ಬಹಳಷ್ಟು ಡಾಟ್ ಬಾಲ್ ಅನ್ನು ಆಡಿದ ಕಾರಣ ಬ್ಯಾಟ್ಸ್ಮನ್ಗಳ ಒತ್ತಡದಲ್ಲಿ ತಂಡದ ಮೊತ್ತ ಕೇವಲ 14ರಲ್ಲಿದೆ. ಮತ್ತೊಮ್ಮೆ ದ್ವಿತೀಯ ಬಾರಿ ವಿತೇಶ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ನಿತಿನ್ ರವರ ಕಡೆಗೆ. ತೀರ್ಪುಗಾರನ ಬಿಟ್ಟು ದ್ವಿತೀಯ ಬಾರಿ. ಸುಂದರತೆ ದಾಳಿ. ಮತ್ತೊಂದು ಡಾಟ್ ಬಾಲ್. ಸತತವಾಗಿ 2 ಡಾಟ್ ಬಾಲ್. ದೊಡ್ಡ ಹೊಡೆತಕ್ಕೆ ಕೈ ಹಾಕಿದಂತ ಆಟಗಾರ. ಇಲ್ಲಿ ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ತಂಡದ ಮೊತ್ತ 14ರಲ್ಲಿ ಸ್ಥಗಿತಗೊಂಡಿದೆ. 3.2 ಓವರ್ ಮುಕ್ತಾಯವಾಗಿದೆ. 3ನೇ ಬಾರಿ ಎಸೆಯಬೇಕಾಗಿದೆ ಮತ್ತೆ ವಿತೇಶ್. ಮತ್ತೊಂದು ಅದೇ ರೀತಿಯ ದಾಳಿ. ಸ್ಲೋವರ್ ಡೆಲಿವರಿ. ಬ್ಯಾಟ್ಸ್ಮನ್ ಅನ್ನ ವಂಚಿಸಿದ ಚೆಂಡು. ತನ್ನ ಲಯಬದ್ಧವಾದ ದಾಳಿ ಸ್ಲೋವರ್ ಡೆಲಿವರಿ ಮೂಲಕ ಬಹಳಷ್ಟು ವೇರಿಯೇಷನ್ಗಳೊಂದಿಗೆ ಎಸೆತವನ್ನ ಎಸೆದಂತ ವಿತೇಶ್ ಸತತವಾಗಿ 3 ಡಾಟ್ ಬಾಲ್. ಮತ್ತೊಮ್ಮೆ 4ನೇ ಬಾರಿ ವಿತೇಶ್. ಇದುವರೆಗೂ 1.3 ಓವರ್ನ ಎಸೆದಂತ ವಿತೇಶ್ ಕೇವಲ 3 ರನ್ ಅನ್ನು ನೀಡಿ 1 ವಿಕೆಟ್ ಅನ್ನು ಕಬಳಿಸಿಕೊಳ್ಳುವಲ್ಲಿ ಸಫಲತೆ. ಮತ್ತೊಂದು ಡಾಟ್ ಬಾಲ್. ಸತತವಾಗಿ 4 ಡಾಟ್ ಬಾಲ್. ಅನುಭವಿ ಬ್ಯಾಟ್ಸ್ಮನ್ ನಿತಿನ್ ರವರನ್ನ ಕೂಡ ವಂಚಿಸ್ತಾ ಇದೆ ಚೆಂಡು. ಪ್ರಥಮ 4 ಎಸೆತ ಡಾಟ್ ಬಾಲ್ ಆಗಿ ಪರಿವರ್ತನೆಗೊಳ್ಳುತ್ತಾ ಇದೆ. 5ನೇ ಬಾರಿ ಎಸೆಯಬೇಕಾಗಿದೆ ಮತ್ತೊಮ್ಮೆ ವಿತೇಶ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರನ ಬಿಟ್ಟು 4ನೇ ಓವರಿನ 5ನೇ ಎಸೆತ. ಮತ್ತೊಂದು ಡಾಟ್ ಬಾಲ್. ಸ್ಲೋವರ್ ಡೆಲಿವರಿ. ಸತತವಾಗಿ 5 ಡಾಟ್ ಬಾಲ್. ಪಂದ್ಯಾಕೂಟದಲ್ಲಿ ಇದುವರೆಗೂ ಯಾವುದೇ ಮೇಡನ್ ಓವರ್ ದಾಖಲಾಗಿಲ್ಲ. 1 ಮೇಡನ್ ಓವರ್ ದಾಖಲಾಗಿದೆ. ದ್ವಿತೀಯ ಬಾರಿ ಈ ಒಂದು ಮೇಡನ್ ಓವರ್ ಅನ್ನು ದಾಖಲಿಸಿಕೊಳ್ಳಬಲ್ಲರೆ ವಿತೇಶ್. ಅಂತಿಮ 1 ಚೆಂಡು ಬಾಕಿ ಇದೆ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ. ಉತ್ತಮವಾಗಿರ್ತಕ್ಕಂಥ ಹೊಡೆತ. ಅಂತಿಮ ಎಸೆತವನ್ನ ಬೌಂಡ್ರಿ ಕಟ್ಟುವಂತಹ ಪ್ರಯತ್ನ. ಆದರೆ ಅಲ್ಲಿ ಕ್ಯಾಚ್ ಔಟ್ಗೆ ಅವಕಾಶವಿತ್ತು ಕ್ಷೇತ್ರ ರಕ್ಷಕರ ವೈಫಲ್ಯ. ಅಂತಿಮ ಎಸೆತದಲ್ಲಿ 1 ರನ್ ಅನ್ನು ಗಳಿಸಿಕೊಳ್ಳುವ ಮೂಲಕ ಮತ್ತೆ ಸ್ಟ್ರೈಕ್ ನಲ್ಲಿ ನಿತಿನ್. ತಂಡದ ಮೊತ್ತ ಕೇವಲ 15ರಲ್ಲಿದೆ. 4 ಓವರ್ ಮುಕ್ತಾಯವಾಗಿದೆ. ಪಂದ್ಯಾಕೂಟದಲ್ಲಿ ಬಹುಶಃ ಕನಿಷ್ಠ ಮೊತ್ತವನ್ನು ಗಳಿಸಿಕೊಳ್ಳಬಲ್ಲುವಂತ ಸಾಧ್ಯತೆ ಇದೆ. ಅಂತಿಮ 6 ಎಸೆತ ಬಾಕಿ ಇದೆ. ತಮ್ಮ ಲಯಬದ್ಧವಾದ ದಾಳಿಯ ಮೂಲಕ ಎದುರಾಳಿ ಬ್ಯಾಟ್ಸ್ಮನ್ ಅನ್ನ ಕಟ್ಟಿ ಹಾಕಿದಂತಹ ತುಳುನಾಡ ಟೈಗರ್ಸ್ ತಂಡ ಈಗಾಗಲೇ 1 ಪಂದ್ಯವನ್ನ ಗೆದ್ದುಕೊಂಡು ಈ ಪಂದ್ಯವನ್ನ ಗೆದ್ದುಕೊಂಡದ್ದೇ ಆದಲ್ಲಿ ಕ್ವಾಲಿಫೈಯರ್ ಬಹುತೇಕ ಖಚಿತಗೊಳ್ಳಲಿಕ್ಕಿದೆ. ಹಲೋ. ಬೆಳ್ತಂಗಡಿ ಅಮ್ಮುಂಜೆ ಕೃಷಿ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಕ್ಷಿತ್ ಶೆಟ್ಟಿ ಇವರು ವೇದಿಕೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಖ್ಯಾತ ಉದ್ಯಮಿಗಳಾದಂತಹ ಶ್ರೀಯುತ ವಾಸುದೇವ ಕಾಮತ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ ಲೋಹಿತ್ ಅಮೀನ್ ಇವರು ಹೂಗುಚ್ಚ ಹಾಗೂ ಸ್ಮರಣಿಕೆ ನೀಡಿ ಸ್ವಾಗತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಬೆಳ್ತಂಗಡಿ ಅಮ್ಮುಂಜೆ ಕೃಷಿ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರಾದ ಶ್ರೀಯುತ ರಕ್ಷಿತ್ ಶೆಟ್ಟಿ ಇವರು ದಯವಿಟ್ಟು ವೇದಿಕೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಕಾರ್ತಿಕ್ ಎಸೆತಗಾರಿಕೆ ಭಾಗದಲ್ಲಿ ಪ್ರಥಮ ಎಸೆತ, ಅದ್ಭುತವಾಗಿರತಕ್ಕಂಥ ಎಸೆತ. ಪ್ರಥಮ ಎಸೆತದಲ್ಲೇ ಬ್ಯಾಟ್ಸ್ಮನ್ ಅನ್ನು ವಂಚಿಸಿದ ಚೆಂಡು, ಮತ್ತೊಂದು ಡಾಟ್ ಬಾಲ್. ತಾನಾಡಿದಂತ 7 ಎಸೆತಗಳಲ್ಲಿ ಕೇವಲ 1 ರನ್ ಅನ್ನು ಗಳಿಸಿಕೊಂಡಿರತಕ್ಕಂಥ ನಿತಿನ್ ಮತ್ತೊಮ್ಮೆ ಸ್ಟ್ರೈಕ್ ನಲ್ಲಿ. ಸುಂದರತೆ ದಾಳಿ, ಮತ್ತೊಮ್ಮೆ ಸೊಗಸಾದ ದಾಳಿ. ಅಂತಿಮವಾಗಿ ಸ್ಟಂಪ್ ಔಟ್ ಮೂಲಕ ವೈಫಲ್ಯವನ್ನ ಕಂಡುಕೊಂಡಂತಹ ನಿತಿನ್ ರವರ ಇನ್ನಿಂಗ್ಸ್ಗೆ ಮುಕ್ತಾಯವಾಗ್ತಾ ಇದೆ. ಇದರೊಂದಿಗೆ ತಂಡದ ಮೊತ್ತ 15, 4.2 ಓವರಿನ ಮುಕ್ತಾಯಕ್ಕೆ ಈಗಾಗಲೇ 3 ವಿಕೆಟ್ ಅನ್ನು ಕಳೆದುಕೊಂಡಿದೆ ಲೋಟಸ್ 11 ಸುಳ್ಯ ತಂಡ. ಅಂತಿಮ 4 ಚೆಂಡು ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ ನಲ್ಲಿ. ಹೊಸ ದಾಂಡಿಗ ಪ್ರದೀಪ್ ರವರ ಆಗಮನವಾಗಿದೆ. ಅಂತಿಮ 4 ಎಸೆತ ಬಾಕಿ ಇದೆ. ಬ್ಯಾಟಿಂಗ್ ನಲ್ಲಿ ಬಹಳಷ್ಟು ಬದಲಾವಣೆಯನ್ನ ಕಂಡುಕೊಂಡರೂ ಕೂಡ ಲೋಟಸ್ 11 ಸುಳ್ಯ ತಂಡದ ದಾಂಡಿಗರು ರನ್ ಗಳಿಸಿಕೊಳ್ಳುವಲ್ಲಿ ವೈಫಲ್ಯತೆಯನ್ನು ಅನುಭವಿಸ್ತಾ ಇದ್ದಾರೆ. ಮತ್ತೊಂದು ರಿವರ್ಸ್ ಮಾಡುವಂತಹ ಪ್ರಯತ್ನ, ವಿಕೆಟ್ಗಳ ಮಧ್ಯೆ ಲೆಗ್ ಬೈಸ್ ಮೂಲಕ 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 16. ಆರಂಭಿಕ 3 ಚೆಂಡಿನಲ್ಲಿ ಕೇವಲ 1 ರನ್ ಅನ್ನು ಬಿಟ್ಟುಕೊಟ್ಟಂತಹ ಕಾರ್ತಿಕ್ ಮತ್ತೋರ್ವ ಅನುಭವಿ ಆಲ್ರೌಂಡ್ ಆಟಗಾರ ಇದೀಗ 4ನೇ ಬಾರಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ನಿತಿನ್ ರವರ ಕಡೆಗೆ. ಫುಲ್ ಟಾಸ್ ಆಗಿ ಬಂದಿತ್ತು, ಲೋವರ್ ಫುಲ್ ಟಾಸ್ ಆಗಿತ್ತು. ಚೆಂಡು ಸ್ಲೋವರ್ ಡೆಲಿವರಿ ಆಗಿತ್ತು. ಚೆಂಡನ್ನು ನಿರ್ದಿಷ್ಟ ದಿಕ್ಕಿನಲ್ಲಿ ಗುರುತಿಸುವಲ್ಲಿ ಬ್ಯಾಟ್ಸ್ಮನ್ ವೈಫಲ್ಯ. ಮತ್ತೊಂದು ಡಾಟ್ ಬಾಲ್. ಸಂಪೂರ್ಣವಾಗಿ ತನ್ನ ಬಿಗಿ ಹಿಡಿತವನ್ನ ಸಾಧಿಸಿಕೊಳ್ತಾ ಇದೆ ತುಳುನಾಡ ಟೈಗರ್ಸ್. ಅಂತಿಮ 2 ಚೆಂಡು ಬಾಕಿ ಇದೆ. ಕಾರ್ತಿಕ್ ಮತ್ತೊಮ್ಮೆ ಉತ್ತಮವಾಗಿರ್ತಕ್ಕಂಥ ಹೊಡೆತ. ಚೆಂಡನ್ನ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಹೊಡೆಯುವ ಪ್ರಯತ್ನ. 1 ರನ್ ಅನ್ನಷ್ಟೇ ಗಳಿಸಿಕೊಳ್ತಾ ಇದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 17. ಅಂತಿಮ 1 ಎಸೆತ ಬಾಕಿ ಇದೆ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಕಾರ್ತಿಕ್ ಕೇವಲ 2 ರನ್ ಅನ್ನು ನೀಡಿ 1 ವಿಕೆಟ್ ಅನ್ನ ಕಬಳಿಸಿದಂತಹ ಕಾರ್ತಿಕ್ ತನ್ನ ಓವರಿನ ಅಂತಿಮ ಎಸೆತ. ಉತ್ತಮವಾಗಿರ್ತಕ್ಕಂಥ ಹೊಡೆತ. ಈ ಬಾರಿ ಗಾಳಿಯಲ್ಲಿದೆ ಚೆಂಡು. ಇದರೊಂದಿಗೆ ಮತ್ತೊಂದು ವಿಕೆಟ್ ಪತನವಾಗಿದೆ. ಪ್ರಥಮ ಇನ್ನಿಂಗ್ಸ್ನ ಮುಕ್ತಾಯಕ್ಕೆ ಲೋಟಸ್ 11 ಸುಳ್ಯ ತಂಡ ಗಳಿಸಿಕೊಂಡಿದೆ ಕೇವಲ 17 ರನ್ ಅನ್ನ. ಈ ಪಂದ್ಯಾಟವನ್ನ ವಿಜಯಿಶಾಲಿಯಾಗಲು 30 ಎಸೆತಗಳ ಮುಂದೆ 18 ರನ್ನಿನ ಅವಶ್ಯಕತೆ ಇದೆ ತುಳುನಾಡ ಟೈಗರ್ಸ್ ತಂಡಕ್ಕೆ. ಆರಂಭದಿಂದಲೂ ಕೂಡ ನಾಣ್ಯ ಚಿಮ್ಮುಗೆಯನ್ನು ಸೋತರೂ ಕೂಡ ಎದುರಾಳಿಯಿಂದ ಪ್ರಥಮವಾಗಿ ಬೌಲಿಂಗ್ ಮಾಡುವ ಅವಕಾಶವನ್ನ ಪಡೆದಂತಹ ತುಳುನಾಡ ಟೈಗರ್ಸ್ ತಂಡ ಪ್ರಥಮ ಓವರ್ನಲ್ಲಿ ಸಚಿನ್ ಕೇವಲ 4 ರನ್ ಅನ್ನು ನೀಡಿದ್ರು. ಆ ಬಳಿಕ ವಿತೇಶ್ ದ್ವಿತೀಯ ಓವರಿನಲ್ಲಿ 3 ರನ್ ಅನ್ನು ನೀಡಿ 1 ವಿಕೆಟ್ ಅನ್ನು ಕಬಳಿಸಿ, 3ನೇ ಓವರ್ನಲ್ಲಿ ಧರ್ಮೇಶ್ 7 ರನ್ ಅನ್ನು ನೀಡಿ 1 ವಿಕೆಟ್ ಅನ್ನು ಕಬಳಿಸಿದ್ರು. ಆ ಬಳಿಕ ಮತ್ತೊಮ್ಮೆ ವಿತೇಶ್ ತನ್ನ ವೈಯಕ್ತಿಕ ಕೋಟಾದ ದ್ವಿತೀಯ ಓವರ್ ಅನ್ನು ಎಸೆದು ಕೇವಲ 1 ರನ್ ಅನ್ನು ಬಿಟ್ಟುಕೊಟ್ಟು ಒಟ್ಟಾರೆಯಾಗಿ ವಿತೇಶ್ 2 ಓವರಿನಲ್ಲಿ 4 ರನ್ ಅನ್ನು ನೀಡಿ 1 ವಿಕೆಟ್ ಅನ್ನು ಕಬಳಿಸಿಕೊಂಡು ಯಶಸ್ವಿ ಬೌಲರ್ ಆಗಿ ಗುರುತಿಸಿಕೊಂಡಾಗ ಅಂತಿಮ ಓವರ್ ಅನ್ನು ಎಸೆದಂತಹ ಕಾರ್ತಿಕ್ ಕೂಡ ಕೇವಲ 1 ರನ್ ಅನ್ನು 1 ಓವರಿನಲ್ಲಿ 2 ರನ್ ಅನ್ನು ನೀಡಿ 2 ವಿಕೆಟ್ ಅನ್ನು ಕಬಳಿಸಿಕೊಂಡು ಒಟ್ಟಾರೆಯಾಗಿ ಸಂಪೂರ್ಣವಾಗಿ ಬೌಲರ್ಗಳು ಬಿಗಿ ಹಿಡಿತವನ್ನು ಸಾಧಿಸಿದಂತಹ ಈ ಪಂದ್ಯಾಟದಲ್ಲಿ ಲೋಟಸ್ 11 ಸುಳ್ಯ ತಂಡ ಗಳಿಸಿಕೊಂಡಿದೆ ಕೇವಲ 17 ರನ್ಗಳನ್ನ. ಈ ಪಂದ್ಯಾಟವನ್ನ ವಿಜಯಿಶಾಲಿಯಾಗಲು ತುಳುನಾಡ ಟೈಗರ್ಸ್ ತಂಡಕ್ಕೆ 30 ಎಸೆತಗಳ ಮುಂದೆ 18 ರನ್ನಿನ ಅವಶ್ಯಕತೆ ಇದ್ದಾಗ ಮುಂದಿನ ದ್ವಿತೀಯ ಇನ್ನಿಂಗ್ಸ್ನ ವೀಕ್ಷಕ ವಿವರಣೆಗಾರರಾಗಿ ಗೋಪಿ ಸರ್ ಅವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಲೋ. MLE ಪ್ರೀಮಿಯರ್ ಲೀಗ್ನ ಈ ಒಂದು ವೇದಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಳ್ತಂಗಡಿ ಅಮ್ಮುಂಜೆ ಕೃಷಿ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಕ್ಷಿತ್ ಶೆಟ್ಟಿ. ಇವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಧನುಷ್ ಇವರು ಹೂಗುಚ್ಛ ಹಾಗೂ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸ್ತಾ ಇದ್ದಾರೆ. ವಂದನೆಗಳು ಸರ್. ಹಾಗೆ ಶ್ರೀಯುತ ಪ್ರತೀಕ್ ಪೂಜಾರಿ ಉದ್ಯಮಿಗಳು, ಇವರನ್ನು ಕೂಡ ಧನುಷ್ ಅವರು ಹೂಗುಚ್ಛ ಹಾಗೂ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಪ್ರೀತಿಯ ಕರೆಗೆ ಆಗಮಿಸಿ ಶುಭ ಹಾರೈಸಿದಂಥ ಗಣ್ಯರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಓವರ್ ಟು ಕಾಮೆಂಟ್ರಿ ಬಾಕ್ಸ್. धन्यवाद सुकुमार। और जहां तक सवाल है, इस वक्त रन्स बनाने हैं सिर्फ 18 तुलुनाडु टाइगर्स के लिए, और पहले बल्लेबाजी करते हुए लोटस 11 ने बनाए थे सिर्फ 17 रन। और मस्ट विन मैच इस वक्त तुलुनाडु टाइगर्स के लिए, और देखना यह है कि 18 रनों का जो लक्ष्य इस वक्त रखा है लोटस 11 ने, उस 18 रनों के लक्ष्य तक तुलुनाडु टाइगर्स के बल्लेबाज पहुंच पाते हैं या नहीं।
लक्ष्य काफी आसान. Required run rate exactly 3.60 runs per over. 18 they have to score in the stipulated 5 overs. At the last session of the last match of the first day of MLA Premier League 2022 is now going to begin. और पहली गेंद लेकर गेंदबाज नवीन तैयार, जबकि वितेश, जबकि सचिन नॉन स्ट्राइकर पर उनकी पारी की शुरुआत यहां पर होती हुई. 18 they have to score in their stipulated 5 overs. And their innings now going to start. First ball of their innings is now coming up. गेंदबाज इस वक्त तैयार, गेंदबाजी शुरू करते हुए दाहिने हाथ ओवर द विकेट गेंदबाजी करते हुए ये गेंद लेग स्टंप से बाहर की ओर निकलती हुई और वाइड के साथ इस वक्त गेंदबाज नवीन शुरुआत कर चुके हैं और 1 रन के साथ रनों का सिलसिला यहां पर शुरू हो चुका है तुलुनाडु टाइगर्स के लिए. 1 रन 90 लाख किसी नुकसान के. शाम का वक्त, मैदान से धूप लगभग गायब होती हुई इस वक्त 6:25 यहां पर बच चुके हैं और फुल टॉस लेग स्टंप से बाहर. एक बार फिर से पुल करना चाहा क्योंकि लेग स्टंप से बाहर वाइड का इशारा अंपायर का, वाइड के रन के साथ स्कोर बढ़कर पहुंच चुका है 2 रनों पर. जहां तक 17 रनों के अंदर रोक कर रखने का सवाल है लोटस 11 के गेंदबाजों को, तो इस वक्त ऐसा कहना पड़ेगा कुछ चमत्कारी गेंदबाजी ही उन्हें इस मैच में वापस ला सकती है. दाहिने हाथ राउंड द विकेट गेंदबाजी का पटके हुई गेंद, उछाला डीप मिड विकेट पर, कोई फील्डर वहां पर नहीं और गेंद इस वक्त सीमा रेखा को पार कर चुकी है. यहां पर अंपायर का इशारा होता वह 6 रनों के लिए और इस छक्के के साथ स्कोरबोर्ड बढ़कर पहुंच चुका है 8 रनों पर. बेहतरीन स्ट्रोक इस वक्त वितेश के बल्ले से. और जहां तक सवाल है अब बचे हुए रनों का, तो सिर्फ 10 रन और चाहिए विजय के लिए. ओनली 10 रन्स they have to score for victory now. गेंदबाज की गेंद इस बार बेहतर गेंद थी, एब्सोल्युटली गुड वन. लगभग ब्लॉक होल पर टिप्पा खाती हुई गेंद को इस वक्त खेलना चाहता, गेंद उनके पैरों पर बैक लेग पर टकराने के बाद जब तक शॉट थर्ड मैन पर फील्ड बल्लेबाज के पास मौका था 1 रन प्राप्त करने का. 1 रन के साथ स्कोर बढ़कर अब पहुंच चुका है 9 रनों पर बिना किसी नुकसान के. इट्स 9 विदाउट लॉस. लेग बाय का इशारा अंपायर का और गेंदबाज नवीन, ये गेंद उछाला मिड विकेट पर, काफी ऊंचा, फील्डर गेंद के नीचे आते हुए जी नहीं, गेंद तक नहीं पहुंच पाएंगे और गेंद इस वक्त डीप मिड विकेट सीमा रेखा से बाहर 6 रनों के लिए. इस बार छक्का सचिन के पक्ष में जुड़ता हुआ और मैच को जल्द से जल्द समाप्त करने की कोशिश में ये दोनों बल्लेबाज. और अगर जितनी जल्दी ये मैच तुलुनाडु टाइगर्स जीतता है उतना उनका नेट रन रेट वृद्धि होगा और इस नेट रन रेट को बढ़ाने के प्रयास में इस मैच को जल्द से जल्द समाप्त करने की कोशिश में. इस बार एंड ही फिनिश्ड द मैच इन स्टाइल. 3 sixes in a over, 21 runs they scored. They finished the match in a style in just 4 deliveries and Tulunadu Tigers played like a Tigers and they won the match comprehensively by 10 wickets against Lotus 11 when 4.2 overs to spare. With 4.2 overs to spare in their innings, they finished the match in just 4 deliveries. They reached the target of 18 runs in just 4 deliveries and finally they are finished with 21 without loss in 0.4 overs. So all the matches of today has been completed. Tomorrow the match number 7 of this tournament will be played between Saffron Warriors versus Shramika Strikers, and that match starts exactly at 8 a.m. Till then, right from the commentator box, और कल सुबह 8 बजे आपके साथ मुलाकात होगी. और जहां तक इस मैच के मैन ऑफ द मैच का सवाल है, तो मैन ऑफ द मैच का ऐलान यहां पर करने के लिए मेरे काबिल दोस्त अंग्रेजी में अब मैं सतीश को बुलाना चाहूंगा.
So welcome for the presentation ceremony once again. It's the final match of the day number of the prestigious MLA Premier League, and it was an easy victory for Tulnadu Tigers. And for the presentation ceremony, we are having respected Vasudeva Kamath. Everybody knows that the brother of our respected MLA Vedavas Kamath. So welcome, sir, for this presentation ceremony. And we have Rakshit Shetty, one more chief guest for the presentation ceremony. And we have Pratik Pujari as well for the presentation ceremony. On behalf of organizer, warm welcome for the all guests for the presentation ceremony. Now it's a time to call a man of the match, the winner, which goes to Ritesh for his wonderful bowling figure of 2 overs, no maiden, 4 runs and 1 wicket. And he scored 6 runs as well. So all-round performance, so that I request Mr. Ritesh to please come forward, collect your man of the match award. And each and every man of the match award, which is sponsored by SL Sheth Diamond House, proprietor of proprietor Mr. Ravindra Sheth. So thank you very much, SL Sheth Diamond House. So far they are really supporting for the success of this cricket tournament. So Ritesh collecting this man of the match for Tulnadu Tigers. Congratulations, Ritesh, for your wonderful performance, and thank you very much all dignitaries. And ನಮ್ಮೊಂದಿಗೆ ಈಗಾಗಲೇ ಇರುವಂತ ನಮ್ಮ ಮುಖ್ಯ ಅತಿಥಿ ಗಣ್ಯರಾದಂತ ವಾಸುದೇವ್ ಕಮಾತ್ ಇವರು ನಮ್ಮ ಒಂದು MLA ಪ್ರೀಮಿಯರ್ ಲೀಗ್ ಪರವಾಗಿ ಒಂದು 2 ಮಾತು ಆಡ್ಬೇಕು ಸರ್. ಇಲ್ಲಿ ಸೇರಿದಂತ ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ ನಾನು ತುಂಬ ಧನ್ಯವಾದ ಹೇಳ್ತೇನೆ. ಹಾಗೂ ಈ ಆರ್ಗನೈಸ್ ಮಾಡಿದ ಎಲ್ಲ ಆರ್ಗನೈಸರ್ಗೂ ಅದು ಇದರ ಹಿಂದೆ ಎಲ್ಲ ದುಡಿದ ನಮ್ಮ ಮಂಗಳೂರಿನ ಯುವ ಜನತೆಗೆ ನಾನು ಈ ಸಂದರ್ಭದಲ್ಲಿ ಭಾರಿ ತುಂಬ ಹೃದಯದಿಂದ ಒಂದು ಸಂತೋಷ ವ್ಯಕ್ತಪಡಿಸ್ತೇನೆ. ಇಷ್ಟು ಒಳ್ಳೆ ಆರ್ಗನೈಸೇಷನ್ ಮಾಡಿದ್ದೀರಿ ಅಂತ ಹೇಳಿದ ಒಂದು ಕ್ರಿಕೆಟ್ ಟೂರ್ನಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ಮಾಡಿದ್ದೀರಿ, ಭಾರಿ ಸಂತೋಷ. ಇದು ಪ್ರತಿ ವರ್ಷ ಹೀಗೆ ನಡೀತಾ ಇರಬೇಕು. ಇದರಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ, ಪಾರ್ಟಿಸಿಪೇಟ್ ಮಾಡುವುದು ಮುಖ್ಯ. ಯಾರು ತಂಡವಾಗಿ ಗೆಲ್ಲಿ ಆ ದಿನದ ಅವರ ಲಕ್ ಮತ್ತು ಅವರ ಕಠಿಣ ಶ್ರಮದಿಂದ ಅವರು ಗೆಲ್ತಾರೆ. ಎಲ್ಲರೂ ಅದನ್ನು ಸ್ವೀಕಾರ ಮಾಡಬೇಕು. ಮತ್ತು ಈ ಇದಕ್ಕೆ ನಮಗೆ ಕರೆದು ಒಂದು ಮಾತಾಡಲಿಕ್ಕೆ ಅನುಕೂಲ ಮಾಡಿದ ಎಲ್ಲ ಆರ್ಗನೈಸರಿಗೆ ಧನ್ಯವಾದಗಳು. Thank you very much, sir, for your inspirational word, Vasudeva Kamath. ಹಾಗೆ ನಮಗೆ ಈ ಒಂದು ಪಂದ್ಯಾಟದಲ್ಲಿ ಸಹಕರಿಸಿದಂತ ರಿನಾಲ್ಟ್ ಇವರಿಗೂ ಕೂಡ ನಾವು ಸಂಘಟಕರ ಪರವಾಗಿ ಅಭಿನಂದನೆಯನ್ನು ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಸೊ ದಟ್ಸ್ ಇಟ್ ಫ್ರಮ್ ದ ಪ್ರೆಸೆಂಟೇಷನ್ ಸೆರೆಮನಿ, ಅಂಡ್ ವಿ ಆರ್ ರಿಸೀವ್ ಟುಮಾರೋ exactly at 8 o'clock, the day number final and decided day of MLA Premier League 2022, and it's a successful day number 1. Thank you each and everyone those who are supported for the success of day number 1. Once again, big hand for the 4 pillar of this cricket tournament who organized the MLA Premier League 2022, and special thanks to Kiran, Lohit, Varun and Bharat Raja. They are the 4 pillars of this cricket tournament, and day number 1 very successful because of your support. So same support we are looking forward for the final day of cricket as well. That's it from the day number 1 in the presentation ceremony. Tomorrow we will have the first match of the day number 2. Saffron Warriors takes on Shramika Strikers. So I request both the teams players, please note that you have to report morning 7:30 a.m. The reporting time is 7:30 a.m. and exactly at 8 o'clock we are going to start our first match. Thank you very much. So that's it for the presentation ceremony and day number 1 as well. Thank you. Thank you.